ಉದರ ದನ ದರ ರೇ ಧನ ದಿಗನಾರೆಲ್ಲ ತಿರೆ ತಿರೆ ದೋಂ ತನೋ ದನೋ ಉದರ ದನ ದರ ರೇ ಧನ ದಿಗನಾರೆಲ್ಲ ತಿರೆ ತಿರೆ ದೋಂ ತನೋ ದನೋ ದೋಂ ತಿರೆ ತಿರೆ ದೋಂ ದನ ದನ ರೇ ರೇ ಸ ನಿ ಸ ಲ ಪ ಮ ಪ ಪ
ಈ ಪರಿಸರವನ್ನು ಬದಲಾಯಿಸುವಂತೆ ಅವನಲ್ಲಿ ಹೇಳಿದ್ದೇನೆ. मोक्षद्वारकपाट पाटन करे काशीपुराधीश्वरी मोक्षद्वारकपाट पाटन करे काशीपुराधीश्वरी
माता अन्नपूर्णेश्वरी भिक्षा देहि कृपावलम्बन करे धूपे पलिके रोन रोलो धूपे पलिके रोन रोलो तेरा धूपे पलिके रोन रोलो तेरा धूपे पलिके रोन रोलो ಇದುವರೆಗೆ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ ಸೇವೆಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ತಂಡಕ್ಕೆ ನಡೆಸಿಕೊಟ್ಟ ಸಹಕರಿಸಿದ ಅನುವು ಮಾಡಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಪಕ್ಕವಾದ್ಯದಲ್ಲಿ ವಯಲಿನ್ ವಾದನದಲ್ಲಿ ಅನ್ಭೋಗ್ ಹಾಗೂ ಮೃದಂಗದಲ್ಲಿ
ಸಹಕರಿಸಿದ ವಿದ್ವಾನ್ ಶ್ರೀ ನಿಕ್ಷಿಪ್ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆಯ್ತು, ಒಂದಾಡು ಚಂದ್ರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ದರೆಗೆ ದಕ್ಷಿಣ ಕಾವೇ ಕುಂಭಪುರವಾಸ ದರೆಗೆ ದಕ್ಷಿಣ ಕಾವೇ ಕುಂಭಪುರವಾಸ ಕೊರಳಲೆ ಭಸ್ಮ ರುದ್ರ
ಇದುವರೆಗೆ ವೇದಿಕೆ ಒಂದರಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಿದೂಷಿ ರಾಧಾ ಮುರಳೀಧರ ತಾಳಿಪಡ್ಬು ಕಾಸರಗೋಡು. ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಕ್ಕವಾದ್ಯದಲ್ಲಿ ವಯಲ್ನಲ್ಲಿ ಸಹಕರಿಸಿದವರು ವಿದ್ವಾನ್ ಶ್ರೀ ವೇಣುಗೋಪಾಲ್ ಶಾನ್ಭೋಗ್. ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಅನಂತ ಧನ್ಯವಾದಗಳು. ಮೃದಂಗದಲ್ಲಿ ಸಹಕರಿಸಿದವರು ವಿದ್ವಾನ್ ಶ್ರೀ ನಿಕ್ಷಿತ್ ಪುತ್ತೂರ್. ಸಹಗಾಯನದಲ್ಲಿ ಶ್ರೀಮತಿ ಶ್ವೇತಾ ನಾಗೇಶ್. ಇವರಿಗೆ ಎಲ್ಲರಿಗೂ ಕ್ಷೇತ್ರದ ವತಿಯಿಂದ ಅನಂತ ಧನ್ಯವಾದಗಳು. ಈ ತಂಡಕ್ಕೆ ಗೌರವಾರ್ಪಣೆ ನೀಡಲು ಸತ್ಯನಾರಾಯಣ ತಂತ್ರಿ, ಅದೇ ರೀತಿ ಸೀತಾ ಟೀಚರ್, ಮೀರಾ ಕಾಮತ್ ಇವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸವಿತಾ ಟೀಚರ್, ಮೀರಾ ಕಾಮತ್, ಸತ್ಯನಾರಾಯಣ ತಂತ್ರಿ ವೇದಿಕೆಗೆ ಹೋಗಿ ಇವರನ್ನು ಗೌರವಿಸಬೇಕು ಅಂತೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಕೈಲಾಸ ವೇದಿಕೆಯಲ್ಲಿ ಮಾತೃ ಸಂಗಮ ಕಾರ್ಯಕ್ರಮ, ಧಾರ್ಮಿಕ ಸಭೆ ನಡೆಯಲಿದೆ. ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ.
check, 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 check. Low mid. Check, check. Check. Hello. Distance check mulpara. Check, check. Hello, 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 hello. ಅಂಚಿದ ಸೈಡ್ ಫೀಲ್ಡ್ ಮಾತ್ರ ಬರ್ತಾರೆ, ಇಂಚಿದ ಕಮ್ಮಿ. ಚೆಕ್. ಚೆಕ್, ಚೆಕ್, ಚೆಕ್. ಹಲೋ. ಇನ್ವಿಟೇಷನ್ ಇಂಗ್ಲೀಷ್ ಅದ ಇಂಗ್ಲೀಷ್ ಏನ ಕಲ್ಚರಲ್ ಇದೆ. ಇನ್ನು ಮಲಯಾಳ ಐತಿ ಪಾಪನ ಒಂಜೊಂಜಿ ಪಾಪ ಒಂದು ಒಟ್ಟು ಇಡ್ಲಂಜಿ ಒಂಜಿ ಜಿತ್ತು ಸಾಂಸ್ಕಾರಿಕ Check, 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 testing, check. Bakka.
check, 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 testing, check. ಮುಂದಕ್ಕೆ ಕೊಡಲಿ. ಚೆಕ್ 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 ಚೆಕ್. Check, check, check. Testing, check. Hull, hull. Test, check, check. Hull. ಓಂ Yep, yep. ಒಂದು ಕೊಡ್ತಾ ಒಂದು ಸಾಂಸ್ಕೃತಿಕ ಮೂಲ ಇಂಗ್ಲೇ ಅಲ್ಲ ಅತ್ತ ಇಂಗ್ಲೀಷ್ ಇದ್ಯಾ ತಾವು ಆಫಿದ ಟೇಬಲ್ ಜೀಡಿಯರ್ ಅಂದ್ರೆ ಬಿಜೋಡ್ಗರ ಅತ್ತು ಜೀಡಿ ತುರ್ತಾವು ಖಾಲಿ ಖಾಲಿ ಉಂಟು ಅಂದ ಜೀಡಿಯರ್ ಸೆಟ್ ಅಂತ ಬೇಡ invitation ಬೇಕಾ ಪಾಪ ಬೋರ್ಡ ಒಂಜಿ ಐಟಿಜಿಲ್ಲ ಒಂಜಿ ಭಾಷೆದ ಒಂಜಿ ಓ ಭಾಷೆ ಇಂಗ್ಲೀಷ್ ಇಜ್ಜಿ ಇಂಗ್ಲೀಷ್ ಇಜ್ಜಿ ಓಂ ಶ್ರೀ ಗುರುಭ್ಯೋ ನಮಃ. ಮದನಂತೇಶ್ವರ ಸಿದ್ಧಿವಿನಾಯಕ ಹಾಗೂ ಸಪರಿವಾರ ದೇವತೆಗಳಿಗೆ ಶಿರಸ ವಂದಿಸುತ್ತಾ ಸಮಸ್ತ ಗುರು ಪರಂಪರೆಗೂ ನಮಿಸುತ್ತಾ ಇತಿಹಾಸ ಪ್ರಸಿದ್ಧವಾದ ಸೀಮೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 6ನೇ ದಿನವಾದ ಇಂದು ಪ್ರಧಾನ ವೇದಿಕೆಯಲ್ಲಿ ನಡೆಯುತ್ತಿರುವ ಮಾತೃಸಭೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸುಮಾರು 33 ವರ್ಷಗಳ ಬಳಿಕ ಮಧುರಿನಲ್ಲಿ ನಡೆಯುತ್ತಿರುವಂತಹ ಈ ಬ್ರಹ್ಮಕಲಶೋತ್ಸವ ಹಾಗೂ ಮೋಡಪ್ಪ ಸೇವೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಮಾತೃ ಸಂಗಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿರುವ ಪರಮಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಅವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೀಗಾಗಲೇ ವೇದಿಕೆಯತ್ತ ಚಿತ್ತೈಸಲಿದ್ದಾರೆ. ಇಂದಿನ ಮಾತೃ ಸಂಗಮವಾದ ವೇದಿಕೆಯ ಅಧ್ಯಕ್ಷತೆ ವಹಿಸಲಿರುವ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕಳ ಮಲ್ಲಾರು ಬೀಡು ಸದಸ್ಯರು, ರಾಜ್ಯ ಧಾರ್ಮಿಕ ಪರಿಷತ್ ಇವರನ್ನು ಕೂಡ ವೇದಿಕೆ ಪ್ರೀತಿ ಆದರಗಳಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಶಕುಂತಳಾ ಯುಟಿ ಆಳ್ವ ಉಳಿಪ್ಪಾಡಿ ಗೊತ್ತು ಅವರನ್ನು ಗೌರವ ಉಪಸ್ಥಿತಿಗಾಗಿ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಹಿಂದೂ ಧರ್ಮದ ಉನ್ನತಿಗಾಗಿ ಮಾತೃಶಕ್ತಿಯ ಧ್ವನಿಯಾಗಿ ಕೇರಳದಾದಂತಹ ಸ್ತ್ರೀ ಶಕ್ತಿಯಾಗಿ ವಿಜೃಂಭಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಶಶಿಕಲಾ ಟೀಚರ್ ಪಟ್ಟಾಂಬಿ, ನಮ್ಮ ಹಿಂದೂ ಐಕ್ಯ ವೇದಿಯ ಕೇರಳ ರಾಜ್ಯ ರಕ್ಷಾಧಿಕಾರಿಯಾಗಿರುವಂತಹ ಶಶಿಕಲಾ ಟೀಚರ್ ಇಂದಿನ ನಮ್ಮ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಅವರಿಗಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾತೃ ಸಂಗಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಶ್ರೀಮತಿ ಭಾಗೀರಥಿ ಮುರಳ್ಯ, ಸನ್ಮಾನ್ಯ ಶಾಸಕರು ಸುಳ್ಯ, ಶ್ರೀಮತಿ ಬೇಬಿ ಬಾಲಕೃಷ್ಣನ್, ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಾಸರಗೋಡು. ಉಪಸ್ಥಿತಿಯಲ್ಲಿ ಶ್ರೀಮತಿ ಸ್ಮಿಜಾ, ಉಪಾಧ್ಯಕ್ಷರು ಮದೂರು ಗ್ರಾಮ ಪಂಚಾಯತ್, ಡಾಕ್ಟರ್ ವೀಣಾ ಮಂಜುನಾಥ್, ಯುನೈಟೆಡ್ ಮೆಡಿಕಲ್ ಸೆಂಟರ್ ಕಾಸರಗೋಡ್, ಡಾಕ್ಟರ್ ರಮ್ಯಾ ಎಸ್ ಉಳೆತಡ್ಕ, ಶ್ರೀಮತಿ ಲೀಲಾವತಿ ವಿಶ್ವನಾಥ್ ರೈ ಮಾಯ್ಪಾಡಿ, ಶ್ರೀಮತಿ ಬಿಂದು ದಾಸ್ ಉದ್ಯಮಿ ಕಾಸರಗೋಡ್, ಶ್ರೀಮತಿ ಮೀರಾ ಕಾಮತ್ ಕಾಸರಗೋಡ್, ಡಾಕ್ಟರ್ ಮಮತಾ ಶೆಟ್ಟಿ ಅಭಿಮತ ಟಿವಿ ಮಂಗಳೂರು, ಕುಮಾರಿ ರಾಧಾ ಕೆ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಜನನಿ ಟಿ ಕೆ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಸೌಮ್ಯ ದಿನೇಶ್ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಟೀಚರ್ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಅಂಬಿಳಿ ಸಿ ಎಂ
ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಉಷಾ ಸುರೇಶ್ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಸ್ಮಿತಾ ಸುಧಾಕರನ್ ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ. ಸಭಾಂಗಣದಲ್ಲಿರುವಂತಹ ಎಲ್ಲ ಭಕ್ತ ಮಹಾಶಯರು ವೇದಿಕೆಯ ಮುಂಭಾಗದ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಭಾಂಗಣದ ಆಸುಪಾಸಿನಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರು ಭಗವದ್ಭಕ್ತರು ವೇದಿಕೆ ನಂಬರ್ 1 ಶ್ರೀ ಕೈಲಾಸದತ್ತ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೀಗಾಗಲೇ ನಮ್ಮ ವೇದಿಕೆ ಎತ್ತರ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯೂರು ಇದೀಗಾಗಲೇ ಚಿತ್ತೈಸಲಿದ್ದಾರೆ. ಇಂದಿನ ಮಾತೃ ಸಂಗಮದಲ್ಲಿ ವಿಶೇಷ ದಿನವಾಗಿ ನಮ್ಮ ವೈದಿಕ ಕಾರ್ಯಕ್ರಮದಲ್ಲಿ ಇದೀಗಾಗಲೇ ಚಂಡಿಕಾ ಯಾಗ ಪ್ರಾರಂಭವಾಗಿರುತ್ತದೆ.
ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯರು ಇದೀಗಾಗಲೇ ವೇದಿಕೆಯತ್ತ ಚಿತ್ತೈಸಲಿದ್ದಾರೆ. ಸಭಾಂಗಣದ ಆಸುಪಾಸಿನಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರು ಮಾತೆಯರು ವೇದಿಕೆಯತ್ತ ಬರಬೇಕಾಗಿ ವಿನೀತವಾಗಿ ವಿನಂತಿಸುತ್ತಿದ್ದೇವೆ. ಸಭಾಂಗಣದಲ್ಲಿ ಹಾಸನಾಗಿರುವಂತಹ ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಿಂದೂ ಧರ್ಮದ ಉನ್ನತಿಗಾಗಿ ನಮ್ಮ ಮಾತೃಶಕ್ತಿಯ ನಮಗೆಲ್ಲರಿಗೂ ಧ್ವನಿಯಾಗಿ ಕೇರಳದಾದ್ಯಂತ ವಿಜೃಂಭಿಸುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶಶಿಕಲಾ ಟೀಚರ್ ಪಟ್ಟಾಂಬಿ ಇದೀಗಾಗಲೇ ಬರಲಿದ್ದಾರೆ. ಇಂದಿನ ವಿಶೇಷವಾಗಿ 6ನೇ ದಿನವಾದ ಇಂದು ವೈದಿಕ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಶ್ರೀ ಧರ್ಮಶಾಸ್ತ್ರ ದುರ್ಗಾ ಸುಬ್ರಹ್ಮಣ್ಯ ವೀರಭದ್ರ ಸನ್ನಿಧಿಯಲ್ಲಿ ಕಲಶಾಭಿಷೇಕ ನಡೀತಾ ಇದೆ. ತತ್ವಹೋಮ, ತತ್ವ ಕಲಶಾಭಿಷೇಕ ಹಾಗೂ ಚಂಡಿಕಾ ಯಾಗ. ಸಂಜೆ 5:00 ಭದ್ರಕಾ ಮಂಡಲ ಪೂಜೆ, ಪಂಚವಿಂಶತಿ ದ್ರವ್ಯ ಮೀಳಿತ ಸಹಸ್ರ ಕಲಶ ಸಹಿತ ಬ್ರಹ್ಮ ಕಲಶಾದಿವಾಸ, ನವಕುಂಡಗಳಲ್ಲಿ ಆದಿವಾಸ ಹೋಮಗಳು ಹಾಗೂ ಮಹಾಗಣಪತಿ ದೇವರಿಗೆ 109 ಕಲಶ ಪ್ರತಿಷ್ಠೆ ಆದಿವಾಸ ಹೋಮ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಧಾನ ವೇದಿಕೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಸಂಗೀತ ವಿದೂಷಿ ರಾಧಾ ಮುರಳೀಧರ್ ತಾಳಿಪಡಪು ಕಾಸರಗೋಡು. ಬೆಳಿಗ್ಗೆ 9 ಗಂಟೆಯಿಂದ ಧಾರ್ಮಿಕ ಸಭೆ. ಮಧ್ಯಾಹ್ನ 12:30 ಏಕಪಾತ್ರ ಅಭಿನಯ ಭಾಸ ಮಹಾಕವಿಯ ಊರು ಬಂಗಂ ಎಂಬ ನಾಟಕವನ್ನು ಆಧರಿಸಿ ಶ್ರೀ ರಾಜನ್ ಮುಳಿಯಾರ್ ಸಮರ್ಪಿಸುವ ಏಕಪಾತ್ರ ಅಭಿನಯ ಸುಯೋಧನಂ. ಮಧ್ಯಾಹ್ನ 1:30 ಸ್ಯಾಕ್ಸೋಫೋನ್ ಶ್ರೀ ನಾರಾಯಣ ಜೋಗಿ ಮತ್ತು ಶ್ರೀ ಸುರೇಶ್ ಜೋಗಿ ಮಂಗಳೂರು ಇವರಿಂದ. ಮಧ್ಯಾಹ್ನ 3 ಗಂಟೆಗೆ ಗೀತ ಗಾಯನ ಶ್ರೀ ಗಂಗಾಧರ ಗಾಂಧಿ ಮಂಗಳೂರು. ಸಂಜೆ 4:00 ಪೂರ್ಣಕುಂಭ ಸ್ವಾಗತ. ನಮ್ಮೆಲ್ಲರೂ ಆಶೀರ್ವಚನ ನೀಡಲು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥರು ಶ್ರೀ ಪಾದರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಕಾಣಿಯೂರು ಮಠ ಉಡುಪಿ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಪ್ರಧಾನ ಭಾಷಣಗೈಯಲಿದ್ದಾರೆ ಶ್ರೀಮತಿ ಮಿನಿ ಹರಿಕುಮಾರ್, ಮಾತೃಶಕ್ತಿ ಪ್ರಾಂತ ಸಂಯೋಜಕರು, ವಿಶ್ವ ಹಿಂದ್ ಪರಿಷತ್ ಕೇರಳ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ 7:00 ಕೃಷ್ಣಂ ವಂದೇ ಜಗದ್ಗುರು ನೃತ್ಯ ನಾಟಕ ನಾಟ್ಯ ನಿಕೇತನ ಕೊಯಂಬತ್ತೂರ್. ರಾತ್ರಿ 9:00 ಕುಚಿಪುಡಿ ಶ್ರೀಮತಿ ಶ್ವೇತಾ ನಾಗೇಶ್ ಚೆನ್ನೈ. ರಾತ್ರಿ 10:00 ನೃತ್ಯ ರಂಜಿನಿ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ಪುತ್ತೂರು. ವೇದಿಕೆ 2ರಲ್ಲಿ ಬೆಳಿಗ್ಗೆ 8:00 ಸಂಗೀತ ಕಾರ್ಯಕ್ರಮ ನಂದನಾ ಮಾಲಿಂಕಿ ಬೆಳ್ಳೂರು ಮುಳ್ಳೇರಿಯ ಇವರಿಂದ. 9 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶ್ರೀಮತಿ ಪಿ ಗೀತಾ ಸಾರಡ್ಕ ಮತ್ತು ಬಳಗ. ಬೆಳಿಗ್ಗೆ 10ರಿಂದ ಭಕ್ತಿರಸ ಮಂಜರಿ ಗಾನ ಮಾಧುರ್ಯ ಕಲಾಕೇಂದ್ರ ಪುತ್ತೂರು. 11:30 ಭರತನಾಟ್ಯ ಕಾರ್ಯಕ್ರಮ ಪೂರ್ಣಶ್ರೀ ಸಾರಡ್ಕ ಇವರಿಂದ. ಮಧ್ಯಾಹ್ನ 12:30 ನೃತ್ಯ ಸಿಂಚನ ಭಾರತೀ ನೃತ್ಯಾಲಯ ಮುಡಿಪು ನೃತ್ಯಗುರು ವಿದೂಷಿ ಶ್ರೀಮತಿ ಹುಮಾ ಹೆಬ್ಬಾರ್ ಇವರ ಶಿಷ್ಯರಿಂದ. ಮಧ್ಯಾಹ್ನ 1:30 ಸುಗಮ ಸಂಗೀತ ಡಾಕ್ಟರ್ ಶೋಭಿತಾ ಸತೀಶ್ ಮತ್ತು ಬಳಗ ಬಪ್ಪಳಿಕೆ ಪುತ್ತೂರು. ಮಧ್ಯಾಹ್ನ 2:30 ಸಂಗೀತಾರ್ಚನೆ ಗಾನಸುಧಾ ಸಂಗೀತ ಶಾಲೆ ಹೊಸಂಗಡಿ ಮಂಜೇಶ್ವರ. ವಿದೂಷಿ ಶಿಲ್ಪಾ ವಿಶ್ವನಾಥ್ ಭಟ್ ಮತ್ತು ಶಿಷ್ಯರಿಂದ. ಮಧ್ಯಾಹ್ನ 3:30 ನೃತ್ಯ ಕಾರ್ಯಕ್ರಮ ಆದ್ಯ ಸಂಪತ್ ಮತ್ತು ಸಹೋದರಿಯರು ಕಿಯೂರು. ಸಂಜೆ 4 ಗಂಟೆಗೆ ಶಾಸ್ತ್ರೀಯ ಸಂಗೀತ ಸಮೃತ ಭಟ್ ಪೆರಿಯ. 4:30 ಭರತನಾಟ್ಯ ಕಾರ್ಯಕ್ರಮ ವೃಂದಾವನ ನಾಟ್ಯಾಲಯ ಕುಂಬ್ರಾ ಪುತ್ತೂರು. ವಿದೂಷಿ ಶ್ರೀಮತಿ ಲಕ್ಷ್ಮೀ ರೈ ಪುತ್ತೂರು ಇವರ ಶಿಷ್ಯರಿಂದ. ಸಂಜೆ 5:30 ನೃತ್ಯಾರ್ಪಣಂ ವಿದೂಷಿ ಗುರು ಸೌಮ್ಯ ಸುಧೀಂದ್ರ ರಾವ್ ನೃತ್ಯ ಸುಧಾ ಉಡುಪಿ ಮಂಗಳೂರು ಇವರ ಶಿಷ್ಯರಿಂದ. ರಾತ್ರಿ 7 ಗಂಟೆಗೆ
ಭರತನಾಟ್ಯ ಪೂರ್ವಿ ಕೃಷ್ಣ ಮತ್ತು ಶ್ರಾವಣಿ ಭಟ್ ಮಂಗಳೂರು, ವಿದೂಷಿ ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶಕರು, ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರ ಶಿಷ್ಯರು. ರಾತ್ರಿ 8 ಗಂಟೆಗೆ ಪೌರಾಣಿಕ ನಾಟಕ ಅಹಲ್ಯ ಕಲಾ ಸಂಗಮ ಶೇಡಿಕೌ ಕುಂಬ್ಳೆ ಇವರಿಂದ. ವೇದಿಕೆ 3 ಬೆಳಿಗ್ಗೆ 9 ಗಂಟೆಗೆ ಇದೀಗಾಗಲೇ ಯಕ್ಷಗಾನ ಕೂಟ ಪ್ರಸಂಗ ಗಿರಿಜಾ ಕಲ್ಯಾಣ ಶ್ರೀ ಮಹಾಗಣಪತಿ ಯಕ್ಷಗಾನ ಕಲಾ ಸಂಘ ಕಾಞಂಗಾಡು. 11:30ಕ್ಕೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ದಕ್ಷಯಜ್ಞ ಯಕ್ಷಗಾನ ಕಲಾತಂಡ ಸುರತ್ಕಲ್. ಮಧ್ಯಾಹ್ನ 2 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಸುಭದ್ರಾ ಕಲ್ಯಾಣ ಬಂಟ ಮಹಿಳಾ ಸಂಘ ರಿಜಿಸ್ಟ್ರೇಡ್ ಬೆಳ್ಳೂರು ಕಾಸರಗೋಡು. ಸಂಜೆ 4ಕ್ಕೆ ಯಕ್ಷಗಾನ ಕೂಟ ಪ್ರಸಂಗ ರಾಜಸ್ವದ್ವಾರ ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ರಿಜಿಸ್ಟ್ರೇಡ್ ಸಂಘ ರಿಜಿಸ್ಟ್ರೇಡ್ ಕುಂಬ್ಳೆ. ಸಂಜೆ 6ಕ್ಕೆ ಗಮಕ ವಾಚನ ದೇವಿ ಮಹಾತ್ಮೆ ಶ್ರೀ ಶ್ರೀಹರಿ ಭಟ್ ಪೆಲ್ತಾಜೆ ಪೆರ್ಲಾ ಕಾಸರಗೋಡು. ರಾತ್ರಿ 7:30ಕ್ಕೆ ಯಕ್ಷಗಾನ ಬಯಲಾಟ ಪ್ರಸಂಗ ಚಕ್ರವ್ಯೂಹ ಗದಾಯುದ್ಧ ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟ್ರೇಡ್ ಕಾಸರಗೋಡು. ವೇದಿಕೆ 4ರಲ್ಲಿ ಅಖಂಡ ಭಜನೆಯು ನಿರಂತರವಾಗಿ ನಡೆಯುತ್ತಾ ಇದೆ. महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिम्. ಸಭಾಂಗಣದ ಆಸುಪಾಸಲಿರುವ ಸುತ್ತಮುತ್ತಲಿರುವಂತಹ ಎಲ್ಲ ಭಗವದ್ಭಕ್ತರು ಮಹಿಳಾ ಸ್ವಯಂ ಸೇವಕರು ವೇದಿಕೆಯತ್ತ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಇಂದು ನಮ್ಮ ದಿನ ಮಾತೃ ಸಂಗಮ. ಎಲ್ಲ ಮಾತೆಯರು ವೇದಿಕೆ ಹತ್ರ ದಯವಿಟ್ಟು ಬರಬೇಕು.
ಸುಮಾರು 33 ವರ್ಷಗಳ ಬಳಿಕ ಮಧೂರಿನಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿ ಹಮ್ಮಿಕೊಂಡಿರುವ ಮಾತೃ ಸಂಗಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸುತ್ತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಅವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರನ್ನು ಪ್ರೀತಿ ಆಧಾರಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇಂದಿನ ಮಾತೃ ಸಂಗಮ ಅದೇ ರೀತಿ ಮಾಣಿಲ ಶ್ರೀಗಳು ಹಾಗೂ ಸದಾಶಿವ ಶೆಟ್ಟಿ ಕೂಳಿಯೂರು ಇವರನ್ನು ಕೂಡ ಪ್ರೀತಿ ಆಧಾರಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಮಹಿಳಾ ಸದಸ್ಯರು ಮುಖ್ಯ ಅತಿಥಿಗಳು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಇಂದಿನ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವಂಥವರು ಸ್ವಾಗತಕ್ಕೆ ಶ್ರೀಮತಿ ಸವಿತಾ ಟೀಚರ್, ಅಧ್ಯಕ್ಷರು ಮಹಿಳಾ ಸಮಿತಿ, ಅಧ್ಯಕ್ಷರು ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ, ಮಲಾರುಬೀಡು, ಸದಸ್ಯರು ರಾಜ್ಯ ಧಾರ್ಮಿಕ ಪರಿಷತ್. ಆಶೀರ್ವಚನ ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಹಾಗೂ ನಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಓಡಾಡುತ್ತಿರುವಂತಹ ಶ್ರೀಧಾಮ ಮಾಣಿಲಧಾಮದ ಮೋಹನದಾಸ್ ಸ್ವಾಮೀಜಿ ಅವರು ಹಾಗೂ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರುವಂತಹ ಕೊಡುಗೆ ದಾನಿ ಶ್ರೀ ಸದಾಶಿವ ಶೆಟ್ಟಿ ಕೂಳಿಯೂರು ಅವರು ಕೂಡ ನಮ್ಮ ಜೊತೆ ಇಂದು ವೇದಿಕೆಯಲ್ಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಮತಿ ಶಕುಂತಳಾ ಯುಟಿ ಆಳ್ವ, ಉಳಿಪಾಡಿ ಗುತ್ತು. ಪ್ರಧಾನ ಭಾಷಣ ಹಿಂದೂ ಧರ್ಮದ ಉನ್ನತಿಗಾಗಿ ಮಾತೃಶಕ್ತಿಯ ಧ್ವನಿಯಾಗಿ ಕೇರಳದಾದ್ಯಂತ ಶ್ರೀಶಕ್ತಿಯಾಗಿ ವಿಜೃಂಭಿಸುತ್ತಿರುವ ಶ್ರೀಮತಿ ಶಶಿಕಲಾ ಟೀಚರ್ ಪಟ್ಟಾಂಬಿ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭಾಗೀರಥಿ ಮುರಳ್ಯ, ಸನ್ಮಾನ್ಯ ಶಾಸಕರು ಸುಳ್ಯ. ಶ್ರೀಮತಿ ಬಾಲಕೃಷ್ಣನ್, ಅಧ್ಯಕ್ಷರು ಶ್ರೀ ಜಿಲ್ಲಾ ಪಂಚಾಯತ್ ಕಾಸರಗೋಡು. ಉಪಸ್ಥಿತಿ ಶ್ರೀಮತಿ ಸ್ಮಿಜಾ, ಉಪಾಧ್ಯಕ್ಷರು ಮಧೂರ್ ಗ್ರಾಮ ಪಂಚಾಯತ್. ಡಾಕ್ಟರ್ ವೀಣಾ ಮಂಜುನಾಥ್, ಯುನೈಟೆಡ್ ಮೆಡಿಕಲ್ ಸೆಂಟರ್ ಕಾಸರಗೋಡು. ಡಾಕ್ಟರ್ ರಮ್ಯಾ ಎಸ್ ಉಳಿಯತ್ತಡ್ಕ, ಶ್ರೀಮತಿ ಲೀಲಾವತಿ ವಿಶ್ವನಾಥ್ ರೈ ಮಾಯ್ಪಾಡಿ, ಶ್ರೀಮತಿ ಬಿಂದು ದಾಸ್ ಉದ್ಯಮಿ ಕಾಸರಗೋಡ್, ಶ್ರೀಮತಿ ಮೀರಾ ಕಾಮತ್ ಕಾಸರಗೋಡ್, ಡಾಕ್ಟರ್ ಮಮತಾ ಶೆಟ್ಟಿ ಅಭಿಮತ ಟಿವಿ ಮಂಗಳೂರು, ಕುಮಾರಿ ರಾಧಾ ಕೆ ಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯ, ಶ್ರೀಮತಿ ಜನನಿ ಟಿಕೆ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಸೌಮ್ಯ ದಿನೇಶ್ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಟೀಚರ್ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಅಂಬಿಳಿ ಸಿಎಂ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಉಷಾ ಸುರೇಶ್ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ, ಶ್ರೀಮತಿ ಸ್ಮಿತಾ ಸುಧಾಕರನ್ ಮಧೂರ್ ಗ್ರಾಮ ಪಂಚಾಯತ್ ಸದಸ್ಯೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆಗಾಗಿ ಶ್ರೀಮತಿ ಪ್ರಭಾ ರಮೇಶ್ ಹಾಗೂ ಸರಸ್ವತಿ ಅಡಿಗ ಅವರಿಂದ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಎದ್ದು ನಿಂತು
महागणपतिं मनसा स्मरामि 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 वसिष्ठवामदेवादिवन्दित महागणपतिं मनसा स्मरामि वसिष्ठवामदेवादिवन्दित महागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकदिप्रियं महाकाव्यनाटकदिप्रियं मूषिकवाहनमोदकप्रियं महाकाव्यनाटकदिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दित महागणपतिं ವಂದನೆಗಳು ಪ್ರಭಾ ರಮೇಶ್ ಹಾಗೂ ಸರಸ್ವತಿ ಅಡಿಗ. ಬಂದಿರುವಂತಹ ಅತಿಥಿಗಳನ್ನು ಹಾಗೂ ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸವಿತಾ ಟೀಚರ್, ಅಧ್ಯಕ್ಷರು ಮಹಿಳಾ ಸಮಿತಿ. ನಾನು ಹೇಳಬೇಕಾ ಹೆಸರನ್ನು? ಅಲ್ಲ, ಹರಿ ಓಂ. ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವ ಶ್ರೀ ಮಹಾಗಣಪತಿ ಹಾಗೂ ಎಲ್ಲ ಪರಿವಾರ ದೇವರುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದ ಪರಮ ಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯವರು ಇವರಿಗೂ ಸಾಷ್ಟಾಂಗ ಪ್ರಣಾಮ. ಪೂಜ್ಯರಾದ ಮಾಣಿಲ ಶ್ರೀಧಾಮದ ಯತಿವರ್ಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಇವರಿಗೂ ಸಾಷ್ಟಾಂಗ ಪ್ರಣಾಮ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಮುಂದೆ ಆಸೀನರಾದಂತಹ ಎಲ್ಲ ಭಕ್ತ ಬಾಂಧವರಿಗೂ, ಹಿಂದೂ ಸಹೋದರ ಸಹೋದರಿಯರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇದೀಗ ಭಾರತದಲ್ಲಿ ಸುವರ್ಣಯುಗ ಆರಂಭವಾಗಿದೆ. ಕಳೆದ ವರ್ಷ ಈ ಸಂದರ್ಭದಲ್ಲಿ 500 ವರ್ಷಗಳ ನಮ್ಮ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಅದೇ ರೀತಿ ಇತ್ತೀಚೆಗಿನ ಕಾಲಘಟ್ಟದಲ್ಲಿ ಅನೇಕ ಮಠ ಮಂದಿರಗಳ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಾ ಬರ್ತಾ ಇದೆ. ಇತ್ತೀಚೆಗೆ 150 ವರ್ಷಗಳ ನಂತರದ ಒಂದು ಮಹಾ ಕುಂಭಮೇಳ ಈ ಭಾರತದಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಕಾಸರಗೋಡಿನ
ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದಂತಹ ಮದೂರು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಹಲವು ವರ್ಷಗಳ ಹಿಂದೆ ಆರಂಭವಾಗಿದ್ದರೂ ಅದರ ಬ್ರಹ್ಮಕಲಶ ನಡೆಸುವಂತಹ ಸುಮುಹೂರ್ತ ಇದೀಗ ನಮ್ಮ ಹಿರಿಯರ ಪ್ರಯತ್ನದ ಫಲವಾಗಿ ಈಗ ಅದು ಸಾಧ್ಯವಾಗಿದೆ. ಮದೂರು ಸಿದ್ಧಿವಿನಾಯಕ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದರ ಜತೆಗೆ ಮೂಡಪ್ಪ ಸೇವೆಯನ್ನು ಆಚರಿಸುವಂಥ ಸಂಭ್ರಮದಲ್ಲಿದ್ದೇವೆ. ಇದರ ಅಂಗವಾಗಿ ಇಂದು ನಾವು ಒಂದು ಮಾತೃ ಸಂಗಮವನ್ನು ಏರ್ಪಡಿಸಿದ್ದೇವೆ. ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯ ಆ ವ್ಯಕ್ತಿತ್ವದ ಹಿಂದೆ ಒಬ್ಬ ತಾಯಿಯ ತ್ಯಾಗ ನಾವು ಕಾಣ್ತೇವೆ. ಆದ್ದರಿಂದ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿಯೂ ಕೂಡ ಮಾತೆಯರ ಗೌರವಾರ್ಥವಾಗಿ ಒಂದು ಮಹಿಳಾ ಸಂಗಮದ ಕಾರ್ಯಕ್ರಮವನ್ನು ಕೂಡ ಸಂಘಾಟಕರು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಲವು ರೀತಿಯಲ್ಲಿ ಮಾತೃಶಕ್ತಿ ರಂಗದಲ್ಲಿ ಮುಂದೆ ನಿಂತು ಕೆಲಸ ಮಾಡ್ತಾ ಇದೆ. ಶಾರೀರಿಕ ಶ್ರಮ ಇರ್ಬೋದು, ಆರ್ಥಿಕ ಸಹಾಯ ಇರ್ಬೋದು, ಇನ್ನು ಬೌದ್ಧಿಕ ವಿಚಾರಗಳ ತಿಳುವಳಿಕೆ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಬಂದಿದ್ದಾರೆ. ಅದರ ಒಂದು ಗೌರವಾರ್ಥ ಅಂತೇಳಿ ನಾವು ಹೇಳ್ಬೋದು. ಸಮಾಜದಲ್ಲಿ ಸೇವೆಯನ್ನು ಗೈಯುವಂತಹ, ಮಾರ್ಗದರ್ಶನ ನೀಡುವಂತಹ ಹಿರಿಯರ ಒಂದು ವಿಚಾರ ಎಲ್ರಿಗೂ ತಿಳಿಸಬೇಕು ಎಂಬ ಉದ್ದೇಶದಿಂದ ಇವತ್ತೀಗ ನಾವು ಸ್ವಲ್ಪ ತಡವಾಗಿಯಾದರೂ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ನನ್ನ ಜವಾಬ್ದಾರಿ ನಿಮ್ಮೆಲ್ಲರನ್ನು, ವೇದಿಕೆಯಲ್ಲಿರುವಂಥ ಹಿರಿಯರನ್ನು ಎಲ್ಲರನ್ನೂ ಸ್ವಾಗತಿಸುವುದಾಗಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದವರು ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕಳ, ಮಲಾರ್ಬೀಡು, ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿರುವಂತಹ ನಮ್ಮ ಕಾಸರಗೋಡು. ಆದ್ದರಿಂದ ಕಾಸರಗೋಡಿನ ಹಿನ್ನೆಲೆ ಇರುವಂತಹ ಒಬ್ಬ ತಾಯಿ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಪರಿಷತ್ತಿನ ಒಂದು ಸದಸ್ಯರಾಗಿ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಅವರನ್ನು ಆದರಪೂರ್ವಕ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ, ನಮ್ಮೆಲ್ಲರ ತಾಯಂದಿರ ಪರವಾಗಿ ಇಲ್ಲಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಈ ಸಭೆಯಲ್ಲಿ ಆಶೀರ್ವಚನ ನೀಡಲಿಕ್ಕೆ ಬಂದಿರುವಂಥವರು ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯವರು ಇವರ ಪರಿಚಯ ಕಾಸರಗೋಡಿನವರಿಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ನಾವು ಕೇಳಿಕೊಂಡ ಕೂಡಲೇ ಅವರು ಮುಂದೆ ನಿಂತು ಮಾರ್ಗದರ್ಶನ ನೀಡಲಿಕ್ಕೆ ಬರ್ತಾರೆ. ಇವತ್ತು ಅದೇ ರೀತಿ ನಮ್ಮೆಲ್ಲರನ್ನು ವಧಿಸಲಿಕ್ಕೆ ಇಲ್ಲಿಯವರೆಗೆ ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಿದ್ದೇನೆ. ಇನ್ನು ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯದಲ್ಲಿ ಮುಂದೆ ನಿಂತು ನಮ್ಮನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಂತಹ ದಿವಂಗತ UT ಆಳ್ವ ಅವರ ನಮ್ಮ ಕಣ್ಣ ಮುಂದೆ ಇಲ್ಲದೇ ಇದ್ದರೂ ಕೂಡ ಅವರ ಆ ಚೇತನ ನಮ್ಮ ಜೊತೆ ಇದೆ ಎಂಬುದನ್ನು ಸಾಕ್ಷಾತ್ಕಾರ ಮಾಡಿ ತೋರಿಸುವುದಕ್ಕೆ ಬೇಕಾಗಿ ಅವರ ಪತ್ನಿ ಶ್ರೀಮತಿ ಶಕುಂತಳಾ UT ಆಳ್ವ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದೆ.
ಇಂದಿನ ಮುಖ್ಯ ಆಕರ್ಷಣೆ ಪ್ರಧಾನ ಭಾಷಣಕಾರರಾಗಿ ಬರಲಿಕ್ಕಿರುವಂತಹ ಶಶಿಕಲಾ ಟೀಚರ್ ಪಟ್ಟಾಂಬಿಯವರು ಬರ್ತಾ ಇದ್ದಾರೆ. ಟ್ರೈನ್ ಸ್ವಲ್ಪ ತಡವಾದ್ದರಿಂದ ಸ್ವಲ್ಪ ಸಮಯದ ಅವಕಾಶ ಇದೆ. ಅವರ ಪರಿಚಯ ಕೂಡ ಕಾಸರಗೋಡಿನವರಿಗೆ ಹೇಳಬೇಕಾಗಿಲ್ಲ. ಐಕ್ಯವೇದಿಯ ರಾಜ್ಯಾಧ್ಯಕ್ಷರಾಗಿ ನಿರಂತರ 2-3 ಅವಧಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಇದೀಗ ಹಿಂದೂ ಐಕ್ಯವೇದಿಯ ರಾಜ್ಯ ರಕ್ಷಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಬರಲಿಕ್ಕಿದ್ದಾರೆ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದವರು ನಮ್ಮವರೇ ಆದಂತಹ ಶ್ರೀಮತಿ ಭಾಗೀರಥಿ ಮುರುಳ್ಯ ಅವರು, ಸನ್ಮಾನ್ಯ ಶಾಸಕರು, ಸುಳ್ಯ ನಮ್ಮ ನೆರೆಯ ಊರಿನವರೆಯ ಎಲ್ಲ ಸಮಾಜ ಸೇವೆಯಲ್ಲಿ ಕಳಕಳಿಯಿಂದ ನಮ್ಮ ಕೇಳಿಕೆಯನ್ನು ಮನ್ನಿಸಿಕೊಂಡು ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಯವರೆಗೆ ಬಂದಿದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೀರಿ. ಇಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಅವರು ಬರಬೇಕಿತ್ತು. ಅವರು ಯಾವುದೋ ಕಾರಣದಿಂದ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಕ್ಕಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸಿದ್ದೇನೆ. ತಮ್ಮ ಉಪಸ್ಥಿತಿಯಿಂದ ನಿರಂತರವಾಗಿ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಅನೇಕ ತಾಯಂದಿರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಶ್ರೀಮತಿ ಸ್ಮಿಜಾ ಉಪಾಧ್ಯಕ್ಷರು, ಮಧೂರು ಗ್ರಾಮ ಪಂಚಾಯತ್ ಹಾಗೂ ಮಹಿಳಾ ಸಮಿತಿಯ ಉಪಾಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಇನ್ನೊಬ್ಬ ತಾಯಿ ಡಾಕ್ಟರ್ ವೀಣಾ ಮಂಜುನಾಥ್, ಅನೇಕ ಸ್ತ್ರೀರೋಗ ತಜ್ಞೆ, ಯುನೈಟೆಡ್ ಮೆಡಿಕಲ್ ಸೆಂಟರ್ ಕಾಸರಗೋಡು, ಇಲ್ಲಿಯ ಕಾಸರಗೋಡಿನ ಪ್ರಸಿದ್ಧ ಸ್ತ್ರೀರೋಗ ತಜ್ಞೆಯಾಗಿ ಅನೇಕ ತಾಯಂದಿರಿಗೆ ಒಬ್ಬ ಆಶಾ ಕಿರಣವಾಗಿ ಎಲ್ಲ ಸಮಾಜ ಸೇವೆಯಲ್ಲಿ ಜೊತೆಯಲ್ಲೂ ತೊಡಗಿಸಿಕೊಂಡಂತಹ ಡಾಕ್ಟರ್ ವೀಣಾ ಅವರ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಕೇಳಿಕೆ ಮೇರೆಗೆ ಇಲ್ಲಿಯವರೆಗೆ ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೊಬ್ಬ ಡಾಕ್ಟರ್ ನಮ್ಮ ಮುಂದೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ರಮ್ಯಾ ಎಸ್ ಉಳಿಯತಡ್ಕ, ಅವರು ಕೂಡ ಹಾಗೆ ಇದೇ ಊರಿನವರು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಉದ್ಯಮಿಯಾಗಿರುವಂಥ ಶ್ರೀಮತಿ ಬಿಂದು ದಾಸ್, ಧೈರ್ಯದಿಂದ ಹೆಣ್ಣು ಕೂಡ ಯಾವುದೇ ಕ್ಷೇತ್ರದಲ್ಲಿ ಹಿಂದಿಲ್ಲ ಎಂಬುದನ್ನು ತೋರಿಸಿಕೊಟ್ಟಂತಾಕೆ, ಅವರು ಕೂಡ ನಮ್ಮ ಮುಂದೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮಧೂರು ಗ್ರಾಮ ಪಂಚಾಯತಿನ ಎಲ್ಲ ಸ್ತ್ರೀ ಸದಸ್ಯರು ವೇದಿಕೆ ಮೇಲಿದ್ದಾರೆ. ಕುಮಾರಿ ರಾಧಾಕೆ ಅವರನ್ನು ಕೂಡ ನಾನು ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಜನನಿ ಟೀಕೆ, ಮಧೂರು ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅವರನ್ನು ಕೂಡ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ಸೌಮ್ಯಾ ದಿನೇಶ್, ಶ್ರೀಮತಿ ಟೀಚರ್, ಅವರನ್ನು ಕೂಡ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ
ಉಷಾ ಸುರೇಶ್, ಮಧೂರು ಗ್ರಾಮ ಪಂಚಾಯತ್ ಸದಸ್ಯೆ, ಅವರನ್ನು ಕೂಡ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಸ್ಮಿತಾ ಸುಧಾಕರನ್, ಇವರನ್ನು ಕೂಡ ಬ್ರಹ್ಮಕಲಶೋತ್ಸವದ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೆ. ಅಭಿಮತ ಟಿವಿ ಮಂಗಳೂರು ಇದರ ಕಾರ್ಯ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಮಮತಾ ಶೆಟ್ಟಿ ಅವರು ಕೂಡ ನಮ್ಮ ಕೇಳಿಕೆಯನ್ನು ಮನ್ನಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲರ ಆತ್ಮೀಯರಾದಂತಹ ಸದಾಶಿವಣ್ಣ ನಮ್ಮನ್ನು ಹುರಿದುಂಬಿಸುವುದಕ್ಕೆ ಬೇಕಾಗಿ ನಮ್ಮ ಜೊತೆ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ತಾನು ಜೀವಂತವಾಗಿದ್ದ ಸಂದರ್ಭದಲ್ಲಿ, ಬದುಕಿದ್ದ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಧೂರಿನ ಬ್ರಹ್ಮಕಲಶದ ಹಲವು ಜವಾಬ್ದಾರಿಗಳನ್ನು ವಹಿಸಿಕೊಂಡಂತಹ ವಿಶ್ವನಾಥ ರೈ ಎಂಬ ಒಬ್ಬ ಹಿರಿಯ ಅಧ್ಯಾಪಕರಿದ್ದರು. ಅವರು ಈಗ ನಮ್ಮ ಕಣ್ಣ ಮುಂದೆ ಇಲ್ಲ. ಅವರ ನೆನಪಿಗೆ ಬೇಕಾಗಿ ಅವರ ಪತ್ನಿ ನಮ್ಮ ಜೊತೆ ನಮಗೆ ಪ್ರೋತ್ಸಾಹ ಕೊಡಲಿಕ್ಕಿದ್ದಾರೆ. ಶ್ರೀಮತಿ ಲೀಲಾವತಿ ವಿಶ್ವನಾಥ ರೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ ಹಿಂದೂ ಬಾಂಧವರಾದ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರಿಕೊಂಡು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದೇ ಮಾತರಂ. ജില്ലാ പഞ്ചായത്ത് അധ്യക്ഷരാದಂತಹ ശ്രീമതി ബേബി ബാലകൃഷ്ണൻ, നിങ്ങൾ വരുന്ന മുമ്പേ നിങ്ങളെ ക്ഷണിച്ചിട്ടുണ്ട്. ആദ്യമേ നിങ്ങൾ ഇവിടെ നമ്മളെ വേദിയിലേക്ക് ക്ഷണിക്കുന്നു. ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವದಲ್ಲಿ ತನ್ನ ಉಪಸ್ಥಿತಿಯನ್ನು ತೋರಿಸಿಕೊಟ್ಟಂತಹ ನನ್ನ ಆತ್ಮೀಯ ಸ್ನೇಹಿತೆ ಮೀರಾ ಕಾಮತ್, ನನ್ನ ಕ್ಲಾಸ್ಮೇಟ್ ಹೌದು. ಅವರನ್ನು ಕೂಡ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ. ನನ್ನ ಜತೆಗಾರ್ತಿಯಾದ್ದರಿಂದ ಅವರಿಗೆ ಸ್ವಲ್ಪ ಸ್ಥಾನ ಕೊನೆಗೆ ಕೊಟ್ಟಿದ್ದೇನೆ. ಅವರನ್ನು ಕೂಡ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ. ಶ್ರೀಮತಿ ಶಕುಂತಳಾ ಯುಟಿಯಾಳ್ವ ಅವರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತೇನೆ. ಹಿಂದೂ ಧರ್ಮದ ಉನ್ನತಿಗಾಗಿ ಮಾತೃಶಕ್ತಿಯ ಧ್ವನಿಯಾಗಿ ಕೇರಳಾದ್ಯಂತ ಸ್ತ್ರೀ ಶಕ್ತಿಯಾಗಿ ವಿಜೃಂಭಿಸುತ್ತಿರುವ ಶ್ರೀಮತಿ ಶಶಿಕಲಾ ಟೀಚರ್ ಪಟ್ಟಾಂಬಿ, ಹಿಂದೂ ಐಕ್ಯವೇದಿ ಕೇರಳ ರಾಜ್ಯ ರಕ್ಷಾಧಿಕಾರಿಯಾಗಿ ಶಶಿಕಲಾ ಟೀಚರ್ ಇಂದು ನಮ್ಮ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಅವರಿಗೆ ಪ್ರೀತಿಯ ಆದರದ ಸ್ವಾಗತವನ್ನು ಕೋರುತ್ತಾ
വേദിയിൽ ഇപ്പോൾ എത്തിച്ചേർന്ന നമ്മുടെ എല്ലാവരുടെ കുറച്ച് മലയാള ബുദ്ധിമുട്ടുണ്ട്. ಆತ್ಮೀಯರಾದಂತಹ ಶ್ರೀಮತಿ ಶಶಿಕಲಾ ಟೀಚರ್ ಈಗಾಗಲೇ ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ನಮ್ಮೆಲ್ಲರ ಪರವಾಗಿ, ಕಾಸರಗೋಡಿನ ಜನತೆಯ ಪರವಾಗಿ ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಇನ್ನು ಮುಂದೆ ಪ್ರಧಾನ ಭಾಗವಾದಂತಹ ಇಂದಿನ ನಮ್ಮ ಮಾತೃ ಸಂಗಮದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ, ನಮ್ಮೆಲ್ಲರನ್ನೂ ಹರಸಬೇಕಾಗಿ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಇವರಲ್ಲಿ ಗೌರವಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. दीपमूले स्थितो ब्रह्मा दीपमध्ये जनार्दन दीपाग्रे शङ्करः प्रोक्ता प्रभाज्योतिर्नमोऽस्तु ते शुभं करोति कल्याणम् आरोग्यं गुणसम्पदः शत्रुबुद्धिविनाशाय दीपं ज्योतिर्नमोऽस्तु ते श्रद्धा मेधां यशः प्रज्ञा विद्यां बुद्धिं श्रियं बलम् आयुष्यं तेज आरोग्यं देहि मे परमेश्वरः. ವಂದನೆಗಳು ಸಿದ್ಧಿವಿನಾಯಕ ಬಾಲಗೋಕುಲ. ಮಾತೃ ಸಂಗಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಅಮ್ಮನವರಲ್ಲಿ ನಮ್ಮೆಲ್ಲರನ್ನು ಆಶೀರ್ವಚನಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ॐ गजाननाय शान्ताय सहजाय सदात्मने गौरीप्रियतनुजाय गणेशायास्तु मङ्गलम्. गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्री गुरवे नमः. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ಶಕ್ತಿ ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ ಸ್ವಾಮಿಗೂ ನಮಸ್ಕರಿಸುತ್ತಾ, ಸೇರಿದಂತಹ
ಎಲ್ಲ ಬಂಧುಗಳೇ, ಹಾಗೆಯೇ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಕರುಣಿಸಿದಂತಹ ಪೂಜ್ಯ ಮಾಣಿಲ ಶ್ರೀಗಳವರಿಗೂ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಮಾತೆಯರು ಹಾಗೆ ಪ್ರೀತಿಯ ಸದಾಶಿವಣ್ಣನನ್ನು ನೆನಪಿಸಿಕೊಳ್ಳುತ್ತಾ ಸೇರಿದಂತಹ ಎಲ್ಲ ಬಂಧುಗಳೇ, ಶ್ರೀ ಮಧೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಡಗರ ಸಂಭ್ರಮದ ಸುಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇಂದು ಮಧುರನ್ನು ನೋಡುವಾಗ ಹಿಂದೂ ಮಹಾಸಾಗರದಂತೆ ಕಾಣಲಿಕ್ಕೆ ಸಿಗ್ತದೆ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮ ದೇಶದ ವೈಶಿಷ್ಟ್ಯವೇ ಅದು. ಎಲ್ಲ ವಿಶ್ವದ ಎಲ್ಲೂ ನೋಡುವುದು ನಮ್ಮ ಭಾರತವನ್ನು. ಯಾಕಂದರೆ ಭಾರತದಲ್ಲಿ ಆಧ್ಯಾತ್ಮಿಕವಾದಂತಹ ತಳಹದಿ ಇದೆ. ಎಲ್ಲ ಸಭೆಯಲ್ಲೂ ನಾವು ಕೇಳ್ಕೊಂಡಿದ್ದೇವೆ, ಇದು ಮೊನ್ನೆ ನಡೆದಂತಹ ಕುಂಭಮೇಳ ಅದೇ ರೀತಿಯಲ್ಲಿ ನಡೀತಾ ಉಂಟು ಅಂತ ಹೇಳ್ತಾರೆ ದೇವಾಲಯ ಅಂತ ಹೇಳುವಾಗ. ಮೊನ್ನೆ ಪ್ರಾರಂಭವಾದದ್ದು ಬಹಳ ಸುಂದರವಾಗಿ ನಿರ್ಮಿಸಲ್ಪಟ್ಟಂತಹ, ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಆತ್ಮೀಯರಾದಂತಹ ಸದಾಶಿವಣ್ಣನವರ ನೇತೃತ್ವದಲ್ಲಿ ಆ ಮಹಾದ್ವಾರ ದೇವರಿಗೆ ಸಮರ್ಪಣೆ ಆಗಿದೆ. ಬಹಳ ಸಂತೋಷ ಆಗ್ತಾ ಇದೆ. ನನಗೆ ಇನ್ನಷ್ಟು ಸಂತೋಷ ಏನಂದರೆ, ಬಾಲ್ಯದಲ್ಲೇ ತಂದೆಯೊಟ್ಟಿಗೆ ನಾನು ಪ್ರತಿ ವರ್ಷ ಮಧುರಿಗೆ ಬರ್ತಾ ಇದ್ದೆ. ಬಹುಶಃ ಅದರ ಪ್ರತಿಫಲವೋ ಏನು, ನಿಮ್ಮೆಲ್ಲರೊಟ್ಟಿಗೆ ನಾನಿಂದು ಸೇರಿಕೊಳ್ಳುವಂತಾಗಿದೆ ಅಂತ ಹೇಳಿಕೆ ಇನ್ನಷ್ಟು ಸಂತೋಷ ಪಡ್ತಾ ಇದ್ದೇನೆ. ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೊಸಲಿಗೆ ವಿಭೂತಿಯೇ ಶೃಂಗಾರ, ಊರಿಗೆ ದೇವಾಲಯವೇ ಶೃಂಗಾರ ಅಂತಹ ಆ ಸುಂದರವಾದಂತಹ ದೇವಾಲಯವನ್ನು ಮನ ತುಂಬಿ ಕಣ್ತುಂಬಿ ನಾವೆಲ್ಲ ಆನಂದವನ್ನು ಪಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಉಪನಿಷತ್ತಿನಲ್ಲಿ ಮಧುವಿದ್ಯೆ ಅಂತ ಬರ್ತದೆ. ಒಂದು ಕಡೆ ಮಧು ಅಂದರೆ ಜೇನು ಅಂತ ಅರ್ಥ. ಆ ಜೇನನ್ನು ತಯಾರಿಸುವಂತಹ ಮಧುಮಕ್ಷಿಕೆ ಎಲ್ಲ ಕಡೆ ಹೂವಿನ ಕಡೆ ಹೋಗ್ತದೆ, ಆ ಮಕರಂದವನ್ನು ಸ್ವೀಕಾರ ಮಾಡ್ತದೆ. ಆದರೆ ಯಾವುದೇ ಬಣ್ಣ ಬಣ್ಣದ ಸುವಾಸನೆ ಇಲ್ಲದ, ಮಕರಂದ ಇಲ್ಲದ ಹೂವನ್ನು ಅದು ಮುಟ್ಟುವುದಿಲ್ಲ. ಅದೇ ರೀತಿ ಆ ಮಕರಂದವನ್ನೆಲ್ಲ ಸ್ವೀಕರಿಸಿ ಸಿಹಿಯಾದಂತಹ ಜೇನನ್ನು ನಮಗೆಲ್ಲ ಕೊಡ್ತದೆ. ಅದೇ ರೀತಿ ಮಧು ಅಂತ ಹೇಳುವಾಗ, ಮಧೂರು ಅಂತ ಹೇಳುವಾಗ ಆ ಮಧು ಗಣಪನ ಸಾನ್ನಿಧ್ಯ, ಅನಂತೇಶ್ವರನ ಸಾನ್ನಿಧ್ಯ, ಮದನಂತೇಶ್ವರನ ಸಾನ್ನಿಧ್ಯ ಅಂದರೆ ಒಂದು ಮಧುವಿನಂತೆ. ನೋಡಿ, ಮಧುವಿದ್ದಲ್ಲಿ ಎಲ್ಲ ಇರುವೆಗಳು ಬಂದು ಸೇರಿಕೊಳ್ತವೆ. ಅದೇ ರೀತಿ ನಾವೆಲ್ಲ ಭಗವದ್ಭಕ್ತರು ಆ ಮಧುವಿನ ಈ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಸೇರಿಕೊಳ್ತಾ ಇದ್ದೇವೆ. ಹಾಗೆ ಒಂದು ಹಾಲಿನಿಂದ ತಯಾರಾದಂತಹ ತುಪ್ಪ, ಇನ್ನೊಂದು ಪ್ರಕೃತಿಯಲ್ಲಿ ತಯಾರಾದಂತಹ ಜೇನುತುಪ್ಪ. ನೋಡಿ, ಹಾಲಿನಲ್ಲಿ ತಯಾರಾದಂತಹ ತುಪ್ಪ ಅದು ನಾವು ಹಾಲಿಗೆ ಹಾಕಿದ್ರು ನೀರಿಗೆ ಹಾಕಿದ್ರು ಅದು ಪ್ರತ್ಯೇಕ ನಿಲ್ತದೆ. ಆದರೆ ಪ್ರಕೃತಿಯಲ್ಲಿ ತಯಾರಾದಂತಹ ಜೇನುತುಪ್ಪ ಅದು ಒಳ್ಳೆಯ ಸಂಸ್ಕಾರವನ್ನು ಪಡೆದಂತಹ ಜೇನುತುಪ್ಪ, ಅದು ನೀವು ಹಾಲಲ್ಲಿ ಹಾಕಿ ನೀರಲ್ಲಿ ಹಾಕಿ ಅದರಲ್ಲಿ ಸೇರಿಕೊಂಡು ತನ್ನನ್ನು ಲೀನ ಮಾಡಿಕೊಳ್ತಾ ಇದೆ. ಅದೇ ರೀತಿ ನಾವೆಲ್ಲರೂ ಈ ಮಧುರನ್ನು ನೋಡುವಾಗ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು ರೀತಿಯಲ್ಲಿ ಆ ಜೇನಿನಂತೆ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಈ ಸನ್ನಿಧಿಯಲ್ಲಿ ಸೇರಿಕೊಂಡಿದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಜಗತ್ತನ್ನಲ್ಲಿ ನೋಡುವಾಗ ಎರಡು ರೀತಿಯ ಜನರನ್ನು ನಾವು ಕಾಣ್ತೇವೆ. ಒಂದು ಗೆರಸೆಯಂತೆ, ಇನ್ನೊಂದು ಜರಡಿಯಂತೆ ಅಂತ. ನಾವು ಗೆರಸೆಯಲ್ಲಿ ಅಕ್ಕಿಯನ್ನು ಹಾಕಲಿ ಅಥವಾ ಧಾನ್ಯಗಳನ್ನು ಹಾಕಿ ಹೇರಿದಾಗ ಆ ಬೇಡದ ವಸ್ತುಗಳೆಲ್ಲ ಹೊರಗೆ ಹೋಗ್ತವೆ, ಬೇಕಿರುವಂತಹ ವಸ್ತುಗಳೆಲ್ಲ ಆ ಗೆರಸೆಯಲ್ಲಿ ಶೇಖರಣೆ ಆಗ್ತದೆ. ಅದು ಒಂದು ರೀತಿ. ಇನ್ನೊಂದು ಜರಡಿ, ನಾವು ಧಾನ್ಯವನ್ನೆಲ್ಲ ಹಾಕಿದರೆ, ಆ ಹಿಟ್ಟನ್ನೆಲ್ಲ ಹಾಕಿದರೆ ಅದನ್ನು ಹೇರಿದಾಗ ಆ ಬೇಡದ ವಸ್ತೆಲ್ಲ ಅದರಲ್ಲಿ ನಿಲ್ತದೆ, ಬೇಕಿದ್ದಂತಹ ವಸ್ತೆಲ್ಲ ಹೊರಗೆ ಹೋಗ್ತದೆ. ಅದರಲ್ಲಿ ನಾವು ಯಾರಾಗಬೇಕು ಅಂತ, ನಾವೆಲ್ಲರೂ ಗೆರಸೆಯಂತೆ ಬೇಡದನ್ನೆಲ್ಲ ದೂರ ಇಟ್ಟು ಬೇಕಾದದ್ದನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಒಳ್ಳೆಯ ರೀತಿಯ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬಹುದು ಅಂತ. ಈ ಮಧುರಿನ ಸಾನ್ನಿಧ್ಯ
ಗಣಪತಿ ಅಂತ ಸಿದ್ಧಿವಿನಾಯಕ, ಎಲ್ಲರ ಇಷ್ಟಾರ್ಥವನ್ನು ಪೂರೈಸಿಕೊಡುವಂತಹ ಆ ಭಗವಂತನಲ್ಲಿ ಅನುಗ್ರಹ ಶಕ್ತಿ ಇದೆ, ನಿಗ್ರಹ ಶಕ್ತಿ ಇದೆ. ಗಣಪತಿ ಅಂದರೆ ಗಣ ಅಂದರೆ ಒಂದು ಗುಂಪು ಅಂತ ಅರ್ಥ, ಅದಕ್ಕೆ ಒಡೆಯ ಅಂತ. ಯಾವುದೆಲ್ಲ ಗುಂಪನ್ನು ನಾವು ತೆಗೆದುಕೊಂಡ್ರೂ ಅದಕ್ಕೆಲ್ಲ ಒಡೆಯನಾದವನು ಆ ಗಣಪತಿ ಅಂತ. ಒಂದು ರೀತಿಯಲ್ಲಿ ಅಷ್ಟದಿಕ್ಪಾಲಕರು, ಆ ಅಷ್ಟದಿಕ್ಪಾಲಕರನ್ನು ತಗೊಂಡ್ರು ಅದಕ್ಕೆ ಒಡೆಯನಾದಂಥವನು ಗಣಪತಿ. ಹಾಗೆ ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಷಟ್ಚಕ್ರಗಳು, 6 ಚಕ್ರಗಳು, ಅದರಲ್ಲಿ ಮೂಲಾಧಾರ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಮೂಲಾಧಾರಕ್ಕೆ ಅಧಿಪತಿ ಗಣಪತಿ ಅಂತಲೂ ಹೇಳ್ತಾರೆ. ಗಣಪತಿಯ ತತ್ವ ಅಜಲ ತತ್ವ ನಮಗೆಲ್ರಿಗೂ ಗೊತ್ತಿದೆ. ಗಣಪತಿ ಆ ಗೌರಿಯ ಬೆವರಿನಿಂದ ಬಂದಂತಹ ಆ ಗಣಪತಿಯ ಒಂದು ಸೃಷ್ಟಿಯನ್ನು ನಮಗೆಲ್ಲರಿಗೂ ಗೊತ್ತಿದೆ. ಅದು ಆ ಜಲತತ್ವ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ ನೋಡಿ, ಜೀವನಸ್ಯ ಗಣಾಧಿಪ ಅಂತ. ನಮಗೆ ಪ್ರಾಣ ಬಲವಾಗಲಿಕ್ಕೆ ನೀರು ಬೇಕಾಗ್ತದೆ, ಆ ಜಲ ಬೇಕಾಗ್ತದೆ, ಅದಕ್ಕೆ ಅಧಿಪತಿ ಗಣಾಧಿಪತಿ. ನಾವೆಲ್ಲ ಹೇಳ್ತೇವೆ ನೋಡಿ, ಕೊನೆಯ ಮರಣದ ಸಂದರ್ಭದಲ್ಲಿ ಇನ್ನೇನು ಸಾವನ್ನು ಹೋಗ್ತದೆ ಅಂತ ಹೇಳುವಾಗ ಒಂದಷ್ಟು ನೀರನ್ನು ಬಿಡುವಂತಹ ಪದ್ಧತಿ ನಮಗೆಲ್ಲರೂ ಗೊತ್ತಿದೆ. ಯಾಕಂದರೆ ಆ ಜಲದಿಂದ ಪ್ರಾಣ ಬಲಗೊಳ್ತದೆ ಅಂತ. ಒಂದಷ್ಟು ಹೊತ್ತಾದರೂ ಅದು ಬದುಕಿರಲಿ ಅನ್ನುವಂತಹ ಆ ರೀತಿಗೆ ಬೇಕಾಗಿ ಆ ನೀರನ್ನು ಹಾಕುವಂತಹ ಕ್ರಮ ಇದೆ. ಜೀವನಸ್ಯ ಗಣಾಧಿಪ ಅಂತ ಹೇಳ್ತಾರೆ. ಈ ಒಂದು ರೀತಿಯಲ್ಲಿ ಗಣಪತಿ ಅಂದರೆ ಎಲ್ರಿಗೂ ಮುದ್ದಿನ ಗಣಪತಿ. ಅದನ್ನು ಕೊಂಡಾಟದಲ್ಲಿ ಹೇಳ್ತೇವೆ ನಾವು, ಬೊಡ್ಡಜ್ಜ ಅಂತಲೂ ಹೇಳ್ತೇವೆ ಗಣಪತಿಯನ್ನು. ಆದ್ದರಿಂದ ಆ ಗಣಪತಿಯ ಈಶ್ವರನ ಸಾನ್ನಿಧ್ಯದ ಆ ಒಂದು ಅನುಗ್ರಹ ನಮಗಿರಬೇಕಿದ್ರೆ ಅಲ್ಲಿ ಮುಗ್ಧತೆ ಬೇಕಂತೆ. ಎಲ್ಲಿ ಮುಗ್ಧತೆ ಇದೆಯೋ ಅಲ್ಲಿ ಆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಅನಂತೇಶ್ವರನ ಸಾನ್ನಿಧ್ಯ, ಶಿವ ಅಂದರೆ ಮಂಗಲಕರ ಅಂತ ಅರ್ಥ. ಸಮುದ್ರ ಮಥನ ಕಾಲದಲ್ಲಿ ನಮಗೆಲ್ಲರೂ ಗೊತ್ತಿದೆ ಕಥೆ. ಎಲ್ಲ ಸುವಸ್ತುಗಳು ಬಂತು, ಆದರೆ ಕಡೆಗೆ ಆ ವಿಷ ವಸ್ತು ಕೂಡ ಬಂತು. ಆದರೆ ಅದನ್ನು ಯಾರು ಹಿಡ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಆದರೆ ಶಿವ ಅದನ್ನು ನುಂಗುವಂಥ ಸಂದರ್ಭದಲ್ಲಿ ಆ ಗೌರಿ ಗಂಟ್ಲಲ್ಲಿ ಹಿಡ್ಕೊಂಡ್ಲಂತೆ. ಅಲ್ಲಿಂದ ಮತ್ತೆ ಒಳಗೆ ಹೋಗಲಿಲ್ಲ. ಅದಕ್ಕಾಗಿ ಶಿವ ನೀಲಕಂಠನಾದ ಅಂತ. ಅಂದರೆ ಪರಹಿತದಲ್ಲಿ ಪರಮಸುಖ ಇದೆ ಅನ್ನುವಂತಹ ತತ್ವವನ್ನು ನಾವು ಸದಾಶಿವ ಆ ಶಿವನಲ್ಲಿ ನಾವು ನೋಡಬಹುದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಹಿಂದೂ ಧರ್ಮ, ನಮ್ಮ ಯಾವುದೇ ಒಂದು ಕಾರ್ಯ ಮಾಡುವಂತ ಇದ್ರೂ ಕೂಡ ಆ ಹಿಂದೂ ಧರ್ಮದ ಬಲ ಯಾವುದಂದರೆ ಅದು ನಮ್ಮ ಆಧ್ಯಾತ್ಮಿಕ ಶಕ್ತಿ. ಅಂತಹ ನಾವು ಯಾವುದೇ ಕಾರ್ಯ ಮಾಡ್ತಿದ್ರೂ ಮೊದಲು ಪ್ರಾರಂಭ ಮಾಡೋದು, ಮೊದಲು ಆರಾಧನೆ ಮಾಡೋದು ಗಣಪತಿಗೆ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಅಂತ. ಅಂದು ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಾಜ್ಯದಲ್ಲಿ ಗಣನಾಥ ಅಂತ ನಾವು ಕೇಳ್ತೇವೆ. ನಾವು ಅವನನ್ನು ಪೂಜೆ ಮಾಡಿದರೆ ನಮಗೆಲ್ಲ ನಿರ್ವಿಘ್ನವಾಗಿ ನಮ್ಮೆಲ್ಲ ಕಾರ್ಯವನ್ನು ಯಶಸ್ಸು ಮಾಡ್ತಾನೆ. ಅವನನ್ನು ಪೂಜಿಸದೇ ಇದ್ದರೆ ಅವನು ವಿಘ್ನವನ್ನು ತಂದು ಕೊಡ್ತಾನೆ ಅನ್ನುವಂಥದ್ದು. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗಬೇಕಿದ್ರೆ, ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆದುಕೊಳ್ಬೇಕಿದ್ರೆ ನಮ್ಮ ಕರ್ತವ್ಯದ ಜೊತೆಗೆ ಆ ಭಕ್ತಿಯೊಂದಿಗೆ ಆ ದೇವತಾ ಆರಾಧನೆಯನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ಒಂದು ಸಾನ್ನಿಧ್ಯ ಇಂದೆಲ್ಲ ಮಹಿಳೆಯರ ಬಹುಶಃ ಗಣಪತಿ ಮಾತೃಶಕ್ತಿಯ ಪ್ರತೀಕವೋ ಎಂಬಂತೆ ಇಲ್ಲೆಲ್ಲ ಮಹಿಳೆಯರ ಸಂಗಮವಾಗಿದೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೇನೆ. ನಮಗೆಲ್ಲರಿಗೂ ಗೊತ್ತಿದೆ ನೋಡಿ ಕಥೆ. ಆ ಮಗನನ್ನು ತಂದೆ ತಾಯಿ ಶಿವ ಮತ್ತು ಪಾರ್ವತಿ ಸುಬ್ರಹ್ಮಣ್ಯ ಮತ್ತು ಗಣಪತಿಯನ್ನು ಕರೆದು ಹೇಳ್ತಾರಂತೆ. ಅವರ ಬುದ್ಧಿಯನ್ನು ಪರೀಕ್ಷಿಸಬೇಕು ಅನ್ನುವಂಥ ಒಂದು ಸ್ಪರ್ಧೆಯನ್ನು ಮಾಡ್ತಾರಂತೆ. ಇಬ್ಬರು ಭೂಪ್ರದಕ್ಷಿಣೆಯನ್ನು ಮಾಡಬೇಕು. ಯಾರು ಭೂಪ್ರದಕ್ಷಿಣೆಯನ್ನು ಮಾಡಿ ಬರ್ತಾರೋ ಅವರಿಗೆ ಒಂದು ಬಹುಮಾನ ಇದೆ ಅಂತ ಒಂದು ಸ್ಪರ್ಧೆ ನೀಡ್ತಾರೆ ತಂದೆ ತಾಯಿ. ಅಂತಹ ಸಂದರ್ಭದಲ್ಲಿ ಗಣಪತಿ ಅಲ್ಲೇ ನಿಂತಿರ್ತಾನೆ. ಆ ಸುಬ್ರಹ್ಮಣ್ಯ ತನ್ನ ವಾಹನ ನವಿಲನ್ನೇರಿ ಭೂಪ್ರದಕ್ಷಿಣೆಗೆ ಹೊರಡ್ತಾನಂತೆ. ಆದರೆ ಗಣಪತಿ ಹೊರಡೋದು ಕಾಣೋದೇ ಇಲ್ಲ. ಎಲ್ಲ ಭೂಪ್ರದಕ್ಷಿಣೆ ಮಾಡಿಕೊಂಡು ಆ ಸುಬ್ರಹ್ಮಣ್ಯ ಬರುವಂತಹ ಸಂದರ್ಭದಲ್ಲಿ ಗಣಪತಿ ಏನು ಮಾಡ್ತಾನಂದರೆ ತನ್ನ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನಂತೆ. ನಾನೇ ಗೆದ್ದೆ ಅಂತ ಗಣಪತಿ ಹೇಳ್ತಾನಂತೆ. ಆ ಹೊತ್ತಿಗೆ ಸುಬ್ರಹ್ಮಣ್ಯ ಕೂಡ ಬಂದಿದ್ದಾನೆ. ಆದರೆ ತಾಯಿಯ ಮನಸ್ಸು ನೋಡಿ, ಯಾವುದು ಬೇಜಾರು ಮಾಡಬಾರ್ದು ಇಬ್ಬರು ಮಕ್ಕಳಿಗೂ. ಆಗ ತಾಯಿ ಹೇಳುವಂಥ ಮಾತು ಏನಂದರೆ, ಸುಬ್ರಹ್ಮಣ್ಯನೂ ಗೆದ್ದಿದ್ದಾನೆ, ಭೂಪ್ರದಕ್ಷಿಣೆ ಮಾಡಿ ಆ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ಆ ಭಗವಂತನ ಚೈತನ್ಯ ಶಕ್ತಿ ಅನ್ನುವಂತಹದನ್ನು ತಿಳಿಪಡಿಸಿದ್ದಾನೆ ಸುಬ್ರಹ್ಮಣ್ಯ ಅಂತ ಹೇಳಿಕೊಂಡು,
ಹಾಗೆ ಗಣಪತಿಯೂ ಗೆದ್ದಿದ್ದಾನೆ. ತಂದೆ ತಾಯಿಯ ಒಳಗೇ ಪ್ರಪಂಚ ಅಡಗಿದೆ. ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಸಾನ್ನಿಧ್ಯ ತಂದೆ ತಾಯಿಯ ಒಳಗಡೆ ಇದ್ದೆ ಅನ್ನುವಂಥ ಒಂದು ವಿಷಯವನ್ನು ತಾಯಿ ನಿವೇದಿಸ್ತಾಳಂತೆ. ಆದ್ದರಿಂದ ಗಣಪತಿಗೆ ನಮಗೆ ಅದೊಂದು ಆದರ್ಶ. ನಾವು ಇರುವಂತಹ ಜೀವಿತದಲ್ಲಿ ತಂದೆ ತಾಯಿಯರ ಆ ಕರ್ತವ್ಯವನ್ನು ನಾವು ಮಾಡಬೇಕು. ಅವರಿಗೆ ಸಹಕರಿಸಿಕೊಂಡು ಯಾವುದೇ ನೋವಾಗದ ಹಾಗೆ ಎಲ್ಲ ಜವಾಬ್ದಾರಿಯನ್ನು ನಾವು ಮಾಡಬೇಕು ಅನ್ನುವಂತಹ ದೊಡ್ಡ ಸಂದೇಶ ಆ ಗಣಪತಿಯ ತತ್ವದಲ್ಲಿದೆ ಅಂತ ಹೇಳ್ಕೊಳ್ಳುತ್ತಾ, ಮಹಿಳೆಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆಯಲ್ಲಿದ್ದಾರೆ. ಸಭೆಯಲ್ಲೂ ಕೂಡ ಸೇರ್ಕೊಂಡಿದ್ದಾರೆ. ಬಹುಶಃ ಈ ಒಂದು ಮಧುರಲ್ಲಿ ಇಂತಹದೊಂದು ಮಹತ್ ಕಾರ್ಯ ನಡಿಬೇಕಿದ್ರೆ ಎಲ್ಲರ ಇದರ ಹಿಂದೆ ಅದು ಮಹಿಳೆಯರಿರಬಹುದು, ಸಹೋದರ ಬಂಧುಗಳಿರ್ಬೋದು, ಎಲ್ಲರ ಪರಿಶ್ರಮ. ನಮ್ಮ ದೇವರು ನಮ್ಮ ಸೀಮೆಯ ದೇವರು ಅನ್ನುವಂಥ ಒಂದು ಅಭಿಮಾನದಿಂದ ಎಲ್ಲರೂ ತನ್ನ ಪರಿಶ್ರಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲಿಸಿದ ಕಾರಣ ಇಂದು ಬಹಳ ದೊಡ್ಡ ರೀತಿಯಲ್ಲಿ ಇಂದು ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಅದೇ ರೀತಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಮಹಿಳೆ ಅನ್ನುವಂತಹ ಅವಳಿಗೆ ಎಲ್ಲವನ್ನು ಮಾಡುವಂತಹ ಶಕ್ತಿ ಇದೆ. ಮಹಿಳೆಗೆ ಇನ್ನೊಂದು ಹೆಸರೇ ಸೇವಾ ಮನೋಭಾವದ ಸಮರ್ಪಣಾ ಭಾವಕ್ಕೆ ಇನ್ನೊಂದು ಹೆಸರೇ ಮಹಿಳೆ ಅಂತ ಹೇಳ್ಬೋದು, ತಾಯಂದಿರು ಅಂತ ಹೇಳಬಹುದು. ಏನು ಮಾಡಿದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದು. ಆದ್ದರಿಂದ ಅವಳಲ್ಲಿ ಸಾತ್ವಿಕ ಇದೆ, ತಾಮಸ ಗುಣ ಇದೆ, ರಾಜಸ ಗುಣ ಇದೆ. ಸಾತ್ವಿಕತೆಯೊಂದಿಗೆ ನಮಗೆ ಸಮಾಜದಲ್ಲಿ ಅನ್ಯಾಯ ಅಧರ್ಮವಾದಾಗ ಆ ತಾಮಸ ಗುಣವನ್ನು ರಾಜಸ ಗುಣವನ್ನು ತೋರಿಸುವಂತಹ ಶಕ್ತಿಯು ನಮ್ಮಲ್ಲಿ ಇರಬೇಕು. ಅಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಮಾಡ್ತಾ ಇದ್ದರೆ ನಮ್ಮ ಪೀಳಿಗೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು. ನಮ್ಮ ಮುಂದಿನ ಪೀಳಿಗೆ ಆ ಪೀಳಿಗೆ ಮುಂದುವರಿಬೇಕಿದ್ರೆ ನಾವು ಆ ಬಾಲ್ಯದಿಂದಲೇ ನಾವು ಕಟ್ಟಡಕ್ಕೆ ತಳಪಾಯ ಹೇಗೆ ಗಟ್ಟಿ ಇರಬೇಕು, ಅದೇ ರೀತಿ ಆ ಬಾಲ್ಯದಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಸದ್ಬೋಧನೆ, ಸಚ್ಚಿಂತನೆ, ಆ ಸತ್ಕಾರ್ಯ ಮಾಡುವಂತಹ ಮನೋಭಾವನೆ ಅವರಿಗೆ ಹೇಳಿಕೊಟ್ಟರೆ, ಆ ಸೇವಾ ಮನೋಭಾವನೆಯನ್ನು ಅವರಿಗೆ ತಿಳಿಯಪಡಿಸಿದರೆ ಅವರು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಳ್ಳುತ್ತಾ, ಮಹಾಭಾರತದಲ್ಲಿ ಧರ್ಮರಾಯ ಮತ್ತು ಯಕ್ಷ ಪ್ರಶ್ನೆ ನಮಗೆಲ್ಲರಿಗೂ ಗೊತ್ತಿದೆ. ಯಕ್ಷ ಪ್ರಶ್ನೆಯ ಒಂದು ಸಂದರ್ಭ ಬರ್ತದೆ. ಆವಾಗ ಯಕ್ಷ ಧರ್ಮರಾಯನಲ್ಲಿ ಕೇಳ್ತಾನಂತೆ, ಭೂಮಿಯಿಂದ ಗುರುತರವಾದದ್ದು ಯಾವುದು ಅಂತ ಕೇಳ್ತಾನಂತೆ ಯಕ್ಷ ಧರ್ಮರಾಯನಲ್ಲಿ. ಆಗ ಧರ್ಮರಾಯ ಕೊಟ್ಟಂತಹ ಉತ್ತರ, ಭೂಮಿಯಿಂದಲೂ ಗುರುತರವಾದಂತಹದ್ದು ಯಾವುದಂದ್ರೆ ಅದು ತಾಯಿ ಅಂತ. ಮತ್ತು ಮುಂದುವರೆದು ಹೇಳ್ತಾನಂತೆ ಆಕಾಶಕ್ಕಿಂತ ಎತ್ತರ ತಂದೆ ಅಂತ ಹೇಳ್ತಾನಂತೆ. ಆದ್ದರಿಂದ ಆ ತಂದೆ ತಾಯಿಯ ಸ್ಥಾನ ಹೇಗಿದೆ, ಅವರನ್ನು ಸರಿಯಾಗಿ ಇಟ್ಟುಕೊಂಡ್ರೆ ನಮ್ಮ ಜೀವನ ಒಳ್ಳೆಯದಾಗ್ತದೆ ಅಂತ ಹೇಳಿಕೊಳ್ಳುತ್ತಾ, ಎಲ್ಲ ತಾಯಂದಿರ ನೋಡಿ ಪ್ರತಿದಿನ ಇಲ್ಲಿ ಸೇರಿಕೊಳ್ತಾರೆ. ಎಷ್ಟೋ ಸಮಯದಿಂದ ಇಲ್ಲಿ ಶ್ರಮವನ್ನು ಕೊಟ್ಟಿದ್ದಾರೆ. ಆ ಮನೆಯ ಜವಾಬ್ದಾರಿಯನ್ನು ಮಾಡಿಕೊಂಡು ಒಂದಷ್ಟು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅವಳಿಗೆ ಸಾಧ್ಯ ಇದೆ. ಆದ್ದರಿಂದ ತನ್ನ ಆ ಜವಾಬ್ದಾರಿಯನ್ನು ನೆರವೇರಿಸಿಕೊಂಡು ತಾನು ಮಾಡುವ ಯಾವುದೇ ಕಾರ್ಯ ಇರಲಿ, ಅದು ತನ್ನ ಕುಟುಂಬಕ್ಕೆ, ಕುಟುಂಬದ ಹೊರತಾಗಿಯೂ ನಾನು ಮಾಡುವಂತಹ ಕಾರ್ಯ ಅದು ಸಮಾಜಕ್ಕೆ, ಭಗವಂತನಿಗೆ ಅನ್ನುವಂಥ ಒಂದು ಮನೋಭಾವ ಇದ್ದರೆ ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಳ್ಳುತ್ತಾ, ಈ ವೇದಿಕೆಯಲ್ಲಿ ಆಸೀನರಾದಂತಹ ಪೂಜ್ಯರಿದ್ದಾರೆ. ಬಹುಶಃ ಪ್ರಥಮ ದಿನದಿಂದಲೂ ಎಲ್ಲರೊಟ್ಟಿಗೆ ಸೇರಿಕೊಂಡು ಒಂದು ಬಲ ತುಂಬಿಸುವಂತಹ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಸದಾಶಿವಣ್ಣ ನಮ್ಮೊಟ್ಟಿಗೆ ಇದ್ದಾರೆ. ಅವರಂತಹ ಅನೇಕ ದಾನಿಗಳು ನಮ್ಮೊಟ್ಟಿಗಿದ್ದಾರೆ. ಆದರೆ ಅವರ ಸರಳ ಸಜ್ಜನಿಕೆ, ಒಂದು ಶ್ರೀಮಂತಿಕೆ ಅಂತ ಇರ್ತದೆ ನೋಡಿ, ಅದು ಕೆಲವರಿಗೆ ಒಂದು ಕೆಲವು ಸ್ವಾರ್ಥ ಅಹಂಕಾರ ಎಲ್ಲ ಇರ್ತದೆ. ಆದರೆ ಸದಾಶಿವಣ್ಣನ್ನು ನೋಡುವಾಗ ಅದು ಯಾವುದೇ ಇಲ್ಲ, ಒಂದು ನಿಸ್ವಾರ್ಥ ಮನೋಭಾವ. ಆ ನಿಸ್ವಾರ್ಥ ಮನೋಭಾವ, ಸರಳ ಸಜ್ಜನಿಕೆ ಯಾರಲ್ಲಿರ್ತದೋ ಅವರಿಂದ ಒಳ್ಳೆಯ ಕಾರ್ಯ ನೆರವೇರ್ತದೆ. ಅದು ಸಮಾಜಕ್ಕೆ ಅಂತ ತಾನೇನು ಸಂಪಾದನೆ ಮಾಡ್ತಿದ್ದೇನೋ ಒಂದಷ್ಟು ಸಮಾಜಕ್ಕೆ ವಿನಿಯೋಗ ಆಗಲಿ. ಅದು ನೋಡಿ ನಮ್ಮ ಜೀವನದ ವ್ಯಕ್ತಿತ್ವ, ತ್ಯಾಗದಿಂದಲೇ ಪರಿಪೂರ್ಣ ವ್ಯಕ್ತಿತ್ವ ಅನ್ನುವಂಥದ್ದು. ಆದ್ದರಿಂದ ಅದನ್ನೆಲ್ಲ ನಾವು ಜೀವನದಲ್ಲಿ ನೆರವೇರಿಸಿಕೊಂಡು ನಾವು ಗಳಿಸಿದಂತಹ ಒಂದಷ್ಟು ಸಂಪತ್ತು ನಾವು ಭೋಗಿಸಬೇಕು. ಅದರೊಂದಿಗೆ ಒಂದಷ್ಟು ಆ ಸಂಪತ್ತನ್ನು ಸಮಾಜಕ್ಕೆ ವಿನಿಯೋಗ ಮಾಡಿದಾಗ ಶೀರ್ಯತೆ ಇತಿ ಶರೀರಂ ಅಂತ ಹೇಳ್ತಾರೆ. ಕ್ಷಣಕ್ಕೂ ಕ್ಷಯವಾಗುವಂತಹ ಈ ಶರೀರ, ಆ ಶರೀರದಿಂದ ಒಂದಷ್ಟು ನಮಗೆ ನಮ್ಮ ಸಮಾಜಕ್ಕೆ ವಿನಿಯೋಗ ಆಗಬೇಕು ನಮ್ಮ ಜೀವನ ಅಂತ ಹೇಳಿಕೊಂಡು, ಅದೇ ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿಕೊಂಡು ಎಲ್ಲ ಮಾತೆಯರು ಈ ವೇದಿಕೆಯಲ್ಲಿ ಇನ್ನಷ್ಟು ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ನಮ್ಮ ಅಧ್ಯಕ್ಷತೆಯನ್ನು ಇವತ್ತು ಮಲ್ಲಿಕಕ್ಕನು ವಹಿಸಿಕೊಳ್ತಾ ಇದ್ದಾರೆ. ಅವರೊಂದಿಗೆ ಎಲ್ಲ ಮಹಿಳೆಯರಿಂದ ಒಳ್ಳೆಯ ಸಂದೇಶ ಈ ಸಮಾಜಕ್ಕೆ ಹೋಗಲಿ ಅನ್ನುವಂತಹ ಭಿನ್ನೈಕೆಯನ್ನು ಮಾಡಿಕೊಂಡು ಸೇರಿದಂತಹ ಎಲ್ರಿಗೂ
ಈ ಇಲ್ಲಿಯ ಸಾನ್ನಿಧ್ಯ ಗಣಪತಿ ಮದನಂತೇಶ್ವರ ಎಲ್ಲರಿಗೂ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ನಮ್ಮ ಹಿಂದೂ ಸಮಾಜ ಶಕ್ತಿಯುತವಾಗಿ ಬೆಳೆಯಲಿ. ಅದಕ್ಕೆಲ್ಲ ಪೂರಕವಾಗಿ ಎಲ್ಲರಲ್ಲೂ ಒಳ್ಳೆಯ ಸದ್ಭಾವನೆ, ಸಚ್ಚಿಂತನೆ, ಸತ್ಪ್ರೇರಣೆಗಳನ್ನು ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ಪೂಜ್ಯ ಗುರುಗಳ ಒಂದು ತುಳು ವಚನವನ್ನು ಹೇಳಿಕೊಂಡು ವಿರಮಿಸಿಕೊಳ್ತೇನೆ. பொல்லா கண்டுதா மண்ணுத பேஜக்கேலிடு என் செஞ்சி ஞான ಭಂಡಾರ ಮಿನ್ಕುಂಡು. பொல்லா கண்டுதா மண்ணுத பேஜக்கேலிடு என் செஞ்சி ஞான ಭಂಡಾರ ಮಿನ್ಕುಂಡು. ಕಡಲು ದಬ್ಬರೋಡುಂಡು ಬೆನ್ಲ ಪನ್ಪಿನ ಪಾಠ. ಕಡಲದ ಅಬ್ಬರೋಡುಂಡು ಬೆನ್ಲ ಪನ್ಪಿನ ಪಾಠ. ಕುರ್ತೆಲನು ಬುಡ್ದು ಎಡ್ಡೆಂತಿನೇನು ಬರ್ಂಬ ನೋಡು. ದಾಯೆ ಜನ್ಮಗೂ ಬತ್ತೆ ಎಂಚಿನೆಡು ಸಾರ್ಥಕತೆ. ದಾಯೆ ಜನ್ಮಗೂ ಬತ್ತೆ ಎಂಚಿನೆಡು ಸಾರ್ಥಕತೆ. ಚಿಂತನೆಡು ಖ್ಯಾತಿದ ಬಾಕಿಲುಂಡು. ಪೊರ್ಲ ಕಂಠದ ಮಣ್ಣದ ಪೇಜಕ್ಕೆಲಿಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕುಂಡು. ಈ ವೇದಿಕೆಯಲ್ಲಿ ಆಸೀನರಾದಂತಹ ಬಹುಶಃ ನಮ್ಮ ಹಿಂದೂ ಧರ್ಮಕ್ಕೆ ಒಳ್ಳೆಯ ಶಕ್ತಿಯನ್ನು ತುಂಬುವಂತಹ ಶಶಿಕಲಾ ಟೀಚರ್ ನಮ್ಮೊಂದಿಗಿದ್ದಾರೆ. ಅವರನ್ನು ನೆನಪಿಸ್ಕೊಳ್ತೇನೆ. ಅದೇ ರೀತಿ ಈ ವೇದಿಕೆಗೆ ಇನ್ನೊಂದು ಆದರ್ಶಪ್ರಾಯರಾಗಿರುವಂತಹ KT ಆಳ್ವರ ಅವರ ಅಮ್ಮ, ಅವರ ಧರ್ಮಪತ್ನಿ ಇದ್ದಾರೆ. ನಮಗೆಲ್ಲರಿಗೂ ಅಮ್ಮನ ಸಮಾನರು. ಬಹುಶಃ ಅದು ಆ ಆಳ್ವರ ಒಂದು ಮನಸ್ಸಿಗೆ, ಆತ್ಮಕ್ಕೆ ಇವತ್ತು ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದರೊಂದಿಗೆ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಕಾರ್ಯವನ್ನು ಮಾಡ್ತಿರುವಂತಹ ಎಲ್ಲ ಸೇವಾ ಕಾರ್ಯಕರ್ತರು ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ಮಧ್ಯಾಹ್ನ, ಬೆಳಿಗ್ಗೆ, ಸಂಜೆ ನಮಗೆ ಮನಸ್ಸಿಗೆಲ್ಲ ಇಲ್ಲಿ ಆಹಾರ ಸಿಗ್ತದೆ, ಮನಸ್ಸಿಗೆ ಒಳ್ಳೆಯ ಆಹಾರ ಸಿಗ್ತದೆ, ಜ್ಞಾನ ಸಿಗ್ತದೆ. ಆದರೆ ಹೊಟ್ಟೆಗೆ ಆಹಾರ ಸಿಗ್ತದೆ ನೋಡಿ, ಅಂಥ ಆ ಒಂದು ಪರಿಶ್ರಮದಿಂದ ದುಡಿಯುವಂತಹ ಬಾಣಸಿಗರು ತುಂಬ ಮಂದಿದ್ದಾರೆ. ಬಹುಶಃ ಅವರನ್ನು ಇಲ್ಲಿ ಕೂಡ ನಾನು ನೆನಪಿಸಿಕೊಳ್ಬೇಕು. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಸಮಿತಿಗಳನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜಯ ಗುರುದೇವ್. ಆಶೀರ್ವಚನ ನೀಡಿರುವಂತಹ ಸಾಧ್ವಿ ಮಾತಾನಂದಮಯಿ ಗುರುದೇವದತ್ತ ಸಂಸ್ಥಾನ ಇವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಭಗವತ್ ಭಕ್ತರೇ, ಇದೀಗ ಈ ಸುಂದರವಾದ ವೇದಿಕೆಯಲ್ಲೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಅದೆಷ್ಟೋ ವರ್ಷಗಳಿಂದ ಅಧ್ಯಕ್ಷರಾಗಿದ್ದುಕೊಂಡು ಶ್ರೀಗಂಧದ ಕೊರಡಿನಂತೆ ತನ್ನ ಜೀವನವನ್ನು ಶ್ರೀ ಕ್ಷೇತ್ರಕ್ಕೆ ಸಮರ್ಪಣೆಗೆ ಇದ್ದಂತಹ ಪೂಜ್ಯರಾದಂತಹ ದಿವಂಗತ UT ಆಳ್ವ ಇವರು ಈಗ ನಮ್ಮ ಕಣ್ಣ ಮುಂದೆ ಇಲ್ಲದವಾದರೂ ಅವರ ನೆನಪುಗಳು ಸದಾ ಸ್ಮರಣೀಯ. ಈ ಹೊತ್ತಿನಲ್ಲಿ ಅವರ ಶ್ರೀಮತಿಯವರು ಶ್ರೀಮತಿ ಶಕುಂತಳಾ UT ಆಳ್ವ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವವರು. ಅತ್ಯಂತ ಸಂತೋಷ ಸಂಭ್ರಮದ ವಿಷಯ. ಈ ಮಹಾಮಾತೆಗೆ ಇದೀಗ ಗೌರವಿಸುವಂತಹ ಕಾರ್ಯಕ್ರಮ. ಅಮ್ಮ, ಇದೋ ನಿಮಗೆ ಅಭಿನಂದನೆಗಳು, ಅಭಿನಂದನೆಗಳು. ಪರಮ ಪೂಜ್ಯರಾದಂತಹ ಶ್ರೀ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಂದ ಗೌರವಾರ್ಪಣೆ. வாழ்ந்தனே இன்பம் வரங்களும் நல்குவை வந்தே ಈ ಗೌರವಾರ್ಪಣೆಯು
ನಮ್ಮ ಎಲ್ಲ ಮಾತೆಯರ ಪರವಾಗಿ ಆಗಿರುತ್ತದೆ. ஆசை முகம் மறந்து போச்சே, ஆசை முகம் மறந்து. ಅಭಿನಂದನೆಗಳು ಅಮ್ಮ, ಅಭಿನಂದನೆಗಳು. யாரிடம் சொல்வேன் அடி தோழி, ஆசை முகம் மறந்து போச்சே, இதை யாரிடம் சொல்வேன். ಮುಂದಕ್ಕೆ ಬ್ರಹ್ಮಕಲಶೋತ್ಸವ ಮೋಡಪ್ಪ ಸೇವೆ ಅಂಗವಾಗಿ VRL ಮೀಡಿಯಾದ ವಿಜಯವಾಣಿ ಪ್ರಕಟಿಸಿರುವಂತಹ ವಿಶೇಷ ಪುರವಣಿಯನ್ನು ಸಾಧ್ವಿ ಮಾತಾನಂದಮಯಿ ಅವರಿಂದ ಬಿಡುಗಡೆಗೊಳ್ಳಲಿದೆ. ಜೊತೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಣ್ಣನಾದಂತಹ ಸದಾಶಿವ ಕೋಳಿಯೂರು ಹಾಗೂ ಮಾಣಿಲಧಾಮದ ಮೋಹನ್ ದಾಸ್ ಸ್ವಾಮೀಜಿ ಅವರು ಕೂಡ ನೆರವೇರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇಂದಿನ ಮಾತೃ ಸಂಗಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಬೇರೆ ಕಾರ್ಯಕ್ರಮದ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸಬೇಕಾಗಿದೆ. ಇದೀಗ ಅವರಿಂದ ಮುಖ್ಯ ಅತಿಥಿಗಳ ಭಾಷಣ. ഏറ്റവും ആദരണീയരായ ഇവിടെ മുഖ്യ പ്രഭാഷണം നടത്തിയ മാതാ അമൃതാനന്ദമയി അവർകളും വേദിയിലെ സമാരാധ്യരായ ഗുരുജനങ്ങൾ, വനിതാ നേതാക്കൾ, ശശികല ടീച്ചർ അടക്കമുള്ള മുഖ്യ പ്രഭാഷകർ, ജനപ്രതിനിധികൾ, സദസ്സിലെ ബഹുമാന്യരെ, മധൂർ മദനന്തേശ്വര ക്ഷേത്രത്തിൻ്റെ ബ്രഹ്മകലശവും അതോടൊപ്പം മൂടപ്പ സേവയുമാണ് ഇവിടെ വലിയ ആഘോഷപൂർവ്വം നടന്നുകൊണ്ടിരിക്കുന്നത്. ക്ഷേത്രങ്ങൾ പ്രാചീന കാലം മുതലേ തന്നെ ജനങ്ങളുടെ ആരാധന കേന്ദ്രവും അതിലുപരി മനുഷ്യ സ്നേഹത്തിൻ്റെ, മാനവ സ്നേഹത്തിൻ്റെ ഒത്തുചേരലിൻ്റെ കേന്ദ്രവും കൂടിയാണ്. നമ്മളൊക്കെ തന്നെ ക്ഷേത്രത്തിൽ ജാതി മതഭേദമന്യേ എല്ലാവരും ഒരുപോലെ പ്രവർത്തിച്ചു കൊണ്ടാണ് ഓരോ ഉത്സവങ്ങളും അഷ്ടബന്ധ ബ്രഹ്മകലശ മഹോത്സവം ഒക്കെ തന്നെ വൻ വിജയമാക്കി തീർക്കുന്നത്. രാപ്പകലില്ലാതെ എല്ലാവരുടെ കഷ്ടപ്പെടലുകളും ഇതിൻ്റെ പിറകിലുണ്ട്. ഇവിടെ മാതൃസംഗമമാണ് ഇന്ന് വെച്ചത്. മാതൃസംഗമം നടത്തുന്ന ഈ ഒരു കാലഘട്ടം എന്ന് പറയുന്നത് ഒരുപാട് മുന്നോട്ട് പോയൊരു കാലഘട്ടം കൂടിയാണ്. നമ്മൾ 10-20 വർഷം മുമ്പേ നോക്കുമ്പോൾ കേരളത്തിൻ്റെ സാമൂഹ്യ പശ്ചാത്തലത്തിൽ സ്ത്രീകൾ പൊതുരംഗത്തേക്ക് ഇത്രയധികം വന്നിട്ടുണ്ടായിരുന്നില്ല. 1997 ജനകീയാസൂത്ര പ്രസ്ഥാനം ഓരോ വനിതകൾക്കും വനിതാ ഘടപദ്ധതി അടക്കം രൂപീകരിച്ചുകൊണ്ട് അവരെ സമൂഹത്തിൻ്റെ മുഖ്യധാരയിലേക്ക് എത്തിക്കാൻ വേണ്ടി നോക്കി.
അതേപോലെ തന്നെ പിന്നീട് 98-ൽ വന്ന കുടുംബശ്രീ. ആ കുടുംബശ്രീയാണ് അടുക്കളയിൽ നിന്ന് അരങ്ങിലേക്ക് സ്ത്രീകളെ കൊണ്ടുവരാൻ ഒരു പ്രധാനപ്പെട്ട കാരണമായി ഭവിച്ചത്. ഇന്ന് നമുക്ക് അഭ്യസ്ത വിദ്യർ ഒരുപാടുണ്ടെങ്കിലും തൊഴിലില്ലാത്തവരും നമ്മുടെ നാട്ടിൽ ഒരുപാടുണ്ട്. അപ്പോൾ അവരെയൊക്കെ തന്നെ തൊഴിൽ ഉണ്ടാക്കുന്നതിനായി, അവർക്കൊക്കെ തന്നെ തൊഴിൽ ലഭ്യമാക്കുന്നതിനായി വിജ്ഞാന കേരളം അടക്കമുള്ള പദ്ധതികൾക്ക് കേരള സർക്കാർ രൂപം നൽകുമ്പോൾ കുടുംബശ്രീയിലൂടെയും ഒരുപാട് പേർ സ്വയം തൊഴിൽ രംഗത്തേക്ക് വന്നിട്ടുണ്ട്. ഇപ്പോൾ ഇവിടെ മധൂർ തന്നെയുള്ള ഒരു വനിത 10-25 വർഷക്കാലമായി അച്ചാർ ഉണ്ടാക്കിക്കൊണ്ട് അവർ ഏറ്റവും മാതൃകാപരമായി കഴിഞ്ഞ സമം പരിപാടിയിൽ നമ്മൾ അവരെ ആദരിച്ചിരുന്നു. അപ്പം അതുപോലുള്ള ഒരുപാട് വനിതകൾ അവരുടെ സ്വയം തൊഴിൽ രംഗത്തേക്ക് കൂടി കടന്നുകൊണ്ട് അവരെ ജീവിത പശ്ചാത്തലം നോക്കി, അവരുടെ ജീവിത സൗകര്യം നോക്കി, ജീവിത സാഹചര്യം വളർത്തിയെടുക്കാനുള്ളൊരു തലത്തിലേക്ക് കൂടി വന്നിട്ടുണ്ട്. അതൊക്കെ പറയുമ്പോഴും നമ്മൾ ഈ മാതൃസംഗമം നടത്തുമ്പോൾ നമ്മൾ ആരെങ്കിലും പറഞ്ഞാൽ മാത്രമേ നമ്മൾ മുഖ്യധാരയിലേക്ക് വരൂ എന്ന രീതിയിലേക്ക് സ്ത്രീകൾ തന്നെ അവരുടെ, ഇപ്പോൾ നേരത്തെ അമ്മയുടെ പ്രസംഗം, അമ്മയുടെ പ്രഭാഷണം ശ്രദ്ധിച്ചപ്പോൾ അവരിൽ തന്നെ ഉള്ള കഴിവുകളെ, ഓരോ അമ്മയിലും ഉള്ള കഴിവുകളെ നമ്മൾ ആരും കാണാതെ ഒളിച്ചു വെച്ചിരിക്കുന്ന ഒരു അവസ്ഥയാണ് നമുക്കുള്ളത്. നമ്മൾ ആരെങ്കിലും പറഞ്ഞാൽ മാത്രമേ ശാക്തീകരിക്കപ്പെടുകയുള്ളൂ, മുഖ്യധാരയിലേക്ക് എത്തിപ്പെടുകയുള്ളൂ എന്ന രീതിയിലേക്കുള്ള ഒരു പോക്കാണ്. പണ്ട് നമ്മുടെ ഒരു പുരാണ ഗ്രന്ഥം വായിച്ചപ്പോൾ മനസ്സിലായ ദുർഗാസുരനെ വധിക്കാൻ ദുർഗാദേവിയുടെ അവതരണവുമായി ബന്ധപ്പെട്ടുകൊണ്ട് ദുർഗാദേവി അവതരിക്കുന്നു. ആ ദുർഗാദേവി അവതരിച്ചപ്പോൾ ദുർഗാസുരനും ദുർഗാദേവിയും തമ്മിൽ വലിയ യുദ്ധം നടക്കുകയാണ്, വലിയ പോരാട്ടമാണ് നടക്കുന്നത്. ആ പോരാട്ടത്തിനിടയിൽ ദുർഗാദേവി വളരെ ശക്തി പ്രാപിച്ചുകൊണ്ട് ദുർഗാസുരനോട് ഏറ്റുമുട്ടുമ്പോൾ ദുർഗാസുരൻ അവരുടെ ആ ഒരു ആത്മബലം കുറക്കാൻ, അവരുടെ മനോവീര്യം തകർക്കാൻ വേണ്ടി പല രീതിയിലുള്ള അപവാദ പ്രചരണങ്ങൾ നടത്തിക്കൊണ്ടിരിക്കുകയാണ്. ദുർഗാദേവിയെ വല്ലാത്ത രീതിയിലേക്ക് ആക്ഷേപിച്ചു കൊണ്ടിരിക്കുകയാണ്. അപ്പോഴൊക്കെ തന്നെ പരമശിവൻ പിറകിൽ നിന്നും ദുർഗാദേവിയെ നല്ല രീതിയിൽ അവരെ വാഴ്ത്തിക്കൊണ്ടിരിക്കുന്നത്. അവരെ ഓരോ വാഴ്ത്തലിലും ദുർഗാദേവി കുറച്ചുകൂടി ശക്തി പ്രാപിക്കും, ഓരോ വാഴ്ത്തലിനും ശക്തി പ്രാപിക്കും. അതേപോലെ തന്നെയാണ് സ്ത്രീകളുടെ അവസ്ഥ. നമ്മൾ എവിടെയെങ്കിലും ഒരു വേദിയിൽ പോയി നമ്മൾ ആരെങ്കിലും വാഴ്ത്തുമ്പോൾ മാത്രമാണ്, നമ്മൾ ആരെങ്കിലും പറയുമ്പോൾ മാത്രമാണ് നമ്മൾ ശക്തിയുള്ളവരായി മാറുന്നത്. അപ്പോൾ ആ ഒരു അവസ്ഥ മാറിക്കൊണ്ട് നമ്മളിലുള്ള ശക്തിയെ തിരിച്ചറിഞ്ഞുകൊണ്ട് നമ്മൾ സമൂഹത്തിന്, ഇപ്പം നമുക്കറിയാം ഈ ഉത്സവ ആഘോഷ ചടങ്ങിൽ ഇതിൻ്റെ സംഘാടക സമിതിയിലൊക്കെ തന്നെ ഒരുപാട് വനിതകൾ വളരെ ശക്തമായി തന്നെ പ്രവർത്തിക്കുന്നുണ്ട്. എല്ലാത്തിനും പറകൾ വളരെ ശക്തമായി നേതൃത്വം കൊടുക്കുന്നു. പണ്ട് നമുക്ക് അങ്ങനെയുള്ളൊരു സ്ഥിതി ഉണ്ടായിരുന്നില്ല. എല്ലാ കമ്മിറ്റികളിലും പുരുഷന്മാരെ ഞാൻ കുറ്റം പറയുന്നതല്ല, കേന്ദ്രീകൃതമായിരുന്നു. പക്ഷേ ഇപ്പോൾ നമുക്കതൊക്കെ തന്നെ മാറി വന്നിട്ടുണ്ട്. അതിലും ഒരു ഏകദേശം തുല്യമായി തന്നെ അവർക്ക് ഇടപെടാനും പ്രവർത്തിക്കാനും കഴിയുന്നുണ്ട്. അപ്പം അങ്ങനെ കഴിവുള്ള ഒരുപാട് സ്ത്രീകൾ നമ്മുടെ സമൂഹത്തിലുണ്ട്. ആ സ്ത്രീകളൊക്കെ തന്നെ സമൂഹത്തിൻ്റെ മുഖ്യധാരയിലേക്ക് വരികയും അവരുടെ തൊഴിൽ മാർഗങ്ങൾ കണ്ടെത്തുകയും അവർ വരുമാനമുണ്ടെങ്കിൽ മാത്രമേ അവർ ശാക്തീകരിക്കപ്പെടുകയുള്ളൂ. എല്ലാവർക്കും അല്ലേ, കുടുംബശ്രീ എന്ന് പറയുമ്പോൾ തന്നെ നമുക്കറിയാം സ്ത്രീകളിലൂടെ കുടുംബങ്ങളിലൂടെ സമൂഹത്തിലേക്ക് എന്നതായിരുന്നു നമ്മുടെ മുദ്രാവാക്യം. അപ്പോൾ അവരൊക്കെ തന്നെ സ്വയം വരുമാനം ഉണ്ടാകുമ്പോൾ മാത്രമാണ് നമ്മളൊക്കെ തന്നെ ശാക്തീകരിക്കപ്പെടുന്നത്. ആ രീതിയിലേക്ക് നമുക്കറിയാം നമ്മളെ വിമൺ എംപവർമെൻറ്റ് നമ്മൾ പറയുമ്പോൾ തന്നെ നമുക്കറിയാം നമ്മുടെ ശാക്തീകരണത്തെ നമ്മൾ തിരിച്ചറിഞ്ഞുകൊണ്ട്, നമ്മുടെ ശക്തിയെ നമ്മൾ തിരിച്ചറിഞ്ഞുകൊണ്ട് അത് പ്രോത്സാഹിപ്പിക്കാൻ വേണ്ടി ഏതൊക്കെ തലങ്ങളിൽ നമുക്ക് ഇടപെടാൻ വേണ്ടി കഴിയുമോ ആ തലങ്ങളിലേക്ക് ഇടപെട്ടുകൊണ്ട് മുന്നോട്ട് പോകുമ്പോൾ നമ്മളൊക്കെ തന്നെ ശക്തിയുള്ളവരായിത്തീരുന്നു, കരുത്തരായിത്തീരുന്നു, നമ്മളൊക്കെ തന്നെ ശാക്തീകരിക്കപ്പെട്ട് കഴിയുന്നു. നമ്മൾ വരുമാനം കൂടി ഉണ്ടെങ്കിൽ നമുക്ക് ആരെയും ആശ്രയിക്കാതെ മുന്നോട്ട് പോകാൻ വേണ്ടി കഴിയും. ആ തലത്തിലേക്ക് സ്ത്രീകൾ ചിന്തിക്കുന്ന കാലം വരുമ്പോൾ മാത്രമേ അങ്ങനെ കൂടുതൽ സ്ത്രീകൾ പൊതുരംഗത്തേക്ക് വരാനും അടുക്കള വിട്ട് വരാനും അതിലുപരി അവർ സ്വയം തൊഴിൽ മാർഗങ്ങൾ കണ്ടെത്താനും പറ്റുമ്പോൾ മാത്രമാണ് നമ്മൾ ശാക്തീകരിക്കുകയും അതിനനുസരിച്ച് നമ്മൾ ഉയർന്ന് പ്രവർത്തിക്കുകയും ചെയ്യുന്നത്. സമൂഹത്തിൻ്റെ എല്ലാ രീതിയിലുള്ള, ഇപ്പോൾ കോവിഡ് അടക്കം വരുമ്പോൾ സ്ത്രീകൾ ആയിരുന്നു ഏറ്റവും കൂടുതൽ വളണ്ടിയർമാരായി, സ്ത്രീകളായിരുന്നു ആശാപ്രവർത്തകരും അതേപോലുള്ള പ്രവർത്തകരൊക്കെ തന്നെ വളരെ സജീവം. ബാക്കി എല്ലാവരും പേടിച്ചിരിക്കുമ്പോൾ നമ്മുടെ പ്രവർത്തകരാണ് കുറച്ചും കൂടെ സജീവമായി മുന്നോട്ട് വന്നത്. അപ്പോൾ ആ രീതിയിലേക്ക് സ്ത്രീകൾ സമൂഹത്തിൻ്റെ മുഖ്യധാരയിലേക്ക് തന്നെയുണ്ട്. ആ മുഖ്യധാരയിലേക്കുള്ള സ്ത്രീകളെ ഏറ്റവും ശക്തമായി തന്നെ മുന്നോട്ട് കൊണ്ടുപോകാനും സ്ത്രീകൾക്ക് അവസരം കൊടുക്കലല്ല അവരുടെ അർഹത നേടിയെടുക്കലാണ് എന്ന ബോധ്യത്തിലേക്ക് ഓരോ സ്ത്രീയെയും എത്തിക്കുകയും ആ ബോധ്യം നേടുമ്പോൾ നമ്മളൊക്കെ തന്നെ ശാക്തീകരിക്കപ്പെട്ട് കഴിഞ്ഞു എന്ന് തന്നെ കരുതാം. ഇവിടെ ഇത്തരത്തിലൊരു വേദി ഉണ്ടാക്കിയ ഈ സംഘാടക സമിതിയോട് പ്രത്യേകം അവരെ അഭിനന്ദിക്കുകയാണ്. കാരണം ഏതൊരു പരിപാടിക്കും സ്ത്രീകൾക്കടക്കം മാതൃസംഗമം അടക്കം നടത്താൻ തയ്യാറായത് വളരെ വലിയ കാര്യമാണ്. അവർക്ക് പ്രത്യേകം
പിന്നെ അഭിനന്ദനങ്ങൾ അർപ്പിച്ചുകൊണ്ട് നമുക്കറിയാം നമ്മൾ ഈ പുതിയ കാലത്ത് നമ്മൾ ആ രീതിയിലേക്ക്, കാരണം പുതിയ കാലത്ത് നമ്മൾ ജീവിക്കുമ്പോൾ നമ്മൾ ഈ പുതിയ സാഹചര്യത്തിനനുസരിച്ച് ഉയരാനും ഉയർന്ന് പ്രവർത്തിക്കാനും നമ്മളെ മക്കളെ അടക്കം പിന്നെ വളർത്തുമ്പോൾ അത് കൃത്യമായി പഠിച്ചുകൊണ്ട്, കാരണം ഞാൻ കൂടുതൽ കാര്യങ്ങളിലേക്ക് പോകുന്നില്ല, ഇവിടെ ഒരുപാട് പ്രഭാഷകരുണ്ട്. പുതിയ കാലത്തെ വെല്ലുവിളി, മദ്യത്തിൻ്റെയും മയക്കുമരുന്നിൻ്റെയും അടിമയായി പോകുന്ന പുതിയ തലമുറയെ രക്ഷിക്കാനടക്കം നമുക്ക് ശക്തി ഉണ്ടാവണം. അതിനനുസരിച്ച് നമ്മൾ ഉണർന്നു പ്രവർത്തിക്കാൻ തയ്യാറാവണം എന്ന് മാത്രം പറഞ്ഞുകൊണ്ട് ഈ പരിപാടിക്ക് എല്ലാവിധ ആശംസകളും അറിയിച്ചുകൊണ്ട് ഇവിടെ എന്നെ ക്ഷണിച്ചതിന് പ്രത്യേകം നന്ദി സംഘാടകരോട് അറിയിച്ചുകൊണ്ട് എല്ലാവർക്കും വന്ദനം നൽകിക്കൊണ്ട് ഞാൻ നിർത്തുകയാണ്. ಮೌಲ್ಯಯುತವಾದಂತಹ ಮಾತುಗಳನ್ನು ಹರಸಿದ ನಮ್ಮೆಲ್ಲರ ಜಿಲ್ಲಾಧ್ಯಕ್ಷೆಯಾದಂತಹ ಬೇಬಿ ಬಾಲಕೃಷ್ಣನ್ ಅವರಿಗೆ ಧನ್ಯವಾದಗಳು. ಇದೀಗ ಇನ್ನು ಮುಂದೆ ಬಹಳ ಸಮಯದಿಂದ ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ಮಾತೃ ಸಂಗಮದ ಪ್ರಧಾನ ಅಂಗವಾಗಿರುವಂತಹ ಶಶಿಕಲಾ ಟೀಚರ್ ಅವರಿಂದ ಧಾರ್ಮಿಕ ಭಾಷಣ. ನಮ್ಮ ಹಿಂದೂ ಧರ್ಮದ ಏಳಿಗೆಗಾಗಿ ಸದಾ ದುಡಿಯುತ್ತಿರುವ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವಂತಹ ಮಾತೃಶಕ್ತಿಯ ಧ್ವನಿಯಾಗಿ ಸದಾ ಶ್ರೀ ಶಕ್ತಿಯನ್ನು ಜಾಗೃತಿ ആചാര്യ പാദങ്ങളിലും സാഷ്ടാംഗ പ്രണാമം. വേദിയിലെ മറ്റ് മാനനീയ പ്രമുഖരെ, സ്നേഹം നിറഞ്ഞ ബന്ധുജനങ്ങളെ, ആരാധ്യരായ ഭക്തജനങ്ങളെ, അഷ്ടബന്ധ ബ്രഹ്മകലശോത്സവം നടക്കുന്ന, മൂടപ്പ സേവ നടക്കുന്ന സിദ്ധിവിനായക മധൂർ ഗണപതി ക്ഷേത്രത്തിൻ്റെ ഈ സംഘാടക സമിതിയോട് ആദ്യം തന്നെ നന്ദി അറിയിക്കട്ടെ. ഇതിപ്പോൾ ഞങ്ങൾ അമ്മമാർക്ക് വേണ്ടി എന്നൊക്കെ പറയാൻ സംഘടിപ്പിക്കപ്പെട്ട അമ്മമാരുടെ വേദിയാണ്. ഈ ഒരു ക്ഷേത്ര കാര്യത്തിൽ മാത്രമല്ല, നമ്മുടെ എല്ലാവിധ പ്രവർത്തനങ്ങളിലും മാതൃശക്തി ഉണർന്നേ മതിയാകൂ. നേരത്തെ നമ്മളോട് ജില്ലാ അധ്യക്ഷ പറഞ്ഞു, ഒരു കുടുംബത്തിൻ്റെ സാമ്പത്തിക സാമൂഹിക കാര്യങ്ങളിൽ അല്ലെങ്കിൽ സമാജത്തിൻ്റെ മുന്നോട്ടുള്ള പോക്കിലൊക്കെ തന്നെ സ്ത്രീയുടെ ശക്തി ആവശ്യമാണ് എന്നുള്ളത്. അപ്പോൾ ആ സ്ത്രീ ശക്തി സമാഹരണം അല്ലെങ്കിൽ സ്ത്രീ ശക്തി ജാഗരണം ഒക്കെ ലക്ഷ്യമിട്ടുകൊണ്ട് തന്നെയാണ് നമ്മൾ ഇതുപോലുള്ള മാതൃസംഗമങ്ങൾ ക്ഷേത്രങ്ങളിലാകാം, വിദ്യാലയങ്ങളിലാകാം, യൂണിയൻ്റെ പരിപാടികളിലാകാം, എവിടെയും ഇന്ന് അമ്മമാരുടേതായ ഒരു കൂട്ടായ്മ നിർബന്ധമായി വന്നിട്ടുണ്ട്. ഇപ്പോൾ വിദ്യാലയങ്ങളിലൊക്കെ തന്നെ PTA സമമായി തന്നെ മദർ PTA ഉണ്ട്. അവരും യോഗങ്ങൾ ചേരണം, അവരും കാര്യങ്ങൾ ചെയ്യണം. അപ്പോൾ അമ്മമാരുടെ ശക്തി നമ്മൾ ഇന്ന് തിരിച്ചറിഞ്ഞിട്ടുണ്ട്. ഇന്നേ തിരിച്ചറിഞ്ഞിട്ടുള്ളൂ എന്ന് വേണമെങ്കിൽ പറയാം. സനാതനധർമ്മത്തിൻ്റെ പ്രത്യേകത, നമ്മൾ ഇന്ന് ഈ ഗണപതി ക്ഷേത്രത്തിൽ നമ്മൾ ഒരുമിച്ചിരിക്കുന്നത് സനാതനധർമ്മത്തിൻ്റെ ആ ഒരു അടിത്തറയിൽ നിന്നുകൊണ്ടാണ്. സനാതനധർമ്മത്തിൻ്റെ പ്രത്യേകത, നമ്മൾ സഹസ്രാബ്ദങ്ങൾക്ക് മുമ്പേ മാതൃശക്തി തിരിച്ചറിഞ്ഞിരിക്കുന്നു എന്നുള്ളതാണ്. ലോകം മുഴുവൻ സ്ത്രീ ശാക്തീകരണത്തെ പറ്റി പറയുമ്പോൾ, സ്ത്രീ ശാക്തീകരണത്തിന് ഊന്നൽ കൊടുക്കുമ്പോൾ, നമ്മൾ മാത്രം അതിശക്തമായി പറഞ്ഞു സ്ത്രീ എന്ന് പറഞ്ഞാൽ ശക്തിയാണ് 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 എന്ന്. രണ്ടും തമ്മിൽ ചെറിയ വ്യത്യാസമുണ്ട്. എല്ലാവരും സ്ത്രീ ശാക്തീകരണത്തിന് ഊന്നൽ കൊടുക്കുമ്പോൾ നമ്മൾ പറഞ്ഞു സ്ത്രീ ശക്തിയാണ് ശക്തിയാണ് ശക്തിയാണ്. എന്താ രണ്ടും തമ്മിൽ വ്യത്യാസം? നിങ്ങൾക്ക് ശക്തിയില്ല, ഞങ്ങൾ ഇത്തിരി തരാം എന്ന് പറയുന്നതാണ് ശാക്തീകരണം. നീ ശക്തിയാണ് എന്ന് പറയുന്നത് അവളുടെ ആത്മവിശ്വാസത്തിൻ്റെ പ്രകടനമാണ്. നിനക്ക് ശക്തി ഉണ്ട്, നിന്നെ ഇനി മറ്റാരും ശക്തി കൊടുക്കണ്ട എന്ന് പറയുന്നത് വ്യത്യാസമുണ്ട്. അപ്പോൾ ആ ആത്മവിശ്വാസം അവളിൽ ഉണ്ടാക്കാൻ, ആത്മാഭിമാനം അവളിൽ ഉണ്ടാക്കാൻ, ഇതിനാണ് സഹസ്രാബ്ദങ്ങളിലായി സനാതനധർമ്മം സ്ത്രീ ശക്തിയാണ് എന്ന് പറഞ്ഞു. എല്ലാറ്റിനും ഉപരിയായി അവൾ ആദിപരാശക്തിയാണ്. ബ്രഹ്മ വിഷ്ണു മഹേശ്വരന്മാർക്കും ഉപരിയായി സ്ഥാനമുള്ള ആദിപരാശക്തിയായി അമ്മയെ കാണുന്നു. ബ്രഹ്മാവിനോടൊപ്പം സരസ്വതിയായും സൃഷ്ടികർമ്മങ്ങളിൽ അതിന് വേണ്ടുന്ന എല്ലാ കലാപരമാകാം, അറിവാകാം, എല്ലാം പകർന്നു കൊടുത്തുകൊണ്ട് സരസ്വതി ദേവിയാകും. സ്ഥിതി പരിപാലിക്കാൻ മഹാവിഷ്ണുവിനോടൊപ്പം മഹാലക്ഷ്മിയായും, സമ്പത്ത് മുഴുവൻ പ്രദാനം ചെയ്യുന്ന മഹാലക്ഷ്മിയായും, സംഹാര പ്രക്രിയയ്ക്ക് ശിവന് ശക്തി പകർന്നു കൊടുത്തുകൊണ്ടുള്ള പാർവതിയായും ഒക്കെ സ്ത്രീയെ സങ്കല്പിക്കാൻ കഴിഞ്ഞു, അല്ലെങ്കിൽ സ്ത്രീയെ നമ്മുടെ മനസ്സിൽ പ്രതിഷ്ഠിക്കാൻ കഴിഞ്ഞു എന്നുള്ളതാണ് സനാതനധർമ്മത്തിൻ്റെ ഏറ്റവും വലിയ പ്രത്യേകത. അപ്പം ഇന്ന്
മാറുന്ന ലോകത്തിൽ, നേരത്തെ ഇവിടെ പറഞ്ഞതുപോലെ തന്നെ മാറുന്ന ലോകത്തിൽ മാറാത്ത ശക്തിയായി അവൾക്ക് നിലനിൽക്കാൻ കഴിയുമ്പോൾ മാത്രമേ ഈ ലോകത്തിൻ്റെ പോക്ക് അബദ്ധത്തിലേക്കും അപകടങ്ങളിലേക്കും ഒക്കെ ആക്കി അല്ലെങ്കിൽ പോകാതിരിക്കാൻ കഴിയുള്ളൂ. അപ്പം നമ്മളിന്നിവിടെ നിൽക്കുന്നത് ഗണപതി ക്ഷേത്രത്തിൽ മൂടപ്പ സേവയും അല്ലെങ്കിൽ ബ്രഹ്മകലശ മഹോത്സവമൊക്കെ നടക്കുന്നതിൻ്റെ ഭാഗമായിട്ടാണ്. തുമ്പിയും കൊമ്പും കൊണ്ട് വിഘ്നങ്ങൾ തട്ടിമാറ്റുന്ന വിഘ്നേശ്വരനായ ഗണപതി, ദേവസേനാപതിയായ സുബ്രഹ്മണ്യസ്വാമി, ഇതിന് പിന്നിലെ ശക്തി ആരാ? സംശയിക്കേണ്ട, കഥകളിൽ നിന്നൊക്കെ നമ്മൾ മനസ്സിലാക്കുന്നത് പാർവതീ ദേവി തന്നെയാണ്. തുമ്പിയും കൊമ്പും കൊണ്ട് വിഘ്നങ്ങൾ തട്ടിമാറ്റുന്ന ഒരു മകനെ, അത് വ്യക്തിയുടെ ആകാം, കുടുംബത്തിൻ്റെ ആകാം, സമൂഹത്തിൻ്റെ ആകാം, രാഷ്ട്രത്തിൻ്റെ ആകാം, ലോകത്തിൻ്റെ മുഴുവനാകാം, സംസ്കൃതിയുടെ ആകാം, അതിനൊക്കെ മുന്നിൽ വരുന്ന വിഘ്നങ്ങൾ തുമ്പിയും കൊമ്പും കൊണ്ട് തട്ടിമാറ്റാൻ കഴിയുന്ന മക്കൾ ഉണ്ടാകണമേ എന്ന് പ്രാർത്ഥിക്കാൻ പാർവതീ ദേവി നമുക്ക് പ്രചോദനമാകണ്ടേ? പാർവതീ ദേവിയുടെ ഏറ്റവും വലിയ പ്രത്യേകത അത് തന്നെയല്ലേ? അവിടെയാണ് ശക്തി. ശിവന് പോലും ശക്തി പകർന്നു കൊടുക്കുന്നു എന്ന് പറയുമ്പോൾ തന്നേക്കാൾ ഒരുപാട് കരുത്തുള്ള ഗണപതി ഭഗവാൻ, 1000 ആനയുടെ കരുത്ത് എന്നൊക്കെ പറയുമ്പോൾ പോലും നിസ്സാരമായി പോകും. ഒരുപാട് കരുത്തുള്ള ആ മകനെ സമൂഹത്തിൻ്റെ വിഘ്നങ്ങൾ തട്ടിമാറ്റുന്നൊരു ശക്തിയാക്കി വളർത്തിയെടുക്കാൻ സാധിച്ചുവെങ്കിൽ അവിടെയാണ് ആ അമ്മയിലെ മാതൃത്വം നമുക്ക് ഇന്നും മാതൃകയാകുന്നത്. അപ്പോൾ ഒരു ഗണപതി ക്ഷേത്രത്തിൽ ഇരുന്ന് മാതൃസംഗമത്തിൽ നമ്മൾ ചിന്തിക്കുമ്പോൾ അത്തരത്തിലുള്ള കഴിവുകൾ നമ്മളിൽ നിന്ന് നഷ്ടപ്പെട്ടിട്ടുണ്ടെങ്കിൽ അവ പുനഃസ്ഥാപിക്കാൻ എന്ത് ചെയ്യാൻ കഴിയും? സനാതന ധർമ്മത്തിൻ്റെ അടിത്തറയിൽ നിന്നുകൊണ്ട് അത്തരമൊരു മാതൃത്വം നമ്മളിൽ വളർത്തിയെടുക്കാൻ എന്ത് ചെയ്യും എന്നതിലേക്കാണ് നമ്മൾ ശ്രദ്ധിക്കേണ്ടത്. അപ്പം നമുക്കറിയാം, വിനായകൻ, ഗണപതി ഒക്കെ പേര് സൂചിപ്പിക്കുന്ന പോലെ തന്നെ കൂട്ടത്തിൻ്റെ പതിയാണ്. ഗണം എന്ന് പറഞ്ഞാൽ കൂട്ടമാണല്ലോ, വെറും ഒരു ആൾക്കൂട്ടമല്ല. എന്തെങ്കിലും ചില പൊതു ആചാരങ്ങളോ പൊതു ലക്ഷ്യങ്ങളോ ഒക്കെയുള്ള ഒരാൾക്കൂട്ടം, അതിന് മാത്രമേ പതിയും നായകനും ഒക്കെ വേണ്ടുള്ളൂ. അങ്ങനെയുള്ളൊരു കൂട്ടത്തിൻ്റെ ഒരു സംഘടനയുടെ അല്ലെങ്കിൽ ഒരു ഗണത്തിൻ്റെ നായകനാണ് ഗണപതി. വിശേഷപ്പെട്ട നായകനുമാണ് ഗണപതി. അപ്പം അങ്ങനെ വിശേഷപ്പെട്ട നായകനോ കൂട്ടത്തിൻ്റെ പതിയോ ആകണമെങ്കിൽ ആദ്യം നമ്മളൊരു കൂട്ടമാകണം, വേണ്ടേ? എല്ലാ ഭേദഭാവങ്ങളും മറന്ന് ഒരു കൂട്ടമായി മാറുമ്പോഴാണ് നമുക്ക് ഗണപതിയുടെയൊക്കെ പ്രസക്തി എന്താണെന്ന് മനസ്സിലാവുള്ളൂ. അപ്പോഴേ വിഘ്നങ്ങൾ തട്ടിമാറ്റാൻ പറ്റുള്ളൂ. അങ്ങനെ ഒരു കൂട്ടമായി മാറുമ്പോഴേ നമുക്ക് മുന്നിൽ വരുന്ന വിഘ്നങ്ങളൊക്കെ തട്ടി മാറ്റാൻ പറ്റൂ. ഇന്ന് നമ്മുടെ സംസ്കൃതിക്ക്, നമ്മുടെ കുടുംബ ജീവിതത്തിന്, നമ്മുടെ മൂല്യങ്ങൾക്കൊക്കെ എന്തെങ്കിലുമൊക്കെ വിഘ്നം വരുന്നെങ്കിൽ ആദ്യത്തെ പടി ഗണപതിയെ പോലെ നമ്മളെല്ലാം ഒരു കൂട്ടമാവുക. പൊതു ആചാരങ്ങളോ പൊതു ലക്ഷ്യമോ ഒക്കെയുള്ള ഒരു കൂട്ടമായിട്ട് മാറുക. എല്ലാ ഭേദഭാവങ്ങളും മറന്ന് കൈകോർക്കാൻ തയ്യാറാകുമ്പോഴാണ് നമ്മുടെ ആ കരുത്ത് പൂർണ്ണമാവുക. ഗണപതി നമ്മെ പഠിപ്പിക്കുന്നത് ശക്തിയുടെ പ്രാധാന്യമാണ്. ഈ ശക്തി എങ്ങനെയാണ് ഉണ്ടാകുക? പവർ മാൾട്ട് കഴിച്ചുകൊണ്ട് മാത്രം ശക്തി ഉണ്ടാവില്ലല്ലോ, അല്ലേ? ആ ശക്തി ഉണ്ടാകണമെങ്കിൽ ആദ്യം ചേർന്ന് നിൽക്കാനുള്ളൊരു മനസ്സ് വേണം. ഈ മനസ്സ് അമ്മമാരിലൂടെ ഉണ്ടാക്കിയെടുത്താൽ അത് സ്ഥിരമായിരിക്കും. എല്ലാ ഭേദഭാവവും മറന്ന് ആദ്യം നമ്മുടെ കുടുംബത്ത്, അതിനുശേഷം അയൽക്കാരുമായി ചേർന്ന്, അല്ലേ? അങ്ങനെ എവിടെയൊക്കെ പലപ്പോഴും നമുക്ക് നമ്മളെ കുറ്റപ്പെടുത്തുന്നതാകാം, നമ്മളൊന്നും ആവില്ല ഉത്തരവാദികൾ. എന്നിരുന്നാലും നാട്ടിലൊരു ചൊല്ലൊക്കെ ഉണ്ടല്ലോ, അല്ലേ? അത് ഇടയിലൊക്കെ ഡാഷ് ഇട്ടിട്ടേ നമുക്ക് പറയാൻ പറ്റുള്ളൂ. 4 തല ചേർന്നാലും 4 മറ്റെന്തൊക്കെയോ ചേരില്ല എന്നൊക്കെ നാട്ടിൻപുറത്തൊരു ചൊല്ലൊക്കെ ഉണ്ട്. ഇങ്ങനെയൊക്കെ ചേർന്നാൽ ചിലത് ചേരില്ല, കാരണം സ്ത്രീകൾ ചേരില്ല, എല്ലാ വഴക്കിൻ്റെയും പിന്നിൽ അവരാണ് എന്നൊക്കെ അങ്ങനെ പറഞ്ഞ് നമ്മളിലൊരു അപകർഷതാ ബോധം ഉണ്ടാകത്തക്ക വിധത്തിൽ ചിലപ്പോൾ നമ്മളും ഏറ്റു പറയുന്നുണ്ട്. അപ്പോൾ ഇത് തെറ്റാണ് എന്ന്. കാരണം ഗണപതിയെ പോലെ മുഴുവൻ സമാജത്തിൻ്റെയും വിഘ്നങ്ങൾ തട്ടിമാറ്റാനുള്ള വിഘ്നേശ്വരനായ ഒരു ഗണപതിയെ വളർത്തിയെടുക്കാൻ കഴിഞ്ഞ പാർവതീ ദേവിയെ പോലുള്ളവരെ പഠിക്കുന്ന നമ്മൾ വഴക്കാളികളാണെന്ന് പറയാൻ പറ്റുമോ? അപ്പോൾ അങ്ങനെ പറയുമ്പോൾ അതല്ല എന്ന് തെളിയിച്ചുകൊണ്ട് ഇനി വരുമ്പോഴെങ്കിലും അത്തരത്തിലൊന്നും, അല്ലേ, വരുന്ന നൂറ്റാണ്ടുകളിലെങ്കിലും സ്ത്രീക്ക് അത്തരം ഒരു ഛായ ചാർത്തി തരാതിരിക്കാൻ വേണ്ടിയെങ്കിലും നമുക്ക് എന്ത് വേണം? ഐക്യത്തിൻ്റെ പ്രേരക ശക്തികളായി മാറണം. ഒരു കുടുംബത്തിൻ്റെ ഐക്യം, നമ്മൾ ഐക്യമില്ലാത്ത കുടുംബത്തിൽ നിന്ന് നമുക്ക് എന്തെങ്കിലും നന്മ പ്രതീക്ഷിക്കാൻ സാധിക്കുമോ? നായർക്ക് ഇഞ്ചിപക്ഷം, അല്ലേ, അച്ചിക്ക് കൊഞ്ചുപക്ഷം എന്ന് പറഞ്ഞുകൊണ്ട് വഴക്കടിക്കുന്ന ഒരു കുടുംബത്തിൽ എന്തായിരിക്കും സംഭവിക്കുക എന്നുള്ളത് ഇന്ന് വഴിപഴച്ചു പോകുന്ന യുവത്വത്തെ നോക്കി മനസ്സിലാക്കിയാൽ മതി. അപ്പോൾ അവിടെയൊക്കെ എന്തൊരു ശ്രദ്ധയാണ്, നമുക്ക് പുരാണങ്ങളൊക്കെ നമുക്കുള്ള മാതൃകയാണ്. എന്തൊരു ശ്രദ്ധയാണ് പാർവതീ ദേവിയൊക്കെ എടുക്കുന്നത്. നമുക്ക് പാർവതീ ദേവി എടുക്കുന്ന ശ്രദ്ധ എവിടെ നിന്നാണ് മനസ്സിലാവുക? അത് രാമായണത്തിൽ നിന്നാണ് മനസ്സിലാവുക എന്ന് എനിക്ക് തോന്നുന്നു. അധ്യാത്മരാമായണം കിളിപ്പാട്ട് ഇതൾ വിരിയുന്നത് ഒരു ഫ്ലാഷ് ബാക്ക് രൂപത്തിലാണ് കഥ പറയണത്. ആ ഫ്ലാഷ് ബാക്ക് എവിടുന്നാണ് വരുന്നത്? പാർവതീ ദേവി, ജഗന്മാതാവായ പാർവതീ ദേവി ജഗത്പിതാവായ ശ്രീപരമേശ്വരനോട് ഒരു കഥ കേൾക്കണം എന്നുള്ള ആഗ്രഹം പ്രകടിപ്പിക്കുകയാണ്. പാർവതീ ദേവി പരമേശ്വരനോട് ഒരു കഥ കേൾക്കണം എന്നുള്ള ആഗ്രഹം പ്രകടിപ്പിക്കുകയാണ്. കഥ കേൾക്കാൻ ഏതെങ്കിലും ഒരു കഥ മതിയല്ലോ, അല്ലേ? പക്ഷെ അവിടെ എങ്ങനത്തെങ്കിലും ഒരു കഥ പോരാ. ആ കഥയ്ക്ക് ഒരു പ്രത്യേകതയുണ്ട്. ഉത്തമനായ മനുഷ്യൻ കഥ കേൾക്കണം എന്നാണ്.
ഉത്തമനായ മനുഷ്യൻ്റെ കഥ കേൾക്കണമെന്ന് ആഗ്രഹിക്കുന്ന ഒരമ്മ, അച്ഛനെ കൊണ്ടത് പറയിപ്പിക്കുന്ന ഒരമ്മ, ഇത് നമ്മുടെ വീടുകളിൽ ഉണ്ടാകണ്ടേ? ഉത്തമനായ മനുഷ്യൻ്റെ കഥ കേൾക്കണം. പാർവതിക്ക് കഥ അറിയേണ്ടിയൊന്നുമല്ല, ജഗൻ മാതാവാണ്, ശക്തി സ്വരൂപിണിയാണ്, അറിയാതെയല്ല. അപ്പം ആ കഥ അവിടെ പറയിപ്പിക്കുന്നതിന് പിന്നിലൊരു ലക്ഷ്യമുണ്ട്. ഈ കഥ കേൾക്കുന്ന പറയുന്ന പരമേശ്വരനോ കേൾക്കുന്ന പാർവതി ദേവിയോ മാത്രമല്ല അവിടുത്തെ കഥാപാത്രങ്ങൾ. അത് ഒരു പക്ഷേ ഓവർ ഹിയർ ചെയ്യുന്ന, അല്ലെ, ചെവിയിലൂടെ പിടിച്ചെടുക്കുന്ന വലിയ ചെവിയായിരിക്കുന്ന ഗണപതി മകനാണല്ലോ, അല്ലേ, ദേവസേനാപതിയായ സുബ്രഹ്മണ്യ സ്വാമി. അപ്പം മക്കൾ എന്താണ് വീട്ടിൽ നിന്ന് കേൾക്കേണ്ടത്, അതിനെപ്പറ്റി ആ അമ്മയ്ക്ക് കൃത്യമായൊരു ധാരണയുണ്ട്. അരുതാത്തത് കേട്ടല്ല വളരേണ്ടത്, നല്ലത് മാത്രം കേട്ടാണ് മക്കൾ വളരേണ്ടത്. അപ്പോൾ ഉത്തമനായ മനുഷ്യൻ്റെ കഥ തനിക്ക് കേൾക്കണം എന്ന് പറഞ്ഞ പാർവതി ദേവി ഇന്നത്തെ അല്ല എന്നത്തെയും അമ്മമാർക്ക് മാതൃകയാണ്. അത്തരമൊരു അമ്മയായാൽ നമ്മളൊക്കെ ഗണപതിയുടെ മാതാക്കളായി, ഇല്ലേ? നമ്മുടെ വീടുകളിൽ നല്ലത് മാത്രം പറയാൻ, നല്ലത് കേൾക്കാൻ. നമ്മൾ ദൈവത്തിനോടൊക്കെ പ്രാർത്ഥിക്കും നല്ലത് പറയാൻ, നല്ലത് കേൾക്കാൻ. പക്ഷെ നമുക്ക് നല്ലത് കേൾക്കാൻ താല്പര്യമുണ്ടോ? വീട്ടിൽ എങ്ങനത്തെ സംസാരങ്ങളാണ് പ്രോത്സാഹിപ്പിക്കപ്പെടാറ്? നമ്മൾ ഇത്തരം മാതൃസംഗമത്തിൽ നിന്ന് ശക്തിയാണ്, അല്ലേ, നമ്മൾ ശക്തിയാണ് എന്ന ആത്മവിശ്വാസത്തോടെ തിരിച്ചു പോകുമ്പോൾ ആത്മപരിശോധന നടത്തുക. എങ്ങനെയുള്ള സംഭാഷണമാണ് വീടുകളിൽ കൂടുതൽ പ്രോത്സാഹിപ്പിക്കപ്പെടുന്നത്? സംസാരിക്കുമ്പോഴല്ലേ, ആരെങ്കിലും നല്ല കാര്യം കേൾക്കുമ്പോൾ പിന്നെ വേറെ പണിയൊന്നുമില്ല, അടുക്കളയിൽ 100 കൂട്ടം പണി കിടക്കുമ്പോഴാണ് നിങ്ങളുടെ ഗുണവധികാരം എന്ന് പറഞ്ഞ് അത് നിർത്തിക്കുന്നുണ്ടോ? അതേസമയം ഏതെങ്കിലും മോശപ്പെട്ട കാര്യമാണ് പറയുന്നതെങ്കിൽ എപ്പോഴേ ഉണ്ടായേ, എന്നിട്ടോ അപ്പോൾ പറഞ്ഞു കേട്ടതൊക്കെ ശരി തന്നെയല്ലേ, തീയില്ലാണ്ട് പുകയുണ്ടാവില്ല അല്ലേ എന്നൊക്കെ പറഞ്ഞ് കുത്തി കിളിച്ച് എവിടെ കുത്തിയിട്ട് എവിടെ മുളച്ച് എങ്ങട്ടാ പടർന്ന് എന്ന് പറഞ്ഞ് അവർക്ക് 100 തിരക്കുണ്ടെങ്കിൽ ഇതൊന്ന് പറഞ്ഞിട്ട് പോകാൻ മനുഷ്യ, ലോകം അവസാനിക്കാൻ പോകുന്നല്ല, നിങ്ങൾ അതിന് മുട്ടുകൊടുക്കാൻ പോകുന്നല്ല, ഇതൊന്ന് പറഞ്ഞ് അവസാനിപ്പിക്കുക എന്ന് പറഞ്ഞിട്ട് അങ്ങനെ മോശപ്പെട്ട വല്ല കാര്യങ്ങളും ആണെങ്കിൽ അത് വളരെ സവിസ്തരം കേൾക്കാൻ താല്പര്യം പ്രകടിപ്പിക്കുന്നുണ്ടെങ്കിൽ നമ്മൾ പാർവതി ദേവിയിൽ നേരെ അകലുന്നു. നല്ലത് പറയാൻ, നല്ലത് കേൾക്കാൻ, അല്ലേ? അത് കുട്ടികൾ എന്ത് കേൾക്കണം എന്നുള്ളത്, നമ്മൾ രാഷ്ട്രീയ രംഗത്തൊക്കെ ഏറെ കേൾക്കുന്ന ഒരു വാക്കാണ് ഹിഡൻ അജണ്ട എന്നുള്ളത്. ഇത് രാഷ്ട്രീയക്കാർക്ക് മാത്രം പോരാ, നമുക്ക് വ്യക്തികൾക്കും വേണമെന്നാണ്. കുടുംബത്തിൽ എന്ത് കേൾക്കണം, എന്തെങ്കിലും അവിടെ ഉണ്ടാകുമ്പോൾ മക്കൾ കേട്ടോട്ടെ, അല്ലേ, വഴക്കടിക്കുന്നത് കേൾക്കണം, അതൊക്കെ അവിചാരിതമായി സംഭവിക്കണം. അങ്ങനെ സംഭവിക്കരുത്. അവരെന്ത് കേൾക്കണം എന്ന് നമ്മൾ മുൻകൂട്ടി നിശ്ചയിക്കുമ്പോൾ, വലിയ ചെവിയുമായിട്ട് നമ്മുടെ മക്കൾക്കൊക്കെ അതെ വലിയ ചെവിയുണ്ട്, അവരോടായിട്ട് പറയുമ്പോൾ മാത്രമേ കേൾക്കാൻ ബുദ്ധിമുട്ടുണ്ടാവുള്ളൂ. അവരോടല്ലാതെ പറയണ ഏത് കാര്യവും മുഴുവൻ പിടിച്ചെടുക്കത്തക്ക വിധത്തിൽ വലിയ ചെവിയുമായിട്ടാണ് നമ്മുടെ മക്കളിരിക്കുന്നത്. അവരോട് പറയുമ്പോൾ പറഞ്ഞാൽ കേൾക്കായ നല്ല സുഖമാവും, ഇല്ലേ? പറഞ്ഞാൽ കേൾക്കാൻ മാത്രം. കാരണം എന്തുവന്നാലും പറഞ്ഞ് ഈ പറഞ്ഞു കേൾക്കലല്ല മനുഷ്യൻ. അവൻ്റെ വ്യക്തിബോധത്തിൽ സ്വതന്ത്ര ചിന്തയുണ്ട്, യുക്തി ചിന്തയുണ്ട്. മറ്റൊരാൾ പറഞ്ഞ് വടിയെടുത്ത് നയിക്കുന്നത് പോലെ മനുഷ്യരെ നയിക്കാൻ സാധിക്കില്ല. അവൻ്റെ ആ സ്വാതന്ത്ര്യ ബോധവും യുക്തി ചിന്തയ്ക്കും അനുസരിച്ച് അവനാണ് തീരുമാനിക്കേണ്ടത് എങ്ങോട്ടാണ് പോകേണ്ടത്. അതുകൊണ്ടാണ് നമ്മുടെ മക്കൾക്കൊക്കെ പറഞ്ഞാൽ കേൾക്കായുള്ളത്. കാരണം പറഞ്ഞുകൊണ്ടേ ഇരുന്നാൽ കേൾക്കില്ല, അവരോട് തന്നെ പറഞ്ഞുകൊണ്ടേ ഇരുന്നാൽ കേൾക്കുമോ? പണ്ടേ ഒരു സ്വാമി പ്രഭാഷണം നടത്തിയപ്പോൾ ഞാൻ കേട്ടത് എൻ്റെ ഒന്നല്ല വാക്കുകൾ കേട്ടോ. ഒരു 4 വയസ്സുള്ള ഒരു കുട്ടിയെ വീട്ടിൽ ചെന്നപ്പോൾ അതിഥി പരിചയപ്പെടാൻ വേണ്ടിയിട്ട് പേര് ചോദിച്ചു അത്ര കുട്ടിയോട്. സാധാരണ അങ്ങനെയുള്ളൂ, വന്നാൽ നമ്മളൊരു ലിങ്ക് ഇടണ്ടേ വീട്ടിൽ. അപ്പോൾ പേരെന്താന്ന് ചോദിച്ചപ്പോൾ അത്ര അരുത് ബേബി എന്നാണ് പേരെന്ന് പറഞ്ഞു. ഇതെന്ത് ഇങ്ങനൊരു പേരെന്ന് ചോദിച്ചപ്പോൾ സംഗതി എന്താ വെച്ചാൽ അവൻ്റെ പേര് ബേബി എന്നേ ഉള്ളൂ. പിന്നെ ഈ കുട്ടി കേൾക്കണത് മുഴുവൻ അരുത് ചേർത്തിട്ടാ, ചാടരുത് ബേബിയെ, ഓടരുത് ബേബിയെ, അങ്ങോട്ട് പോകരുത് ബേബിയെ, ഇതെടുക്കരുത് ബേബിയെ, അത് ചെയ്യരുത് ബേബിയെ. അപ്പോൾ കുട്ടി ചേർത്തിന് എപ്പോഴും ഈ അരുത് ചേർത്ത് പറയുമ്പോൾ തൻ്റെ പേര് ഇതിലുണ്ട് എന്നാണ്. ഇങ്ങനെ പറഞ്ഞുകൊണ്ട് മാത്രം ഏതെങ്കിലും കാര്യങ്ങളൊന്നും അവർ വിട്ടു നിൽക്കണുണ്ടോ? ഈ അരുതെന്ന് പറയുമ്പോൾ സ്വാഭാവികമായി ഒന്ന് ചെയ്ത് നോക്കിക്കളയാം എന്നുള്ള തോന്നൽ അവരിലേക്ക് ചിലപ്പോൾ വരാം. അതുകൊണ്ട് അരുതുകൾ പറഞ്ഞു വിലക്കിയല്ല, വടിയെടുത്ത് ഇടയനെ പോലെ നയിച്ചല്ല നമ്മുടെ മക്കളെ നല്ല വഴിയിലേക്ക് കൊണ്ടുപോകേണ്ടത്. ബാലനായി മരുവുന്ന കാലമേ ചാലെഴുന്ന വഴിയെ നടത്തുകിൽ കാലഗേഹഗതിയോളമായവൻ കാലുതെറ്റിയടി ഒന്ന് വെച്ചിട എന്ന കവിവാക്യം. വടിയെടുത്ത ആ ചാലിലേക്ക് കയറ്റണം എന്നല്ല, ആ ചാല് കാണിച്ചു കൊടുത്താൽ മതി. ഏത് ചാലിലൂടെയാണ് പോകേണ്ടത് എന്ന് കാണിച്ചു കൊടുത്താൽ ആ ചാലിലൂടെ പോയിക്കോളും. ഇന്നത്തെ കാലത്ത് പാർവതി ദേവിയിൽ നിന്നൊക്കെ ഏറെ പഠിക്കാനുണ്ട്. ശക്തിയും ഭക്തിയും സിദ്ധിയും ബുദ്ധിയും അല്ലെ എല്ലാം നമ്മൾ ഗണപതിയിൽ നിന്നാണ് മനസ്സിലാക്കുന്നത്. അപ്പം നമ്മുടെ മക്കൾ ശക്തരാകണം. ശരീരത്തെ ശക്തരാക്കാൻ വേണ്ടുന്ന എല്ലാം നമ്മൾ ചെയ്യുന്നുണ്ട്. എന്തൊക്കെ കേൾക്കാമോ അതൊക്കെ അല്ലേ, യൂട്യൂബും മറ്റേ വാട്സാപ്പ് യൂണിവേഴ്സിറ്റിയിലും യൂട്യൂബ് സർവകലാശാലയിലും വരുന്നതെല്ലാം വിശ്വസിച്ചുകൊണ്ട് മക്കളുടെ ആരോഗ്യത്തിന് വേണ്ടി എന്തൊക്കെ ചെയ്യാമോ അതൊക്കെ നമ്മൾ ചെയ്തു കൂട്ടുന്നുണ്ട്. അത് കൊടുത്താൽ നല്ലതാണ്, ഇത് കൊടുക്കാതിരിക്കണം, അത് അപ്പം കൊടുക്കണം, ഇത് ഇപ്പം കൊടുക്കണം, എന്തൊക്കെ കാണുന്നോ അതൊക്കെ നമ്മൾ ചെയ്തു കൊടുത്തുകൊണ്ടിരിക്കും. പക്ഷേ അതുകൊണ്ട് മാത്രമായില്ല അല്ലേ, അതുകൊണ്ട് മാത്രമായില്ല. ശരീരത്തിൻ്റെ ശക്തി പോലും നമ്മൾ കാണുന്ന മറ്റേ ഈ ആഹാരങ്ങളിൽ നിന്ന്
മാത്രമല്ല ചിലപ്പോൾ ഉണ്ടാക്കാൻ കഴിയുക. അപ്പോൾ ശരീരത്തിന് ശക്തി വേണം. ഗണപതി ഭഗവാൻ അതുകൊണ്ടല്ലോ 1000 ആനയുടെ കരുത്ത് നിസ്സാരമാണ് എന്നല്ലേ പറയണത്. അപ്പോൾ ശരീരത്തിന് കരുത്ത് ആവശ്യമാണ്, മനസ്സിന് കരുത്ത് ആവശ്യമാണ്. എല്ലാ അർത്ഥത്തിലും കരുത്തരായി നമ്മുടെ മക്കൾ വളരണം. ഇന്നത്തെ സാഹചര്യത്തിൽ നമുക്കത് അവകാശപ്പെടാൻ പറ്റുമോ? അപ്പോൾ നമ്മൾ വനിതാ സംഗമത്തിൽ, മാതൃസംഗമത്തിൽ നമ്മളിരിക്കുമ്പോൾ നമ്മൾ സ്ത്രീ സമത്വത്തെ പറ്റി ഏറെ, കാരണം അതാണ് എല്ലാ വനിതാ സംഗമങ്ങളിലും മാതൃസംഗമങ്ങളിലും എല്ലാം മറ്റേ സ്ത്രീകളുടേതായ കൂട്ടായ്മകളിലൊക്കെ നമ്മൾ ഗൗരവമായി ചിന്തിക്കുക സ്ത്രീ സമത്വത്തെ പറ്റിയിട്ടാണ്. അതായത് പുരുഷന് തുല്യമായ അവകാശ അധികാരങ്ങളൊക്കെ നമുക്ക് വേണം. സ്ത്രീ സമത്വത്തെ പറ്റി എല്ലാ രംഗത്തും ഒപ്പം എത്തണം. നല്ല കാര്യമാണ് അതൊക്കെ. ഭാരതം പക്ഷേ ഒരു പടി കൂടി കടന്നിട്ട് സ്ത്രീ സമത്വം അല്ല, സ്ത്രീ മുന്നിലാണോ എന്ന് തോന്നത്തക്ക വിധത്തിലാണ് നമ്മുടെ ആശയങ്ങളൊക്കെ. ഈ സമത്വം ഇപ്പം നമുക്ക് ചില രംഗങ്ങളിൽ നമ്മൾ വല്ലാണ്ടങ്ങ് നേടിക്കഴിഞ്ഞോ എന്നൊരു സംശയമുണ്ട് കേട്ടോ. അത് വേറൊരു രംഗത്തുമല്ല. ഇപ്പോൾ നമ്മളെ വല്ലാതെ അലട്ടുന്നൊരു വിഷയമുണ്ടല്ലോ, അത് മദ്യം, മയക്കുമരുന്ന് പോലുള്ളതൊക്കെ. ഇപ്പോൾ അനുഭവസ്ഥരും സമാജത്തെ പഠിക്കുന്നവരും പറയണു സ്ത്രീകളും അതിലൊട്ടും പിന്നിലല്ല എന്നുള്ളത്. അപ്പോൾ ഒരു കാലത്ത് മാറി നിന്നിരുന്ന അവിടെയൊക്കെ നമ്മൾ സമത്വം നേടിക്കഴിഞ്ഞോ, മദ്യം, മയക്കുമരുന്ന് ഇവയുടെ ഉപയോഗത്തിലും വിതരണത്തിലും വിപണനത്തിലും ഒക്കെ നമ്മളിന്ന് തുല്യത നേടിക്കഴിഞ്ഞോ എന്നൊരാപൽക്കരമായ സാഹചര്യത്തിലൂടെയാണ് നമ്മൾ കടന്നുപോയിക്കൊണ്ടിരിക്കുന്നത്. ആ തുല്യത അത്ര നല്ലതല്ല. ശ്രീമദ് ഭഗവത്ഗീതയിലൊക്കെ പറഞ്ഞിരിക്കുന്നത് ആണായാലും പെണ്ണായാലും നശിക്കാൻ പാടില്ല, പക്ഷേ സ്ത്രീ നശിച്ചാൽ അതിന് വലിയ ദോഷം ഉണ്ടാകുന്നതാണ്. കാരണം ഒരു സംസ്കാരത്തെയും ഒരു ജനതയെയും മുഴുവൻ നശിപ്പിക്കാൻ ആ സ്ത്രീയുടെ നാശം കൊണ്ട് സംഭവിക്കും എന്നുള്ളതാണ്. സ്ത്രീ പാലിനെ പോലെ എന്നാ പറയുക. എന്താ പാലിൻ്റെ പ്രത്യേകത? പാല് സമീകൃത ആഹാരമാണ്, പോഷകാഹാരമാണ് അല്ലേ, നല്ല സാധനമാണ്. പലതും ശുദ്ധിയാക്കാൻ ചിലപ്പോൾ പാലിലിടുന്നൊക്കെ ചടങ്ങൊക്കെ കണ്ടിട്ടുണ്ട്, ശുദ്ധിയാക്കാൻ വേണ്ടി പാലിലിടുക. അപ്പോൾ ശുദ്ധിയാക്കാൻ കഴിവുള്ള സാധനം എന്നൊക്കെ നമ്മൾ വിശ്വസിക്കുന്നു. പറഞ്ഞതൊക്കെ ശരി തന്നെ. ആ സാധനം കേടുവന്നാലോ? ഈ പാലൊന്ന് കേടുവന്നാൽ ചിന്തിച്ചു നോക്കൂ, ഇത്ര വൃത്തികെട്ടൊരു സാധനം വേറെ ഉണ്ടോ എന്നുള്ളത്. അപ്പം ഇതുപോലെയാണ് അമ്മ ശക്തിയാണ്, അമ്മ സ്നേഹമാണ്, കരുണയാണ്, ദയയാണ്, എല്ലാമാണ്. പക്ഷെ ചീത്തയായാൽ പാലിനെ പോലെ ദുർഗന്ധം സഹിക്കാൻ പറ്റാത്ത സാഹചര്യത്തിൽ ഏറെ ശ്രദ്ധ ആവശ്യം വേണ്ടവരാണ് നമ്മൾ. പക്ഷെ എന്തോ കയ്യിൽ നിന്ന് പോയോ എന്നൊരു സംശയം അല്ലേ. ആണായാലും പെണ്ണായാലും ഇന്ന് നമ്മൾ കേരളത്തിന് ഒരുപാട് പ്രത്യേകതകളുണ്ട് എന്ന് അവകാശപ്പെടുകയും അഭിമാനിക്കുകയും ഒക്കെ ചെയ്യുന്നവരാണ് നമ്മൾ. ഇത് കേരളമാണ്, ഇത് കേരളമാണെന്ന് പറയാതെ നമ്മൾ ഒരു വർത്തമാനം പറയാറില്ല. ഇടയ്ക്കിടയ്ക്ക് മറന്നുകൊണ്ടോ ഇത് കേരളമാണ് എന്ന് മറന്നുകൊണ്ടത് ഇങ്ങനെ ഉറപ്പിക്കുന്നത് കേരളമാണ് കേരളമാണ് എന്ന് നമ്മളങ്ങനെ ഉറപ്പിച്ചു കൊണ്ടിരുന്നുണ്ട്. വിദ്യാഭ്യാസത്തിൽ ഒന്നാമതാണ്, സാക്ഷരതയിൽ ഒന്നാമതാണ്, ഇങ്ങനെ എന്തൊക്കെയോ കുറേ ഒന്നാം സ്ഥാനങ്ങളും സംഗതി ഒന്നും നിഷേധിക്കുന്നില്ല നമ്മൾ കേട്ടോ. പക്ഷേ ആ ഒന്നാം സ്ഥാനങ്ങളൊക്കെ അപ്രസക്തമാകത്തക്ക വിധത്തിൽ നമ്മുടെ ജനത തളർന്നു കിടക്കാൻ പോവുകയാണ് എന്നതിലേക്കാണ് വർത്തമാനകാല യാഥാർത്ഥ്യങ്ങൾ സൂചന നൽകിക്കൊണ്ടിരിക്കുന്നത്. LP സ്കൂളിൽ വരെ മയക്കുമരുന്ന് വ്യാപകമാകുന്ന ഒരു സാഹചര്യത്തിൽ നേരത്തെ അരുത് ബേബിനോട് പറഞ്ഞ പോലെ ഉപയോഗിക്കരുത് 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 എന്ന് കിട്ടാവുന്ന വേദികളിൽ മുഴുവൻ എല്ലാവരും ബോധവൽക്കരണം നടത്തിയാൽ അതുവരെ കഴിക്കാത്തവരും കൂടി പോയി കഴിക്കുക എന്നുള്ളതിൽ കവിഞ്ഞ് മറ്റ് യാതൊന്നും സംഭവിക്കാൻ പോണില്ല എന്നതാണ് ഇതുവരെയുള്ള അനുഭവം കൊണ്ട് മനസ്സിലാക്കുക. കാരണം ഇതുവരെ നടത്തിയ ബോധവൽക്കരണങ്ങളൊക്കെ കൂടി എടുത്തു വെച്ചാൽ നമ്മുടെയൊക്കെ ബോധം കെട്ടുപോകാൻ തക്ക ബോധവൽക്കരണം, പഞ്ചായത്ത് തൊട്ട് വിദ്യാലയം തൊട്ട് എല്ലാവരും ബോധവൽക്കരണമാണ്. ഇതിനെതിരെയുള്ള ബോധവൽക്കരണം കൊണ്ട് നമ്മൾ എവിടെയും എത്തിച്ചേരില്ല എന്ന് അനുഭവിച്ച സ്ഥിതിക്ക് മറ്റ് പരിഹാരങ്ങൾ നമുക്ക് ചിന്തിക്കണ്ടേ? ആ പരിഹാരം സനാതന ധർമ്മത്തിൻ്റെ അടിത്തറയിലാണ്. സനാതന ധർമ്മത്തിൻ്റെ പ്രത്യേകത ദേവലോകത്തെ ഇലക്ഷൻ എന്നിട്ട് ഇലക്ഷൻ നടത്തിയിട്ട് ഹിന്ദു ദൈവങ്ങളെ രക്ഷിച്ചെടുക്കാൻ വേണ്ടി ആളെ കൂട്ടാനുള്ളതല്ല സനാതന ധർമ്മം എന്ന് പറഞ്ഞാൽ. ഞങ്ങളിലേക്ക് നിങ്ങളും വരും എല്ലാവരും കൂടി വരും. എന്നിട്ട് എന്താ അവിടെ ഇലക്ഷൻ നടക്കണമെങ്കിൽ റഫറൻഡം നടത്തണമെങ്കിൽ ഹിന്ദു ദൈവങ്ങൾ മാത്രമാണ് ഒന്നാം സ്ഥാനത്ത് വന്നിരിക്കുന്നത്, ഞങ്ങൾ ജയിച്ച് എത്ര ശതമാനം വോട്ട് കിട്ടി എന്ന് പറഞ്ഞാൽ ദേവലോകത്തെ ഇലക്ഷൻ നടക്കുന്നതായിട്ടൊന്നും നമ്മൾ മനസ്സിലാക്കിയിട്ടില്ല, അല്ലെങ്കിൽ പല ദൈവങ്ങളുള്ളതായിട്ടും നമ്മൾ ചിന്തിക്കുന്നില്ല. അപ്പം അത്തരത്തിലുള്ള സങ്കുചിത ലക്ഷ്യമൊന്നും സനാതന ധർമ്മത്തിനില്ല. അതൊരു വ്യക്തിയെ, ഒരു സമൂഹത്തെ എങ്ങനെ നന്നാക്കിയെടുക്കാമെന്നതിൻ്റെ ശാസ്ത്രീയമായ പരീക്ഷണ നിരീക്ഷണങ്ങൾക്ക് ശേഷമുള്ള ആചാരാനുഷ്ഠാന പദ്ധതികളാണ് സനാതന ധർമ്മത്തിൻ്റെ പ്രത്യേകത. എന്താ സനാതന ധർമ്മം എന്ന് പറഞ്ഞാൽ അത് ക്ഷേത്രങ്ങൾ മാത്രമല്ല, അത് ക്ഷേത്രങ്ങളോ നമ്മുടെ മഹദ്ഗ്രന്ഥങ്ങളോ മാത്രമല്ല സനാതന ധർമ്മം എന്ന് പറഞ്ഞാൽ. നിങ്ങൾക്ക് ദൈവവിശ്വാസിയാകാതെ ഹിന്ദു ആകാം. ഇപ്പം നമ്മൾ സനാതന ധർമ്മം തന്നെ ഉറപ്പിച്ച് പറയണം. എന്തുകൊണ്ടാണെന്നറിയാമോ? ഇതിനെ നശിപ്പിച്ചേ അടങ്ങൂ എന്നൊക്കെ പറഞ്ഞ് ചിലർ ബദ്ധകങ്കണരായി ഇറങ്ങിയിട്ടുണ്ട്. സനാതന ധർമ്മം എന്ന് പറഞ്ഞാൽ ഡെങ്കിപ്പനി പോലെ, എലിപ്പനി പോലെ, കൊറോണ പോലെ നശിപ്പിക്കേണ്ടതാണോ എന്നൊക്കെ പറഞ്ഞിട്ടുള്ള മാന്യന്മാരൊക്കെ ഇറങ്ങി വരുമ്പോഴാണ് ഇതിനെ മുറുകെ പിടിക്കേണ്ടതിൻ്റെ ആവശ്യം വരുന്നത്. സനാതന ധർമ്മത്തിൻ്റെ അടിത്തറ അത് ക്ഷേത്ര ആരാധനയിലല്ല, അത് മറ്റാചാരങ്ങളിലല്ല. അതിൻ്റെ അടിത്തറ നിങ്ങൾക്ക് ദൈവവിശ്വാസം ഇല്ലെങ്കിൽ ഹിന്ദു ആകാം, പക്ഷേ മാതാ പിതാ ഗുരു ദൈവം
അമ്മയും അച്ഛനും ഗുരുനാഥനും ദൈവമാണ്. മാതൃദേവോ ഭവ, പിതൃദേവോ ഭവ, ആചാര്യ ദേവോ ഭവ, അല്ലെ, അതിഥി ദേവോ ഭവ. ഇത്തരം വിശ്വാസങ്ങളില്ലാതെ നിങ്ങൾക്ക് സനാതന ധർമ്മിയാകാൻ പറ്റില്ല. അമ്മയും അച്ഛനും ഗുരുനാഥനും വീട്ടിൽ വരുന്ന അതിഥിയും അടക്കം അവരൊക്കെയാണ് ദൈവം. ദൈവത്തെ വിശ്വസിക്കാതിരിക്കാം, ക്ഷേത്രത്തിൽ പോകാതിരിക്കാം, പക്ഷെ ഇതൊരു ഹിന്ദുവിൻ്റെ അടിത്തറയാണ്. ഇവിടെ കൊണ്ട് എന്താ മെച്ചം? ബോധമുറയ്ക്കാത്ത പ്രായത്തിൽ അമ്മയും അച്ഛനും ഗുരുനാഥനും ഒക്കെ നയിക്കുമ്പോൾ, അല്ലെങ്കിൽ അവരെ അനുസരിച്ചും ആദരിച്ചും ശുശ്രൂഷിച്ചും വളരുമ്പോൾ ആ ബ്രഹ്മചര്യ കാലഘട്ടത്തിൽ അബദ്ധങ്ങളിലേക്കും അപകടങ്ങളിലേക്കും പോകാതിരിക്കാനുള്ളൊരു ശ്രദ്ധയുണ്ട്. നമ്മൾ കാലങ്ങളായി തകർത്തത് അവിടെയാണ്. സനാതന ധർമ്മത്തെ ഇവിടെ തകർത്തത് ക്ഷേത്രങ്ങൾ തകർത്ത സുൽത്താന്മാരോ മുഗളന്മാരോ അല്ലെങ്കിൽ സനാതന ധർമ്മത്തിനെതിരെ പ്രവർത്തിച്ച യൂറോപ്യൻ ശക്തികളോ അവരൊക്കെ ആ ചെയ്ത നഷ്ടമൊക്കെ നമ്മളിന്ന് വീണ്ടെടുത്തുകൊണ്ടിരിക്കുക. ശ്രീരാമ ജന്മഭൂമിയും ശ്രീകൃഷ്ണ ജന്മഭൂമിയും കാശി വിശാലാക്ഷി സമേത വിശ്വനാഥ ക്ഷേത്രവും അടക്കം ആ നഷ്ടങ്ങളൊക്കെ നമുക്ക് നികത്താൻ കഴിയും. പക്ഷേ ഇന്ന് നമ്മൾ നേരിട്ടുകൊണ്ടിരിക്കുന്ന നഷ്ടം അത് നികത്തണമെങ്കിൽ വളരെ ബോധപൂർവമായ പരിശ്രമം ആവശ്യമാണ്. ഇന്ന് നമ്മൾ നേരിടുന്നത് ക്ഷേത്രങ്ങൾക്ക് നേർക്കല്ല, മറിച്ച് നമ്മുടെ കുടുംബ മൂല്യങ്ങളുടെ കടക്കലാണ് ഇന്ന് കത്തിവെക്കണത്. കഴിഞ്ഞ കുറച്ച് പതിറ്റാണ്ടുകളായി അർബൻ നക്സലുകളോ അല്ലെങ്കിൽ അതുപോലുള്ള ചിന്താഗതികൾ പ്രചരിപ്പിക്കുന്നവരോ എൻ്റെയും നിങ്ങളുടെയും കുടുംബ സങ്കല്പങ്ങൾക്ക് മേലാണ് കത്തിവെച്ചത്. അവിടെയാണ് ഈ നാടിൻ്റെ നാശം തുടങ്ങുന്നതും. ആ കുടുംബ മൂല്യങ്ങൾ എപ്പോൾ നഷ്ടപ്പെടുമോ അവിടെയാണ്. ഭാര്യാഭർത്തൃ ബന്ധത്തെയൊക്കെ പവിത്രമായ ബന്ധമായാണ് നമ്മൾ കണ്ടിരുന്നത്. ശ്രീരാമചന്ദ്രനെ കാട്ടിലാണെങ്കിലും നിഴല് പോലെ പിന്തുടരുന്ന സീതാദേവിയൊക്കെ ആദർശമായിട്ട് നമ്മുടെ മനസ്സിൽ കുടിക്കുന്നു. കാരണം ചില ധർമ്മമുണ്ട്, ചില കർമ്മമുണ്ട്, എന്ത് ത്യാഗവും സഹിക്കാൻ കഴിയുന്നവരെയൊക്കെ നമ്മൾ മനസ്സിലാക്കി വെക്കുമ്പോൾ കൂടെ ഉറങ്ങാൻ മാരേജ് ആക്റ്റും താലിയും ഒന്നും വേണ്ട. ഒരു 10 വർഷം മുമ്പ് മലയാളത്തിൽ ഇറങ്ങിയ ഒരു പാട്ടാ, കൂടെ ഉറങ്ങാൻ മാരേജ് ആക്റ്റും താലിയും ഒന്നും വേണ്ട, ലിവിങ് ടുഗദറുകൾ പ്രോത്സാഹിപ്പിക്കപ്പെടുന്നു. പവിത്രമായ ഭാര്യാഭർത്തൃ ബന്ധത്തിൽ നിന്ന് വിട്ട് ഒരുമിച്ച് ആചാരാനുഷ്ഠാനങ്ങൾ ചെയ്യേണ്ടുന്ന ഒരു യാഗം നടക്കുമ്പോൾ പോലും യജമാനനും യജമാന പത്നിയും തുല്യമായി കണ്ടുകൊണ്ട് ചടങ്ങുകൾ നടത്തിയിരുന്ന നമുക്ക് കൂടെ ഉറങ്ങാൻ മാരേജ് ആക്റ്റും ഇത് വെറും ഒരു പാട്ടിനപ്പുറത്തേക്ക് സമാജിൽ ഓളങ്ങൾ ഉണ്ടാക്കാൻ തുടങ്ങിയിട്ടുണ്ട്. ഇന്ന് വിവാഹബന്ധമില്ലാതെ കൂടെ താമസിക്കുന്ന ലിവിങ് ടുഗദറുകൾ നടക്കുന്ന യുവതി യുവാക്കന്മാരുടെ എണ്ണം കൂടുന്നു. ലിവിങ് ടുഗദർ അല്ല, ഡൈയിങ് ടുഗദർ ആണ് നടക്കുന്നത്. ഒന്നിനെ കൊല്ലും, അല്ലെങ്കിൽ മറ്റേത് പോയി ചാവും. അവസാനം എന്നെത്തുന്നത് ലിവിങ് ടുഗദർ അല്ല, ഡൈയിങ് ടുഗദർ ആണ് നടക്കുന്നത്. അപ്പൊ ജീവിക്കാനും ജീവിപ്പിക്കാനും പഠിപ്പിച്ചിരുന്ന പവിത്രമായ ഭാര്യാഭർത്തൃ ബന്ധത്തിന്റെ കടക്കൽ കത്തിവെച്ച് കഴിഞ്ഞു. കേരളത്തിലെ ഒരുപക്ഷെ ശ്രദ്ധയ്ക്കത്തക്ക വിധത്തിൽ ആൾ പങ്കാളിത്തം ഉണ്ടായിരുന്നില്ല. ഇവിടെ നടന്നൊരു സമരം ഉണ്ടായിരുന്നു, താലി ചുട്ടരിക്കൽ സമരം. താലി പൊട്ടിച്ച് തീയിലേക്കിടുന്ന താലി ചുട്ടരിക്കൽ സമരം. ഒരുപാട് പേര് പങ്കെടുത്തിട്ടില്ല, പക്ഷെ അത് ഉണ്ടാക്കിയ ഇമ്പാക്റ്റ് വളരെ വലുതാണ്. കാരണം സ്ത്രീയുടെ ഏറ്റവും വലിയ അടിമത്തമായി താലി അവളുടെ വിവാഹ ബന്ധമാണ് അവൾക്ക് ഏറ്റവും വലിയ തകരാറ് എന്ന് പറഞ്ഞാൽ ആ താലി ചുട്ടരിച്ചു. ഇന്ന് എവിടെ എത്തി നിൽക്കുന്നു? പവിത്രമായ ബന്ധമില്ലാത്തത് കൊണ്ട് തന്നെ കുടുംബങ്ങൾ തകരുന്നു. നമ്മൾ നേരിടുന്നൊരു ഏറ്റവും വലിയ വിഷയമാണ്. ഒരു മാതൃസംഗമത്തിൽ ഞാനിങ്ങനെ സംസാരിച്ച് കയറിയപ്പോൾ പിന്നെ ആ കുട്ടികളെ അങ്ങനെ നോക്കണം, കുട്ടികളെ ഇങ്ങനെ നോക്കണം, കുട്ടികൾക്ക് അതാക്കണം, കുട്ടികൾക്ക് ഇതാക്കണം എന്നൊക്കെ പറഞ്ഞാൽ നമ്മളിങ്ങനെ സ്വതസിദ്ധമായ ശൈലിയിൽ പറഞ്ഞൊക്കെ കഴിഞ്ഞപ്പോൾ അവിടെ ഒരു പോലീസ് ഓഫീസർ ഉണ്ടായിരുന്നു. അദ്ദേഹം ഇതൊക്കെ കഴിഞ്ഞപ്പോൾ എന്നെ വിളിച്ചിട്ടുണ്ട്, ടീച്ചർ പറഞ്ഞൊക്കെ ശരിയാ, കുട്ടികളെ അങ്ങനെയാക്കണം, ഇതൊന്നും അല്ല ഇപ്പോഴത്തെ വലിയ വിഷയം എന്ന് പറഞ്ഞു. ടീച്ചറെ, ഇപ്പോഴത്തെ വലിയ വിഷയം കുടുംബിനികളെയും കുടുംബനാഥന്മാരെയും എന്തെങ്കിലും നേരെയാക്കാൻ പറ്റുമോ? അവർ മുഖേന കുടുംബം തകർന്നു പോവുകയാണ്. അല്ലാണ്ട് കുട്ടികളെ പറ്റി പറഞ്ഞിട്ട് യാതൊരു കാര്യമില്ല. ഭാര്യയും മക്കളെയും ഉപേക്ഷിച്ച് അല്ലേ, സ്വപ്നത്തിൽ പോലും ചിന്തിക്കുന്നില്ല എന്ന് പൂന്താനം പറഞ്ഞിരുന്ന അന്ന് 1-2 ആളുകളാണെങ്കിൽ ഇന്ന് അവരുടെ എണ്ണം കൂടുന്നു. ഭാര്യയും മക്കളെയും വലിച്ചെറിഞ്ഞ് തൽക്കാലം കണ്ടവരുടെ പുറകെ പോകുന്നവരുടെ എണ്ണം കൂടുന്നു. തിരിച്ച് ഭർത്താവിനെയും മക്കളെയും അവഗണിച്ചുകൊണ്ട് കുടുംബം കോഞ്ഞാട്ടയാക്കിക്കൊണ്ട് കുടുംബം ഉപേക്ഷിച്ചു പോകുന്ന സ്ത്രീകളുടെ എണ്ണം കൂടുന്നു. മക്കളെ കൊല്ലാൻ മടിയില്ലാത്തവരെ, അമ്മയച്ഛനെയും കൊല്ലാൻ മടിയില്ലാത്തവരെ. എങ്ങടാ നമ്മുടെ പോക്ക്? മാറ്റങ്ങൾ വേണ്ടേ? ഇത് കേരളമാണ് ഇനി എത്ര നാളും നമ്മൾ പറഞ്ഞുകൊണ്ടിരിക്കും? മാറ്റങ്ങൾ ആവശ്യമില്ലേ ഇത്തരം കാര്യങ്ങളിൽ? ഞങ്ങളുടെയൊക്കെ നാട്ടിൽ ഇവിടെ ഉണ്ടോയെന്ന് എനിക്കറിയില്ല. പണ്ട് രാത്രി വാതിലടയ്ക്കുമ്പോൾ പുറത്ത് കിടക്കണ ആയുധങ്ങളൊക്കെ എടുത്ത് അകത്തേക്ക് വെക്കും. കൈക്കോട്ട, മടാള്, വെട്ട്, നമ്മൾ വീട്ടിൽ കാർഷിക ആയുധങ്ങൾ. കാരണം വല്ല കള്ളന്മാരും വന്ന ഇതെടുത്ത് പ്രയോഗിക്കേണ്ടല്ലോ വെച്ചിട്ട് വന്ന ആചാരമാവാം. ആയുധങ്ങളൊന്നും പുറത്തിടരുത് പറയും. പുറത്ത് എന്തെങ്കിലും കിടക്കുന്നുണ്ടെങ്കിൽ ഒക്കെ എടുത്തുകൊണ്ടായി അകത്തേക്ക് വെക്കും.
പക്ഷെ ഇപ്പൊ വീട്ടുകാരെന്താ പറഞ്ഞറിയോ, ഇതൊക്കെ അകത്ത് വെക്കാൻ പേടിയാണെന്ന്. കാരണം ഈ ആർക്കാ ഭ്രാന്ത് വരാന്നറിയില്ല. അച്ഛനാണോ വരിക, മക്കൾക്കാണോ വരിക, അമ്മയ്ക്കാണോ വരിക, ആർക്കാ ഭ്രാന്ത് വരിക, ഇതെടുത്ത് മണ്ടക്കടിക്കുക എന്ന് പറയാൻ വയ്യല്ലോ. അതുകൊണ്ട് ഇപ്പൊ സർവ്വ ആയുധം, മറ്റേ മലയാളത്തിലെ മണിച്ചിത്രത്താഴ് സിനിമയിലുണ്ടല്ലോ, സൂചി അടക്കം പെറുക്കിയും കൊണ്ട് നടക്കണു. ഇതേപോലെ വീട്ടിനകത്ത് എന്തേലും ആയുധം ഉണ്ടെങ്കിൽ അത് മുഴുവൻ പെറുക്കി പുറത്തു കൊണ്ടിടുക. ആർക്കാ വട്ടളകുക എന്ന് പറയാത്ത സാഹചര്യം. ഈ പോക്കിലും നമ്മൾ അഭിമാനിക്കുന്നു നമ്മൾ പുരോഗമനത്തിലേക്കാണ് പോകണമെന്നുള്ളത്. നമ്മൾ എന്തൊക്കെയോ നേടി എന്ന് പറഞ്ഞ എന്തിനാണ് നമുക്ക് ഇങ്ങനെ ഒരു വിദ്യാഭ്യാസം? അമ്മയും അച്ഛനെയും തിരിച്ചറിയാത്തതാണ് നമ്മുടെ വിദ്യാഭ്യാസമാണെങ്കിൽ നമുക്ക് എന്തിനാണത്? മദ്യത്തിലും മയക്കുമരുന്നിലും മുങ്ങിത്താഴാനാണ് നമ്മുടെ വിദ്യാഭ്യാസം നമ്മളെ സഹായിക്കണമെങ്കിൽ ഇപ്പൊ വരുന്ന രാസലഹരിയൊക്കെ ഉപയോഗിച്ച 10 കൊല്ലത്തിനപ്പുറം ജീവിച്ചിരിക്കില്ല അത്രേ. ചത്താലും വേണ്ടില്ല, അതൊക്കെ ഉപയോഗിച്ചാൽ മതി എന്നുള്ള നിലയിലേക്കാണ് യുവത്വം പോണതെങ്കിൽ അകാല വാർദ്ധക്യവും ജരാനരയും പല്ലുകൊഴിയലും അടക്കം വന്ന് 10 കൊല്ലത്തിനപ്പുറം ഉപയോഗിക്കാത്ത ജീവിച്ചിരിക്കാത്ത രാസമാലിന്യമാണ് ഒഴുകണത് കേരളത്തിൽ കൂടി. ഒരു 10-50 കൊല്ലം കഴിഞ്ഞാൽ ബ്രഹ്മകലശ മഹോത്സവം നടത്താൻ ആൾ വേണ്ടേ? ആളുണ്ടാവണ്ടേ? ഇതിനേക്കാളൊക്കെ ആവേശം മറ്റുള്ളതിനൊക്കെയാണെന്ന് ചിന്തിച്ചു പോയാൽ നമ്മൾ എന്തിനാണ് അഷ്ടബന്ധട്ട് ഉറപ്പിക്കുക എന്ന് പറഞ്ഞാൽ ഇളകാത്ത വിധത്തിലോട്ട് ഉറപ്പിക്കുകയാണ് നമ്മൾ അഷ്ടബന്ധട്ടിട്ടേ അല്ലേ? ഇങ്ങോട്ട് വരുമോ നമ്മുടെ മക്കള്? ചിന്തിക്കണ്ടേ? ഇന്നലെകളിൽ നമ്മുടെ മക്കളുടെ പേരൊന്നും ഇതിൽ കേട്ടിരുന്നില്ല. കാരണം അവിടെ കുറച്ച് നമ്മുടെ വീടുകളിൽ മൂല്യങ്ങൾ നിലനിന്നിരുന്നു, ആചാരാനുഷ്ഠാനങ്ങൾ ചെയ്തിരുന്നു. പുരോഗമനത്തിന്റെ പേരിൽ എല്ലാം ഉപേക്ഷിച്ചപ്പോൾ ഇന്ന് നമ്മുടെ മക്കളുടെ പേരും കേൾക്കണു. ഉപയോഗിക്കണേലും വിൽക്കണേലും വാങ്ങണേലും ഒക്കെ നമ്മുടെ മക്കളുടെ പേരും കേൾക്കണു. ഇതാണോ നല്ല വളർച്ച? അല്ലല്ലോ. അപ്പൊ തീർച്ചയായും നമുക്ക് തിരിച്ചു പോകാനുള്ളത് നമ്മുടെ ശക്തി സനാതന ധർമ്മത്തിലാണ്. അമ്മയെയും അച്ഛനെയും ഗുരുനാഥനെയും അനുസരിക്കുക എന്നുള്ളൊരു മോശം സ്വഭാവമല്ല, ഇത് സനാതന ധർമ്മത്തിന്റെ പ്രത്യേകതയാണ്. ഇന്ന് അധ്യാപകർ പേടിച്ചിട്ടാ. മാഷ് പുറത്തൊക്കെ ഇറങ്ങിയ കാച്ചിക്കളയെന്ന് പറയുന്ന കുട്ടിയെ കണ്ടില്ലേ നിങ്ങൾ സോഷ്യൽ മീഡിയയിൽ? ഞങ്ങളുടെ നാട്ടിലാണ്, പാലക്കാട് ജില്ലയുടെ പടിഞ്ഞാറൻ അതിർത്തിയിലാണ് മാഷ് പുറത്തൊക്കെ ഇറങ്ങിയ കാച്ചിക്കളയെന്ന് പറഞ്ഞ കുട്ടി ഉണ്ടായത്. അപ്പോൾ രക്ഷിതാക്കളെയും സമൂഹത്തെയും കുട്ടികളെയും പേടിച്ച് ജീവിക്കണ അധ്യാപകർ, മാതാപിതാക്കളെ പേടിച്ച് ജീവിക്കണ രക്ഷിതാക്കൾ. ഇവിടെ നിന്ന് എന്ത് നന്മയാണ് നമ്മൾ പ്രതീക്ഷിക്കേണ്ടത്? സാക്ഷാൽ ശ്രീ മഹാവിഷ്ണു 14 ലോകത്തിൻ്റെയും നാഥൻ ഭൂമിയിൽ ശ്രീകൃഷ്ണനായും ശ്രീരാമനായും അവതരിച്ചപ്പോൾ അനുസരണയുള്ള മകനായിരുന്നില്ലേ? ശ്രീരാമചന്ദ്രനൊക്കെ അച്ഛനെ എന്താ പറഞ്ഞ കാട്ടിപ്പോവാൻ പറഞ്ഞാൽ എന്നാ റെഡി പോയി എന്നാണ്. അച്ഛനെയും അമ്മയെയും അനുസരിച്ച് 14 ലോകത്തിൻ്റെയും നാഥൻ എത്ര ഭംഗിയായാണ് അച്ഛനെയും അമ്മയെയും ഗുരുനാഥനെയും അനുസരിച്ച് നമുക്ക് മാതൃക കാണിച്ചു തന്നത്. അപ്പോൾ അനുസരണം വിദ്യാർത്ഥി ലക്ഷണം എന്ന് ഇന്നലെകളിൽ കോപ്പി എഴുതിയിരുന്നു. ഇപ്പോൾ എഴുതിക്കുക അധ്യാപകർക്ക് പേടിയാ, ബാലാവകാശക്കാർ കേസെടുക്കുമെന്ന് പേടിച്ചിട്ടേ. കാരണം അനുസരണം അടിമത്ത ലക്ഷണമാണ് എന്ന് വാഴ്ത്തിപ്പാടുന്ന ഇന്നത്തെ കാലത്ത് ആർക്കും ആരെയും അനുസരിക്കണ്ട. അതിൻ്റെയൊക്കെ അനന്തര ഫലമാണ് സ്നേഹമില്ല, അനുസരണമില്ല, ത്യാഗമില്ല, ഇത്തരം മൂല്യങ്ങളൊന്നുമില്ല. പുരോഗമനം 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 തന്നെ എവിടെയാണോ എത്തേണ്ടത് എത്തിയതാണ് ഇപ്പോൾ മദ്യത്തിലും മയക്കുമരുന്നിലും വന്നു വീണത്. ഇനിയെങ്കിലും അത്തരം കാര്യങ്ങൾ പരാജയമായിരുന്നു എന്ന് തുറന്ന് സമ്മതിക്കാൻ സമയമായിരിക്കുന്നു. ഒരു തിരിച്ചുപോക്ക് അനിവാര്യമാണ്. അവിടെയാണ് പാർവതിയിലേക്ക് എത്തേണ്ടത്, അവിടെയാണ് ഗണപതി ഭഗവാനെയൊക്കെ നമ്മൾ കാണേണ്ടത്. നമ്മുടെ മൂല്യങ്ങൾ ഇപ്പൊ ഗുരുനാഥനൊക്കെ ദൈവമാണ് എന്ന് പറയുന്നത് തൃശ്ശൂർ ജില്ലയിലെ ഒരു സ്കൂളിന് നേരെ കേരളത്തിലെ പ്രമുഖമായ രാഷ്ട്രീയ പാർട്ടികളുടെ യുവജന സംഘടനകൾ പ്രകടനം നടത്തി. കൊടിയും വടിയെടുത്ത് സ്കൂളിൽ കയറി, കേസായി, പുലിവാലായി. എന്താ സ്കൂളുകാർ ചെയ്ത കുറ്റം എന്നറിയാമോ? ഗുരുപൂജ ദിവസം ക്ലാസ്സിലെ കുട്ടികൾ അവരുടെ ക്ലാസ് ടീച്ചേഴ്സിന്റെ കാല് തൊട്ട് വന്ദിച്ചത്രേ അപകടമായില്ലേ? ക്ലാസ് ടീച്ചേഴ്സിന്റെ കാല് തൊട്ട് കുട്ടികൾ വന്ദിച്ചു എന്നതിന്റെ പേരിൽ ആ സ്കൂളിലേക്ക് മാർച്ച് നടത്തി. കേരളത്തിലെ പ്രമുഖ രാഷ്ട്രീയ പാർട്ടികളുടെ ഒക്കെ തന്നെ യുവജന സംഘടനകൾ അങ്ങോട്ട് മാർച്ച് നടത്തി. കേസായി, കൂട്ടമായി, DOന്റെ അന്വേഷണമായി, പുലിവാലായി. രക്ഷിതാക്കൾ വിട്ടുകൊടുക്കാത്തത് പിന്നെ സ്കൂളിലെ HMനെ തൂക്കിക്കൊല്ലാൻ പറ്റിയില്ല. രക്ഷിതാക്കളോട് ഞങ്ങൾക്ക് ഇഷ്ടമാണെന്നൊന്നും, ഞങ്ങൾക്ക് ഇഷ്ടമാണെന്ന് പറയേണ്ടത് പര്യവസാനിച്ചെങ്കിലും ഇതിനെതിരെ അതാണ് കേരളത്തിന്റെ മനസ്സിപ്പോ. ഗുരുനാഥന്റെ കാല് തൊട്ടാൽ അത് അടിമത്തമാണെന്നോ വർഗീയതയാണെന്നോ ഫാസിസമാണെന്നോ മൂരാച്ചിത്തരമാണെന്നോ കുറെ വാക്കുകളുണ്ടല്ലോ, സവർണ ഫാസിസ്റ്റ്, മൂരാച്ചി, കുന്തം, കൊടച്ചക്രം, ഇതൊക്കെയാണ് എന്ന് പറയുന്നിടത്ത് നമ്മൾ ഇതിനെയെല്ലാം നശിപ്പിച്ചു. ക്ഷേത്രം പോലും നമുക്കിന്ന് എന്താ? ഇപ്പൊ ക്ഷേത്ര കലകൾ എന്ന് പറഞ്ഞൊരു വിഭാഗമൊക്കെ ഉണ്ട്, നമുക്കറിയാം. അത് യക്ഷഗാനമാകാം, അത് കഥകളിയാകാം, അല്ലെ ഓട്ടംതുള്ളലാകാം, കൂത്താകാം, കൂടിയാട്ടം, ഇങ്ങനെയെല്ലാം ഉണ്ട്. അവിടുന്ന് വിട്ടിടുന്ന ക്ഷേത്രങ്ങളിൽ വരെ എന്താ? ക്ഷേത്രങ്ങളിൽ വരെ ഇന്ന് നടക്കുന്ന കലാപരിപാടികളുടെ അവസ്ഥ എന്താ? കലാപരിപാടി അവതരിപ്പിക്കണവന് മാത്രം ആവേശം ഉണ്ടായാൽ പോരാ, കാണുന്നവർക്ക് മൊത്തം വണങ്ങാൻ അവരും തുള്ളണ്ടേ. ഇത് തുടങ്ങിയാൽ കഴിയോളം തുള്ളണമെങ്കിൽ കഞ്ഞിയും പയറും കഴിച്ചിട്ട് തുള്ളാൻ പറ്റുമോ? വേറെ എന്തെങ്കിലുമൊക്കെ അകത്തുണ്ടെങ്കിലല്ലേ അങ്ങനെ തുള്ളാൻ പറ്റുള്ളൂ. ആരെങ്കിലും മര്യാദയ്ക്ക് ഇരിക്കണ്ടെങ്കിൽ സ്റ്റേജിൽ എന്ന് പറയും തുള്ളു 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 എന്ന് പറഞ്ഞ് സർവരെ കൊണ്ട് തുള്ളിച്ച് അമ്പലത്തിൽ പോലും ബാധ കയറിയ മാതിരി തുള്ളിയില്ലെങ്കിൽ കലാപരിപാടി ആകില്ല എന്ന് വരുമ്പോൾ എവിടെ നിന്നാണ് നമുക്ക് ഇതിനൊക്കെ ഒരു തിരിച്ചുപോക്ക് സാധ്യമാവുക? കലയും സാഹിത്യവും അടക്കമുള്ളതെല്ലാം നമ്മളിലെ വ്യക്തിത്വത്തെ തൊട്ടുണർത്താൻ ഉപയോഗിച്ചിരുന്നതാ.
നമ്മളുടെ ചില മൃദുല വികാരങ്ങളെ വളർത്താൻ ഉപയോഗിച്ചിരുന്ന നമ്മുടെ അതിൽ നിന്നൊക്കെ മാറി ഭ്രാന്തമായ ആവേശത്തിലേക്ക് പോകുന്നു. ആഹാരത്തിന് പോലും സാത്വികമെന്നും രാജസമെന്നും താമസമെന്നും ഭേദങ്ങളുണ്ട് എന്ന് പഠിപ്പിച്ച നമ്മളോട് അതെല്ലാം സവർണ ഫാസിസ്റ്റ് നേരത്തെ പറഞ്ഞിട്ടുണ്ടല്ലോ, അതാന്ന് പറഞ്ഞ് നശിപ്പിച്ച് ഇപ്പൊ ഒരു മര്യാദയ്ക്ക് ഒരു സദ്യക്ക് വിളിച്ച ഏതെങ്കിലും കുട്ടികൾ വരുമോ? അവിയലും കാലിനും പുളിശ്ശേരിയൊക്കെ നിങ്ങൾ തന്നെ പോയി കഴിച്ചോളെന്ന് പറയില്ലേ? മക്കൾ എന്തിനാ വരിക എന്നൊന്ന് ആലോചിച്ച് നോക്കും. നമ്മൾ അതൊക്കെ പോയില്ലേ? സാത്വികമായ ആഹാരം ആഴ്ചയിൽ ഒരു ദിവസമോ 2 ദിവസമോ എങ്കിലും പറ്റുന്ന വിധത്തിൽ ചില ആചാരങ്ങളോ വ്രതാനുഷ്ഠാനങ്ങളോ നമുക്ക് വേണ്ടേ? ആഹാരത്തിന് ഇത് അല്ലേ? ഇപ്പം അതിനൊക്കെ രാവിലെ തൊട്ട് കട്ടിയുള്ള, പണ്ട് നമ്മൾ രാക്ഷസീയമായ ആഹാരം എന്നൊക്കെയാണ് പറയുക. അങ്ങനെ അത് മാംസത്തെ ഉദ്ദേശിച്ചല്ല പറയണത് കേട്ടോ. പച്ചക്കറി ആണെങ്കിലും നമ്മൾ രാക്ഷസീയമായ ആഹാരമായിട്ടാണ് കഴിക്കുക. എന്തുകൊണ്ടാണ്? കട്ടിയായ മറ്റേ മസാലക്കൂട്ടുകൾ ചേർക്കാതെ ഇന്ന് ആർക്കെങ്കിലും വായലേക്ക് എന്തെങ്കിലും ചൊല്ലൂ. കാരണം വായയുടെ നാവിൻ്റെ രുചിയൊക്കെ ആ രൂപത്തിലായി. ഞങ്ങളുടെ നാട്ടിലൊക്കെ ചില കറിയുണ്ട്, ഇവിടെ ഉണ്ടോ എന്ന് എനിക്കറിയില്ല. ഞങ്ങൾ ഓലൻ എന്നൊക്കെ പറയും, കളിയാക്കിൽ ഓലൻ എന്നൊക്കെ പറയും. ഉപ്പ് പോലും കമ്മിയിടുക, വെറും തേങ്ങാപ്പാലും മറ്റേ മൂക്കാത്ത കുമ്പളങ്ങയൊക്കെ വെച്ചുകൊണ്ട് വയ്ക്കാൻ ഇത്ര ഒന്നുമില്ല, ഉപ്പ് പോലും കമ്മിയാണ്. അതിന് ടേസ്റ്റ് ആയിരുന്നു അന്ന്. അധിക ദിവസവും ചോറിനുണ്ടാകുന്ന ഒരു വിഭവം ഞങ്ങൾ മെഴുക്ക് വരട്ടി എന്ന് പറയും. വെറുതെ കായ 4 കീറുക, ലേശം ഉപ്പിട്ട് വേവിക്കുക, വെന്ത് വാങ്ങുമ്പോൾ ലേശം വെളിച്ചെണ്ണ ഒഴിക്കുക, സുഖമായി. ഇന്ന് അതൊക്കെ കൊടുത്താൽ പാത്രത്തോടെ തൊടി കിടക്കും. പാത്രത്തോട് കൂടി കൊണ്ടുവന്ന അമ്മയടക്കം ചിലപ്പോൾ തൊടിയിലെത്തുന്നതിന് യാതൊരു സംശയമില്ല. കാരണം അതിൻ്റെയൊക്കെ രുചി നാവുമെന്ന് പോയി. ഇന്ന് രാക്ഷസീയമായ ആഹാരക്കൂട്ട് പോലെ വളരെ കഠിനമായ മസാലക്കൂട്ടുകളില്ലാതെ വായ തുറക്കാൻ വയ്യാണ്ടായി. സ്വഭാവത്തിലെ പരിവർത്തനത്തിന് വേണ്ടിയെങ്കിലും ആഴ്ചയിൽ ഒരു ദിവസമെങ്കിലും ചില വ്രതാനുഷ്ഠാനങ്ങളൊക്കെ എടുത്ത് സാത്വികമായ ആഹാര രീതി. വ്രതം എടുക്കുക എന്ന് പറഞ്ഞാൽ രാവും പകലും കൂടി മാറ്റുക എന്നുള്ളതല്ല കേട്ടോ അഭിപ്രായം. അങ്ങനെയാണെങ്കിൽ ഞാൻ ഇവിടുന്ന് അമേരിക്കയ്ക്ക് പോയേക്ക് 1 മാസം വ്രതം എന്ന് പറഞ്ഞൂടെ? കാരണം രാവും പകലും മാറില്ല. അവിടുത്തെ രാത്രി ഇവിടുത്തെ പകലും, ഇവിടുത്തെ പകൽ അവിടുത്തെ രാത്രിയൊക്കെ ആയിട്ടല്ലേ മാറണം. അപ്പം രാവും പകലും മാറ്റുക എന്നുള്ളതല്ല. അത് സാത്വികമായ ആഹാരം കഴിച്ചോ കഴിക്കാതെയോ, എന്തായാലും വെള്ളം ഒഴിവാക്കിക്കൊണ്ടുള്ളതൊന്നും അരുതെന്നാണ് നമ്മൾ പഠിപ്പിച്ചിരുന്നത് അല്ലേ? ആഹാരം ഒഴിവാക്കാം, വെള്ളം ഒഴിവാക്കാതെ ചെയ്തുകൊണ്ട് സാത്വികമായ ആഹാരം അത് അളവ് കുറച്ച് ഒരു ദിവസമെങ്കിലും, ആഴ്ചയിൽ ഒരു ദിവസമെങ്കിലും അത്തരത്തിലുള്ള വ്രതാനുഷ്ഠാനങ്ങൾ എടുക്കുക. പാർവതിയെ പോലെ നമുക്ക് നമ്മുടെ മക്കളെ കരുത്തരാക്കാം, നല്ലതിൻ്റെ വഴിയെ കൊണ്ടുപോകാം. അപ്പോൾ മയക്കുമരുന്നും മദ്യമൊക്കെ പ്രചരിക്കണേന്ന് പറഞ്ഞ് നിലവിളിച്ചിട്ടും അരുതേന്ന് മറ്റേ കരഞ്ഞ് പറഞ്ഞിട്ടും ആജ്ഞാപിച്ചിട്ടും കാര്യമില്ല. അതിനെ തളർത്തത്തക്ക വിധത്തിൽ പുറമേ ബാക്കി കാര്യങ്ങൾ ചെയ്യുക എന്നതേ നടക്കൂ. അതിൽ ആഹാരമാകാം, ഒരുമിച്ചിരുന്ന് ചില കാര്യങ്ങൾ, വീട്ടിലൊക്കെ ആചാരങ്ങൾ വേണം ഒരുമിച്ച് ചെയ്യാൻ. സന്ധ്യാനേരത്തെങ്കിലും എല്ലാവരൊക്കെ ഒരുമിച്ചിരുന്ന് ഒരു നാമജപമെങ്കിലും ഒരു വിളക്കിൻ്റെ ചുറ്റും ഇരുന്നിട്ട് നമ്മുടെ വ്യക്തിത്വത്തെ ബാധിക്കും. അത് നല്ല രൂപത്തിലേക്ക് കൊണ്ടുപോകും. ഒന്നിച്ചൊന്നിരിക്കാൻ അവിടെ നമുക്കും പാർവതിയെ പോലെ നമ്മളെക്കാൾ കരുത്തുള്ള മക്കളെയും നമ്മൾ പറയുന്ന വഴിയിലേക്ക് കൊണ്ടുവരാൻ, നന്മയുടെ വഴിയിലേക്ക് കൊണ്ടുവരാൻ സാധിക്കും. ഒരുമിച്ച് ചെയ്യാൻ ചില ആചാരങ്ങൾ, ചില അനുഷ്ഠാനങ്ങൾ. അതോടൊപ്പം അവരുടെ മനസ്സിൽ ഉദാത്തമായ ചില ആദർശങ്ങൾ വേണം. ഒരിക്കലും നടപ്പാക്കാത്ത ഉട്ടോപ്യൻ ആശയങ്ങളുടെ പിന്നാലെ പോയി അതാണ് ഇപ്പം സംഭവിച്ചത്. ഒരിക്കലും നടപ്പാക്കാത്ത ചില ഉട്ടോപ്യൻ ആശയങ്ങൾ തലയിൽ കയറിയിട്ട് അതുകൊണ്ടുണ്ടായ ഒരു അസ്വസ്ഥതയുണ്ട്. നടപ്പാക്കാൻ കഴിയുന്നതാണ് സനാതനധർമ്മത്തിൻ്റെ. അപ്പം അത്തരം ചില ആശയങ്ങൾ അവരുടെ മനസ്സിൽ വേണം. അവർക്ക് നല്ലത് എന്തെങ്കിലും ചെയ്യാനുണ്ടാകണം. കുടുംബത്തോട്, രാഷ്ട്രത്തോട് പ്രതിബദ്ധത വേണം. എന്താ ഇവിടെ മദ്യവും മയക്കുമരുന്നും പ്രചരിക്കാൻ കാരണം? നമ്മുടെ മക്കളുടെ മാത്രമല്ല, അതൊരു അജണ്ടയാണ്. ഒരു രാഷ്ട്രത്തെ നശിപ്പിക്കാനുള്ള അജണ്ട. 2047 ഭാരതം വിശ്വഗുരുസ്ഥാനത്തേക്ക് എത്തും എന്ന കാഴ്ചപ്പാടിലാണ് ഇന്ന് ഭാരതം നീങ്ങിക്കൊണ്ടിരിക്കുന്നത്. പക്ഷെ അത് ഭരണാധികാരികൾ വിചാരിച്ചാൽ മാത്രം നടത്താൻ സാധിക്കില്ല. ശാസ്ത്ര സാങ്കേതിക തികവ് കൊണ്ട് മാത്രം എത്താൻ കഴിയില്ല. സാമ്പത്തിക വികസനം കൊണ്ട് മാത്രം എത്താൻ കഴിയില്ല. കള്ളും കഞ്ചാവും അടിച്ച് തകർന്നു കിടക്കുന്ന യുവതയെ വെച്ചുകൊണ്ട് എങ്ങനെ വിശ്വഗുരുസ്ഥാനത്തേക്ക് നമുക്ക് പോകാൻ പറ്റും? അപ്പം നമ്മളെ തളർത്തണമെങ്കിൽ നമ്മുടെ യുവത്വത്തെ തളർത്തണം. ഭാരതത്തിൻ്റെ ആ പോക്ക് അഴിച്ചുവിട്ടൊരു യാഗാശ്വം പോലെ ലോകം കീഴടക്കാൻ വിശ്വഗുരുസ്ഥാനത്തേക്ക് ഇന്ന് ഭാരതം തല ഉയർത്തി പോകുമ്പോൾ നമ്മളെ തളർത്താൻ ശത്രുവിന് ഒറ്റ വഴിയേ വേണ്ടൂ, നമ്മുടെ മക്കളെ തളർത്തി കിടത്തുക. ചൈനയെ വിദേശാധിപത്യത്തിന് കീഴിലാക്കിയത് അങ്ങനെയാണ് എന്ന് ചരിത്രം പഠിച്ചിട്ടുണ്ട്. ചൈനീസ് യുവാക്കളുടെ കരുത്തിന് മുന്നിൽ വൈദേശികാധിപത്യം മാറി നിന്നിരുന്നു. ബാക്കി എല്ലാ രാജ്യങ്ങളെയും കീഴ്പ്പെടുത്തിയപ്പോഴും ചൈന കീഴ്പ്പെടുത്താൻ യൂറോപ്യർക്ക് കഴിഞ്ഞില്ല. ചൈന കീഴ്പ്പെടുത്തിയത് എങ്ങനെയാണ്? ചൈനീസ് യുവാക്കൾക്ക് കറുപ്പെന്ന മയക്കുമരുന്ന് പ്രചരിപ്പിച്ച് അവരെ അതിൻ്റെ അടിമകളാക്കിക്കൊണ്ടാണ് ചൈനയെ യൂറോപ്യൻ ശക്തികൾ വീതം വെച്ചെടുത്തത് എന്ന് ചരിത്രത്തിൻ്റെ സംഭവമാണ്. അപ്പോൾ ഭാരതത്തെയും മറ്റൊരു തരത്തിലും തളർത്താൻ സാധിക്കില്ല. വിഭജിച്ചു ഭാരതം, തളർന്നോ നമ്മൾ? തൽക്കാലം ചില അസ്വസ്ഥതകളൊക്കെ ഉണ്ടായാലും നമ്മളിപ്പോഴും കുതിക്കുകയാണ്. ആ വിഭജനത്തേക്ക് അതിജീവിച്ച് നമ്മളിപ്പോഴും കുതിക്കുകയാണ്. വൈദേശിക അടിമത്തം ഉണ്ടായി, ക്ഷേത്രങ്ങൾ തകർന്നു, സ്വത്ത് തകർത്തു, 17 വട്ടം കൊള്ളയടിച്ച ഗസനിമാരൊക്കെ കയറി ഇറങ്ങി. ഭാരതം എന്നിട്ടും ചൈത്രയാത്ര തുടരുകയാണ്. പക്ഷെ നമ്മുടെ മക്കൾ നശിച്ചാൽ,
മക്കൾ തളർന്നാൽ അതൊരിക്കലും സോമനാഥ ക്ഷേത്രം പുനരുദ്ധരിക്കാൻ കഴിഞ്ഞേക്കാം, അയോധ്യ വീണ്ടെടുക്കാൻ കഴിഞ്ഞേക്കാം, നാളെ കാശിയും മറ്റേ മധുരയും ഒക്കെ നമുക്ക് മുന്നിൽ വാതായനങ്ങൾ തുറന്ന് തന്നേക്കാം. പക്ഷെ നമ്മുടെ മക്കൾ നശിപ്പിച്ചാൽ വീണ്ടെടുക്കാൻ ഇതൊക്കെ നമുക്ക് 500 കൊല്ലം കൊണ്ട് സാധിച്ചെങ്കിൽ അത് 5000 കൊല്ലം കഴിഞ്ഞാലും സാധിക്കില്ല എന്ന തിരിച്ചറിവ് നമുക്കുണ്ടാകണം. അതുകൊണ്ട് തന്നെ അവരെ നശിപ്പിക്കാനുള്ള ബോധപൂർവമായ ഒരു അജണ്ടയുടെ ഭാഗമായാണ് മദ്യവും മയക്കുമരുന്നും എത്തുന്നത് എന്ന് ആദ്യം മനസ്സിലാക്കുക. ഞാൻ മയക്കുമരുന്ന് കഴിച്ചാൽ എന്നെ നിയന്ത്രിക്കാൻ വേറെ ആർക്കും പറ്റില്ല, എന്നെ നിയന്ത്രിക്കാൻ എനിക്കേ പറ്റുള്ളൂ. എന്നെ തല്ലണ്ട അമ്മാവോ, ഞാൻ നന്നാവില്ല എന്ന് പണ്ടൊരു മരുവൻ പറഞ്ഞില്ലേ, സത്യ, എന്നെ നന്നാക്കാൻ എനിക്ക് എന്നേ പറ്റുള്ളൂ. അപ്പോൾ ആദ്യം എന്നെ ചിന്തിക്കുക, ഞാനിത് കഴിക്കുന്നത്, ഇതിലൂടെ ഞാൻ നശിക്കുന്നത് എൻ്റെ രാഷ്ട്രത്തെ ബാധിക്കും. അങ്ങനെ തോന്നണമെങ്കിൽ രാഷ്ട്ര സ്നേഹം ഉണ്ടാകണം. അതൊരു അശ്ലീലാണ് കേരളത്തെ സംബന്ധിച്ചിടത്തോളം. അപ്പോൾ രാഷ്ട്ര സ്നേഹം ഉണ്ടാകുക, ദേശഭക്തി ഉണ്ടാകുക എന്നൊക്കെ പറഞ്ഞാൽ അതൊരു അശ്ലീലമാണ് എന്നാണ് പ്രചരിപ്പിക്കുന്നത്. വന്ദേ മാതരം എന്ന് പറയാൻ പറ്റില്ല, ഭാരത് മാതാ കി ജയ് വിളിക്കാൻ പാടില്ല എന്നൊക്കെ പറഞ്ഞവരാണല്ലോ അല്ലേ. ഭാരത് മാതാ കി ജയ് വിളിക്കുന്നിടത്തോ വന്ദേ മാതരം പറയുന്നിടത്തോ ദേശഭക്തി ഗാനങ്ങൾ കേൾക്കുമ്പോൾ ഒരു ആവേശം ഉണ്ടാകുന്നിടത്തോ ഭാരതം ജയിക്കും, നമ്മളും ജയിച്ചതായി തോന്നുന്നിടത്തോ മാത്രമല്ല രാഷ്ട്രസ്നേഹം. എന്നിലൂടെ ഈ രാഷ്ട്രം നശിക്കരുത്, ഈ രാഷ്ട്രത്തിൻ്റെ ശത്രുവിൻ്റെ ഇരയായി ഞാൻ മാറില്ല. ഈ മയക്കുമരുന്നൊക്കെ പ്രചരിപ്പിക്കുന്നത് എൻ്റെ രാഷ്ട്രത്തെ നശിപ്പിക്കാനാണ് എന്ന ചിന്ത എന്നിലുണ്ടെങ്കിൽ, എനിക്ക് എൻ്റെ രാഷ്ട്രത്തോട് സ്നേഹമുണ്ടെങ്കിൽ അകന്ന് നിൽക്കാൻ പറ്റും. നമ്മുടെ ഗ്രാമത്തെ അതൊന്ന് മോചിപ്പിക്കാൻ കഴിയും. അങ്ങനെയുള്ള ഗണപതിമാരെ സൃഷ്ടിക്കുന്ന പാർവതിമാരാകണം നമ്മൾ. ഇത്തരം വിഘ്നങ്ങളൊക്കെ തുമ്പിയും കൊമ്പും കൊണ്ട് തട്ടിമാറ്റുന്ന ഗണപതിമാരെ സൃഷ്ടിക്കാൻ കഴിയുന്ന അമ്മമാരായിട്ട് നമ്മൾ മാറണം. ആ ഗണപതി സനാതന ധർമ്മത്തിൻ്റെ സ്വത്താണ്. ചിലർക്ക് മിത്താണെന്നൊക്കെ പറയണ്ടേ, നമുക്ക് സ്വത്താണ് അല്ലേ, നമ്മുടെ വിത്താണ്, നമ്മുടെ സ്വത്വമാണ് ഗണപതി. ആ സനാതന ധർമ്മത്തിൻ്റെ പാലനത്തിന് വേണ്ടി ചെയ്ത സേവനങ്ങൾ ചിന്തിച്ചു നോക്കൂ. പരശുരാമനുമായുള്ള ഏറ്റുമുട്ടൽ കൊമ്പൊന്നും ഒടിഞ്ഞു പോയി വേണമെങ്കിൽ അല്ലേ, അതുകൊണ്ട് വികലാംഗനാണേന്ന് പറഞ്ഞിരിക്കുക. അതല്ല ചെയ്തത്, അതും വിദ്യയ്ക്ക് ആ കൊമ്പ് വെച്ചാണ് വേദവ്യാസൻ ചൊല്ലിക്കൊടുത്ത മഹാഭാരതം എഴുതിയതെന്ന് നമ്മൾ വിശ്വസിക്കുന്നു. മഹാഭാരതം എഴുതാൻ വേറൊരു ഒരു എഴുത്തുകാരനായിട്ട്, പകർത്തി എഴുത്തുകാരനായിട്ട് ഇരുന്നു കൊടുത്തു. കാരണം സനാതന ധർമ്മത്തിൻ്റെ പാലനത്തിന് വേണ്ടി അത് ചെയ്യണം. ലോകത്തിലേക്ക് മുഴുവൻ വേണ്ടുന്ന അറിവുകളുള്ള മഹാഭാരതം കേട്ടെഴുതാൻ ആളില്ല എന്നുള്ളതുകൊണ്ട് വ്യാസഭഗവാൻ എഴുതാതിരിക്കരുത്, താൻ തന്നെ എഴുതാം. നമ്മുടെ മക്കളെ അങ്ങനെ സനാതന ധർമ്മത്തിൻ്റെ പാലനത്തിന് വേണ്ടി എന്ത് ത്യാഗവും സഹിക്കാൻ, എന്ത് വേഷവും കെട്ടാൻ അല്ലേ, എന്ത് വേഷവും കെട്ടാൻ, എന്ത് ത്യാഗവും സഹിക്കാൻ പറ്റുന്നവരാക്കി മാറ്റിയെടുക്കുന്ന പാർവതിമാരായി നമ്മൾ മാറിയാൽ ഈ മാതൃസംഗമത്തിന് പ്രസക്തിയുണ്ട്. പറയാൻ എനിക്കേറെയുണ്ട് എന്ന് പറഞ്ഞിട്ട് കാര്യമില്ല, പറയാനുള്ളവർ ഏറെ ഈ വേദിയിലുണ്ട് എന്നതും നല്ല ചൂട് പുറത്തുണ്ട് എന്നുള്ളത് കൊണ്ട് അല്ലേ. ഇപ്പോൾ ഏറെക്കുറെ വേവും ചൂടൊക്കെ ഒരുപോലെ തുടങ്ങിയിട്ടുണ്ടാവും. അതുകൊണ്ട് ഇനിയും പറഞ്ഞു പോയാൽ സ്വരം നന്നാകുമ്പോൾ പാട്ട് നിർത്തിയില്ലെങ്കിൽ നിങ്ങൾ തന്നെ നിർത്തിക്കണ ഒരവസ്ഥ വരും. അപ്പോൾ അതുണ്ടാകരുത് എന്നതുകൊണ്ട് ഈ ബ്രഹ്മകലശ മഹോത്സവത്തിന് മുടപ്പ സേവയ്ക്കൊക്കെ ഭഗവാന്റെ എല്ലാവിധ അനുഗ്രഹ ആശീസ്സുകളും ഇതിൽ പങ്കെടുക്കുന്നവർക്കും ഈ ഗ്രാമത്തിനും ഈ നാടിന് മൊത്തം ഉണ്ടാകട്ടെ എന്ന് പ്രാർത്ഥിച്ചുകൊണ്ട് ഞാൻ എൻ്റെ വാക്കുകൾ നിർത്തുന്നു. നിങ്ങൾക്ക് നന്ദി. വന്ദേ മാതരം. ತನ್ನ ಅದ್ಭುತ ವಾಕ್ಚಾತುರ್ಯದಿಂದ ಅತ್ಯಂತ ಹೃದಯಸ್ಪರ್ಶಿ ನುಡಿಗಳ ಅಮೃತ ಸಿಂಚನಗೈದ ಪ್ರತಿ ಮಾತೆಯರಿಗೂ ಅವರ ಅಂತಃಶಕ್ತಿ ಅರಿವನ್ನು ಜಾಗೃತಿಗೊಳಿಸಿದ ಕೇರಳದ ಧೀರ ಶಕ್ತಿ ಮಾತೆಯರ ಆಸ್ತಿಯಾಗಿರತಕ್ಕಂಥ ಶ್ರೀಮತಿ ಶಶಿಕಲಾ ಟೀಚರ್ ಅವರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸುಳ್ಯದ ಹೆಮ್ಮೆಯ ಶಾಸಕಿ ಗೌರವಾನ್ವಿತ ಶ್ರೀಮತಿ ಭಾಗೀರಥಿ ಮುರುಳ್ಯ ಇವರಿಂದ ಅತಿಥಿ ಭಾಷಣ. ಅತ್ಯಂತ ಜನಪ್ರಿಯ ಶಾಸಕಿಯಾಗಿ ಮುಂದುವರಿಯುತ್ತಿರುವ ನಿಮ್ಮ ಆಗಮನ ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ. ಮಧೂರಿನ ಎಲ್ಲ ಭಕ್ತ ಜನರಿಗೂ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಶ್ರೀಮತಿ ಭಾಗೀರಥಿ ಮುರುಳ್ಯರಿಗಾಗಿ ಇದೀಗ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯದ ಶ್ರೀ ಮದನಂತೇಶ್ವರ ಹಾಗೂ ಪರಿವಾರದ ಎಲ್ಲ ದೇವರುಗಳಿಗೆ ವಂದಿಸ್ಕೊಳ್ತಾ, ಈ ಒಂದು ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭೆಯಲ್ಲಿ ಆಸೀನರಾಗಿ ನಮಗೆಲ್ಲ ಆಶೀರ್ವಚನ ನೀಡಿರುವಂಥ ಶ್ರೀ ಮಾತಾನಂದಮಯ್ಯವರೇ ಪಾದಹಾರದಿಂದ ವಂದಿಸ್ಕೊಳ್ತಾ, ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿದ್ದುಕೊಂಡು ಈ ಕ್ಷೇತ್ರವಲ್ಲದೆ ಇಡೀ ಕರ್ನಾಟಕದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ದೇವಾಲಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಲ್ಲಿಯ ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಶ್ರೀ ಮಾಣಿಲ ಮೋಹನದಾಸ್ ಸ್ವಾಮೀಜಿಯವರ ಪಾದಹಾರದೊಂದಿಗೆ ವಂದಿಸಿಕೊಳ್ತಾ,
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಮಲ್ಲಿಕಾ ಪಕಲ್ಲರವರು ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು. ಅದೇ ರೀತಿ ಈಗ ನಮಗೆ ಸವಿಸ್ತಾರವಾದ ಧಾರ್ಮಿಕ ಉಪನ್ಯಾಸ ನೀಡುವಂಥ ಶಶಿಕಲಾ ಟೀಚರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ತುಂಬ ಸಂತೋಷ ಆಗ್ತಿದೆ ಈ ಕ್ಷೇತ್ರಕ್ಕೆ ಬರುವಾಗ. ಈ ಹಿಂದೆಯೂ ನಾವು ಬರ್ತಿದ್ದೆ, ಒಂದು 30 ವರ್ಷಕ್ಕಿಂತ ಹಿಂದೆ ಬರ್ತಾ ಇದೆ. ಆಗ ಇದ್ದ ದೇವಾಲಯಕ್ಕೂ ಈಗಿರುವ ದೇವಾಲಯಕ್ಕೂ ಅಜಗಜಾಂತರ ಇದೆ. ಆಗ ಬರುವಾಗಲೇ ನಾವು ಭಕ್ತಿ ಪ್ರೀತಿಯಿಂದ ಬರ್ತಿದ್ದ ಈ ದೇವಾಲಯ ಇಷ್ಟು ವಿಜೃಂಭಣೆ, ಎಲ್ಲ ಕಡೆ ಪ್ರಥಮ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಗಣಪತಿ, ಮಹಾಗಣಪತಿ ದೇವರಿಗೆ ಈ ಒಂದು ಬ್ರಹ್ಮಕಲಶ ಮಾಡಲಿಕ್ಕೆ ಇಷ್ಟು ವರ್ಷ ಆಗಿದ್ದರೆ, ನಾವು ಸಾಮಾನ್ಯರಿಗೆ ಮತ್ತೆ ಏನು ಕಷ್ಟ ಆಗಲಿಕ್ಕೆ ಅದು ಕಷ್ಟ ಬರುವಂಥದ್ದು ಸಹಜ ಅಂತ ನಾನು ಅನ್ನಿಸ್ಕೊಳ್ತಿದ್ದೀನಿ. ಇವತ್ತು ಎಲ್ಲವನ್ನು ಗಣಗಳಿಗೆ ಅಧಿಪತಿಯಾಗಿರುವಂಥ ಗಣಪತಿಗೆ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಈ ವರ್ಷ ಮಾಡಲಿಕ್ಕೆ ಕೂಡ ತರಾತುರಿಯಲ್ಲಿ ಮಾಡಲಿಕ್ಕೆ ಒಂದು ಸಮಯ ನಾನು ಹೇಳುವುದನ್ನು ಕೇಳಿದ್ದೇನೆ. ಯಾಕೆಂದರೆ ನಮಗೆ ಆರಾಮವಾಗಿ ಇನ್ನೊಂದಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ಬೋದಿತ್ತು. ಆದರೆ ಇಷ್ಟು ವರ್ಷ ಆಯಿತು, ಯಾಕೆ ಈ ವರ್ಷ ಇಷ್ಟು ವರ್ಷ ಇದೊಂದು ಜೀರ್ಣೋದ್ಧಾರಗೊಳ್ಳಲಿಕ್ಕೆ, ಅಜೀರ್ಣಾವಸ್ಥೆಯಲ್ಲಿದ್ದ ದೇವಾಲಯ ಜೀರ್ಣೋದ್ಧಾರ ಆಗಲಿಕ್ಕೆ ಸಮಯ ಸಿಕ್ಕಿದ್ಕೊಂಡದ್ದು ಅಂತ ಹೇಳಿದ್ರೆ ಇಲ್ಲಿಯ ಧಾರ್ಮಿಕತೆಯ ಕೊರತೆ ಆಗಿರ್ಬೋದಾ ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಶಶಿಕಲಾ ಟೀಚರ್ ನಮಗೆ ತುಂಬ ವಿಷಯವನ್ನು ಹೇಳಿದರು. ಅಂದರೆ ಮಕ್ಕಳು ಹೇಗಿರಬೇಕು, ಇವತ್ತು ತಾಯಂದಿರು ಮಾತ್ರ ದೇವಾಲಯಕ್ಕೆ ಬರ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರೋದಿಲ್ಲ. ಶಿಕ್ಷಣ ಎಲ್ಲಿ ಸಿಗಬೇಕು ನಮಗೆ? ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟಾಗ ಆ ಮಗು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡೋಗಿ ತಾನೂ ಅದನ್ನು ಅನುಸರಿಸಿಕೊಂಡು ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು. ಈಗ ಇಲ್ಲಿ ಕೂತವರೆಲ್ಲ ಇಲ್ಲಿ ಯಾರು ಯುವಕರಿಲ್ಲ, ಎಲ್ಲ ಸೀನಿಯರ್ಗಳಿದ್ದಾರೆ. ಎಲ್ಲರೂ ಅಂದರೆ ವಯಸ್ಸಾದರ ವೇದಿಕೆಯಿಂದ ಹಿಡಿದು ಇವತ್ತು ವೇದಿಕೆಯಲ್ಲಿ 1 ಡಜನ್ ಮಹಿಳೆಯರು ವೇದಿಕೆ ಮುಂಭಾಗದಲ್ಲಿದ್ದಾರೆ, 7 ಜನ ಹಿಂದೆ ಇದ್ದಾರೆ ಮಹಿಳೆಯರು. ಅಂದರೆ ಮಹಿಳಾ ಸಮಾವೇಶವನ್ನು ಇಟ್ಟಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಕೂಡ ಮಹಿಳೆಯರೇ ಕೂತಿದ್ದಾರೆ, ಗಂಡಸರ ಚೇರ್ ಎಲ್ಲ ಖಾಲಿ ಇದೆ. ಯಾಕಂದರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಜಾಸ್ತಿ ತೊಡಗಿಸಿಕೊಂಡವರು ಯಾರಂತೇಳಿ ಮಹಿಳೆಯರು. ಇವತ್ತು ಮಹಿಳೆಯರನ್ನು ಎಲ್ಲಿ ನೋಡಿದರೂ ಮಹಿಳೆಯರೇ. ಇವತ್ತು ಶ್ರೀಶಕ್ತಿ ಸ್ವಸಹಾಯ ಗುಂಪಿರ್ಬೋದು, ಧರ್ಮಸ್ಥಳ ಸ್ವಸಹಾಯ ಗುಂಪಿರ್ಬೋದು, ಒಡಿಯೂರು ಗುಂಪಿರ್ಬೋದು, ನವೋದಯ ಗುಂಪಿರೋದು, ಅದೆಲ್ಲ ಗುಂಪಿನಲ್ಲಿರೋದು ಮಹಿಳೆಯರು. ಆ ಮಹಿಳೆಯರು ಬಂದು ಇವತ್ತು ನೋಡಿ, ನಾವು ಇಲ್ಲಿ ದೇವಾಲಯದಲ್ಲಿ ದುಡ್ಡು ಕೊಟ್ಟವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು. ಆ ದುಡ್ಡು ಕೊಟ್ಟ ತಕ್ಷಣ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲಸ ಮಾಡುವಂಥ ಕೈಗಳು ಕೂಡ ಬೇಕಾಗ್ತದೆ. ಇವತ್ತು ಅಲ್ಲಿ ನಾನು ನೋಡ್ತಾ ಇದ್ದೆ, ಕೂತು ಇರುವಾಗ ಒಂದಷ್ಟು ಜನ ನೀರು ಕೊಡ್ತಾ ಇದ್ದಾರೆ, ಅದು ಒಂದು ಸೇವೆ. ಅದಕ್ಕೂ ಕೋಟಿ ಕಟ್ಟಲಿಕ್ಕೆ ಸಾಧ್ಯ ಇದೆ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವರ ಶ್ರಮಕ್ಕೆ. ಅದೇ ದೃಷ್ಟಿಯಲ್ಲಿ ಸ್ವಚ್ಛತೆ ಮಾಡುವ ಮಹಿಳೆಯರಿದ್ದಾರೆ, ಅವರ ಸಂಬಳ ಕೊಡಲಿಕ್ಕೆ ಅದು ಈ ಹಣದಲ್ಲಿ ಅವರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಸೇವೆ. ಅಂದರೆ ಪ್ರತಿಯೊಂದು ಸೇವೆ ಕೂಡ ಈ ದೇವಾಲಯದಲ್ಲಿ ನಡೆದಿದೆ. ಇವತ್ತು ನಾವೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಬರೇ ಹಣ ಕೊಟ್ಟವರು ಮಾತ್ರ ದೇವಾಲಯದಲ್ಲ, ಹಣ ಕೊಡದೆ ಶ್ರಮವನ್ನು ಕೊಟ್ಟು ಕೂಡ ಈ ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ದೇವರಿಗೆ ಅದೇ ಪ್ರೀತಿ ಆಗ್ತದೆ, ಅವನಿಗೆ ಭಕ್ತಿಯಿಂದ ಹೊಳಿತಾನೆ. ಈ ದೇವರು ಕೂಡ ಹೊಳೆದದ್ದು ದುಡ್ಡಿದ್ದ ಕೋಟಿಪತಿಗೆ ಹೊಳಿಲಿಲ್ಲ. ಯಾರಿಗೆ ಹೊಳೆದಿದ್ದಾರೆ? ಮದನಂತೇಶ್ವರಿಯ ಮದರು ಎಂಬ ನಾರಿಗೆ ಹೊಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾರಿಯರನ್ನು ವೇದಿಕೆಯಲ್ಲಿ ಕೂರಿಸಿ ಮಾತನಾಡಿಸಿದ್ದಾರೆ ಅಂತ ನಾನು ಆ ಮದನಂತೇಶ್ವರನಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೆ, ಇಷ್ಟು ಮಹಿಳೆಯರನ್ನು ಸೇರಿಸಿ ಅವರನ್ನು ಸ್ಟೇಜಲ್ಲಿ ಕೂರಿಸಿ, ನಿಮ್ಮಿಂದಾಗಿ ಈ ದೇವಾಲಯ ಅಭಿವೃದ್ಧಿಯಾಗಿದೆ, ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ, ಅದಕ್ಕೆ ನಿಮ್ಮ ಕೊಡುಗೆ ಇನ್ನೂ ಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದೆಯೂ ಇಲ್ಲಿಯ ಆಗು ಹೋಗುವ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ನಡೆಯಲಿ. ನಮ್ಮ ಜೊತೆಗೆ ಧಾರ್ಮಿಕ ಶ್ರದ್ಧಾಭಕ್ತಿ ನಮ್ಮಲ್ಲಿ ಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಇವತ್ತು ನಾವು ಮನೆಯಲ್ಲಿ ಹೋಗಿ ನೋಡಿದರೆ, ಬೆಳಿಗ್ಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಮೊದಲು ಚೆಂಬಲ್ಲಿ ನೀರಿಟ್ಕೊಂಡು ಒಂದು ಸ್ವಾಗತ ಮಾಡ್ತಿದ್ರು. ಆದ ನಂತರ ಒಂದು ಸ್ವೀಟ್ ಬೆಲ್ಲ ಕೊಟ್ಟು ಸಿಹಿಯಾಗಿ ಮನೆಗೆ ಅವರನ್ನು ಕರೆಸಿ, ನಾನು ಸಿಹಿಯಾಗಿದ್ದೇನೆ, ನೀವು ಸಿಹಿಯಾಗಿರಬೇಕು ಅಂತ ಆಮಂತ್ರಿ. ಇವತ್ತು ಅದೇನಿಲ್ಲ, ಮನೆಗೆ ಯಾರು ಬಂದರೂ ನಾಯಿ ಬೊಗಳ್ತಾ ಅದರಷ್ಟಕ್ಕೆ ಇದ್ದರೂ ಕೂಡ ಬೆಳ್ಳು ಹೊಡಿತಿದ್ರು, ಮನೆಯಿಂದ ಒಳಗೆ ಯಾರು ಬರಲಿಕ್ಕಿಲ್ಲ. ಎಲ್ಲರೂ ಅವರವರ ಮೊಬೈಲ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಲೋಕದಲ್ಲಿರ್ತಾರೆ. ಅದು ಆಗಬಾರ್ದು. ಮನೆಗೆ ಬಂದ ಅತಿಥಿಗಳಿಗೆ ಕೂಡ ಅವರವರಷ್ಟಕ್ಕೆ ಇರ್ತಾರೆ. ನಾವೊಂದು ಕಡೆ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಈಗಿನ ಮಕ್ಕಳಿದ್ರೆ ಅದು ಒಂದು ಸಂಸ್ಕಾರ ಅಲ್ಲ. ಸಂಸ್ಕಾರ ಎಲ್ಲಿ ಅಂದರೆ, ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಆತಿಥ್ಯವಾಗಿ ಸ್ವೀಕರಿಸಿ ಅವರನ್ನು ಆಮಂತ್ರಿಸಿ ಅವರನ್ನು
ಒಲಿಸುವಂಥದ್ದು, ಅವರಿಗೆ ತೃಪ್ತಿದಾಯಕವಾದ 2 ಮಾತುಗಳನ್ನಾಡಿ. ನಿಮ್ಮ ಮನೆಯಲ್ಲಿ ಸನ್ಮಾನ ಬೇಡ, ಹೇಳಿದ್ರು ಸಾತ್ವಿಕ ಆಹಾರ ಅಥವಾ ಗಮ್ಮತ್ತು ಅದು ಇದು ಯಾವುದು ಬೇಡ, ನಿಮ್ಮ 2 ಮಾತು ಒಳ್ಳೆದಿದ್ದರೆ ನೀವು ನೀರು ಕೊಟ್ಟರು ಅವರಿಗೆ ಹೊಟ್ಟೆ ತುಂಬುತ್ತದೆ. ಆ ರೀತಿಯ ಮಾತುಗಳಿರಬೇಕು ನಮ್ಮಲ್ಲಿ. ಅಂಥ ಮಾತುಗಳು ತಾಯಿ ನುಡುತ್ತಾ ಇದ್ದರೆ ಆ ತಾಯಿಯ ನುಡಿಯನ್ನು ಕೇಳಿ ಕೇಳಿ ಆ ಮಗು ಕೂಡ ಅದೇ ಮಾತನ್ನು ನುಡಿಯುತ್ತದೆ ಅಂತ ಟೀಚರ್ ಹೇಳಿದರು. ಅದೇ ರೀತಿಯ ನಾವು ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಮಾತನಾಡುವ, ಒಳ್ಳೆಯದಾಗಲಿ ಅಂತ ಮಾತಾಡುವ. ಯಾವಾಗಲೂ ದೇವರು ತಥಾಸ್ತು ತಥಾಸ್ತು ಅಂತ ಹೇಳ್ತೇನೆ. ನೀವು ಕೆಟ್ಟದಾಗಿ ಬೈದರು ತಥಾಸ್ತು ಅಂತ ಹೇಳಿದ್ರೆ ಆ ದಿವಸದ ಮಾತಿನಲ್ಲಿ ಕೆಟ್ಟದಾಗಿರ್ತದೆ. ನೀವು ಒಳ್ಳೆಯ ಮಾತನ್ನು ಹೇಳುವ ತಥಾಸ್ತು ಅಂತ ಹೇಳಿದರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಾವು ಯಾವತ್ತೂ ಮನೆಯಲ್ಲಿ ಕೂಡ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಶಬ್ದಗಳನ್ನು ಉಚ್ಚಾರ ಮಾಡಿಕೊಂಡು ಇವತ್ತು ನಾವು ದೇವರ ಹೆಸರನ್ನು ನಮ್ಮ ಮಕ್ಕಳಿಗೆ ಇಡಬೇಕಾಗಿದೆ. ಇವತ್ತು ಯಾವುದೋ ಪಿಂಕಿ ಟಿಂಕಿ ಡೆಂಕಿ ಅಂತ ಹೆಸರಿಡುವುದ ಬದಲು ರಾಮ, ಕೃಷ್ಣ, ಗಣಪತಿ, ಸುಬ್ರಹ್ಮಣ್ಯ, ಷಣ್ಮುಖ ಇದನ್ನೆಲ್ಲ ಇಟ್ಟರೆ ನಾವೊಂದು ದಿವಸ ಕಷ್ಟದಲ್ಲಿ ಕರೆಯುವಾಗ ಆ ಮಗ ಅಲ್ಲಿಲ್ಲದಿದ್ದರೂ ಇಲ್ಲಿಯ ಮದನಾನಂತೇಶ್ವರ ಗಣಪತಿ ಬಂದು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಕುಕ್ಕೆ ಸುಬ್ರಹ್ಮಣ್ಯನ ಹೆಸರಿಟ್ಟರೆ ಆ ಸುಬ್ರಹ್ಮಣ್ಯ ಬಂದು ಪ್ರಾರ್ಥನೆ ಮಾಡಲಿಕ್ಕಿದೆ. ಮದನಾನಂತೇಶ್ವರಿಯ ಅನಂತ ಪದ್ಮನಾಭ ದೇವರು ಆ ಪದ್ಮನಾಭ ಅಂತ ಕರೆಯುವಾಗ ಅವನೇ ಬಂದು ಸಹಕಾರ ಕೊಡ್ತಾರೆ. ಇದೆಲ್ಲ ನಿದರ್ಶನಗಳು ಹಿಂದಿನ ಕಥೆಯಲ್ಲಿ ನಡೆದು ಬಂದ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸಲಿಕ್ಕೋಸ್ಕರ ನಾವಿವತ್ತು ನಮ್ಮ ಸ್ವಾಮೀಜಿಗಳನ್ನು ಕರೆಸಿ ಒಂದಷ್ಟು ಧಾರ್ಮಿಕ ಉಪನ್ಯಾಸವನ್ನು ಕೊಡೋದು. ಸುಮ್ಮನೆ ವೇದಿಕೆಯಲ್ಲಿ ಜನ ಇದ್ದಾರೆ, ವೇದಿಕೆ ಖಾಲಿ ಇದೆ ಅನ್ನೋದಲ್ಲ. ಆ ಆಚಾರನ ಉಳಿಸ್ಕೊಳ್ಬೇಕು. ಇವತ್ತು ಆಚಾರ್ಯ ಪುರುಷ, ಇವತ್ತು ನಮಗೆ ಪೂಜೆ ಮಾಡಲಿಕ್ಕೆ ಭಟ್ರುಗಳಿಲ್ಲ, ಭಟ್ರುಗಳಿಗೆ ಮದುವೆ ಆಗಲಿಕ್ಕೆ ಹುಡುಗಿರಿಲ್ಲ. ಇದೆಲ್ಲ ಸಮಸ್ಯೆ ಯಾಕೆ ಆಗಿದೆ? ನಾವು ಇದರ ಬಗ್ಗೆ ಭಕ್ತಿಯಿಂದ ಎಲ್ಲವನ್ನೂ ತಿಳ್ಕೊಳ್ಳದ ಕಾರಣ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಬೇಕೆನ್ನುವ ಭಾವನೆ ನಾವು ಮಕ್ಕಳಲ್ಲಿ ಹುಟ್ಟಿಸದಿದ್ದ ಕಾರಣ ಇವತ್ತು ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೇರಳದಂಥ ರಾಜ್ಯಕ್ಕೆ ಬಂದಾಗ ಇಲ್ಲೊಂದು ಬೇರೆ ರೀತಿಯ ಆಚಾರ. ನಮ್ಮದು ಕರ್ನಾಟಕ ಮತ್ತು ಕೇರಳಕ್ಕೆ ಹೋಲಿಸಿದರೆ ಇಲ್ಲಿ ದೇವರೇ ಜಾಸ್ತಿ ಇದ್ದಾರೆ, ಆದರೆ ಧರ್ಮದ ಬಗ್ಗೆ ಸ್ವಲ್ಪ ಕಡಿಮೆ ನಮಗೆ ಭಕ್ತಿ. ಯಾಕೆಂದರೆ ಇಲ್ಲಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡಬೇಕಾಗಿದೆ. ನಮಗೆಲ್ಲ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಗೌಜಿ ಮಾಡಿ ಬರ್ತಾರೆ. ಆದರೆ ಬೇರೆಲ್ಲ ದೇಶದವರು ಬರುವಂಥ ದೇಶ ಇದ್ದರೆ ಅದು ಭಾರತ ದೇಶ. ಇವತ್ತು ಕಾಶಿಗೆ ಬರ್ತಾರೆ ವಿದೇಶದಿಂದ, ಇಲ್ಲಿಯವರು ಎಲ್ಲಿ ಮಕ್ಕಕ್ಕೆ ಹೋಗ್ತಾರೆ, ಮದೀನಕ್ಕೆ ಹೋಗ್ತಾರೆ. ಆದರೆ ನಾವು ಯಾರು? ಬೇರೆಲ್ಲ ದೇಶದವರು ನಮ್ಮ ದೇಶ. ಅದರಿಂದ ನಮ್ಮ ದೇಶ ಒಂದು ರೀತಿಯ ಮಾತೃದೇವೋ ನಮ್ಮ ದೇಶ. ಇದೆಲ್ಲದಕ್ಕೂ ಪ್ರೇರಣಾದಾಯಕವಾದ ಕ್ಷೇತ್ರ, ವೇದಗಳನ್ನು ಕಲಿಸಿದ ದೇಶ. ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಿ ಸಿಕ್ಕಿ ಇವತ್ತು ಯೋಗವನ್ನು ಇಡೀ ವಿಶ್ವಕ್ಕೆ ಪ್ರಸರಿಸಿದ್ದಾರೆ. ಎಲ್ಲ ದೇಶದಲ್ಲಿ ನಮ್ಮ ದೇವಾಲಯ ನಿರ್ಮಾಣ ಆಗ್ತಿದೆ. ಇದಕ್ಕೆ ಕಾರಣ ಒಬ್ಬ ನಾಯಕನ ಧಾರ್ಮಿಕತೆಯಲ್ಲಿ ಶ್ರದ್ಧಾ ಭಕ್ತಿಯುಳ್ಳವನ ನಾಯಕನಾದರೆ ಇಡೀ ವಿಶ್ವವನ್ನೇ ನಾಯಕತ್ವದ ಧರ್ಮದ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ ಅಂತ ಇನ್ನಷ್ಟು ನರೇಂದ್ರ ಅವತ್ತು ವಿವೇಕಾನಂದರು ಹೋಗಿ ಇಡೀ ದೇಶದಲ್ಲಿ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳಿದ್ರಿಂದಾಗಿ ವಿಶ್ವ ಅವರನ್ನು ಕೊಂಡಾಡಿದೆ. ಅವರು ಬಾಳಿಕೆ ಕಡಿಮೆ ಆಗಿತ್ತು. ಅದೇ ರೀತಿ ಇವತ್ತು ನಮ್ಮ ದೇಶದ ಹೆಸರನ್ನು ಎಲ್ಲಾದರೂ ನಮಗೆ ರತ್ನ ಕಂಬಳಿ ಹಾಕಿ ಸ್ವಾಗತ ಮಾಡಲಿಕ್ಕೆ ಕಾರಣರು ಯಾರಂದರೆ ನರೇಂದ್ರ ಮೋದಿ. ಆ ನರೇಂದ್ರ, ಆನಂತರ ಹುಟ್ಟಿದ ನರೇಂದ್ರ, ಇನ್ನು ಮುಂದೊಮ್ಮೆ ನರೇಂದ್ರ ಹುಟ್ಟಿ ಇಡೀ ಭಾರತಕ್ಕೆಲ್ಲ ಇಡೀ ವಿಶ್ವಕ್ಕೆ ಅವನು ಗುರು ಆಗುವಂಥ ನಾಯಕನಾಗಿ ಹುಟ್ಟಿ ಬರಲಿ. ಅದು ಎದುರು ಕೂತ ತಾಯಂದಿರಿಂದ ಆ ಮಗು ಸೃಷ್ಟಿಯಾಗಲಿ, ಆ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಮೂಡಿ ಬರಲಿ ಅಂತ ಹೇಳುತ್ತಾ, ಅದಕ್ಕೆಲ್ಲ ಏನು ವಿಘ್ನ ಇದ್ದರೂ ಆ ನಿರ್ವಿಘ್ನಕರಣದ ಮದನಂತೇಶ್ವರ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲಿ. ಎಲ್ಲ ಭಗವದ್ ಭಕ್ತರಿಗೆ ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ಭಾಗೀರಥಕ್ಕ ಇನ್ನು ಬಾರಿ ಪೊರ್ಲುದ ಪಾತೆರಡು ಮಾತ ಅಪ್ಪೆಲ್ಲೆಡೆಲ್ಲ ಆತ್ಮಸ್ಥೈರ್ಯನು ದಿಂಜವನ ಒಂದು ಕೆಲಸವನ್ನು ಮಲ್ತಲ್ಲ ಈರೆಗೆ ವಂದನೆಲು ಕಾರ್ಯಕ್ರಮಡು ನನ್ನ ದೊಂಬಗು ನಂಗೆ ಮಾತೆರೆಗ್ಲ ಮಾರ್ಗದರ್ಶಕರಾಯಿನ ಕರಿವಾರ ಆತೆ ಗೌರವ ಡಾಕ್ಟರೇಟ್ ಪದವಿನೆಲ್ಲ ತನ್ನ ಯೋಗ್ಯತೆಗೆ ಸರಿಯಾದ ಪಡೆಯೊಂದಿನ ನಮ್ಮ ಹಿಂದೂ ಸಮಾಜದ ಆಸ್ತಿ ಆದುಳ್ಳನ ಹಿರಿಯಣ್ಣೆ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಮೇರೆಡ್ದು ರಡ್ಡು ಪಾತೆರ ಸರಿ ಅರ ದುಂಬು ಪಾತೆರೆ ಬಂದಿರೆ ಕಾರ್ಯಕ್ರಮಡು ನನ್ನ ದುಂಬುಗು ಮಮತಾ ಶೆಟ್ಟಿ ಅಭಿಮತ ಚಾನಲ್ ಮೇರೆಡ್ದು ರಡ್ಡು ಪಾತೆರ
ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು, ಶುಭ ವಂದನೆಗಳು. ಮೊದಲನೇದಾಗಿ ನನ್ನ ಆರಾಧ್ಯ ಶಕ್ತಿ ಕಲ್ಲುಟ್ಟಿ ತಾಯಿಯನ್ನು ನೆನವರಿಕೆ ಮಾಡ್ತಾ, ಹಾಗೆ ನನ್ನ ಗ್ರಾಮ ದೇವರು ಸದಾಶಿವ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ, ಈ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರು ದೈವಗಳಿಗೆ ವಂದಿಸ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಯತಿವರ್ಯರು ಇಬ್ಬರಿಗೂ ಜೊತೆಯಾಗಿ ತಮ್ಮ ಪಾದಾರವಿಂದಗಳಿಗೆ ನಮಿಸ್ತಾ, ದೇವತಾ ಸ್ವರೂಪಿ ಸದಾಶಿವಣ್ಣನ ಪಾದಾರವಿಂದಕ್ಕೆ ನಮಿಸ್ತಾ, ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಲ್ಲಿಕಕ್ಕ, ಹಾಗೆ ನಮ್ಮ ಶಾಸಕರಾಗಿರುವಂತಹ ಹಾಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಶಕ್ತಿಯಾಗಿರುವಂತಹ ಭಾಗೀರಥಿ ಮುರಳಿ ಅವರೇ, ಉತ್ತಮವಾಗಿ ಭಾಷಣವನ್ನು ಮಾಡಿದಂತಹ ಪ್ರಧಾನ ಭಾಷಣವನ್ನು ಮಾಡಿದಂತಹ ಸವಿತಾ ಟೀಚರ್, ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ, ಕಿರಿಯರ ಪ್ರೀತಿಯನ್ನು ಬೇಡ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸರ್ವ ಭಕ್ತರಿಗೂ ನಾನು ಒಂದೇ ಮಾತಿನಲ್ಲಿ ವಂದಿಸ್ತಾ, ಈಗಾಗಲೇ 1 ಗಂಟೆ ಸಮೀಪಿಸ್ತಾ ಇದೆ. ಯಾರಿಗೂ ಭಾಷಣವನ್ನು ಕೇಳುವಂತಹ ಅಷ್ಟು ಒಂದು ಹಿತ ಅಥವಾ ಅಷ್ಟೊಂದು ತಾಳ್ಮೆ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಅಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ವು. ಯಾಕಂತ ಹೇಳಿದ್ರೆ ಇದು ಮಧ್ಯಾಹ್ನದ ಹೊತ್ತು, ಹೊಟ್ಟೆಗೆ ಆಹಾರವನ್ನು ನೀಡುವಂತಹ ಹೊಟ್ಟು. ನಾವು ಕೇಳಿದರೂ ನಮ್ಮ ಹೊಟ್ಟೆ ಕೇಳಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ 2 ಮಾತುಗಳ ಮೂಲಕ ನಾನು ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತನಾಡಬೇಕು ಅಂತ ಬಂದು ನಿಂತಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಸಭಾ ಕಾರ್ಯಕ್ರಮ ಇವತ್ತು ಮಹಿಳೆಯರಿಗೆ ಮಾತ್ರ ಮೀಸಲು ಅಂತ ಹೇಳಿದರು. ಆದರೆ ಈ ಸಭೆಯಲ್ಲಿ 2 ಗಂಡಸರಿದ್ದಾರೆ ಅಲ್ವಾ? ಹೌದಲ್ವಾ? ಹಾಗಾಗಿ ನೀವೆಲ್ಲ ಅಂದ್ಕೊಳ್ಬೋದು ಈ ಮಹಿಳಾ ವೇದಿಕೆಯಲ್ಲಿ 2 ಗಂಡಸರು ಯಾಕೆ ಅಂತ. ಆದರೆ ಒಂದು ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಈ ಮಧೂರಿನ ಬ್ರಹ್ಮ ಕಲಶೋತ್ಸವ ಸಮಿತಿಗೆ ನಾನು ಹೃದಯಾಂತರಾಳದಿಂದ ವಂದನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಮಹಿಳೆಯರಿಗೂ ಒಂದು ವೇದಿಕೆಯನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಾ. ಇವತ್ತು ಮಹಿಳೆಯರು ಸಮಾಜದಲ್ಲಿ ಗಂಡಸರಿಗೆ ಸರಿಸಮಾನವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಈ ಒಂದು ಮಧೂರು ಬ್ರಹ್ಮ ಕಲಶಕ್ಕೆ ಸಾಕ್ಷಿಯಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಃ, ಯತ್ರ ತಾಸ್ತು ನಾ ಪೂಜ್ಯಂತೆ ಸರ್ವಸ್ತತ್ರ ಕ್ರಿಯಾಫಲ ಅಂತ ಹೇಳಿದರೆ, ಎಲ್ಲಿ ನಾವು ನಾರಿಯರಿಗೆ ಗೌರವ ಕೊಡ್ತೇವೋ, ಎಲ್ಲಿ ನಾವು ಮಹಿಳೆಯರನ್ನು ಪೂಜ್ಯತಾ ಭಾವನೆಯಿಂದ ನೋಡ್ತೇವೋ, ಎಲ್ಲಿ ನಾವು ಮಹಿಳೆಯರನ್ನು ಗೌರವಿಸ್ತೇವೆಯೋ, ಖಂಡಿತ ನೀವು ಮಾಡಿದ ಪೂಜಾದಿ ಪುನಸ್ಕಾರಗಳು ಪರಮಾತ್ಮನನ್ನು ನೇರವಾಗಿ ಸಮೀಪಿಸ್ತಾ ಇದೆ, ಪರಮಾತ್ಮನನ್ನು ನೇರವಾಗಿ ಮುಟ್ಟುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ನೀವು ನಾರಿಯರಿಗೆ ಗೌರವ ಕೊಡೋದಿಲ್ವೋ, ಎಲ್ಲಿ ನೀವು ನಾರಿಯರನ್ನು ಧನ್ಯತಾ ಭಾವದಿಂದ ನೋಡೋದಿಲ್ವೋ, ಖಂಡಿತ ನೀವು ಕೋಟಿಗಟ್ಟಲೆ ಹಣ ವ್ಯಯಿಸಿ ಮಾಡಿದಂತಹ ಯಾವುದೇ ಪೂಜಾ ಪುನಸ್ಕಾರಗಳು ಆ ದೇವರನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಿಳೆಯರಿಗೆ ನೀಡಿದ ಈ ವೇದಿಕೆಗೆ ತಮಗೆ ಧನ್ಯವಾದಗಳು. ಯತಿವರ್ಯರು ನಮ್ಮ ಜೊತೆ ಇದ್ದಾರೆ. ಭಗವಂತನನ್ನು ಅತಿ ಹತ್ತಿರದಿಂದ ಕಾಣುವಂಥವರು ಯತಿವರ್ಯರು. ಹಾಗಾಗಿ ಅವರನ್ನು ಭಗವಂತನ ಸಮೀಪ ಇರುವಂತಹ ಯತಿವರ್ಯರನ್ನು ನಾವು ದೇವತಾ ಮನುಷ್ಯ, ದೇವತಾ ಸ್ವರೂಪಿ ಅಂತ ಹೇಳ್ತಾ ಇದ್ವಿ. ಹಾಗೆ ಅವರು ದೇವತಾ ಸ್ವರೂಪಿಯಾಗಿ ನಮ್ಮ ಜೊತೆ, ಮಹಿಳೆಯರಿಗೆ ಶಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಇನ್ನೊಬ್ಬರು ಸದಾಶಿವ ಶೆಟ್ಟಿ, ಇವರು ಯತಿವರ್ಯರು ಅಲ್ಲ, ಮಹಿಳೆ ಕೂಡ ಅಲ್ಲ. ಹಾಗಾದ್ರೆ ಅವರು ಏನು? ನಾನು ನಂಬಿದ ಹಾಗೆ ಯಾರು ದಾನ ಧರ್ಮವನ್ನು ಮಾಡಿ ಇಂತಹ ಒಂದು ಪುಣ್ಯಕ್ಷೇತ್ರಗಳಿಗೆ, ಬಡವರಿಗೆ, ಬಗ್ಗರಿಗೆ, ಅಶಕ್ತರಿಗೆ, ಅಸಹಾಯಕರಿಗೆ ಯಾರು ಕೈಮೀರಿ ದಾನ ಧರ್ಮವನ್ನು ಮಾಡ್ತಾರೋ ಅವರು ನಮಗೆ ಕಣ್ಣಿಗೆ ಕಾಣುವಂತಹ ಭಗವಂತ, ಕಣ್ಣಿಗೆ ಕಾಣುವಂತಹ ದೇವರು, ನಡೆದಾಡುವಂತಹ ದೇವರು. ಆ ನಿಟ್ಟಿನಲ್ಲಿ ಇಲ್ಲಿ ಸದಾಶಿವಣ್ಣ ಇದ್ದಾರೆ. ಹಾಗಾಗಿ ಮಹಿಳೆಯರ ಜೊತೆ ಈ 2 ದೇವತಾ ಸ್ವರೂಪಿಗಳು ನಮ್ಮ ಜೊತೆ ಇದ್ದರಿಂದ ನಮ್ಮ ಶಕ್ತಿ, ಈ ಒಂದು ಮಹಿಳಾ ವೇದಿಕೆಯ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಪುಣ್ಯೆ ಮಧುಪುರ ಕ್ಷೇತ್ರೆ ರಾಜನ್ ಸಿದ್ಧಿವಿನಾಯಕಃ ಸಿದ್ಧಿಂ ಬುದ್ಧಿಂ ಸಮರ್ಪಿಂಚ ತತ್ರಂ ದದಾತುಂ. ಅಂದರೆ ಈ ಒಂದು ಮಧೂರು ಅಂತ ಹೇಳಿದರೆ, ಈಗಾಗಲೇ ಇಲ್ಲಿ ಮಾತಾಡಿದವರು ಹೇಳಿದರು, ಮದರು ಅನ್ನುವಂತಹ ಒಂದು ಮಹಿಳೆ
ಒಲಿದಂತಹ ಕ್ಷೇತ್ರ ಈ ಮಧೂರು. ಪುರಾಣಗಳಲ್ಲಿ ನಾವು ನೋಡಬಹುದು, ಇತಿಹಾಸ ಪುಟಗಳನ್ನು ನಾವು ತಿರುಚಿದಾಗ ನಮ್ಗೆ ಗೊತ್ತಾಗತ್ತೆ, ಆ ಒಂದು ಮಹಿಳೆ ಇಲ್ಲೇ ಈ ಒಂದು ಸ್ಥಳದಲ್ಲಿ ಹುಲ್ಲನ್ನ ಕುಯ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಆಕೆಯ ಕತ್ತಿ ಆ ಕಲ್ಲಿಗೆ ತಾಗಿದಂತಹ ಸಂದರ್ಭದಲ್ಲಿ ಆ ಕಲ್ಲಲ್ಲಿ ರಕ್ತ ಒಸರಡುವುದಕ್ಕೆ ಕಾಣಿಸತ್ತೆ. ಅದನ್ನ ಆ ಸೀಮೆಯ ರಾಜನ ಬಳಿ ಆ ಕಲ್ಲನ್ನ ತೋರಿಸಿದಾಗ ರಾಜನಿಗೆ ಕೂಡ ಏನೋ ಒಂದು ದೈವಿಕ ಶಕ್ತಿ ಇದೆ ಅಂತ ಗೊತ್ತಾಗತ್ತೆ. ಬಳಿಕ ಮಧುವಾಹಿನಿಯ ತಟದಲ್ಲಿ ದನ ಮತ್ತೆ ಹುಲಿ ಒಂದೇ ಅಂದ್ರೆ ಒಂದು ಒಗ್ಗಟ್ಟಾಗಿ ಅದು ಎರಡೂ ಕೂಡ ಇದ್ದುದನ್ನ ಕಂಡು ಅದೇ ಸ್ಥಳದಲ್ಲಿ ಈ ಒಂದು ಮದ್ ಅನಂತೇಶ್ವರನನ್ನ ಪ್ರತಿಷ್ಠಾಪಿಸಲಾಯಿತು ಅನ್ನುವಂಥದ್ದು ನಾವು ಇತಿಹಾಸಗಳಲ್ಲಿ ಕಾಣಬಹುದು. ಹಾಗಾಗಿ ಸಪ್ತ ಭಾಷಾ ಸಂಗಮವಾಗಿರುವಂತಹ ಈ ಜಿಲ್ಲೆಯಲ್ಲಿ ಕುಂಬಳ ಸೀಮೆಯ 4 ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ಮಧೂರು ಶ್ರೀಮದ್ ಅನಂತೇಶ್ವರ ಹಾಗೂ ಸಿದ್ಧವಿನಾಯಕನ ಕ್ಷೇತ್ರ ಇವತ್ತು ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ. ಈಗಾಗಲೇ ಬ್ರಹ್ಮ ಕಲಶೋತ್ಸವ ಆರಂಭಗೊಂಡು ನಾಳೆ ಪ್ರತಿಷ್ಠಾಪನಾ ಕಾರ್ಯ ಕೂಡ ನಡೀಲಿಕ್ಕಿದೆ. ನಾವೆಷ್ಟು ಭಾಗ್ಯವಂತರು ನೋಡಿ. ಎಷ್ಟೋ ವರ್ಷಗಳ ಕಾಲ ಈ ಒಂದು ಕ್ಷೇತ್ರ ಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನ ಕೋಟಿ ದಾನಗಳನ್ನ ನೀಡಿ ಹಲವಾರು ಶ್ರಮದಾನದ ಮೂಲಕ ಕರ ಸೇವಕರ ಮೂಲಕ ಈ ಒಂದು ದೇವಸ್ಥಾನವನ್ನ ಇಷ್ಟು ಭವ್ಯವಾಗಿ, ಇಷ್ಟು ವಿಶಿಷ್ಟವಾಗಿ, ಇಷ್ಟೊಂದು ಶ್ರದ್ಧಾಪೂರ್ವಕವಾಗಿ ನಿಜವಾಗ್ಲೂ ಬ್ರಹ್ಮಕಲಶೋತ್ಸವ ನಡೆಸ್ತಾ ಇರೋದು ನಮಗೆ ಎಷ್ಟು ಖುಷಿ ತರಬೇಕು, ಎಷ್ಟು ಹೆಮ್ಮೆ ಆಗಬೇಕು. ತುಂಬ ಜನ ಹೇಳ್ತಾರೆ ಕೋಟಿ ಕೊಟ್ಟ ಕೂಡಲೇ ಖಂಡಿತ ಈ ಒಂದು ಕ್ಷೇತ್ರ ನಿರ್ಮಾಣದ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು, ಆದರೆ ಕರಸೇವೆಯ ಪರಿಶ್ರಮ ಕೂಡ ಬೇಕು, ಶ್ರಮಾಧಾನ ಕೂಡ ಬೇಕು, ಅದರ ಜೊತೆಗೆ ಕೋಟಿಯ ಅವಶ್ಯಕತೆ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಮಧೂರು ಅಂತ ಹೇಳಿದ ಕೂಡಲೇ ನಾವೀಗ ನೋಡಿ ಯುಟಿಯ ಹಿರಿಯರು ಆಗಿರ್ತಕ್ಕಂಥ ಯುಟಿ ಆಳುವ ಅವರ ಧರ್ಮಪತ್ನಿ ಈ ವೇದಿಕೆಯಲ್ಲಿದ್ರು ನೋಡಿ. ಯುಟಿ ಆಳುವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲ ಆಗಿರ್ಬೋದು, ಆದರೆ ಅವರ ಜೀವಿತಾವಧಿಯಲ್ಲಿ ಮಾಡಿದಂತಹ ಆ ಸೇವೆಯಿಂದ, ಅವರು ಆ ಜೀವಿತಾವಧಿಯಲ್ಲಿ ಮಾಡಿದಂತಹ ಅವರ ಒಂದು ದಾನ ಧರ್ಮದಿಂದ ಇವತ್ತು ಅವರು ಇಲ್ಲ ಅಂತ ಹೇಳಿದ್ರು ನಮ್ಮೆಲ್ಲರ ಮನಸ್ಸಲ್ಲಿ ಅವರ ಹೆಸರು ಇವತ್ತು ಕೂಡ ಹಸಿರಾಗಿದೆ ಅಂತ ಹೇಳಿದ್ರೆ, ಮನುಷ್ಯರು ಅಂಥವರನ್ನ ಒಂದು ರೋಲ್ ಮಾಡೆಲ್ ಆಗಿ ತೆಕ್ಕೊಂಡು ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಖಂಡಿತವಾಗ್ಲೂ ನಾವು ಮುಂದೆ ಸಾಗಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತು ಅವರು ಇಲ್ಲ, ಆದರೆ ಅವರ ಹೆಸರು ಮಾತ್ರ ಖಂಡಿತ ಹಸಿರಾಗಿದೆ. ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅವರ ಹೆಸರು ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಇದನ್ನ ನೋಡಿ ಕಲಿಬೇಕಾದದ್ದು ತುಂಬಾ ಇದೆ. ದಾನಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೇಳದೆ ಕೊಡುವವನು ಉತ್ತಮನು, ಕೇಳಿ ಕೊಡುವವನು ಮಧ್ಯಮನು, ಅಧಮನು ತಾ ಕೇಳಿ ಕೊಡದೇ ಇರುವವನು ಅಂತ ಹೇಳಿದ್ರೆ ಬಸವಣ್ಣರವರ ವಚನದಲ್ಲಿ ಹೇಳಿರುವಂಥದ್ದು, ಯಾರು ಕೇಳದೆ ದಾನವನ್ನ ಮಾಡ್ತಾರೋ ಅವರು ಉತ್ತಮರಾಗಿರ್ತಾರಂತೆ, ಯಾರು ಕೇಳಿ ದಾನವನ್ನ ಮಾಡ್ತಾರೆ ಅವರು ಮಧ್ಯಮರಾಗಿರ್ತಾರಂತೆ, ಯಾರು ಕೇಳಿಯೂ ದಾನವನ್ನ ಮಾಡದೆ ಇರ್ತಾರೋ ಅವರು ಅಧಮರಾಗಿರ್ತಾರಂತೆ. ಯಾಕಂತ ಹೇಳಿದ್ರೆ ದಾನಿಗಳಲ್ಲಿ ಶ್ರೇಷ್ಠರು ತುಂಬ ಜನ ಇದ್ದಾರೆ. ಇಂಥ ದಾನಿಗಳ ಒಂದು ಕೆಲಸದಿಂದ, ಇಂತಹ ದಾನಿಗಳ ಸೇವೆಯಿಂದ ಇವತ್ತು ಸಾಕಷ್ಟು ದೈವಸ್ಥಾನಗಳು, ಸಾಕಷ್ಟು ಪುಣ್ಯಕ್ಷೇತ್ರಗಳು ತಲೆ ಎತ್ತಿ ನಿಲ್ತಾ ಇದೆ. ನಾವೆಲ್ಲರೂ ಶ್ರಮದಾನ ಮಾಡಬೇಕು. ಯಾಕೋಸ್ಕರ ನಾವು ಹಿಂದೂ ಅಂತ ಹೇಳಿದ ಮೇಲೆ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂತ ಆದಮೇಲೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ನಮ್ಮ ಪುಣ್ಯಕ್ಷೇತ್ರಗಳಿಗೆ, ನಮ್ಮ ಮಠ ಮಂದಿರಗಳಲ್ಲಿ ನಾವು ಶ್ರಮದಾನ ಮಾಡಲಿಲ್ಲ, ನಾವು ಕರಸೇವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಮಾಡೋದಕ್ಕೆ ಸಾಧ್ಯ? ನಮ್ಮ ಗ್ರಂಥಗಳನ್ನ, ನಮ್ಮ ಉಪನಿಷತ್ಗಳನ್ನ, ನಮ್ಮ ವೇದಗಳನ್ನ ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರೂ ತಿಳ್ಕೊಳ್ಳದೇ ಇರೋದಕ್ಕೆ ಸಾಧ್ಯ ಇಲ್ಲ. ಸವಿತಾ ಟೀಚರ್ ತುಂಬಾ ಉತ್ತಮವಾಗಿ ಮಾತಾಡಿದ್ರು. ನಿಜ ಹೇಳಬೇಕಂತ ಹೇಳಿದ್ರೆ ಒಂದು 25% ಅಷ್ಟೇ ನನಗೆ ಅರ್ಥ ಆಗುವಂಥದ್ದು ಮಲಯಾಳ. ಆದರೆ ಅವರ ಆ ಭಾವನೆಗಳಲ್ಲಿ, ಅವರ ಮಾತಿನ ಆ ಒಂದು ಶೈಲಿಯಲ್ಲಿ ಪ್ರತಿಯೊಂದು ಆ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಹೇಳಿರುವಂಥದ್ದು, ಮಕ್ಕಳು ಯಾವ ರೀತಿಯಲ್ಲಿ ಮುಂದೆ ಸಾಗಬೇಕು, ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣದ ಅಗತ್ಯ ಇದೆ, ಪ್ರತಿ ಒಂದನ್ನು ಕೂಡ ತುಂಬಾ ಚೆನ್ನಾಗಿ ಮನದಟ್ಟು ಆಗುವಂತೆ ಅವರು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಇನ್ನೊಂದು ಸಲ ಕನ್ನಡದಲ್ಲಿ ನಾನು ಇನ್ನೊಂದು ಕಡೆಯಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಪೀಳಿಗೆಗೆ ಅದು ಖಂಡಿತವಾಗಿಯೂ ಅಗತ್ಯ ಇದೆ. ನೋಡಿ, ನಮ್ಮ ಭಗವದ್ಗೀತೆಯಲ್ಲಿ ನಾವು ಕಾಣಬಹುದು, ಶ್ರೀಕೃಷ್ಣ ಪರಮಾತ್ಮ ಮಾತನ್ನ ಹೇಳಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನ ಧರ್ಮಸ್ಯ ದದಾತು ಮೇ. ಅದರ ಜೊತೆಗೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಟರಂ.
ಧರ್ಮ ಸಂಸ್ಥಾಪನಂ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದರೆ, ಎಲ್ಲಿ ಧರ್ಮದ ಉನ್ನತಿಯಾಗುತ್ತೋ ಅಥವಾ ಎಲ್ಲಿ ಅಧರ್ಮದ ಉನ್ನತಿಯಾಗುತ್ತೋ, ಧರ್ಮದ ಅವನತಿಯಾಗುತ್ತೋ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ, ಪ್ರತಿ ಕ್ಷಣ ಕೂಡ ನಾನು ಎದ್ದು ನಿಲ್ತೇನೆ. ಅದರ ಜೊತೆಗೆ ಎಲ್ಲಿ ಧರ್ಮಕ್ಕೆ ಪೆಟ್ಟಾಗುತ್ತೋ ಖಂಡಿತವಾಗ್ಲೂ ನಾನಿದ್ದೇನೆ, ದುಷ್ಟರನ್ನ ಸಂಹಾರ ಮಾಡ್ತೇನೆ, ಸಾಧುಗಳನ್ನ ರಕ್ಷಣೆ ಮಾಡ್ತೇನೆ ಅನ್ನುವಂತಹ ಮಾತನ್ನ ಅಷ್ಟು ಚೆನ್ನಾಗಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಅನ್ನುವಂಥದ್ದು ನಮ್ಮಿಂದಲೇ ರಕ್ಷಣೆ ಆಗಬೇಕಾಗಿದೆ. ಧರ್ಮದ ರಕ್ಷಣೆಯನ್ನ ನಾವು ಮಾಡಿದರೆ ಖಂಡಿತ ಧರ್ಮ ನಮ್ಮನ್ನ ರಕ್ಷಿಸ್ತದೆ ಅನ್ನುವಂತಹ ಮಾತಿದೆ. ಹಾಗಾಗಿ ಇಂತಹ ದಾನಿಗಳಿಂದ, ಇಂತಹ ಕರಸೇವಕರಿಂದ ಈ ಒಂದು ಕ್ಷೇತ್ರ ಬೆಳಗಿದ ಹಾಗೆ ಪ್ರತಿ ದೈವ ದೇವಸ್ಥಾನಗಳು, ಪ್ರತಿ ಮಠ ಮಂದಿರಗಳು ಬೆಳಗುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಮಹಿಳೆಯರಿಗೆ ನಮ್ಮ ಈ ಸಮಾಜದಲ್ಲಿ ಸಿಗಬೇಕಾದಂತಹ ಗೌರವಗಳು, ಪೂಜನೀಯ ಗುಣಗಳು, ಜೊತೆಗೆ ಎಲ್ಲ ಪ್ರತಿಯೊಂದು ಗೌರವ ಮಾನ ಸನ್ಮಾನಗಳು ಸಿಗಬೇಕಾಗಿದೆ. ಈ ಮಹಿಳೆಯರು ಕೂಡ ಈ ಸಮಾಜದಲ್ಲಿ ಗಂಡಿಗೆ ಸರಿಸಮಾನವಾಗಿ ಮುಂದೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಮಹಿಳೆ ಅಬಲೆ ಎಲ್ಲ ಸಬಲೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಶಾಸಕರಾಗಿರುವಂತಹ ಭಾರತಿ ಮುರಳ್ಯ ಮೇಡಮ್ ಅವರು ತುಂಬ ಚೆನ್ನಾಗಿ ಮಹಿಳೆಯರ ಶಕ್ತಿಯ ಬಗ್ಗೆ, ಮಹಿಳೆಯರ ಇರುವಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಕೂಡ ಹೇಳಿದರು. ಹಾಗಾಗಿ ಸಮಯದ ಹೊತ್ತನ್ನು ಗಣನೆಯಲ್ಲಿ ಇಟ್ಕೊಂಡು ನನ್ನ ಮಾತನ್ನು ಕೊನೆಗೊಳಿಸುವಂತಹ ಸಂದರ್ಭದಲ್ಲಿ, ಹೇಗೆ ಕಾಗೆ ಒಂದು ಕಾಳನ್ನು ಕಂಡಾಗ ತನ್ನ ಬಳಗವನ್ನು ಕರೆಯುತ್ತೋ, ಹೇಗೆ ಕೋಳಿ ತನ್ನ ಕುಟುಕನ್ನು ಕಂಡಾಗ ತನ್ನ ಬಳಗವನ್ನು ಕರೆಯುತ್ತೋ, ಹಾಗೆಯೇ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನ ಗೌರವಿಸಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಮ್ಮ ಈ ಸಮಾಜ ಒಂದು ಉನ್ನತ ಮಟ್ಟದಕ್ಕೆ ಏರಕ್ಕೆ ಸಾಧ್ಯ, ಅದರ ಜೊತೆಗೆ ಅಭಿವೃದ್ಧಿಯ ಪಥದತ್ತ ಕೂಡ ಸಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಈ ಒಂದು ಮಧೂರು ಬ್ರಹ್ಮ ಕಲಶೋತ್ಸವಕ್ಕೆ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ, ಹಲವಾರು ಸಂಖ್ಯೆಯಲ್ಲಿ ಕರಸೇವಕರು ಸೇರಿಕೊಂಡಿದ್ದೀರಾ. ತಮಗೆ ಮಧೂರಿನ ಆ ಒಂದು ಶ್ರೀಮದ್ ಅನಂತೇಶ್ವರ ಹಾಗೇನೆ ಶ್ರೀ ಸಿದ್ಧವಿನಾಯಕ ಶಕ್ತಿಯನ್ನ ನೀಡಲಿ. ಇಲ್ಲಿ ಬ್ರಹ್ಮ ಕಲಶೋತ್ಸವ ಸಂಪೂರ್ಣವಾಗಿ ಮುಗಿಯುವವರೆಗೆ ಆ ಭಗವಂತನು ನಿಮ್ಮನ್ನ ಆಶಿಸಿಕೊಂಡು ಬರಲಿ, ಪೊರೇಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ, ಯತಿವರ್ಯರಿಗೆ, ಸದಾಶಿವಣ್ಣನಿಗೆ ಹಾಗೂ ಪ್ರತಿ ಒಬ್ಬರ ಕೂಡ ಆಶೀರ್ವಾದವನ್ನು ಬೇಡ್ತಾ, ಇಲ್ಲಿರುವಂತಹ ಪ್ರತಿ ಭಕ್ತ ಸಂಕುಲಗಳಿಗೆ, ಭಕ್ತರಿಗೆ, ಸೋದರ ಸೋದರಿಯರಿಗೆ ಎಲ್ಲರಿಗೂ ನಾನು ಮನಸಾರೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ವಂದನೆಗಳು ಡಾಕ್ಟರ್ ಮಮತಾ ಶೆಟ್ಟಿ, ಅಭಿಮತ ಟಿವಿ ಮಂಗಳೂರು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಮೌನದಲ್ಲೇ ಶುಭವನ್ನು ಹಾರೈಸಿರುತ್ತಾರೆ. ಮುಂದಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕಳ ಇವರಿಂದ ಅಧ್ಯಕ್ಷೀಯ ಮಾತು. ಮಾತ ಭಾಷೆಲ ಆಂಡು ಮೂಲು ಮಲಯಾಳಿಲ ಕೆಂಡೆ ಕನ್ನಡಲ ಆಂಡು ಯಾನು ಒಂಜಿ ಕರ್ನಾಟಕದಲ್ಲಿ ಆತು ಒಂಜಿ ತುಳು ಪಾತೆರು ಈ ಊರ್ದಲ್ಲ ಅಂದು ಯಾನು ತುರುಟು ಪಾತೆರುವೆ ಸುರುಕಾತು ಈ ಪುಣ್ಯ ಮನ್ನದ ದೇವರಾಯನ ಮದನಂತೇಶ್ವರ ಅಂಚನೆ ಮಹಾಗಣಪತಿನ ಮನಸಾರೆ ಸ್ಮರಿಸೊಂದು ಅವೇ ರೀತಿ ಮಿತ್ತ ಚಾವಡಿಡು 2 ಜನ ಮಾತಾನಂದಮಯಿ ಒಡಿಯೂರು ಮಾತಾನಂದ ಸ್ವಾದಿ ಮಾತಾನಂದಮಯಿ ಉಳ್ಳೇರು ಅರ್ನ ಪಾದವು ಅಡ್ಡ ಬೂರೊಂದು ಅವೇ ರೀತಿ ಮಾನಿಲ ಸ್ವಾಮೀಜಿ ಅರೆನ ಪಾದಗಳು ಅಡ್ಡ ಬೂರೊಂದು ನನವರಿ ದೇವತಾ ಮನುಷ್ಯ ಅರ್ಲ ಒಂಜಿ ಪಾತೇರ್ನ ದೇವೇರು ಪಂಡ ತಪ್ಪ ಒಂದು ಅಜಾತ ಶತ್ರು ಕೊಡುಗೈ ದಾನಿ ಅರ್ಲ ಎನ್ನ ಊರ್ದಾರೆ ಈ ಮೇಯ್ಟ್ ಎನ್ನ ಫ್ಯಾಮಿಲಿದೆಲ್ಲ ಇಂಚಿಗೆ ಕೇರಳಡು ಉಪ್ಪಲ ಅವೇ ರೀತಿ ಮಲಾರ ಬುಡು ಎನ್ನ ಕಂಡನಿಲ್ಲ ಅಲ್ಪಲ ಅರ್ನ ಅಮ್ಮನ ಇಲ್ಲ ಅಂಚಿನ ಸದಾಶಿವಣ್ಣನ ಆಶೀರ್ವಾದ ಪಡೆಯುವಂತು ಚಾವಡಿಡು ಎನ್ನ ಸಹೋದರಿ ಸುಳ್ಯ ಕ್ಷೇತ್ರದ
MLA అయినంచిన ಭಾಗೀರಥಿ ಮೇಡಮ್ ಉಲ್ಲೇರು ಅವೇ ರೀತಿ ಶಶಿಕಲಾ ಟೀಚರ್ ನಮನಾತು ಪೊಂಜನಕ್ಲಿಗ್ ನಮ್ಮ ಹಿಂದೂ ಸಮಾಜಕ್ಕೆ ಬೊಡಪಿನಾತು ಪೊರ್ಲ ಕಂಟದ ಮಲಯಾಳ ಆಂಡಲ್ಲ ಒಂತೆ ಎಂಕ ಅರ್ಥ ಒಂದಿತ್ತು ಯಾನ್ ಅವೇ ರೀತಿ ಮಮತಾ ಶೆಟ್ಟಿಡ ಪಂಡೊಂದಿತ್ತೆ ಇರೆಗೆ 25% ಅರ್ಥ ಅಂಡೆ ಕೊಂಚ 50% ಮಲಯಾಳಿ ಅರ್ಥ ಆಪುಂಡು ಭಾರಿ ಪೊರ್ಲುಟ್ಟು ನಮನ ಉದ್ದೇಶದ ಪಾತೇರಿಯರು ಅರೇನು ಅಂಚೆನೆ ವೇದಿಕೆ ಮಾತ ಇತನ ಮಾತೆರೆಗ್ಲ ಒಂದಿಸ ಒಂದು ವೇದಿಕೆದ ಮುಂಭಾಗಡಿತ್ತಿನ ಮಾತ ಎನ್ನ ಬಂಧುಗ್ಲೆಗ್ಲ ಒಂದಿಸ ಒಂದು ಇನಿ ಮಹಾಮಲ್ಲ ಒಂಜಿ ಕ್ಷೇತ್ರ ಪಂಡ ಕರ್ನಾಟಕಡು ಕುಕ್ಕೆ ಸುಬ್ರಹ್ಮಣ್ಯ ಒಂಜಿ ರಾಜ್ಯೋಡು ಅಗ್ರಸ್ಥಾನೋಡಿತ್ತುಂಡ ಅವೇ ರೀತಿ ಕೇರಳದ ಮಧೂರು ಮದನಂತೇಶ್ವರ ವಿನಾಯಕ ದೇವಸ್ಥಾನ ಮಧುರುಲ ಒಂಜಿ ಅಗ್ರಸ್ಥಾನೋಡಿತ್ತು ನಂಚಿನ ಒಂಜಿ ದೇವಸ್ಥಾನ ಯಾನು ಕರ್ನಾಟಕಡು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಆತಿತ್ತನಲ್ಲ ಎನ್ನ ಹುಟ್ಟು ಎನ್ನ ಅಜ್ಜೇರ್ನ ಇಲ್ಲಲ್ಲ ಮೂಲೆ ಕಾಸರಗೋಡು ಎನ್ನ ಅಮ್ಮನ ಪಪ್ಪನ ಇಲ್ಲು ಕಾಸರಗೋಡು ಪಲ್ಲದ ಕೆಳಗಿನ ಮನೆ ರಾಮಯ್ಯ ಸೆಡ್ನ ಪುಳ್ಳಿಯಾನ್ ಅವೇ ರೀತಿ ಉಪ್ಪಲ ಕೋಡಿಬೈಲು ಉಪ್ಪಲ ಕೋಡಿಬೈಲು ಐಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎನ್ನ ಮಾಗನೆ ದೇವಸ್ಥಾನ ಎನ್ನ ಮಾಮ ನಾರಾಯಣ ಹೆಗ್ಡೆ ಪನ್ಪುನರ ಅವಳು ಆಡಳಿತ ಮುಕ್ತೇಶ್ವರರು ಅವೇ ಅಂಚಾತ ಅಲ್ಪನೆ ಕೋಡಿಬೈಲು ಪನ್ಪುನ ಎನ್ನ ಕುಟುಂಬದ ಇಲ್ಲ ಎನ್ನ ಪೊಪ್ಪನ ಇಲ್ಲಲ್ಲ ಕೇರಳನೆ ಪೆರುವತ್ತೋಡಿ ರಾಮನ್ ರೈಕ್ಲನ ಮಗಲಿ ಯಾನು ಈ ರೀತಿ ಆತು ಪೂರಲ ಯಾನು ಹುಟ್ಟು ಪೂರ ಕೇರಳ ಡೇ ಆತ ಇತ್ತೆ ಒಂಜಿ 28 ವರ್ಷೋಡು ಯಾನು ಕರ್ನಾಟಕಡ್ ಬೇತೆ ಬೇತೆ ಮಹಿಳೆಯರಿಗ್ಲ ಸ್ನಾನಮಾನ ಉಂಡು ಪನ್ಪುನಗೆ ಯಾನ್ಲ ಒಂಜಿ ನಿದರ್ಶನ ಕೆಲವು ವರ್ಷೋಡು ಕೇವಲ 20 ವರ್ಷೋಡು ಮಲಾರಬೋಡು ಕರ್ನಾಟಕಕ್ಕೆ ಮದ್ಮೆ ಆತು ಬತ್ತದು 23 ವರ್ಷೋಡು ಕಂಟಿನ್ಯೂ 3 ಟರ್ಮ್ 15 ವರ್ಷ ಒಂಜಿ ಪಂಚಾಯತ್ ಸದಸ್ಯೆ ಆತು ಅವೇ ರೀತಿ ಮೆಸ್ಕಾಮದ ಡೈರೆಕ್ಟರ್ ಆತು ಕರ್ನಾಟಕಡ್ ಬೇತೆ ಬೇತೆ ಒಂಜಿ ಪಕ್ಷೋಡು ಬೇತೆ ಬೇತೆ ಹುದ್ದೆನ ಅಲಂಕರಿಸ ಒಂದು ಇನಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಆತು ಕರ್ನಾಟಕಡ್ ಯಾನೊಂಜಿ ಮಹಿಳೆಯಾತು ಮಾತ ಕ್ಷೇತ್ರ ಕೆಲಸ ಮಲ್ತಿನಲು ಪನ್ಯರ ಇಂಕ್ಲ ಮಸ್ತ್ ಪೆರ್ಮೆತ ವಿಚಾರ ಪನ್ಯರ ಯಾನು ಇಷ್ಟಪಡ್ಪೆ ಅವೇ ರೀತಿ ಇನಿ ಮಾತೃ ಸಂಗಮ ಮಸ್ತ್ ಜನ ಮಾತೇನಕ್ಲು ಬೇತೆ ಬೇತೆ ಕ್ಷೇತ್ರೋಡು ಅವು ರಾಜಕೀಯ ಡಿಪ್ಪೇರು ಧಾರ್ಮಿಕ ಕ್ಷೇತ್ರ ಡಿಪ್ಪೇರು ಎನ್ನ ಮಾತಾನಂದ ಮೈಲ ಆರ್ನ ಮೂಲ ಆಶ್ರಮಲ ಎನ್ನ ಮಲಾರ ಬೂಡೆ ಆರ್ನ ಅಮ್ಮನಿಲ್ಲು ಮಲಾರ ಬೂಡ ಅಂದ್ರೆ ಎನ್ನ ಕಣ್ಣನಿಲ್ಲು ಮಲಾರ ಬೂಡು ಆರ್ಲ ಬೊಡಾಯಿನ ಎಜುಕೇಶನ್ ದೆತ್ತೊಂದು ಇತ್ತೆ ಸಾಧ್ವಿಯ ತುಲ್ಲೇರು ಅಂಚೆನೆ ಮಾತ ಕ್ಷೇತ್ರಡ್ಲ ಗುರುತಿಸೈನಕ್ಲು ಬೇತೆ ಬೇತೆ ರೀತಿಡ್ ಶಶಿಕಲಾ ಟೀಚರ್ ಒಂಜಿ 40 ನಿಮಿಷ ಪೊರ್ಲ ಕಂಠದ ಒಂಜಿ ಸೊರಟ್ಟು ನಮ್ಮನ ಉದ್ದೇಶಸ್ ಬೇತೆ ಬೇತೆ ಹಿಂದೂ ಧರ್ಮಡ್ ಎಂಚೆ ಇಪ್ಪುಡು ನನತ ಪೀಳಿಗೆಗೆ ಇಂದು ನಮ್ಮ ಜೋಕ್ಲು ಆ ರೀತಿ ತೊಡಗಿಸಾವೋಡು ಒಂಜಿ ದೇಗುಲ ಇಪ್ಪು ಒಂಜಿ ವಿದ್ಯಾ ದೇಗುಲ ಆ ದೇಗುಲದ ಜೋಕ್ಲನ ಪಾತ್ರದಾದ ಐನು ಮಾತ ಸವಿ ವಿವರವಾತು ನಮಕ ಪಂಡಿನಾರು ಶಶಿಕಲಾ ಟೀಚರ್ ಎನ್ನ ಸಹೋದರಿ MLA ಭಾಗೀರಥಿ ಮೇಡಮ್ಲ ಸರಿ ಪೊರ್ಲಾತು ಪಾತೇರಿಯರು ಸನಾತನ ಹಿಂದೂ ಧರ್ಮಡು ನಮ್ಮ ಎಂಚ ಇಪ್ಪೋಡು ಪನ್ಪೈನು ಅರ್ಲ ವಿವರವಾತು ತೆಗಿಪಾಯರು ಮಾತ ಮಹಿಳೆಯರು ಪಾತೇರ್ನೇನು ಮಾತ ಆಲಿಸಾದು ನಮ್ಮ ಸಭಾ ವೇದಿಕೆಯ ಸಭಾಧ್ಯಕ್ಷರನ ಪಾತ್ರ ದಾಲ ಇಜ್ಜಿ ಅಧ್ಯಕ್ಷರು ಮಕ್ಕಳು ಪಾತೇರ್ನೇನು ಪೂರ ಆಲಿಸಾದು ಐನು ಮಾತ ವಿವರವಾತು ಪನ್ಪುನಾತು ಮಲ್ಲ ಒಂಜಿ ವಾಗ್ಮಿ ಯಾನತ್ತು ತೆರೆಯ ಮರೆಟ್ಟು ಒಂದು ಕೆಲಸ ಮಲ್ಪೆ ಆಂಡ ವೇದಿಕೆ ಹಿಡಿತ ಮಮತಾ ಶೆಟ್ಟಿ ಪಾತೇರಿಯರು ಆರ್ಲ ಮಲ್ಲ ವಾಗ್ಮಿ ಸುಮಾರು ವರ್ಷ ಹೊರತು ಒಂಜಿ ಚಾನಲ್ ಇಟ್ಟು ಕೆಲಸ ಮಲ್ತೊಂದು ಇನ್ನಿತ್ತ ಸ್ವಂತ ಚಾನಲ್ ಮಲ್ತೊಂಜಿ ಅಭಿಮತ ಒಂಜಿ ಚಾನಲ್ನ ಪತ್ತೊಂದು ಆರ ಮಸ್ತ್ ವಾಗ್ಮಿ ಬಾರಿ ಪೊರ್ಲಾತು ಪಾತೇರುವರು ಮಾತಲ್ಲ ಆರ್ಲ ಪೊರ್ಲಡೆ ಪಾತೇರಿಯರು ನಿಂಚಾತ್ ಈ ನಮ್ಮ ಮಧೂರು ಗಣಪತಿನ ವಿಚಾರಡು ಪನ್ಪುನಾಂಡ ನಮ್ಮ ಭಾಗೀರಥಿ ಮೇಡಮ್ ಪಂಡೇರು ಮದರು ಪನ್ಪನ ಒಂಜಿ ಅಮ್ಮಾಗ ತಿಕ್ಕಿನ ದೇವೇರು ಆರು ಒಂಜಿ ಪೊರ್ತು ಅಪಗದ ಕಾಲಡು ಅನಾದಿ ಕಾಲಡು ಪಂತಿ ಬೇರೆ ಒಂದಿಪ್ಪುನಾಗ ಅರೆಗೆ ಬಡವಾನಾಗ ಆ ಪೊರ್ತುಡು ಬೇರು ಪಂಡ ಐಕ್ಲ ಒಂಜಿ ಪನ್ಪೇರು ಬೇರು ಒಕ್ಕುದು ತಿನಿಯರ ಪಂತು ಆರು ಕತ್ತಿನ ಒಕ್ಕೊಂದಿಪ್ಪುನಾಗ ಅರೆಗೆ ಅರ್ನ ಕತ್ತಿ ಒಂಜಿ ಕಲ್ಲುಗೆ ತಾಗದು ನೆತ್ತೆರು ಬತ್ತುಂಡು ಅವು ಬುಕ್ಕ ದಾದಂದು ಕೊಂಡು ತೈನ ಪತ್ತೊಂದು ಪೋತಾರು ಮಾಯ್ಪಾಡಿ ಅರಸುಗಳನ್ನ ಕೈ ತಡೆಯ ಪತ್ತೊಂಪೋಯರು ಗೊತ್ತಾಂಡು ಅಲ್ಲಿ ಆ ಪೊರ್ತುಡು ಐನಕ್ಕೆ ವಿವರವಾತು ಮಮತಾ ಶೆಟ್ಟಿ ಪಾತೇರಿಯರು ಅವು ಒಂಜಿ ಪಿಲಿಲ ಬೆತ್ತಲ ಪಿಲಿಲ ಇತ್ತುಂಡು ಅಲ್ಪ ಆ ಜಾಗೆನೆ ನಮ್ಮ ಉಲಿಯದ ಪಂಪನ ಜಾಗೆ ಅವು ಆ ಜಾಗೆ ಇತ್ತುಂಡು ಅಂಚಾತ ಅಲ್ಪಲ್ಲ ಇತ್ತ ಐನಲ ಮೂಲ ಸ್ಥಾನ ಬಂದ ಮಲ್ತೊಂದುಲ್ಲೇರು ಅವೇ ರೀತಿ ಆಜ್ ಕರ್ನಾಟಕಡ್ ಕೇರಳಡ್ ಆಜ್ ಕಡೆಟ್ ಗಣಪತಿ ದೇಬೇರ್ನ ಒಂಜಿ ದೇವಸ್ಥಾನ ಇತ್ತಂಡ ಐಟ್ ಆಜೆಡ್ ಒಂಜಿ ನಮ್ಮ ಮಧೂರು ಮದನಂತಿ ಗಣಪತಿ ದೇಬೇರ್ಲಂದು ಪನಿಯರೆ ಯಾನ್ ಇಷ್ಟಪಡೆಪೆ ಬೇತೆ ಬೇತೆ ಕಡೆ ಟಿಪ್ಪು
ಇಡಕುಂಜಿ ಗಣಪತಿ ಇಪ್ಪೇರು. ಅವೇ ರೀತಿ ಶರವು ಗಣಪತಿ, ಇಡಕುಂಜಿ ಗಣಪತಿ, ಕುಂಬಾಶಿ ಗಣಪತಿ, ಅಟ್ಟಿ ಅಂಗಡಿ ಗಣಪತಿ, ಗೋಕರ್ಣ ಗಣಪತಿ ಇಂಚ ಆಜ್ಯ ಕಡೆಟ್ ಗಣಪತಿ ದೇವೇರಿ ಇತ್ತಂಡ ಮಾತ ಕರ್ನಾಟಕ ಇತ್ತಂಡ ಕೇರಳಟ್ ನಮ್ಮ ಈ ಮಧುರ ಗಣಪತಿ ಪನಿಯರೆ ಯಾನ್ ಇಷ್ಟಪಡೆಪೆ. ಅವೇ ರೀತಿ ಸುಮಾರು ಮಾತ ಇರಲಾನ ಕೊಂಚ ರಡ್ಡರೆ ಗಂಟೆ ಆಂಡ್ ಸಭಾ ಕಾರ್ಯಕ್ರಮ ಶುರುವಾತು. ನನಾತು ಪಾತೇರಿ ನಾನು ಏರ್ಲ ಪಾತೇರ ಇತ್ತೇರು ಅಕ್ಲು ಮಾತ ಮೌನೊಟ್ಟು ಆಶೀರ್ವಾದ ಮಲ್ತೊಂದು ಅಕ್ಲಿಗೆ ಮಾತ ಈತು ಮಲ್ಲ ಒಂಜಿ ವೇದಿಕೆ ಪಂಡ ಬಾರಿ ಮಲ್ಲ ಒಂಜಿ ವೇದಿಕೆ ಎಂದು ಪುಣ್ಯ ಲೇಸು ಈ ಲೇಸುಗು ಏನನ್ನು ನೆನವರಿಕೆ ಮಲ್ತೊಂದು ಎಂಕೆ ಈ ವೇದಿಕೆ ಒಂಜಿ ಅಧ್ಯಕ್ಷ ಪಟ್ಟನು ಕೊರ್ತೇರು ಪಂಡ ಅಂದು ಎನ್ನ ಮಲಾರ ಬುಡು ಮಲರಾಯೆ ಅಂಚೆನೆ ಎನ್ನ ಗುರು ಹಿರಿಯ ಕೆಲ್ನ ಆಶೀರ್ವಾದ ಪಂಡತೆ ಯಾನ್ ನಂಬುದೆ. ಅವೇ ರೀತಿ ಈ ಸುಮಾರು 14 ವರ್ಷದ ಬುಕ್ಕ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಪಿದಾರ್ತು ಈ ಯಾನ ಎನ್ಯೂನು ಒಂದು ಪೂರ ಎನ್ನ ಭಾಗ್ಯ ದಾನೆ ಪಂಡ ಸುಮಾರು ಒಂಜಿ ವರ್ಷ 5 ತಿಂಗೋಲಾನಿ ಏನೊಂಜಿ ರಾಜ್ಯ ಧಾರ್ಮಿಕ ಪರಿಷತ್ತು ಸದಸ್ಯ ಆತು. ನೆನ್ನ ಮದ್ಯೋಡು ಒಂಜಿ 10 ಎಲ್ಪ ಕರಿ ವರ್ಷದ ಒಂಜಿ ಎಲ್ಪ ದೇವಸ್ಥಾನದ ಬ್ರಹ್ಮ ಕಲಶ ದೈವಸ್ಥಾನದ ಬ್ರಹ್ಮ ಕಲಶ ನೆಟ್ಟು ಪೂರ ಯಾನು ಪಾಲು ಪಡೆಯುತ್ತೆ ಅವು ದಾದನ ಎನ್ನ ಒಂದೊಂಜಿ ಭಾಗ್ಯ. ಅವೇ ರೀತಿ ಈತು ಮಲ್ಲ ದೇವಸ್ಥಾನಡು ಯಾನೊಂಜಿ ಈತು ಮಲ್ಲ ಧರ್ಮ ಚಾವಡಿಯನ್ನು ಪಟೋನ್ಯರ ಎಂಕ ಅವಕಾಶ ಮಲ್ತುಕೋರ್ನ ಬ್ರಹ್ಮ ಕಲಶದ ಅಧ್ಯಕ್ಷರು ಪೇರು ಸರ್ವ ಸದಸ್ಯರು, ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ನಿಕ್ಲೇನು ಮಾತ ಯಾನು ನಿಕ್ಲೆಗೆ ಮಾತ ಉಡಲ್ತ ಸ್ವಲ್ಪ ಸಂದಾಯಿತ ಮಲ್ತಂತು ಅವಕಾಶ ಗೊಂದಿಸಾವಂತು. ಈ ಕ್ಷೇತ್ರ ಮಲ್ಲ ಕ್ಷೇತ್ರ ನನಾತ್ ಮಾಮಲ್ಲ ಕ್ಷೇತ್ರವಾದ ಬೆಲಗಡು ನಂಬುದು ಬತ್ತು ನಕ್ಲೆಗೆ ಇಂಬುನು ಕೊರ್ಪುನ ಮದನಂತೇಶ್ವರಿ ಅಂಚೆನೆ ಗಣಪತಿ ದೇವಿಯರ ಆವಡನ್ನು ಪಂಡಂತು ಎನ್ನ ಪಾತೆರ ವಿರಾಮಿಸವೆ. ನಮ್ಮ ಈ ಸಭೆಗೆ ಉಡುಪಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಬಂದಿದ್ದಾರೆ. ಇವರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೆ ಗೌರವವನ್ನು ಕ್ಷೇತ್ರದ ಕಡೆಯಿಂದ ನೀಡಲು ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರಾದ ಸದಾವ್ ಶೆಟ್ಟಿ ಕೂಳೂರು ಕನ್ಯಾನ ಇವರನ್ನು ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಮಾತೃ ಸಂಗಮ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ಹೇಳಲು ಜನಪ್ರಿಯ ಶಾಸಕರನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಪೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಸ್ಥಳೀಯ ಆರಾಧ್ಯ ದೇವರಾದ ಮಧೂರು ಸಿದ್ಧಿವಿನಾಯಕ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಬಹುಶಃ ಕರಾವಳಿಯ ಕಾಸರಗೋಡಿನಲ್ಲಿ ಒಂದು ಹಬ್ಬದ ರೀತಿಯ ಸಂಭ್ರಮದ ರೀತಿಯಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಬಹುಶಃ ಇವತ್ತು ಮಧೂರು ಗಣಪತಿಯ ಈ ಬ್ರಹ್ಮ ಕಲಶೋತ್ಸವದ ಈ ಸಭಾ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಣಿಲಾದ ಪರಮ ಪೂಜ್ಯ ಶ್ರೀಗಳ, ಅದೇ ರೀತಿ ಒಡಿಯೂರಿನ ಮಾತೆಯ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಬಹುಶಃ ಇನ್ನೋರ್ವ ಪ್ರಮುಖರು ಬಹುಶಃ ಕರಾವಳಿ ಭಾಗದ ಉದ್ದಗಲಕ್ಕೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಸಾಧನೆಗಳನ್ನು ಮಾಡಿರುವಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಇನ್ನೋರ್ವ ಸಹೋದರಿ ಶಾಸಕಿ ಭಾಗೀರಥಿ ಮುರಳಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾತೆಯರೇ, ಶ್ರದ್ಧೆಯ ತಾಯಿ ಅಂದಿರೇ ನೆರೆದಿರುವ ಎಲ್ಲ ಭಗವತ್ ಭಕ್ತರೇ, ಬಂಧು ಮಿತ್ರರೇ, ಬಹುಶಃ ದೇವರ ದರ್ಶನ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೆ. ಬಹುಶಃ ಪ್ರಮುಖರು ಒಂದು ಗಳಿಗೆ ವೇದಿಕೆ ಬರಬೇಕಂತ ಹೇಳಿದರು. ಯಾಕೆಂದರೆ 2 ದಿನದ ಕಾರ್ಯಕ್ರಮ ಬಿಟ್ಟು ಬರಬೇಕಂತಿದ್ದೆ 5 ತಾರೀಕಿಗೆ. ಆದರೆ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರು ಹೋಗ್ಲಿಕ್ಕಿದ್ದು ಇವತ್ತು ದೇವರ ದರ್ಶನ ಪಡಿಬೇಕಂತ ಬಂದಾಗ ಅಪರೂಪದ ಅತಿಥಿಯಾಗಿ ಇವತ್ತು ನಾನು ಇಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಇವತ್ತು ಅವಿಭಜಿತ ದಕ್ಷಿಣ ಜಿಲ್ಲೆ ಯಾವ ರೀತಿ ಕರ್ನಾಟಕದ ಭಾಗದಲ್ಲಿದೆ, ಬಹುಶಃ ಕಾಸರಗೋಡನ್ನು ಕೂಡ ಇವತ್ತು ಅದು ರಾಜ್ಯ ಕೇರಳ ಆಗಿದ್ದರೂ ಕೂಡ ಭಾವನಾತ್ಮಕವಾಗಿ ನಾವು ಇವತ್ತು ಕರಾವಳಿ ಕರ್ನಾಟಕ ಇವತ್ತು ನಾವು ಕರಿತೇವೆ. ಕಾಸರಗೋಡು ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು. ಇವತ್ತು ಈ 3 ಜಿಲ್ಲೆಗಳು ಇವತ್ತು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಇಡೀ ವಿಶ್ವಕ್ಕೆ ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ.
ಏಕೆಂದರೆ ನಮ್ಮಲ್ಲಿರುವಂಥ ಭಜನಾ ಮಂದಿರ, ಮಠ ಮಂದಿರಗಳು, ದೇವಸ್ಥಾನಗಳು ಬಹುಶಃ ಇವತ್ತು ಯಾವುದೇ ವಿಶ್ವದ ಭಾಗಕ್ಕೆ ಹೋದರೂ ಕೂಡ ಇವತ್ತು ಕಾಣಲಿಕ್ಕೆ ಸಿಗುವುದಿಲ್ಲ. ಬಹುಶಃ ಇದೆಲ್ಲ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಉಳಿಸುವಂಥ ಒಂದು ಕೆಲಸ ನಮ್ಮ ಭಗವದ್ಭಕ್ತರ ಮೂಲಕ ಆಗ್ತಿರೋದು ಭಾಳ ಹೆಮ್ಮೆಯ ವಿಚಾರ. ಬಹುಶಃ ಕನ್ಯಾನ ಸುಧೀರ್ ಶೆಟ್ಟರು ನಮ್ಮ ಉಡುಪಿ ಮಂಗಳೂರು ಕಡೆ ಬರ್ತಾ ಇರ್ತಾರೆ, ಅವರಿಗೆ ಗೊತ್ತುಂಟು. ಏಕೆಂದರೆ ನಮ್ಮ ಇಡೀ ಕರಾವಳಿ ಭಾಗದಲ್ಲಿ ಭಾಳ ಅದ್ಭುತ ರೀತಿಯಲ್ಲಿ ನಾವು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತೇವೆ. ಏಕೆಂದರೆ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸುಮಾರು 50 ಕೋಟಿಯಲ್ಲಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಾಗ ಕೂಡ ಸದಾಶಿವ ಶೆಟ್ಟರು ಬಂದಿದ್ದರು. ಬಹುಶಃ ಮೊನ್ನೆ ತಾನೇ ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲೇ ನಾವು ಕಾಪು ಮಾರಿಗುಡಿಯನ್ನು 75 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಯಾವುದೇ ಸರ್ಕಾರದ ಒಂದೇ ₹1 ಅನುದಾನವನ್ನು ಪಡೆಯದೆ ನಮ್ಮ ಹಿಂದುತ್ವದ ಶಕ್ತಿ ಎನ್ನುವುದನ್ನು ಆ ದೇವಸ್ಥಾನ ನಿರ್ಮಾಣ ಮೂಲಕ ಕೊಟ್ಟಿದ್ದೇವೆ. ಬಹುಶಃ ಇವತ್ತು ಇಲ್ಲಿಯ ದೇವಸ್ಥಾನಕ್ಕೆ ಬಂದಾಗ ಕೂಡ ಭಾಳ ಸಂತೋಷ ಆಗ್ತದೆ. ಏಕೆಂದರೆ 32 ಕೋಟಿಯಲ್ಲಿ ಸರ್ಕಾರದ ಅನುದಾನಗಳನ್ನು ಪಡೆಯದೆ ನಮ್ಮೆಲ್ಲ ಭಗವತ್ ಭಕ್ತರ ಒಂದು ಬೆವರಿನ ಒಂದು ಇದನ್ನು ಶಕ್ತಿಯನ್ನು ಕೊಟ್ಟುವ ಮೂಲಕ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತೇಳಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆಗಳಾಗಲಿಕ್ಕಿದೆ. ಯಾವ ರೀತಿ ನಾವು ದೆಹಲಿಯಲ್ಲಿ ನಮ್ಮ ಸಂಘಟನೆ ಮೂಲಕ ಇವತ್ತು 3 ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವ ಮೂಲಕ ಸನಾತನ ಹಿಂದೂ ಸಂಸ್ಕೃತಿ ಅದೇ ನಮ್ಮ ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶದ ಮೂಲಕ ಕೇರಳದಲ್ಲಿ ಕೂಡ ಅದೇ ರೀತಿ ಹಿಂದುತ್ವದ ಪರವಾಗಿ ಬರುವಂತಹ ಒಂದು ಸರ್ಕಾರ ನಿರ್ಮಾಣವಾಗಲಿ ಅಂತ ಶ್ರೀ ದೇವರ ಹತ್ರ ನಾನು ಪ್ರಾರ್ಥಿಸ್ತಾ, ಖಂಡಿತವಾಗಿಯೂ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಏಕೆಂದರೆ ಮಾತೃ ಸಂಗಮದ ಕಾರ್ಯಕ್ರಮದಲ್ಲಿ ಮಾತೆಯರೆಲ್ಲ ಭಾಗವಹಿಸಿದ್ರಿ. ನಾನೊಬ್ಬ ಶಾಸಕನಾಗಿ ಅಲ್ಲ, ಈ ಹಿಂದೆ ಕೂಡ ಮಧುರನ ಒಬ್ಬ ಭಕ್ತನಾಗಿ, ಏಕೆಂದರೆ ಸಂಕಷ್ಟ ಚತುರ್ಥಿ ಅಂದು ನಾನು ಉಪವಾಸ ಮಾಡೋ ಸಂದರ್ಭದಲ್ಲಿ ವರ್ಷಕ್ಕೊಂದು 2 ಸರಿಯಾದರೂ ಕೂಡ ಈ ಗಣಪತಿಯಲ್ಲಿ ಬಂದು ನನ್ನ ಸೇವೆಯನ್ನು ಮಾಡ್ತಾ ಹೋಗ್ತಿದ್ದೆ. പക്ഷെ ಇವತ್ತು ಅದೇ ರೀತಿ ಬರಬೇಕು. ಶಾಸಕನಾಗಿ ನಾಡ್ದು ಮೇ 13ಕ್ಕೆ 2 ವರ್ಷ ಆದರೂ ಕೂಡ ಕಾರ್ಯಕ್ರಮ ಬೇರೆ ರೀತಿಗೆ ಹೋಗಿ ಬರಲಿಕ್ಕಾಗಲಿಲ್ಲ. ಆದರೆ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಬರಲೇಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೇನೆ. ಖಂಡಿತವಾಗಿಯೂ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯಶಸ್ಸಿಗೆ ಸಹಕರಿಸಿ ದುಡಿದಂಥ ಎಲ್ರಿಗೂ, ಪರೋಕ್ಷವಾಗಿ ಪ್ರತ್ಯಕ್ಷ ದುಡಿದಂಥ ಎಲ್ರಿಗೂ ಶ್ರೀ ದೇವರು ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ. ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ. ಇಲ್ಲಿ ಬರುವಂಥ ಭಕ್ತಾದಿಗಳ ಇಷ್ಟಾರ್ಥವನ್ನು ಶ್ರೀ ದೇವರು ನೆರವೇರಿಸಿಕೊಡಲಿ ಅಂತ ಶ್ರೀ ದೇವರ ಹತ್ರ ಪ್ರಾರ್ಥಿಸ್ತಾ, ಅದೇ ರೀತಿ ಈಗ ನಾವು ಕಾಸರಗೋಡಿನಲ್ಲಿದ್ದೇವೆ. ಮುಂದಿನ ದಿನಗಳಲ್ಲಿ ಕನ್ಯಾನ ಸೊಸೈಟಿ ಗೊತ್ತುಂಟು, ನಮ್ಮ ಭಾಗದ ದೇವಸ್ಥಾನ ಕೂಡ ತಾವೆಲ್ಲರೂ ಬರಬೇಕು. ಏಕೆಂದರೆ ನಮ್ಮೆಲ್ಲರ ಮಧ್ವ ಪರಂಪರೆಯಲ್ಲಿರುವಂಥ ನಮ್ಮ ದೇವಸ್ಥಾನಗಳು ಬಹುಶಃ ಇದೇ ರೀತಿಯಲ್ಲಿ ಭಾಳಷ್ಟು ದೇವಸ್ಥಾನ ನಿರ್ಮಾಣವಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಕಾಪಿನ ಮಾರಿಗುಡಿ ಇರ್ಬೋದು, ಉಚ್ಚಿಲ ಮಹಾಲಕ್ಷ್ಮಿ ಇರ್ಬೋದು, ಉಡುಪಿಯ ಕೃಷ್ಣ ಮಠಕ್ಕೂ ಕೂಡ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂಬ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಖಂಡಿತವಾಗಿಯೂ ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೆ ಪುಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ ಅಂತ ಶ್ರೀ ದೇವರ ಹತ್ರ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಒಂದು ಸಲ ಮಾತನ್ನು ಮುಗಿಸ್ತೀನಿ. ವಂದನೆಗಳು ಸರ್. ಇದೀಗ ವಿಶೇಷ ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ನಮ್ಮ ಸನಾತನ ಧರ್ಮದಲ್ಲಿ ಭಾರತಾಂಬೆಗೆ ವಿಶೇಷವಾದ ಸ್ಥಾನ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ರಾಷ್ಟ್ರಭಕ್ತಿ ಗೀತೆ ವಂದೇ ಮಾತರಂ ತುಂಬಿದ ಈ ಮಹಿಳಾ ಮಣಿಗಳ ಸಭೆಯಲ್ಲಿ ಇದೀಗ ತಾಯಿ ಭಾರತಾಂಬೆಗೆ ವಂದೇ ಮಾತರಂ ಹಾಡಿನ ಮೂಲಕ ಗೌರವವನ್ನು ಸೂಚಿಸೋಣ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಅದಕ್ಕೆ ಮೊದಲಾಗಿ ನಮ್ಮ ಮಾತಾನಂದಮಯ್ಯವರಿಂದ ಒಂದೆರಡು ಹಿತವಚನ. ಹೆಚ್ಚು ಮಾತಾಡೋದಿಲ್ಲ, ಆಗೊಂದು ಮಾತು ಬಿಟ್ಟು ಹೋಯಿತು. ನಮ್ಮ ಶ್ರೀ ಕ್ಷೇತ್ರ ಮಧುರಿಗೆ ಮಹದ್ವಾರವನ್ನು ನಿರ್ಮಿಸಿಕೊಟ್ಟಂತಹ ಆತ್ಮೀಯ ಸದಾಶಿವಣ್ಣ ಅವರಿಗೆ ಈ ಬ್ರಹ್ಮಕಲಶೋತ್ಸವದ ನಡುವೆ ಡಾಕ್ಟರೇಟ್ ಪದವಿ ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಆದ್ದರಿಂದ ಎಲ್ಲರ ಪರವಾಗಿ ಈ ವೇದಿಕೆಯ ಮೂಲಕ ಅವರಿಗೆ ಪ್ರತ್ಯೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಗುರುದೇವ್. शीतला सस्यश्यामला मातरं वन्दे मातरं शुभ्रज्योत्स्ना पुलकितयामिनी फुल्लकुसुमितधूमदलशोभिनी
हासिनी सुमधुर भाषिणी सुखदां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजैर्धृत खर करवाले धारिणी नमामि तारिणी तुम्ही विद्या तुम्ही धर्म तुम्ही हृदय तुम्ही मर्म त्वं हि दुर्गा दश प्रहरण धारिणी कमला कमल दल विहारिणी वाणी विद्यादारिणी श्यामलां सरलां सुस्मितां भूषितां धरणीं भरणीं मातरम् वन्दे मातरम् वन्दे मातरम् ಕಾರ್ಯಕ್ರಮದ ಅಕೇರಿ ಗಣಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಕಾಸರಗೋಡು ಜಿಲ್ಲೆ ಅಂಚೆನೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡ್ ಭಾರಿ ಒಂಜಿ ಪುಗರ್ತಿನ ಪಡೆಯಿನಂಚಿನ ತುಳು ಹಾಸ್ಯ ನಟೆ ಅರವಿಂದ ಬೋಳಾರ್ ಬೊಕಾರ್ನ ಇಲ್ಲದಕ್ಲು ಆರೆಗೆ ಮಾತಾ ಭಕ್ತಾಭಿಮಾನಿನ ಪರವಾದ ತುಂಬ ಹೃದಯದ ಸ್ವಾಗತನ ಕೋರೊಂದು ಆರಣ ವೇದಿಕೆಗೆ ಲೆತ್ತೊಂದಿಲ್ಲ. ಮಾಣಿಲ ಶ್ರೀಗಳು ಪೂಜಾ ಅರವಿಂದ ಬೋಳಾರ್ ಮೇರೆಗೆ ಸ್ಮರಣಿಕೆ ಬಕ ಶಾಲನ ಪಾಡ್ದು ಗೌರವಿಸೋಡ್ ಪಂಡದು ವಿನಂತಿ ಮಾಡ್ತಾನೆ. ಇತ್ತೆ ಅರವಿಂದ ಬೋಳಾರ್ ಮೇರೆ ಹಿಡಿದು ರಡ್ಡು ಪಾತೆರ
ಸುರುಕಾದ ಮದನಂತೇಶ್ವರ ಸ್ವಾಮಿನ ಪಾದುಗಡ್ಡಬುರೊಂದು ಅಂಚನೆ ಮಹಾಗಣಪತಿನ ಮನಸಾರೆ ಸ್ಮರಿಸೊಂದು ವೇದಿಕೆಡೆ ಮಲಮಲ್ಲ ಗಣ್ಯರುಳ್ಳೇರು ಐಟ್ಲ ನಮ್ಮ ಸ್ವಾಮೀಜಿನಕ್ಲು 2 ಜನ ಕುಲೊಂದೇರು ಅಕ್ಲೆಗೆಲ್ಲ ತಲೆ ತಗ್ಗ ಒಂದು ಕಾರ್ಯಕ್ರಮ ಈ ಪೊರ್ತುಗಾಂಡ್ಲ ಈತ ಜನ ಸೇರಿನ ಮಾತ ವಿಶೇಷ ದಾದಾಂದು ಕೇಂಡ ಅವು ಏರಿಗೆ ಬೈದಿನಿ ಎಂದು ಕೇಂಡ ಅವು ಮದನಂತೇಶ್ವರನ ಆ ಸನ್ನಿಧಾನಕ್ಕೆ ಬೈದಿನಿ ನಮ್ಮ ವಾಕ್ಷೇತ್ರೋಡು ಏತೋ ಬ್ರಹ್ಮಕಳಸ ಮತ ತೂಪ ಆಂಡ ಮಧೂರು ಮದನಂತೇಶ್ವರನ ಬ್ರಹ್ಮಕಳಸ ತೂವೊಡೊಂದು ಏತೋ ವರ್ಷೋಡು ತಿಂಚಿ ಏತೋ ಜನಕುಲು ಕಾತೊಂದಿತ್ತರೆ ಆ ದಿನ ಇತ್ತೆ ಕೂಡುದು ಬೈದಿನಿ ಐಕ್ ಬೋಡದು ನಮ್ಮ ಏತ್ ತಲೆ ತಗ್ಗಾಂಡಲ ಕಮ್ಮಿ ಆവുದು ಐಗಂದಿಗೆಂಡ ವಾವಾ ಪೊರ್ತರು ಒವ್ವವು ಕೆಲಸ ಆವಡ ಅವು ದೇವರನ ಇಚ್ಛೆ ಉಂಡಿಗೆ ಆ ಪೊರ್ತುಡು ಈ ಕೆಲಸ ಆವೊಂದುಂಡು ಪನ್ಪಣೆಕ್ ರೆಡ್ ಪಾತೆರಜ್ಜಿ ಆಂಡ ಇಂಥ ಕಾರ್ಯಕ್ರಮ ಪೊರ್ಲು ನಡ್ತೊಂದುಂಡು ಯಾನ್ ಮಧೂರು ಮಹಾಗಣಪತಿನ ಸನ್ನಿಧಾನಗೂ ಯಾಪ ಬೈದನ ಇಂದು ಎನ್ನ ಯಾನ್ ಇತ್ತೆ ಪೊಸತ್ತಾದ ಬರ್ಪಣತ್ತೆ ದೇವಸ್ಥಾನಡು ದಿನಾಲ ಏರು ಪೂಜೆ ಮಲ್ತೊಂದು ಭಟ್ರನಕ್ಲು ಮತ ಉಳ್ಳೇರ ಮಕ್ಕ ನಮ್ಮ ಆಫೀಸ್ ರೂಮ್ ಏರು ಮತ ಉಪ್ಪುರ ಅಕ್ಲೆ ಕರೆಕ್ಟ್ ಗೊತ್ತುಂಡು ಅರವಿಂದ ಬೋಳಾರ್ ರಡ್ಡು ವಾರ ಗೊರನ ತಿಂಗಳು ಬರೊಂದೇ ಉಪ್ಪುರೇನು ಯಾನ್ ಈತ್ ಪ್ರಕಾಶಮಾನವಾದ ಮೆನ್ಕೊಡುಂದಾಂಡ ಕಾರಣ ಆ ಮಧೂರು ಮದನಂತೇಶ್ವರ ದೇವೇರು ಯಾಪಲ ಯಾನ್ ಬೇತೆ ನಮ್ಮ ಕ್ಷೇತ್ರ ಪೋಪ ಆಂಡ ಕೆಲವು ಕ್ಷೇತ್ರ ಪೋಯ್ಪೆಟ್ಟಿಗೆ ನಮ್ಮ ಅಭಿವೃದ್ಧಿದ ಒಂಜಿ ನಂಗೆ ಚುಕ್ಕಾಣಿ ನಮ್ಮ ಕೈ ಕಿಕ್ಕೊಂಡು ಬಂದ್ಬಿನೇಕ್ ರೆಡ್ ಪಾತೆರಂಚ ಅಂಚಾದ ಮಧುರು ಮದನಂತೇಶ್ವರನ ಸ್ವಾಮಿಗೆ ಪಾದುಗಡ್ಡಪೂರುಂಡ ನಮ್ಮ ಇಷ್ಟಾರ್ಥ ಸಿದ್ಧಿಸುನೇಕ್ ರೆಡ್ ಪಾತೆರ ಇಜ್ಜಿ ಯಾನು ಬೇದಾಲ ಪಾತೆರ ಪೋಪಿದ್ದ ವೇದಿಕೆ ಕಾರ್ಯಕ್ರಮ ಯಾಪ ಶುರುವಾತ್ರ ನಿಂಗೆ ಗೊತ್ತಜ್ಜಿ ಏರು ಪಾತೆರ ತಿಂದಿಲ್ಲ ಗೊತ್ತಜ್ಜಿ ಮಕ್ಕ ಮಾತ ಬಂದ್ವೇರಿ ಆಯ್ತು ತೆಲಿಪುಣ ಮರಳು ಕಟ್ಟಿ ಸೀತ ಪೋಯ್ ಮಾರ್ರೆ ಇತ್ತ ಪೂರ ಲಕೊಂದು ಪೋಯ ಅಂಚಾದ ಯಾನು ಯಶ್ಪಾಲ್ ಸುವರ್ಣರು ಉಳ್ಳೇರು ನಮ್ಮ ಕನ್ಯಾಡಿದಾರು ಉಳ್ಳೇರು ಮಕ್ಕಳು ಮಾತ ಒಪ್ಪುನಾಗ ನಮ್ಮ ಪಾತೆರ್ನ ಭಾರಿ ಜಾಗ್ರತೆ ಯಾನೊಂದು ಹಾಸ್ಯ ಕಲಾವಿದೆ ತಪ್ಪಾದಿತ್ತನ ಮಾತೆರ್ಲ ನಂಗೆ ಕ್ಷಮೆ ಮಲ್ಪಲಿ ನಾಯಕಂದ್ಗೆ ಯಾನು ಪಾತೆರೊಂದೇ ಪೋಪುಣೆ ಮಾತೆರೆಗಳ ಗೊತ್ತು ನಾನು ವೇದಿಕೆ ಬರ್ಪೆಂದು ಜನಕ್ಕಲು ಕಾತೊಂದೆ ಅರವಿಂದ್ ಬೋಳಾರ್ ಯಾಪ ವೇದಿಕೆ ಅವೆನ್ನ ಭಾಗ್ಯ ಅಂಚಾದ ಯಾಲ್ಲ ಈ ಕ್ಷೇತ್ರಡು ಈ ಸರಿ ನಾಟಕ ಮಲ್ಪಡುತ್ತೇನೆ ಸುಮಾರು ಟೈಮ್ ಹೊಡೆದಿಂಚಿ ಯಾನು ಯಾಪಲ ಮೀಟಿಂಗ್ ಪನೊಂದೇ ಇತ್ತ ಮಲ್ಪ ಎನ್ನ ನಾಟಕ ಈ ವರ್ಷ ಗೊಬ್ಬೋಡು ನಾ ಒಂದು ಬಂಡ ಎನ್ನ ಒಂದು ಸೇವೆ ಮಲ್ಪಡು ನಿಂಗೆ ಆಸೆ ಇತ್ತೇನೆ ಕಾಸಿಗೆ ಬೋಡದತ್ತೆ ಎನ್ನ ಸೇವೆ ಈ ಕ್ಷೇತ್ರಡು ಮಲ್ಪಡೊಂದು ಅಂಚ ದಾದಾತನಕೇಂಡ ಯಾನು ಸಾಮಾಜಿಕತೆ ನೆಕ್ಕೆಂಚಿನ ಅಂದಕೇಂಡ ಭಕ್ತಿ ಪ್ರಧಾನವಾಯಿನಂಚಿನ ನಾಟಕನೇ ಬೋಡ್ತುಂಡು ಅವಲ ಹೆಂಗೆ 3 ತಾರೀಕು ಡೇಟ್ ಕೊರಿಯರಿ ಯಾನು ಜಿಂದಾಂಡ ಶನೀಶ್ವರ ಮಹಾತ್ಮೆ ಕಿಶೋರ್ ಶೆಟ್ಟಿರನ್ನ ನಾಟಕನು ಮುಲ್ಪ ಗೊಬ್ಬರದು ಯಾನ್ ಲೈಟ್ ಒಂದು ಎಲ್ಲ ಪಾತ್ರೋಡು ಬತ್ತು ಪೋಡು ಆಸೆ ಇತ್ತಂದ್ರೆ ಅಂಡ್ ದಾದಾ ಅಂದಕೇಂಡ ಯಾನು ಎಲ್ಲದ ದಿನ ಬ್ಯಾರಿನ್ ಆ ದೇಶಕ್ಕೂ ಪೋಂದಿಲ್ಲ ಅಂಚಾದ ಇಂಕ ಆ ಒಂದಿನ ಕಾರಣ ಬೊಕ್ಕ ಮುಕುಲು ಪಂತೆರು ಸಾಮಾಜಿಕ ನಾಟಕ ಮುಲ್ಪ ಅವಕಾಶ ಇಜ್ಜೆ ನೆಕ್ಸ್ಟ್ ಜಾತ್ರೆದ ಪೊರ್ತುಗು ಪಿದ ಎಂಕಲ್ ಸ್ಟೇಜ್ ಪಾಡುವ ಹೈಟ್ ನಾಟಕ ಖಂಡಿತವಾದಿಲ್ಲ ಮಲ್ಪಲೇನು ಆ ಪೊರ್ತುಡು ಯಾನು ಈ ನಾಟಕನು ಎನ್ನ ಯಾನು ಮನಸ್ಸು ಎಂಚಿನ ಎನ್ನದೇನ ಆ ನಾಟಕನು ಯಾನು ಖಂಡಿತವಾದಿಲ್ಲ ಮಧುರದ ಈ ಜಾಗಡ್ ಖಂಡಿತವಾದಿಲ್ಲ ಮಲ್ಪಾವೆ ಅಂದು ಖಂಡಿತ ಪನ್ಪೇನ್ ಈತ ಪಾತೆರ್ದು ಎನ್ನ 2 ಪಾತ್ರೆ ಮುಗಿಪ ವೇದಿಕೆ ಇಡ್ತಿನಕ್ಲ ಮಾತಾಡಲ್ಲ ಯಾನು ಕ್ಷಮೆಗೇನೊಂದಿಲ್ಲ. ವಂದನೆಗಳು ಸರ್. ಸಭಾ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಶೋಭಾ ಗಟ್ಟಿ, ಸಂಚಾಲಕರು ಮಹಿಳಾ ಸಮಿತಿ. ಮಧುರು ಮದನಂತೇಶ್ವರಲ್ಲ ಅವೇ ರೀತಿ ಮಧುರದ ನಮ್ಮನ ಬೊಡ್ಡಜಲ್ಲ ಮನಸಾರೆ ನಿಂತೊಂದು ಯಾನು ಎನ್ನ ಕರ್ತವ್ಯದ ಕಡೆಗೆ ಪೋಂದುಲ್ಲೆ ಅದ ಬಣ್ಣ ನಿತ ಈ ಸಭೆಗೆ ಧನ್ಯವಾದ ಕೋರುಣೆ ಎನ್ನ ಕರ್ತವ್ಯ. ಕಾಸರಗೋಡು ಜಿಲ್ಲೆದ ಕುಂಬಳೆ ಸೀಮೆಯ ಅತ್ಯಂತ ಪ್ರಸಿದ್ಧ ಪಡೆದಿರುವ ಹಾಗೂ ಹಲವು ವಿಶೇಷತೆಗಳನ್ನು ಹೊಂದಿರುವ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮುಡಪ ಸೇವೆಯು ಪ್ರತಿಯೊಬ್ಬ ಹಿಂದೂ ಬಾಂಧವರ ಸಹಾಯ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆರಂಭಗೊಂಡು ಇಂದಿಗೆ 6ನೇ ದಿನವಾದ ಇಂದು ನಾವು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಮ್ಮ ಕೇಳಿಕೆಯನ್ನು ಮನ್ನಿಸಿ ಇಂದಿನ ಧಾರ್ಮಿಕ ಸಭೆಯಲ್ಲಿ ಆಗಮಿಸಿದ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡೆಯರು ಹಾಗೂ ಇಂದು ನಮ್ಮೊಂದಿಗೆ ಇರುವಂತಹ ಮಾನಿಲ
ಸ್ವಾಮೀಜಿ ಅವರಿಗೂ ನಾನು ಮೊದಲಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ, ನಮ್ಮ ಕಾರ್ಯಕ್ರಮವನ್ನು ಅಂದವಾಗಿ ನಡೆಸಿಕೊಟ್ಟ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾದ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕಳ ಮಲರ್ವೀಡು ಇವರಿಗೂ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ಮತ್ತು ಮಹಿಳಾ ಸಮಿತಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಎಂದು ನಮ್ಮೊಂದಿಗಿದ್ದು ನಮ್ಮ ಅಂದಗೊಳಿಸಿದಂತಹ ಡಾಕ್ಟರ್ ಕೂಲೂರು ಸದಾಶಿವ ಶೆಟ್ರು ಅವರಿಗೂ ಕೂಡ ನಮ್ಮ ಮಹಿಳಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೆ. ಹಾಗೆ ಹಿಂದಿನ ಧಾರ್ಮಿಕ ಸಭೆಯ ಪ್ರಧಾನ ಭಾಷಣಕ್ಕಾಗಿ ಆಗಮಿಸಿದ ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಹಗಲಿರುಳು ರಾಜ್ಯದ ಪ್ರತಿ ಮೂಲೆಗೂ ಯಾತ್ರೆ ನಡೆಸಿ ಧರ್ಮ ಆಚರಣೆಯ ಕೆಲಸ ಮಾಡುತ್ತಿರುವ ಕೇರಳ ರಾಜ್ಯ ಹಿಂದೂ ಐಕ್ಯ ವೇದಿಯ ರಾಜ್ಯ ರಕ್ಷಣಾಧಿಕಾರಿ ಶ್ರೀಮತಿ ಶಶಿಕಲಾ ಟೀಚರ್ ಪಟ್ಟಾಂಬಿ ಇವರಿಗೂ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ ನಮ್ಮ ಜೊತೆಯಲ್ಲಿದ್ದು ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟ ಶ್ರೀಮತಿ ಶಕುಂತಳಾ ಯುಟಿ ಆಳ್ವ ಉಳಿಯಪ್ಪಾಡಿಗೊತ್ತು ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮಗೊಂದು ಭಾಗ್ಯ ಬಂದಿರುತ್ತದೆ. ಉಡುಪಿ MLA ಆದ ES ಪಾಳ್ ಸುವರ್ಣ ಅವರು ಸಹ ನಮ್ಮ ಈ ವೇದಿಕೆಗೆ ಬಂದಿರುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮತ್ತೊಂದು ನಮ್ಮೊಂದು ಭಾಗ್ಯವೇ ಎನಿಸಬಹುದು ಹಾಸ್ಯ ನಾಟಕರಾದಂತಹ ಅರವಿಂದ ಬೋಳೂರು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅವರಿಗೂ ಕೂಡ ಸಮರ್ಪಿಸುತ್ತಿದ್ದೇನೆ. ನಮ್ಮ ಸಮೀಪದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಭಗೀರಥಿ ಮುರುಳ್ಯ ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಧೂರು ಗ್ರಾಮ ಪಂಚಾಯತ್ ಸದಸ್ಯೆಯಾದ ಶ್ರೀಮತಿ ಸ್ಮಿಜಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಅವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ಮಹಿಳಾ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಹಿಂದಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಉಪಸ್ಥಿತರಾಗಿದ್ದ ಡಾಕ್ಟರ್ ವೀಣಾ ಮಂಜುನಾಥ್ ಯುನೈಟೆಡ್ ಮೆಡಿಕಲ್ ಅವರಿಗೂ, ಅದೇ ರೀತಿ ಡಾಕ್ಟರ್ ರಮ್ಯಾ ಎಸ್ ಉಳಿತಡ್ಕ, ಶ್ರೀಮತಿ ಬಿಂದು ದಾಸ್ ಉದ್ಯಮಿ ಕಾಸರಗೋಡ್, ಶ್ರೀಮತಿ ಲೀಲಾವತಿ ವಿಶ್ವನಾಥ್ ರೈ ಮಾಯಿಪ್ಪಾಡಿ, ಶ್ರೀಮತಿ ಮೀರಾ ಕಾಮತ್ ಕಾಸರಗೋಡ್ ಹಾಗೂ ಡಾಕ್ಟರ್ ಮಮತಾ ಶೆಟ್ಟಿ ಅಭಿಮತಾ TV ಮಂಗಳೂರು ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಧೂರು ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮವರೇ ಆದಂತಹ ಶ್ರೀಮತಿ ಜನನಿ ಟೀಕೆ, ಶ್ರೀಮತಿ ಸೌಮ್ಯ ದಿನೇಶ್, ಶ್ರೀಮತಿ ಟೀಚರ್, ಶ್ರೀಮತಿ ಉಷಾ ಸುರೇಶ್, ಕುಮಾರಿ ರಾಧಾ, ಶ್ರೀಮತಿ ಸ್ಮಿತಾ ಸುಧಾಕರ್ ಇವರಿಗೆಲ್ಲರಿಗೂ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ಮಹಿಳಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಧಾರ್ಮಿಕ ಸಭೆಯ ಆರಂಭದಲ್ಲಿ ಸ್ವಾಗತ ಮಾಡಿದಂತಹ ಮಹಿಳಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಸವಿತಾ ಟೀಚರ್ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಜೊತೆ ಸಹಕರಿಸಿದ ಶ್ರೀಮತಿ ಸೌಮ್ಯ ಶ್ರೀಕಾಂತ್ ಮಧೂರು ಇವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಸಹಾಯ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಧ್ವನಿ ಮತ್ತು ಬೆಳಕನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟ ಎಲ್ಲ ಕಾರ್ಯಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್.
ಇಲ್ಲಿಗೆ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ ಎಂದು ಘೋಷಿಸುತ್ತಿದ್ದೇನೆ. ഹലോ, ഈ വേദിയിൽ ഭാസമഹാകവിയുടെ ഊരുഭംഗം എന്ന നാടകത്തെ ആസ്പദമാക്കി രാജൻ മുളിയാർ അവതരിപ്പിക്കുന്ന സുയോധനം എന്ന ഒറ്റയാൾ നാടകം ഏതാനും നിമിഷങ്ങൾക്കകം ആരംഭിക്കുന്നതാണ്. മുഴുവൻ ഭക്തജനങ്ങളെയും കലാസ്വാദകരെയും സ്വാഗതം ചെയ്യുന്നു. ഈ വേദിയിൽ ഭാസമഹാകവിയുടെ ഊരുഭംഗം എന്ന നാടകത്തെ ആസ്പദമാക്കി രാജൻ മുളിയാർ അവതരിപ്പിക്കുന്ന ഒറ്റയാൾ നാടകം സുയോധനം ഈ വേദിയിൽ ഏതാനും നിമിഷങ്ങൾക്കകം ആരംഭിക്കുന്നതാണ്. മുഴുവൻ കലാസ്വാദകരെയും ഭക്തജനങ്ങളെയും ആദരപൂർവ്വം സ്വാഗതം ചെയ്യുന്നു. महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिम् ಮುಂದಕ್ಕೆ ಈ ವೇದಿಕೆಯಲ್ಲಿ ಏಕಪಾತ್ರಾಭಿನಯ ಭಾಸಮಹಾಕವಿಯ ಊರು ಭಂಗಂ ಎಂಬ ನಾಟಕವನ್ನು ಆಧರಿಸಿ ಶ್ರೀ ರಾಜನ್ ಮುಳಿಯಾರ್ ಸಮರ್ಪಿಸುವ ಏಕಪಾತ್ರಾಭಿನಯ ಸುಯೋಧನಂ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಒಂದರಲ್ಲಿ. കാസർഗോഡ് ജില്ലയിൽ മുളിയാറിൽ ജനിച്ച രാജൻ കാലിക്കറ്റ് യൂണിവേഴ്സിറ്റി ആസോൺ കലോത്സവത്തിലെ മികച്ച നടൻ, 2012 സാരഥി പുരസ്കാര സമിതിയുടെ നാട്യ പുരസ്കാര ജേതാവ്, 2023 സബരിയ സാംസ്കാരിക വ്യക്തിമുദ്ര പുരസ്കാര ജേതാവ്, കേരള സംഗീത നാടക അക്കാദമിയുടെ പ്രത്യേക ജൂറി പുരസ്കാരം ഭരത് മുരളിയിൽ നിന്നും ഏറ്റുവാങ്ങി.
MT വാസുദേവൻ നായരുടെ രണ്ടാം മൂഴം എന്ന നോവലിൻ്റെ ആസ്പദമാക്കി ഭീമസേനൻ 650 വേദികളിൽ അവതരിപ്പിച്ച കലാകാരൻ. നെഹ്റു യുവകേന്ദ്ര സംഘടിപ്പിച്ച ഭാരത് ദർശൻ പരിപാടിയിൽ കേരളത്തെ പ്രതിനിധീകരിച്ച് 15 സംസ്ഥാനങ്ങളിൽ നാടകം അവതരിപ്പിച്ചു. ഹിന്ദു ഐക്യവേദി ജില്ലാ ജനറൽ സെക്രട്ടറി കൂടിയായ രാജൻ മുളിയാർ ബോവിക്കാനം സരസ്വതി വിദ്യാലയത്തിലെ യോഗ അധ്യാപകൻ കൂടിയാണ്. ദാസമഹാകവിയുടെ ഊരുഭംഗം എന്ന നാടകത്തെ ആസ്പദമാക്കി അവതരിപ്പിക്കുന്ന സുയോധനം എന്ന ഒറ്റയാൾ നാടകമാണ് ഇന്ന് ഈ വേദിയിൽ അവതരിപ്പിക്കുന്നത്. ഈ നാടകം 32 വേദികൾ പിന്നിട്ടിരിക്കുകയാണ്. वंदित महागणपतिं मनसा स्मरामि
മയിൽ വാഹന മയിൽ വാഹന താമതമേ ദயை புரிய தருணமிதில் மகராஜன் பணிந்திடும் மயில் வாகன தாம் தருகிடதீம் ததகிடதீம் தகிடதீம் தகதீம் ததாம் தனனதாம் தரிசத தனனதாம் ததிமித ஜணு தணும் 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 நதுகுதீம் தணும் 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 நதுகுதீம் நதுகுதீம் தணும் 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 நதுகுதீம் நதுகுதீம் நதுகுதாம் தருகிடதீம் ததகிடதீம் தகிடதீம் தகதீம் ததாம் தனனதாம் தரிசத தனனதாம் ததிமித ஜணு தணும் 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 நதுகுதீம் தணும் 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 நதுகுதீம் நதுகுதீம் தணும் 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 நதுகு தொந்திருது நதுகு தொந்திருது நதுகு தொந்திருது தீம் தததர தீம் ததனதீர நாதிர 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 தொந்திருது പ്രിയമുള്ളവരെ, നാടകം ആരംഭിക്കുന്നതിന് മുമ്പ് ഈ നാടകം ഭാരതത്തിലെ ആദ്യത്തെ ട്രാജഡി നാടകമാണ്. ഭാസമഹാകവിയുടെ ഊരുഭംഗം എന്ന ഈ നാടകം. എല്ലാ കലകളും ഭാരതത്തിൽ നിന്നാണ് ഉണ്ടായത്. നമ്മളെ പഠിപ്പിക്കുന്നത് ഷേക്സ്പിയർ നാടകങ്ങളാണ്, ട്രാജഡി നാടകം എന്നാണ് നമ്മളെ പഠിപ്പിക്കുന്നത്. പക്ഷേ ഷേക്സ്പിയർ നാടകമല്ല ആദ്യത്തെ ട്രാജഡി നാടകം. ഞാൻ നേരത്തെ പറഞ്ഞപ്പോൾ എല്ലാ നാടകങ്ങളും ഭാരതത്തിൽ നിന്നാണ് ഉണ്ടായത്. പ്രിയനായ ഗണപതി ഭഗവാൻ നാടകപ്രിയനും കൂടിയാണ്. ആദ്യത്തെ ട്രാജഡി നാടകം ഭാസമഹാകവിയുടെ ഊരുഭംഗം എന്ന നാടകമായിരുന്നു. ഇതിന് വള്ളത്തോൾ നാരായണ മേനോൻ്റെ സംസ്കൃത നാടകത്തിന് വള്ളത്തോൾ നാരായണ മേനോൻ്റെ മലയാള പരിഭാഷയുണ്ട്. 150 വർഷങ്ങൾക്ക് മുമ്പാണ് ഈ നാടകം കണ്ടെത്തിയത്. ഈ നാടകം പല വേദികളിലും അവതരിപ്പിച്ചിട്ടുണ്ട്. ഈ നാടകം ഒറ്റയാളായി അവതരിപ്പിക്കുന്നത്, ഒരാൾ മാത്രമുള്ളൊരു കഥാപാത്രമായി അവതരിപ്പിക്കുന്ന ആദ്യമായാണ്. ഈ നാടകം 34 വേദികൾ പിന്നിട്ട് കഴിഞ്ഞു. ഞാൻ നിങ്ങളുടെ പ്രിയപ്പെട്ട രാജൻ മുളിയാർ. ഭാസമഹാകവിയുടെ ഊരുഭംഗത്തിന് മുമ്പ് MT വാസുദേവൻ നായരുടെ രണ്ടാം ഊഴം എന്ന നോവലിനെ ആസ്പദമാക്കി 650 വേദികളിൽ നാടകം അവതരിപ്പിക്കാനുള്ള ഭാഗ്യമുണ്ടായി. നെഹ്റു യുവകേന്ദ്രയുടെ കീഴിൽ 15 സംസ്ഥാനങ്ങളിൽ നാടകം അവതരിപ്പിക്കാനുള്ള ഭാഗ്യമുണ്ടായി. കോഴിക്കോട് കളിവീടർ എന്ന തിയേറ്ററിൻ്റെ സ്ഥാപകന്മാരിൽ ഒരാളാണ് രാജൻ. നിങ്ങളുടെ പരിപൂർണമായ അനുഗ്രഹവും ആശീർവാദവും ഈ നാടകത്തിന് ആവശ്യമാണ്. മഹാഗണപതിയുടെ ഈ ബ്രഹ്മകലശ മഹോത്സവവും മൂടപ്പസവ്യം നടക്കുന്ന ഈ സാഹചര്യത്തിൽ ഈ നാടകം അവതരിപ്പിക്കാൻ സംഘാടകർ അനുമതി തന്നതിൽ ആദ്യമേ സംഘാടകർക്ക് നന്ദി അറിയിച്ചുകൊണ്ട് ഈ നാടകത്തിലേക്ക് ഞാൻ കടക്കുകയാണ്. ഇവിടെ ദുര്യോധനാണ് ഊരുഭംഗത്തിലെ കഥാപാത്രം. തുടകൾ തകർന്ന ദുര്യോധനൻ്റെ യുദ്ധം വേണ്ട എന്ന് പറയുന്ന ഒരു രംഗമാണ്, മഹാഭാരതത്തിലെ അവസാന രംഗമാണ്. യുദ്ധം ദുര്യോധനൻ വേണ്ട എന്ന് പറയുന്ന ഒരു രംഗമാണ് ഇവിടെ അവതരിപ്പിക്കുന്നത്. അതിനു മുമ്പ് സൂത്രധാരൻ വന്ന് നമ്മളോട് കഥകളൊക്കെ പറയും. സമന്ത പഞ്ചകം എന്ന സ്ഥലത്താണ് ഈ സംഭവം നടക്കുന്നത്. ആ സമന്ത പഞ്ചകത്തിൻ്റെ ഭീകരതയെക്കുറിച്ച് സൂത്രധാരങ്ങളോട് കഥകൾ പറയും. അതിനുശേഷം തുടകൾ തകർന്ന ദുര്യോധനൻ ഈ നാടകത്തിലൂടെ നമുക്ക് ദർശിക്കാൻ വേണ്ടി സാധിക്കും. തുടകൾ തകർന്ന ദുര്യോധനൻ അശ്വത്ഥാമാവിനോട് യുദ്ധം വേണ്ട എന്ന് പറയുന്നു. അതേപോലെ ബലരാമനോട് യുദ്ധം വേണ്ട എന്ന് പറയുന്നു. ആ രംഗമാണ് ഇവിടെ അവതരിപ്പിക്കുന്നത്. യുദ്ധം ഒന്നിനും പരിഹാരമല്ല, നമുക്കാവശ്യം കൃഷിയാണ് എന്നാണ് ഈ നാടകത്തിലൂടെ നമ്മൾ നൽകുന്ന സന്ദേശം. ആ നാടകത്തിലേക്ക് നിങ്ങളെ ശ്രദ്ധയെ ക്ഷണിച്ചുകൊണ്ട് ഞാൻ നാടകത്തിലേക്ക് കടക്കുകയാണ്. എല്ലാവരെയും നാടകത്തിലേക്ക് ക്ഷണിച്ചുകൊണ്ട് നാടകത്തിലേക്ക് കടക്കുകയാണ്. പ്രിയപ്പെട്ട സുഹൃത്തുക്കളെ, ഈ രംഗാവതരണം ആരംഭിക്കുന്നതിന് മുമ്പ് 2 വാക്ക്. അരങ്ങിൽ അവതരിപ്പിക്കുന്ന രൂപങ്ങളെ രൂപകങ്ങൾ എന്നാണ് പറയുന്നത്. രൂപാരോപാധിഷ്ഠിതം രൂപകം എന്നാണ്. രൂപം ധരിച്ച് അവതരിപ്പിക്കുന്നതെന്തോ അത് രൂപകം എന്ന് നാട്യശാസ്ത്രം.
രൂപകങ്ങൾ പ്രധാനമായും 10 ദശരൂപകം, നാടകം, പ്രകരണം എന്നിങ്ങനെ. അതിലൊന്നാണ് അംഗം എന്ന രൂപകം. ഊരുഭംഗം എന്നാൽ തുട തകർക്കൽ എന്നാണ് അർത്ഥം. മഹാഭാരതത്തിലെ യുദ്ധാവസാനമാണ് മുഹൂർത്തം. കോപാന്ധനും പ്രതികാരദാഹിയുമായ ഭീമസേനൻ യുദ്ധനീതിക്ക് വിപരീതമായി ദുര്യോധനൻ്റെ തുടകൾ അടിച്ചു തകർക്കുകയാണ്. സംസ്കൃത നാടകാവതരണ സങ്കേതങ്ങൾ ഉപയോഗിച്ച് ഒരവതരണം ഞങ്ങൾ ഒരുക്കുന്നു. പൂർണ്ണമായും തനത് എന്ന് പറയാനാവില്ല. കാരണം ലേഖനം ചെയ്യപ്പെട്ട ശബ്ദമാണ് ഉപയോഗിക്കുന്നത്. നിങ്ങളുടെ സവിശേഷമായ ശ്രദ്ധ ആഗ്രഹിച്ചുകൊണ്ട് ഞങ്ങൾ ആരംഭിക്കട്ടെ. സുയോധനം. കൂത്തുമാടം രംഗകലാകേന്ദ്രം അവതരിപ്പിക്കുന്നു ഭാസമഹാകവിയുടെ ഊരുഭംഗം എന്ന അംഗത്തെ അടിസ്ഥാനമാക്കിയുള്ള ഏകാഭിനയ രൂപകം സുയോധനം. പരിഭാഷ വള്ളത്തോൾ നാരായണമേനോൻ. ആഹാര്യം ആർട്ടിസ്റ്റ് മുരളി. സംഗീതം ശശി പൂക്കാട്. നിർവഹണം സുരേഷ് ബാബു കാനത്തൂർ. കൊറിയോഗ്രാഫി കലാമണ്ഡലം കല്യാണി സേതുനാഥ്. വാദിത്രം കുഞ്ഞൻ ചേളന്നൂർ. പശ്ചാത്തലവാചികം സജീവ് നാഗത്താൻ, വിനീഷ് വാസുദേവ്, ഖബനി, നവീൻ രാജ്, കല്യാണി, RK, മാസ്റ്റർ ദേവദത്ത്. ശബ്ദലേഖനം ബിജു യൂണിറ്റി സ്റ്റുഡിയോ. രംഗനിർവഹണം പ്രിയാസി നായർ. നന്ദി ഡോക്ടർ ശ്രീശൈലം ഉണ്ണികൃഷ്ണൻ, ഡോക്ടർ രാജാ വാര്യർ, ഡോക്ടർ ഉഷ രാജാ വാര്യർ, സ്വാമി വേദവേദ്യാമൃത ചൈതന്യ, അമൃതാനന്ദമയി മഠം കാസർഗോഡ്, ശ്രീജിത്ത് തപസ്യ, ശ്രീ മുരുകൻ എഞ്ചിനീയറിംഗ് വർക്ക്സ് ബോവിക്കാനം. അഭിനയിക്കുന്നത് രാജൻ മുളിയാർ. ദീപവിധാനം, രംഗപാഠം, സംവിധാനം ശശി നാരായണൻ, പ്രൊഫസർ ജി ശങ്കരപ്പിള്ള, കാവാലം നാരായണ പണിക്കർ, പണ്ഡിതരത്നം KP നാരായണ പിഷാരടി, VN കൃഷ്ണൻ നമ്പൂതിരി, ജോസ് ചിറമൽ എന്നീ അഭിവന്ദ്യ ഗുരുനാഥന്മാരുടെ പാവന സ്മരണയ്ക്ക് മുന്നിൽ ആദരാഞ്ജലികൾ അർപ്പിച്ചുകൊണ്ട് ഞങ്ങൾ ആരംഭിക്കുന്നു സുയോധനം. സുയോധനം.
ഭീഷ്മദ്രോണതടം ജയദ്രഥജലം മഹാകർണദ്രോണികൃപോർമിമീൻമുതല ഗാന്ധാരക്കയം വിൽമണൽ പാർത്ഥൻ നീവിധമാം രിപുപ്പുഴ കടപ്പാൻ ആരു ചങ്ങാടമായി ആ ഭഗവാൻ നിങ്ങൾ കരാതിതരണ ചങ്ങാടമാകേണമേ. ഭീഷ്മദ്രോണാദികളാകുന്ന തീരങ്ങൾ, ജയദ്രഥനാകുന്ന ജലം, ദുര്യോധനനാകുന്ന പ്രവാഹം, കർണൻ, അശ്വത്ഥാമാവ്, കൃപർ എന്നിവരാകുന്ന തിരകൾ, മകരമത്സ്യങ്ങൾ, മുതലകൾ, ശകുനിയാകുന്ന കയം, വില്ലുകളാകുന്ന മണൽ എന്നിങ്ങനെയുള്ള ശത്രുപ്പുഴ തരണം ചെയ്യുന്നതിന് അർജുനന് ആര് ചങ്ങാടമായോ ആ ഭഗവാൻ ശ്രീകൃഷ്ണൻ നിങ്ങൾക്ക് ശത്രുക്കളെ തരണം ചെയ്യുന്നതിനുള്ള ചങ്ങാടമാകേണമേ. ആശാനേ, ആശാനേ, ഇതെവിടെയാണ് നമ്മൾ എത്തിപ്പെട്ടിരിക്കുന്നത്?
ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ ധൃതരാഷ്ട്രരുടെ പങ്കിൽ പുത്രന്മാർ 100 പേരും മൃതിപ്പെട്ട് ദുര്യോധനൻ മാത്രവും, യുധിഷ്ഠിരന്റെ പങ്കിൽ പാണ്ഡവകൃഷ്ണന്മാർ മാത്രവും ബാക്കിയായ രാജാക്കന്മാരുടെ ദേഹങ്ങൾ ചിന്നിച്ചിതറിക്കിടക്കുന്ന സമന്തപഞ്ചകത്തിലാണ് നമ്മൾ എത്തിപ്പെട്ടിരിക്കുന്നത്. പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ സമന്തപഞ്ചകം, വൈരത്തിൻ പചനം, ബലത്തിനുരകല്ല്, ആത്മാഭിമാനാലയം, സ്വർലോക സുന്ദരിമാരുടെ സ്വയംവര സദസ്, ഉത്കൃഷ്ട ശൗര്യാസ്പദം, പാരീശർക്കവസാന വീരശയനം, പ്രാണാഗ്നിഹോമാദ്വരം, നേരായി സ്വർലോകത്തേക്കുള്ള പാലം എന്നിങ്ങനെയുള്ള അടരെന്നുള്ള ശ്രമം പുക്കുന്ന പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ സമന്തപഞ്ചകം, പാറയൊത്ത, കരിമ്പാറയൊത്ത, ഗജരാജ 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 വൈമലകൾ ചിന്നിദിക്കുകളിലൊക്കവേ പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ പോരിൽ ഗജാശ്വഭട പാർത്ഥിവർ ചത്തുവീണു ചായം കലംബിയ ചിത്രപടം കണക്കേ കേറി വാണിടുകയായി കഴുക്കൾ രഥവീരർ ചത്ത രഥപംക്തിയിൽ, കേറി വാണിടുകയായി കഴുക്കൾ രഥവീരർ ചത്ത രഥപംക്തിയിൽ.
ഗജാശ്വഭട പാർത്ഥിവർ ചത്തുവീണു. ചായം കലമ്പിയ ചിത്രപടം കണക്കേ പോരിൽ ഗജാശ്വഭട പാർത്ഥിവർ ചത്തുവീണു. ചായം കലമ്പിയ ചിത്രപടം കണക്കേ ചത്തുവീണ ആളാന കുതിരകളുടെ രക്തം കൊണ്ട് നിലം ചളികെട്ടി ചട്ട പരിച കുട വെഞ്ചാമരം തോമരം ശരം കുന്തം കഞ്ചുകം കബന്ധം മുതലായവ ചുറ്റും ചിന്നിച്ചിതറി. വേൽ പ്രാരം പരശു പിണ്ടിപാലം ശൂലം മുലൈക്ക മുൾത്തടി വരാകർണം കണയം കർപ്പണം ശങ്കുത്രാസി ഗദ തുടങ്ങിയ ആയുധങ്ങൾ ചിതറിക്കിടക്കുന്ന സമന്ത പഞ്ചകത്തിന്റെ ഭയങ്കരത. ഏയ്, എന്താണിത്? എന്താണിത്? കാറിൻ പാഴിടി വെട്ടലോ, പൊടികയോ ശൈലങ്ങൾ വജ്രം പതിച്ച് ഏറെ ഭീഷണ ഘോഷമേശു പിടിവാൾ വീണൂഴിപൊള്ളുന്നതോ, പാരാവാരമുരത്ത കാറ്റിലിളകി തുള്ളും തിരച്ചാർത്തിനാൽ പാരം മന്ദര കന്ദരങ്ങളെ മുഴക്കിക്കൊണ്ടിരമ്പുന്നിതോ. ഹേയ്, ഇതോ പാഞ്ചാലിയുടെ തലമുടി തീണ്ടിയതിൽ അരിശം പൂണ്ട മധ്യമപാണ്ഡവനായ ഭീമസേനനും 100 സഹോദരന്മാരെയും കൊന്നതിൽ കുപിതനായ ദുര്യോധന മഹാരാജാവും തമ്മിൽ കുരുകുലത്തിനും യദുകുലത്തിനും ഈശ്വരന്മാരായ വ്യാസൻ, ബലഭദ്രർ, കൃഷ്ണൻ, വിതുരർ മുതൽ പേരുടെ മുമ്പിൽ വെച്ച് ഗദായുദ്ധം തുടങ്ങിക്കഴിഞ്ഞു. ഞാൻ പോയി നോക്കിയിട്ട് വരാം. തങ്കപ്പാറതൊഴും മൃഗോദരമാറത്തു തല്ലേറ്റുമീ വിൺകുംബീന്ദ്ര കരോഗ്രമാകിയ കുരുഷ്മാവന്റെ തോൾപൊട്ടിയും നെഞ്ചിൻ വീഥികളിൽ ശരിക്കിരുവരും ശസ്ത്രങ്ങൾ ഏൽപ്പിക്കയാൽ അഞ്ചാതിങ്ങുയരുന്നു ദാരുണ ഗദാസംഘട്ടന പ്രസ്വനം. ഓർമ്മത്തിലാറാടിയ ഭീമസേനനെ നോക്കൂ. മേൽനെറ്റി പിളർന്ന് രക്തമൊഴുകുന്നു. തോൾക്കെട്ട് രണ്ടും ചതഞ്ഞ് ഒഴുകുന്ന രക്തം ആ വിരിമാറിൽ കൊഴുത്തു പടരുന്നു. വയറ്റിൽ കേമൻ ദുര്യോധന മഹാരാജാവ് തന്നെ. കരുത്തിൽ കേമൻ ഭീമസേനനും. ഇതാ ഭീമസേനൻ ശിരസി പെരിയതല്ലേറ്റൂർന്ന രക്തത്തിൽ മുങ്ങി ധരണിയിൽ നിപതിപ്പൂ പോരിനെല്ലാം അമേയൻ ഗിരിസദൃശൻ ഇടുത്തി വീണു വെന്തിട്ട് ധാതുൽക്കരമുരുകിയൊലിക്കും ഹേമകൂടാത്രി പോലെ. ഇതാ ൂക്കിലടിയേറ്റ് ദേഹം കുഴഞ്ഞു വീഴുന്ന ഭീമസേനനെ കണ്ടിട്ട് മൂർച്ചിപ്പൂ ധർമ്മപുത്രൻ അവശത. വിതുരൻ അശ്രുവാൽ കണ്ണിറഞ്ഞു. തൊട്ടു ഗാന്ധീവജാപം വിജയൻ. അതാ അതാ ശിഷ്യസ്നേഹത്താൽ ചുഴറ്റുന്നു കലപ്പ രണം കണ്ടു നിൽക്കുന്ന രാമൻ. മേൽപോട്ട് നോക്കുന്നു കൃഷ്ണൻ. ഇതാ ദുര്യോധന മഹാരാജാവ് വീണുകിടക്കുന്ന ഭീമസേനനോടായി പറയുന്നു. ആർത്തരെ ആലംബഹീനരെ വീരന്മാർ പോരിൽ കൊല്ലില്ല ഭീമ, ഭയം വേണ്ട. ഇതാ അപഹസിക്കപ്പെട്ട ഭീമസേനനെ കണ്ടിട്ട് കൃഷ്ണൻ തന്റെ തുടമേലടിച്ച് എന്തോ ഒരു അടയാളം കാട്ടിക്കൊടുക്കുന്നു. ഇതാ അടയാളം കണ്ട് ആസ്വദിച്ച വായുപുത്രൻ
വർദ്ധിത വീര്യനായി വീണ്ടും സംഘട്ടനത്തിനൊരുങ്ങുന്നു. അതാ ഗദായുദ്ധം രണ്ടാമതും തുടങ്ങിക്കഴിഞ്ഞു. അതാ ഓർ നടപ്പും ധർമ്മവും വെടിഞ്ഞ് ക്രോധമോടാർത്ത് വിക്രമബലാൽ ആ ശൗരിതൻ അടയാളം അതുപോലനുസരിച്ച് ഗദ കൗരവന്റെ തുടമേൽ പായിച്ചു പാണ്ഡ്വാത്മജൻ. അതാ വീണുപോയ രാജാവിനെ വീണ്ടും ഗദ കൊണ്ട് പ്രഹരിക്കാനായുന്ന വായുപുത്രനെ കൃഷ്ണൻ കൈക്കൂട്ടിലാക്കി പിടിച്ച് മാറ്റുന്നു. ഹേയ്, ഇതോ അമർഷത്താൽ കൺതുറന്ന ബലഭദ്രൻ കലപ്പ ചുഴറ്റിക്കൊണ്ടലറുന്നു. ഹേ ഹേ രാജാക്കന്മാരെ, ഇത് ശരിയായില്ല. അരാതി ബലകാലനാം മമ കലപ്പയെ തള്ളിയും രണച്ചതിയും എന്നെയും മതവശാൽ ഗണിക്കാതെയും സുയോധനനെ ഇന്നിവൻ ഗദ തുടയ്ക്കുമേൽ വീഴ്ത്തിയിട്ട് അടർത്തലയിൽ വീഴ്ത്തിനേൻ കുലവിനീതിയോടൊപ്പമേ. ദുര്യോധന, കുറച്ചുനേരം പ്രാണനെ നിർത്തുക. ദൈത്യവ്രജത്തിൻ പുരമതിൽ പൊള്ളിക്കുന്നതായി സൂര്യപുത്രി നീർക്കാശാനായി അരാതിപ്പടയുടെ ഒരു ഉയിർപൂജ കൈക്കൊള്ളുന്നതായി സൗഭോച്ഛിഷ്ടാസ്യമാമൻ കരിയടവിലെടുത്ത് അസ്രകർമ്മോദകച്ചേറോലും വിസ്തീർണ ഭീമോരസി വയലുഴുതും വേല സാധിപ്പനിപ്പോൾ. ഭഗവൻ ഹലായുധൻ പ്രസാദിക്കണേ മണ്ണിൽ വീണവനുടെ ശിരസ്സൊന്നിതാ വീണു നിൻകാൽത്താരിൽ. ക്രോധം വെടിയുകവിടന്നാദ്യം അക്കൂട്ടർ മുറ്റും ജീവിക്കട്ടെ. കുരുകുല നിവാപാമ്പുവാഹങ്ങളായി വൈരം താനും കലഹകഥയും ഞങ്ങളും തീർന്നുവല്ലോ. ദുര്യോധന, കുറച്ചുനേരം പ്രാണനെ നിർത്തുക. ഇവിടെ എന്തു ചെയ്യാനാണ് ഭാവിക്കുന്നത്? സീരം നേർക്കാൻ ഉലച്ചിട്ട് അതിനുടെ തലയാൽ മെയ്കളിൽ ചാലുകീറി പാരം തോൽക്കട്ടുമാർത്തട്ടിതുകളെ മുസലം കൊണ്ടു തല്ലിപ്പിളർത്തി തേരശ്വേഭങ്ങളോടൊത്ത് അടരിലവമതിച്ചിട്ട് കുന്തീതനൂജന്മാരെ സ്വർലോകയാത്രയ്ക്കഴുമനുചരരായി ഏകി വിട്ടിടുവൻ തേ. ഹരുതേ, ഹരുത്, 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 ഹരുത്. ഭീമൻ പ്രതിജ്ഞ സാധിച്ചു.
വിണ്ണേറി 100 സോദരർ. ഞാൻ ഈ മട്ടിലുമായി രാമ. പോരിനാൽ ഫലമെന്തിനി, പോരിനാൽ ഫലമെന്തിനി. എന്റെ മുമ്പിൽ വെച്ച് അങ്ങയെ ചതിച്ചുവല്ലോ, അതാണ് എനിക്ക് ദേഷ്യം. എന്നെ ചതിച്ചു എന്നാണോ ഇവിടുന്ന് വിചാരിക്കുന്നത്? എന്താ സംശയം? അഹോ, എന്റെ പ്രാണന് വില കിട്ടുകയാണുണ്ടായത്. കാരണം ആലാക്ഷപ്പുരവെന്ത നാൾ കരുതലാൽ സംരക്ഷ സാധിച്ചവൻ കൈലാസേശ ഗൃഹാഹവത്തിൽ അജലക്കല്ലേറു പുല്ലാക്കിയോൻ ക്രവ്യാദേശ ഹിഡുംബ ജീവിതഹരൻ ഭീമൻ ചതിച്ചതാണെനിക്കേവം തോൽവി പിണച്ചതെങ്കിലിഹ തോറ്റിട്ടില്ല താലാംഗ. അങ്ങയെ യുദ്ധത്തിൽ ചതിച്ചിട്ട് പിന്നെ ഭീമസേനൻ ജീവിച്ചിരിക്കണമെന്നാണോ? ഭീമസേനനാണോ എന്നെ ചതിച്ചത്? പിന്നെ ആരാണ് അങ്ങയെ ഈ നിലയിലാക്കിയത്? കേട്ടുകൊള്ളുക, ആരെന്ന പാരിജാതം സുരപതിയുടെ അന്തസ്സൊടൊത്താഹരിച്ചു നേരം പോക്കായുറങ്ങി കടലിനടിയിലാരായിരം ദിവ്യവർഷം നേരായി പോരാടുമെന്നെ ജഗതഭിമതനാകിയിടും അദ്ദേഹമത്രേ സ്വൈര്യം ഭീമന്റെ അത്യുൽക്കടഗതയിലണഞ്ഞ് അന്തകന്നേകി വിട്ടു. മകനേ ദുര്യോധന, നീ എവിടെയാണ്? ഹോ, ഇതാ തത്ര ഭവാൻ ധൃതരാഷ്ട്രർ ഗാന്ധാരിയോടും അന്തഃപുര സ്ത്രീകളോടും കൂടി ദുർജയൻ കാട്ടുന്ന വഴിയിലൂടെ ദുഃഖപര്യാകുലനായി ഇതാ ഇങ്ങോട്ട് വരുന്നു. മകനേ ദുര്യോധന, നീ എവിടെയാണ്? കഷ്ടം, എന്റെ സ്ത്രീകൾക്കും കരയേണ്ടി വന്നുവല്ലോ. മുൻപേ അറിഞ്ഞീല ഇപ്പോഴാണ് എനിക്കതേറ്റത്. അണഞ്ഞുവല്ലോ മുടിമൂടാതെ എന്നന്തപുര സ്ത്രീകൾ ഈ അടർക്കളത്തിൽ. ഗാന്ധാരി, ദുര്യോധനനെന്ന കുലാഭിമാനിയെ കാണാനുണ്ടോ? ഇല്ല മഹാരാജാവേ. ഉണ്ണി
വിളി കേൾക്കൂ. പുത്രന്മാർ 100 പേരും കഴിഞ്ഞുപോയതിനാൽ സങ്കടപ്പെടുന്ന ഭാഗ്യം കെട്ട രാജാവിനെ ആശ്വസിപ്പിക്കൂ. ഹേ ദുര്യോധന, 18 അക്ഷൗഹിണികളുടെ മഹാരാജാവേ, നീ എവിടെയാണ്? ഇന്നാണ് ഞാൻ മഹാരാജാവായത്. പുത്രശതജ്യേഷ്ഠ, എന്നോട് മറുപടി പറയൂ. മറ്റു വൃത്താന്തങ്ങൾ പറയാം. ഇതിനെക്കുറിച്ച് പറയാൻ എനിക്ക് ലജ്ജയുണ്ട്. വരൂ മകനെ, എന്നെ അഭിവാദ്യം ചെയ്യൂ. ഇതാ 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 ഞാൻ. ആരാണിത്? ആരാണിത്? എന്റെ വസ്ത്രത്തുമ്പ് പിടിച്ച് വഴി കാണിക്കുന്നത് ആരാണിത്? മുത്തച്ഛ, ഇത് ഞാനാണ്, ദുർജയൻ. ഇവനും വന്നിട്ടുണ്ടോ? പൗത്ര ദുർജയ, അച്ഛനെ അന്വേഷിക്ക്. ഞാൻ ക്ഷീണിച്ചിരിക്കുന്നു. ചെല്ലൂ, അച്ഛന്റെ മടിയിൽ വിശ്രമിക്കാം. അച്ഛാ, അച്ഛാ, അങ്ങ് എവിടെയാണ്? അങ്ങ് എവിടെയാണ്? എല്ലാറ്റിലും അധികം പുത്രസ്നേഹമാണ് ഇപ്പോഴെന്നെ ചുട്ടരിക്കുന്നത്. കാരണം ദുഃഖം കാണാതെ പതിവായി എന്നംഗത്തിൽ ശയിച്ചവൻ ദുർജയൻ ജിതരാമനെ ഇങ്ങനെ കണ്ടാൽ എന്തു പറയും? ഇതാ മഹാരാജാവ് നിലത്ത് വീണ് കിടക്കുന്നു. ഞാൻ അച്ഛന്റെ മടിയിൽ കയറി ഇരിക്കട്ടെ? ഹേ ദുർജയ, ദുർജയ! കരളിൽ കുളിരേകുമാറെനിക്ക് ഒരു നേത്രോത്സവമായിരുന്നുവോ പരം? ആ പുതുതിങ്കൾ താനിതാ എരിതീയായത് കാലവൈഭവ ശീലിച്ചത് വെടിഞ്ഞുണ്ണി വല്ലേടത്തുമിരിക്ക നീ. ഇന്നു തൊട്ട് നിനക്കില്ല മുന്നം വാണ ഇരിപ്പിടം. ഹാ ഹാ മുത്തച്ഛ, മുത്തച്ഛ, മഹാരാജാവ് നിലത്ത് വീണ് കിടക്കുന്നു. എവിടെ? 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 എന്റെ മകൻ എവിടെ? മഹാരാജാവ് നിലത്ത് വീണ് കിടക്കുന്നു. ആ കഷ്ടം! ഇതാണോ മഹാരാജാവ്?
അച്ഛാ, ഇനി വ്യസനിച്ചിട്ട് ഫലമെന്താണ്? എങ്ങനെ വ്യസനിക്കാതിരിക്കും? അച്ഛാ, അമ്മയെ ആശ്വസിപ്പിക്കണേ. എന്തു പറഞ്ഞു ഞാൻ ആശ്വസിപ്പിക്കേണ്ടു? യുദ്ധത്തിൽ പിന്മാറാതെ കൊല്ലപ്പെട്ടു എന്ന് അച്ഛാ ദുഃഖമകറ്റി എന്നെ അനുഗ്രഹിച്ചാലും ദീപ്താഗ്നിയെ കൂടി നിനച്ചിടാതെ നിൻ തൃക്കാൽക്കൽ മാത്രം തലതാഴ്ത്തി വന്ന ഞാൻ സജ്ജാതനായി ഏതൊരു മാനമോടുമോ ഒത്താമാനമോടെ സുരനാടു പൂകുവൻ. മകനേ, അമ്മേ, ഞാൻ അമ്മയോട് ഉണർത്തിക്കുന്നു. കുമ്പിട്ടല്ല പുണ്യം ഞാൻ ചെയ്തിട്ടുണ്ടെന്നിരിക്കലും മറുജന്മത്തിലും എനിക്കമ്മയാവുക ഇവിടുന്നു താൻ. ദുർജയ, നീയും കേട്ടുകൊള്ളുക. പാണ്ഡവരെ എന്നെ എന്ന പോലെ ശുശ്രൂഷിക്കണം. അമ്മ കുന്തിദേവി പറയുന്നത് പോലെ നടക്കണം. അഭിമന്യുവിന്റെ അമ്മ ദ്രൗപദി എന്നിവരെ അമ്മയെ പോലെ ആദരിക്കണം. നോക്കൂ മകനെ, ഭൂരിശ്രീ അഭിമാനദീപ്തമതിയാം എൻ താതൻ സുയോധനൻ നേരിട്ടേ യുധി തുല്യനാൽ നിഹതനായി എന്ന അല്ലൽ നീ കൈവിടും. എന്നിട്ട് ചാരേ ധർമ്മസുതന്റെ നൂൽ വളയണിക്കൈ തൊട്ടു നിന്നിട്ടു താൻ നീരേകേണമെനിക്ക് പാണ്ഡവരുമായി പേർ ചൊല്ലി നിർത്തുമ്പോൾ നീ. രാജാക്കന്മാരെ, വഞ്ചന, ചതി, ചതി, ഇത് വഞ്ചനയാണ്, കൊടിയ വഞ്ചന. ഇതോ ഗുരുപുത്രൻ അശ്വത്ഥാമാവ്. ഗുരുരാജാവേ, ഇതെന്താണ്? അസന്തുഷ്ടിയുടെ ഫലം. ഗുരുരാജാവേ, ഞാൻ സൽക്കാരമൂലം ആവർത്തിക്കാം. അങ്ങ് എന്തു ചെയ്യുവാനാണ് ഭാവം? സ്ഥൂലശ്രീ ഗരുഡപ്പുറത്തു കയറി പേടിപ്പെടുത്തും ഭുജം നാലൊത്ത് ഉദ്ധൃത ശാർങ്ങചക്രമരിനേർപ്പെട്ടിടും കൃഷ്ണനെ. അലേഖ്യങ്ങൾ കലങ്ങി ഏകവടിവായി തീർന്നൊരു ചിത്രത്തിനെ പോലെ പാണ്ഡവരോട് കൂടി അടരിൽ ചിന്നിപ്പനസ്ത്രങ്ങളാൽ. വേണ്ട, 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 വേണ്ട. നിലം പൊത്തി സാക്ഷാപതികുലമൊട്ടുക്കിവിടെ വിണ്ടലം പൂകി കർണൻ ശയനഗതനായി ശന്തനുസുതൻ കൊല്ലപ്പെട്ടു. മമ സഹജർ 100 പേരും നേരിട്ടടരിൽ. ഈ നിലയ്ക്കായി ഞാനും ഗുരുതനയ വിൽ വെക്കുക ഭവാൻ. ഗുരുരാജാവേ, ഗദാനിപാത യുദ്ധത്തിൽ അതുന പാണ്ഡുനന്ദനൻ കവർന്നോ തുടയോടത്ത് ഭവാന്റെ അഭിമാനവും. ഇല്ല, ഇല്ല. മാനധനന്മാരാണ് രാജാക്കന്മാർ. മാനത്തിനു വേണ്ടി തന്നെയാണ് ഞാൻ കൊലയേറ്റതും. ഗുരുപുത്ര, നോക്കൂ, ചൂതിൽ
പാർഷദിയാളെ വാർമുടി പിടിച്ചിട്ടന്നിഴപ്പിച്ചതും പൈതൽ പൂൺ ഭവിമന്യുവെ പുനരന്നി പോർമുന്നിലായി കൊന്നതും കള്ളച്ചൂതതിൽ വെന്ന് പാർത്തരെ വനം വാഴിച്ചതും പാർക്കുകിൽ തെല്ലല്ലി ചിരമാറ്റുനോറ്റ് അവരെനിക്കേൽപ്പിച്ച മാനക്ഷയം. ഏതായാലും ഞാൻ ഉറച്ചു കഴിഞ്ഞു. ഭവാനെയും ഈ എന്നെയും വീരലോകങ്ങളെയും പിടിച്ച് ഞാൻ ആണയിടുന്നു. നിശായുദ്ധമൊന്നേർപ്പെടുത്തിയിട്ട് പോരിൽ പൃഥാപുത്രരെ ചുട്ടുപൊട്ടിക്കുവാൻ ഞാൻ. ഹാ ദുർജയ, വരൂ. പിതൃപ്രതാപാൽ അവകാശമാർന്ന ഭുജോബലോപാർജിതമായ നാട്ടിൽ വിപ്രോക്തിയാൽ പാർത്ഥിവനായി വാഴുക. പട്ടാഭിഷേക ക്രിയയന്യേ നീ. മനസ്സാക്ഷി പറഞ്ഞ വിധം ഞാൻ ചെയ്തു. എന്റെ പ്രാണങ്ങൾ വിട്ടുപോകുന്നു. ഇതാ ശന്തനു തുടങ്ങിയ പൂജ്യന്മാരായ എന്റെ പിതാമഹന്മാർ ഇതാ അനുജന്മാർ 100 പേരും കർണനെ മുന്നിലാക്കി എന്നെതിരേൽക്കുന്നു. ഇതാ ഇന്ദ്രന്റെ കയ്യും പിടിച്ച് ഐരാവതത്തിന്റെ പുറത്തിരിക്കുന്ന കാകപക്ഷധരനായ അഭിമന്യു എന്നോട് കോപിച്ചു സംസാരിക്കുന്നു. ഇതാ ഊർവശി ഉദരായ അപ്സര സ്ത്രീകൾ എന്റെ അടുക്കലേക്ക് വരുന്നു. ഇതാ ദേഹം പൂണ്ട മഹാസമുദ്രങ്ങൾ, ഇതാ ഗംഗാ മുതലായ മഹാനദികൾ, ഇതാ 1000 മന്നങ്ങളെ പൂട്ടിയ വീരവിമാനം, ഇതാ 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 ഭരിക്കട്ടെ 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 ഭൂമി അസ്തമരിപുവായി നമ്മുടെ നൃപൻ. ഭൂമി അസ്തമരിപുവായി നമ്മുടെ നൃപൻ.
ಕವಿಯ ಊರುಭಂಗಂ ಎಂಬ ನಾಟಕವನ್ನು ಆಧರಿಸಿ ಸುಯೋಧನಂ ಎಂಬ ಏಕಪಾತ್ರವನ್ನು ಅಭಿನಯಿಸಿದ ಶ್ರೀ ರಾಜನ್ ಮುಳಿಯಾರ್ ಅವರಿಗೆ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಅಷ್ಟಬಂಧ ಕಲಶೋತ್ಸವ ಹಾಗೂ ಮೋಡಪ್ಪ ಸೇವೆಯ ಸಾಂಸ್ಕೃತಿಕ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡಲು ಡಾಕ್ಟರ್ ಕಮಲಾಕ್ಷ ಕೆ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರ, ಆಶುತೋಷ ಸಂಪಾದಕ ಮಂಡಳಿಯ ಸದಸ್ಯರಿಂದ ಕೇಳಿಕೊಳ್ಳುತ್ತೇವೆ. ಹಲೋ, ಎಸ್, ಹಲೋ ಸಹೃದಯರೇ, ಒಂದು ಭಾಷಣ ಮಾಡಲಿಕ್ಕಲ್ಲ, ಒಂದು 2 ಮಾತು ನಿಮ್ಮಲ್ಲಿ ಮಾತಾಡಬೇಕು ಅಂತ. ರಾಜನ್ ಮುಳಿಯಾರ್ ಅವರು ಹೇಗೆ ಅಭಿನಯಿಸಿದ್ದಾರೆ ಎನ್ನುವುದನ್ನು ನೀವು ನೋಡಿದ್ದೀರಿ. ಆದರೆ ಇದು ಎಲ್ಲರಿಗೆ ತಲುಪಲಿಲ್ಲ ಎನ್ನುವುದು ನನ್ನ ಭಾವನೆ. ಯಾಕಂದರೆ ರಾಜನ್ ಮುಳಿಯಾರ್ ಅವರು ಕನ್ನಡ ಕೂಡ ಇರುವಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಪ್ರದರ್ಶನವನ್ನು ಕೊಡುವುದಾದರೆ ಅದಕ್ಕೆ ಏನು ಪ್ರದರ್ಶನ ಮಾಡ್ತಿದ್ದೀರಿ ಎನ್ನುವುದನ್ನು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಕನ್ನಡದಲ್ಲಿ ಹೇಳಿದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗ್ಬೋದು. ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕುರುಕ್ಷೇತ್ರ ಯುದ್ಧದ ಕೊನೆಯ ಭಾಗ, ದುರ್ಯೋಧನ ಮಾತ್ರ ಬಾಕಿಯಾಗಿದ್ದಾನೆ. ಭೀಮ ದುರ್ಯೋಧನರ ಯುದ್ಧದಲ್ಲಿ ಭೀಮನ ಏಟಿನಿಂದ ತೊಡೆ ಮುರಿದು ಬಿದ್ದ ದುರ್ಯೋಧನನ ಮನಸ್ಥಿತಿಯನ್ನು ಅದ್ಭುತವಾಗಿ ಅಭಿನಯಿಸಿ ತೋರಿಸಿದ್ದಾರೆ. ಆದರೆ ಕನ್ನಡಿಗರಾದ ನಮಗೆ ಆ ದುರಂತದ ಛಾಯೆ ಹೆಚ್ಚು ಸರಿಯಾಗಿ ಮನ ಮುಟ್ಟಲಿಲ್ಲ. ಅದಕ್ಕೆ ನಾವು ಊರುಭಂಗ ಎನ್ನುವಂಥ ಭಾಸನ ಏಕಾಂಕ ನಾಟಕವನ್ನು, ದುರಂತ ನಾಟಕವನ್ನು ಓದಬೇಕು. ಮಾತ್ರ ಅಲ್ಲ, ರಾಜನ್ ಮುಳಿಯಾರ್ ಅವರು ಕೆಲವು ಬದಲಾವಣೆಗಳನ್ನು, ಕೆಲವು ಪರಿಷ್ಕಾರಗಳನ್ನು ಮಾಡಿದ್ದಾರೆ ಮಲಯಾಳ ಎಳುತ್ತಚನ್ ಮುಂತಾದವರಿಂದ. ಅದು ಏನು ಎನ್ನುವುದನ್ನು ತಿಳ್ಕೊಳ್ಬೇಕು. ಸಾಧ್ಯ ಆದರೆ ರಾಜನ್ ಮುಳಿಯಾರ್ ಅವರು ಇಂಥ ಅಥವಾ ಒಂದಕ್ಕಿಂತ ಹೆಚ್ಚು ಭಾಷೆಗಳು ಇರುವಂಥ, ಕನ್ನಡ, ತುಳು ಮುಂತಾದ ವ್ಯಕ್ತಿಗಳು, ಜನರು ಇರುವಂಥ ಭಾಗದಲ್ಲಿ ಸ್ವಲ್ಪ ಇಂಟ್ರೊಡಕ್ಟರಿಯಾಗಿ ಒಂದು 10 ಮಾತುಗಳನ್ನು ಹೇಳಿದರೆ ಹೆಚ್ಚು ಪರಿಣಾಮಕಾರಿಯಾಗಬಹುದು ಅಂತ ಕಾಣ್ತದೆ. ರಾಜನ್ ಮುಳಿಯಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು.
ರಾಜನ್ ಮುಳಿಯಾರು ಅವರು ನಾನು ಹುಟ್ಟಿದ ಮುಳಿಯಾರು ಎನ್ನುವ ಊರಿನವರೇ ಎನ್ನುವುದು ನನಗೆ ಇನ್ನಷ್ಟು ಸಂತೋಷ. ಮುಂದಿನ ಕಾರ್ಯಕ್ರಮ ಸ್ಯಾಕ್ಸೋಫೋನ್ ವಾದನ ಶ್ರೀ ನಾರಾಯಣ ಜೋಗಿ ಮತ್ತು ಸುರೇಶ್ ಜೋಗಿ ಮಂಗಳೂರು ಇವರಿಂದ. ಅವರಿಗೆ ಶ್ರೀ ಮಧುರ್ ಬ್ರಹ್ಮಕ್ಲೋಶೋತ್ಸವ ಮತ್ತು ಮೂಡಪ್ಪ ಸೇವೆಯ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಇದುವರೆಗೆ ಸ್ಯಾಕ್ಸೋಫೋನ್ ವಾದನದಿಂದ ನಮ್ಮ ಮನರಂಜಿಸಿದ್ದಾರೆ ಶ್ರೀ ನಾರಾಯಣ ಜೋಗಿ, ಶ್ರೀ ಸುರೇಶ್ ಜೋಗಿ ಮತ್ತು ಬಳಗದವರು. ಇವರಿಗೆ ಶ್ರೀ ಮಧುರ್ ಬ್ರಹ್ಮಕ್ಲೋಶೋತ್ಸವ ಮತ್ತು ಮೂಡಪ್ಪ ಸೇವೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆಯನ್ನು ನೀಡಲು ಮತ್ತು ಶಾಲು ಹೊದಿಸಿ ಸನ್ಮಾನಿಸಲು ದೇವದಾಸ್ ಕಾಮತ್, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಆಫೀಸರ್ ಕನ್ವೀನರ್, ಮತ್ತು ಉಮೇಶ್ ಮಾಸ್ಟರ್ ಮಧುರ್ ಇವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಮುಂದಕ್ಕೆ ಗಂಗಾಧರ ಗಾಂಧಿ ಕವಿ, ಬರಹಗಾರ, ಹಾಡುಗಾರ, ನೃತ್ಯಗಾರ, ಸಾಮಾಜಿಕ ಚಿಂತಕ, ಸಂಘಟನಕಾರ ಅಂತಹ ಬಹುಮುಖ ಪ್ರತಿಭೆಯ ಜನಾನುರಾಗಿ ಧನ್ಯವಾದಗಳು. ಮುಂದೆ ಈ ಕೈಲಾಸ ವೇದಿಕೆಯಲ್ಲಿ ಗಂಗಾಧರ ಗಾಂಧಿ ಕವಿ, ಬರಹಗಾರ, ಹಾಡುಗಾರ, ನೃತ್ಯಗಾರ, ಸಾಮಾಜಿಕ ಚಿಂತಕ, ಸಂಘಟನಕಾರ ಅಂತಹ ಬಹುಮುಖ ಪ್ರತಿಭೆಯ ಜನಾನುರಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರ ಶ್ರೀ ಸುಬ್ರಹ್ಮಣ್ಯ ಪ್ರಸನ್ನ ಸ್ವಾಮಿ, ಕರ್ನಾಟಕ ಸಾಹಿತ್ಯ ಪರಿಷತ್ನ ಹರಿಕೃಷ್ಣ ಪುನಲೂರು ಇವರ ಸಮ್ಮುಖದಲ್ಲಿ ಪ್ರತಿಭೆಯನ್ನು ತೋರಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಅವರು ಹಾಡಿ ಹೊಗಳಿದಂತಹ ಈ ಒಂದು ಗಂಗಾಧರ ಗಾಂಧಿ ಹಾಗೂ ಬಳಗ, ಶ್ರೀಮತಿ ರಾಣಿ ಪುಷ್ಪಲತಾ ದೇವಿ, ಶ್ರೀಮತಿ ವರ್ಷಾ ನಿಖಿಲ್ ರಾಜ್ ಇವರ ಹಾಡನ್ನು ನಾವು ಕೇಳಲಿಕ್ಕೆ ಹೀಗೆ ಈ ನಿರೂಪಣೆಯನ್ನು ರೇಖಾ ಸುದೇಶ್ ರಾವ್ ಮಾಡಲಿದ್ದಾರೆ. ಮುಂದೆ ಈ ವೇದಿಕೆಯಲ್ಲಿ ಗಂಗಾಧರ ಗಾಂಧಿ ಮತ್ತು ಬಳಗದಿಂದ ಆ ಒಂದು ಅಭೂತಪೂರ್ವ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ.
ಹಲೋ ಮೆಚ್ಚಿಕ್ ಹಲೋ ಹಲೋ ಓಂ ಶ್ರೀ ಗುರುಭ್ಯೋ ನಮಃ. ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕನ ಪಾದಕ್ಕೆ ಪೊಡಮಡುತ್ತಾ, ಹಾಗೇನೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಂದಿಸುತ್ತಾ, ನಾನು ರೇಖಾ ಸುದೇಶ್ ರಾವ್. ಮನಃಶಾಂತಿಗಾಗಿ ಹಾಡು ಎಂಬ ವಿನೂತನ ಸಂಕಲ್ಪವನ್ನಿಟ್ಟುಕೊಂಡ ತಂಡ ನಿರಂತರ 12 ಗಂಟೆಗಳ ಕಾಲ ಕನ್ನಡದ ಗೀತೆಗಳನ್ನು ಹಾಡಿ 2 ವಿಶ್ವ ದಾಖಲೆಯನ್ನು ನಿರ್ಮಿಸಿರುತ್ತದೆ. ಇದೀಗ ಅದೇ ತಂಡದ 3 ಗಾಯಕರು ಈ ವೇದಿಕೆಯಲ್ಲಿ ಭಕ್ತಿ ಗೀತೆಗಳನ್ನು ಸಾದರಪಡಿಸಲಿದ್ದಾರೆ. ಗಂಗಾಧರ್ ಗಾಂಧಿ, ರಾಣಿ ಪುಷ್ಪಲತಾ ದೇವಿ ಹಾಗೆ ವರ್ಷಾ ನಿಖಿಲ್ ರಾಜ್ ಇವರು ಕಾರ್ಯಕ್ರಮವನ್ನು ಸಾದರಪಡಿಸಲಿದ್ದಾರೆ. ಹಾಗಾದರೆ ತಡವೇಕೆ, ಬನ್ನಿ ಭಕ್ತಿಗೀತೆಗಳಿಗೆ ಕಿವಿಯಾಗೋಣ. ನಾವು ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೂ ಮೊದಲು ವಿಘ್ನ ನಿವಾರಕನನ್ನು ನೆನೆಯುವುದು ವಾಡಿಕೆ. ಅಂತೆಯೇ ಮೊದಲಿಗೆ ಏಕದಂತಾಯ ವಕ್ರತುಂಡಾಯ ಗೌರಿತನಯಾಯ ಧೀಮಹಿ ಎಂಬ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ರಾಣಿ ಪುಷ್ಪಲತಾ ದೇವಿ ಮತ್ತು ವರ್ಷಾ ನಿಖಿಲ್ ರಾಜ್. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. गुणशरीराय गुणमन्दिराय
गजेशानाय बालचन्द्राय श्रीगणेशाय धीमहि। ग्रन्थगीताय ग्रन्थगेयाय ग्रन्थात्मरात्मने गीतलीनाय गीताशयाय गीतवाद्यपटवे गेयचरिताय गायगवराय गन्धर्वप्रियकृपे गायकाधीन विग्रहाय गङ्गाजलप्रणयवते गौरी सनन्दनाय गौरी हृदयनन्दनाय गौरभानुसुताय गौरी गणेश्वराय गौरी प्रवराय गौरभावाय धीमहि गोसहस्ताय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ವಿಘ್ನ ನಿವಾರಕನನ್ನು ನೆನೆದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಗಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮತ್ತೊಮ್ಮೆ ಮಹಾಗಣಪತಿಯನ್ನು ನೆನೆಯುತ್ತಾ ನೀನಿಲ್ಲದೆನಗಾರು ಸಖರಿಲ್ಲವೋ ಕಾಯುವವರಿಲ್ಲವೋ ಬಾಂಧವರಿಲ್ಲವೋ ಎಂದು ಮಧುರು ಮಹಾಗಣಪತಿಯನ್ನು ಹಾಡಿ ಕೊಂಡಾಡಲು ಬರುತ್ತಿದ್ದಾರೆ ಗಂಗಾಧರ ಗಾಂಧಿಯವರು. ಅವರನ್ನು ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸೋಣ. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮದ್ದೂರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಕಟ್ಟಿಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮದ್ದೂರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು. ಕಟ್ಟಿಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು.
ಏಕದಂತನೇ ಶುಭವರ್ಣ ಗೌರಿ ಸುತನೇ ಸುಮುಖನೇ ಕಪಿಲನೇ ಏಕದಂತನೇ ಶುಭವರ್ಣ ಗೌರಿ ಸುತನೇ ನೀನಲ್ಲದ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಲ್ಲದ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ತುಂಬ ಧನ್ಯವಾದಗಳು. ಅತ್ಯದ್ಭುತವಾಗಿ ಗಾಯನ ಮಾಡಿದಂತಹ ತಮಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಮುಂದಕ್ಕೆ ಶಿವನನ್ನು ನೆನೆಯುತ್ತಾ ಗಂಗಾ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಎಂಬ ಗೀತೆಗೆ ಧ್ವನಿಯಾಗಲಿದ್ದಾರೆ ರಾಣಿ ಪುಷ್ಪಲತಾ ದೇವಿ ಮತ್ತು ವರ್ಷಾ ನಿಖಿಲ್ ರಾಜ್. ಪ್ರೀತಿಯಿಂದ ಅವರನ್ನು ಸ್ವಾಗತಿಸೋಣ. ಜಟಾಧರ ಗೌರಿ ಶಂಕರ ಗಿರಿ
ಬಹಳ ಸುಂದರವಾಗಿ ಆ ಗಿರಿಜಾ ರಮಣನನ್ನು ಹಾಡಿಕೊಂಡಾಡಿದ ಗಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಪಾಂಡುರಂಗ ಎಲ್ಲಿ ಮರೆಯಾದೆ, ಏಕೆ ದೂರಾದೆ ಎನ್ನುತ್ತಾ ರಂಗನ ಗುಣಗಾನ ಸ್ವರ ಮಾಧುರ್ಯ ಹರಿಬಿಡಲು ಬರುತ್ತಿದ್ದಾರೆ ಗಂಗಾಧರ ಗಾಂಧಿಯವರು. ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ
ಸಾಧಿಸೆ ಹರಿಯ ಪ್ರೀತಿಯವವು ಪೂಜಿಸಿದಂಥ ಪೂಜ್ಯರು ನೀವು. ಸಾಧಿಸೆ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ತರಂಗ ಎಲ್ಲಿ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ. ಎತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ. ಮುತ್ತಂತ ನಿನ್ನ ಕೈ ತೊತ್ತು ತಿನ್ನು ಹೊತ್ತಾಯ್ತು ಬಾರೋ ವಿಠಲ. ಬತ್ತಿರೋ ಬದುಕು ನೆತ್ತಿನಿ ಬೆಳಕ ಹತ್ತಿಸಿ ಕಾಯೋ ವಿಠಲ. ಹೆತ್ತವಳಂತೆ ನೀನೆತ್ತುಕೊಂಡು ನನ್ನತ್ತ ನೋಡು ವಿಠಲ. ನೀ ಎನ್ನದನ ನೀ ಎನ್ನ ಮನ ನೀ ಪ್ರಾಣ ವಿಠಲ. ಎನ್ನಾತ್ಮನಿಧಿಯೇ ಮುಖ ತೋರದೊರೆಯೇ, ಎನ್ನಾತ್ಮನಿಧಿಯೇ ಮುಖ ತೋರದೊರೆಯೇ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ ವಿಠಲ ಜೈ ಜೈ ವಿಠಲ. ಸಣ್ಣ ತಪ್ಪಾಗಿದೆ, ಕ್ಷಮೆ ಇರಲಿ. ಇದೀಗ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ವಿಜಯದಾಸರ ಒಂದು ರಚನೆಯನ್ನು ಹಾಡಲು ಬರುತ್ತಿದ್ದಾರೆ ರಾಣಿ ಮೇಡಮ್ ಮತ್ತು ವರ್ಷಾರವರು. ಇವರಿಗೆ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಬರಲಿ ಒಮ್ಮೆ. ಹರಿ ಓಂ. ಕೆ 19 MC 8275 ಆ ಕಾರನ್ನು ಸ್ವಲ್ಪ ಅಲ್ಲಿಂದ ಬದಲಾವಣೆ ಮಾಡಬೇಕು. ಯಾಕೆಂದರೆ ಬೇರೆ ಗಾಡಿ ಬರಲಿಕ್ಕೆ ಇರುವಂಥ ವ್ಯವಸ್ಥೆ ಅಡ್ಡ ಇದೆ, ಇದು ಅದನ್ನು ತೆಗಿಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗಾಡಿ ನಂಬರ್ ಕೆ 19 MC 8275, ಕೆ 19 MC 8275. ఈ బండి అవడన మాట్లాడను ఫారెన్.
ಕೆತ್ತಿಸಿದ ಧುಮನಿ ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ಧುಮನಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡು ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ. ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಾಕಾಶದಲ್ಲಿ ದುಮ್ 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 ದುಂದುಬಿ ನುಡಿಸೇ ದುಮ್ 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 ದುಬಿ ನುಡಿಸಿ ಬಂದೀಕು ಬಂದಿ ಬಂದವನಿದುತ್ತ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ. ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲರಾಯನು ಟಿರ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 ಿ ಎಂದು ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ದಿಡಿಕ್ಕ 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 ಎಂದು ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ. ಥ್ಯಾಂಕ್ ಯು. ಸುಮಧುರವಾಗಿ ಗಾಯನ ಮಾಡಿರುವಂತಹ ಗಾಯಕಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂದು ಶಿವನನ್ನು ಕುರಿತು ಹಾಡಲಿದ್ದಾರೆ ಗಂಗಾಧರ ಗಾಂಧಿಯವರು. ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು,
ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು. ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಜ್ಞಾನವೇ ಗಣಕರ ತಪವಯ್ಯ, ದಾನವೇ ಜಗಳುದು ತಪವಯ್ಯ, ಜ್ಞಾನವೇ ಗಣಕರ ಜಪವಯ್ಯ. ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ವಿಶ್ವದ ಕಲೆಯ ನಿರೂಪಕರಲ್ಲಿ ಇವರು ಒಬ್ಬರು. ನಮ್ಮ ಪ್ರಧಾನ ನಿರೂಪಕರು ಇವತ್ತು ತುರ್ತಾಗಿ ಬೇರೆ ಕಾರಣದಲ್ಲಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ, ಇವರು ಒಬ್ಬರು. ಧನ್ಯವಾದಗಳು ಸರ್. ಹೌದು, ಶಿವಭಕ್ತನಿಗೆ ನರಕ ಇಲ್ಲ. ಬಹಳ ಸುಂದರವಾಗಿ ಹಾಡಿದ್ದೀರಿ. ಇದೀಗ ಬಾರಿ ಸಖಿ ಹೋಗುವ ರಾಸ ಕ್ರೀಡೆ ಆಡುವ ಎನ್ನುವ ಗೀತೆಗೆ ಧ್ವನಿಯಾಗಲಿದ್ದಾರೆ ವರ್ಷಾ ನಿಖಿಲ್ ರಾಜು ಮತ್ತು ರಾಣಿ ಪುಷ್ಪಲತಾ ದೇವಿ. ಅವರನ್ನು ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ಸ್ವಾಗತಿಸೋಣ. ಕೃಷ್ಣನ ತಾಕೊಳಲ ನೋದುವ ಮಾನಸಕ್ಕೆ ಬಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನ ತಾಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ
ಶ್ರಾವ್ಯವಾಗಿ ಗಾಯನ ಮಾಡಿರುವಂತಹ ಗಾಯಕರಿಗೆ ಹೃನ್ಮನಪೂರ್ವಕ ಧನ್ಯವಾದಗಳು. ಇದೀಗ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಎನ್ನುತ್ತಾ ಗುರು ರಾಘವೇಂದ್ರರನ್ನು ನೆನೆಯಲು ಬರುತ್ತಿದ್ದಾರೆ ಗಂಗಾಧರ್ ಗಾಂಧಿ ಮತ್ತು ರಾಣಿ ಪುಷ್ಪಲತಾ ದೇವಿ. ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲ ರಾಘವೇಂದ್ರ. ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ತುಂಬ ಧನ್ಯವಾದಗಳು. ಹರಿ ಓಂ. ನಮ್ಮನ್ನು ರಂಜಿಸಿದಂಥವರು
ಗೀತೆ ಇನ್ನೊಂದು ಗೀತೆ, ಕೊನೆಯ ಗೀತೆ. ವರ್ಷ ನಿಖಿಲ್ ರಾಜ್ ಅವರಿಂದ. ಈಗಾಗಲೇ ನಮ್ಮನ್ನು ರಂಜಿಸಿದಂಥವರು ಗಂಗಾಧರ್ ಗಾಂಧಿ ಮತ್ತು ಬಳಗ, ಶ್ರೀಮತಿ ರಾಣಿ ಪುಷ್ಪಲತಾದೇವಿ, ಶ್ರೀಮತಿ ವರ್ಷ ನಿಖಿಲ್ ರಾಜ್, ನಿರೂಪಣೆಯನ್ನು ಮಾಡಿದಂಥವರು ರೇಖಾ ಸುದೇಶ್ ರಾವ್. ಈಗ ಕೊನೆಯ ಐಟಮ್, ಕೊನೆಯ ಗೀತೆ. ದಯವಿಟ್ಟು ಐಟಮ್ ಹೇಳಬೇಡಿ. ಐಟಮ್ ಸಾಂಗ್ ಅಂತ ಹೇಳಿದರೆ ಅದಕ್ಕೆ ಒಂದು ಬೇರೆ ರೀತಿಯ ಸ್ಪರ್ಶ ಬರುತ್ತೆ. ಕನ್ನಡದಲ್ಲೇ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವರು, ನೂರಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ, ಸಾವಿರಾರು ಕಲಾವಿದರಿಗೆ ವೇದಿಕೆ ಕೊಟ್ಟಿದ್ದೀವಿ. ಈಗ ನಮ್ಮ ಮುಂದೆ ವರ್ಷ. ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾಯಿಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳೆಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳೆಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾಯಿಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ.
ಥ್ಯಾಂಕ್ ಯು. ಸಂಘಟಕರ ಹತ್ರ ಒಂದು ಮಾತು ದಯವಿಟ್ಟು ಒಂದು ಗೀತೆಯನ್ನು ಕೊನೆಗೊಳಿಸ್ತೇವೆ ಅಂತ ಹೇಳಿದ್ದೇವೆ ಈಗಾಗಲೇ. ಆದಾಗ್ಯೂ ಕೂಡ ಡಾಕ್ಟರ್ ಗುಣಾಜೆ ರಾಮಚಂದ್ರ ಭಟ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ಗೀತೆಯನ್ನು ಬರೆದಿದ್ದಾರೆ. ದಯವಿಟ್ಟು ಅದನ್ನು ತಾವೆಲ್ಲರೂ ಆಸ್ವಾದಿಸಬೇಕೆಂಬ ಅತ್ಯಂತ 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 ಪ್ರೀತಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಗುಣಾಜೆ ರಾಮಚಂದ್ರ ಭಟ್ ಅವರ ಒಂದು ಗೀತೆ, ಕೊನೆಯದಾಗಿ ಒಂದು ಗೀತೆ, ರಾಣಿ ಪುಷ್ಪಲತಾ ದೇವಿಯವರ ಕಂಠದಲ್ಲಿ. ಅವರು ನಮ್ಮ ಅತ್ಯಂತ ಪ್ರೀತಿಯ ಕವಿ ಕೂಡ ಇದ್ದಾರೆ. ನಮ್ಮ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅವರು ಇರ್ತಾರೆ. ರೈಟ್. ಹರಿ ಓಂ. ಸಮಯ ಮೇಲಿದೆ, ಇನ್ನು ಸಭಾ ಕಾರ್ಯಕ್ರಮ ನಡೆಯಲಿದೆ.
ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಿವಿಯಾದಂತಹ ಸರ್ವರಿಗೂ ಸಹ ಧನ್ಯವಾದಗಳು, ವಂದನೆಗಳು. ಈಗಾಗಲೇ ಗಂಗಾಧರ ಗಾಂಧಿ ಅವರು ಹಾಡನ್ನು ಹಾಡಿದರೆ ಅವರಿಗೆ ಅವರ ಮತ್ತು ಬಳಗಕ್ಕೆ ಅನಂತ ಧನ್ಯವಾದಗಳು. ಈ ಅವರಿಗೆ ಕಿರಣಕ್ಕಿಯನ್ನು ನೀಡಲು ಡಾಕ್ಟರ್ ಸುನಿಲ್ ಚಂದ್ರನ್, ಗೌರ್ಮೆಂಟ್ PV ಕನ್ಸಲ್ಟೆಂಟ್ ಸರ್ಜನ್, ಗೌರ್ಮೆಂಟ್ ಹಾಸ್ಪಿಟಲ್ ಕಾಸರಗೋಡು, ಹಾಗೂ ದೇವಸ್ ಬೋರ್ಡ್ ಮಲಬಾರ್ ದೇವಸ್ ಬೋರ್ಡಿನ KV ಸುರೇಂದ್ರನ್ ಹಾಗೂ ಶ್ರೀ ಶಂಕರ್ ಆದೂರು ಅವರು ವೇದಿಕೆಯನ್ನು ಪ್ರವೇಶಿಸಬೇಕು ಹಾಗೂ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹರಿ ಓಂ. ಧನ್ಯವಾದಗಳು. ಗಂಗಾಧರ್ ಗಾಂಧಿ ಅವರಿಗೆ ಮತ್ತು ಬಳಗಕ್ಕೆ ಅಭಿನಂದಿಸಿದಂತಹ ಡಾಕ್ಟರ್ ಸುನಿಲ್ ಚಂದ್ರನ್, PV ಕನ್ಸಲ್ಟೆಂಟ್ ಸರ್ಜನ್, ಗೌರ್ಮೆಂಟ್ ಹಾಸ್ಪಿಟಲ್ ಕಾಸರಗೋಡು, ಹಾಗೂ ಮಲಬಾರ್ ದೇವಸ್ಥಾನ ಬೋರ್ಡಿನ KV ಸುರೇಂದ್ರನ್ ಹಾಗೂ ಶ್ರೀ ಶಂಕರ್ ಆದೂರ್ ಅವರಿಗೆ ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ ಧಾರ್ಮಿಕ ನಡೆಯಲಿದೆ. ಆತ್ಮೀಯ ಸಜ್ಜನ ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ಪ್ರಾರಂಭಗೊಳ್ಳಲಿದೆ. ಸಭಾಂಗಣದ ಆಸುಪಾಸಿನಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಭಾಂಗಣದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ഓം ശ്രീ ഗണപതായ നമഃ. ഏതാനും നിമിഷങ്ങൾക്കകം ധാർമ്മിക സഭ നടക്കുകയാണ്. മാർച്ച് മാസം 27-ാം തീയതി തൊട്ട് ഏപ്രിൽ മാസം 7-ാം തീയതി വരെ നടക്കുന്ന മധൂർ ശ്രീ മദനന്തേശ്വര സിദ്ധി വിനായക ക്ഷേത്രത്തിലെ അഷ്ടബന്ധ ബ്രഹ്മകലശോത്സവം ആറാം ദിവസത്തിലേക്ക് കടക്കുമ്പോൾ ധാർമ്മികമായിട്ടുള്ള ചരിത്രം സൃഷ്ടിച്ചുകൊണ്ട് 12ാമത്തെ ധാർമ്മിക സഭ പരിപാടിയാണ് ഇന്നിവിടെ അലങ്കരിക്കപ്പെടുന്നത്. 4 വേദികളിലായിട്ട് കലാ, സാംസ്കാരിക, ധാർമ്മിക പരിപാടികൾ
മദൂർ ക്ഷേത്രത്തിനെ സംബന്ധിച്ചിടത്തോളം ചരിത്ര ലിപിയാൽ എഴുതപ്പെടേണ്ടതാണ്. വേദി 1 കൈലാസം, അതുപോലെ തന്നെ ധാർമ്മികമായിട്ട് ഭക്തി സാന്ദ്രമാക്കുന്നതിന് വേണ്ടിയിട്ട് സ്വാമിജിമാരും അതുപോലെ തന്നെ വിശിഷ്ട വ്യക്തിത്വങ്ങൾ കൊണ്ട് അലങ്കരിക്കപ്പെടുമ്പോൾ ഗൗരി തനയ വേദിയിൽ കലാ സാംസ്കാരിക പരിപാടികൾ മുന്നോട്ട് പോവുകയാണ്. അതോടൊപ്പം തന്നെ ഭഗവാനെ ഭക്തിസാന്ദ്രമാക്കുന്നതിന് ഗണേശ ശങ്കര വേദിയിൽ ഭജന ആലാപനം, ഏകദേശം 400-ൽ കൂടുതൽ ഭജനാ സംഘങ്ങൾ ഒരു ഇടവേളയില്ലാതെ ഭഗവാനെ ഭക്തിസാന്ദ്രമാക്കുകയാണ്. അതോടൊപ്പം തന്നെ മദവൂരു വിഘ്നേശ്വര സ്റ്റേജിൽ യക്ഷഗാന താളമദ്ദളി പരിപാടികൾ നടക്കുകയാണ്. ശരിക്കും മദനന്തേശ്വര സിദ്ധിവിനായക ക്ഷേത്രത്തിൻ്റെ ഈ ധാർമ്മികമായിട്ടുള്ള പരിപാടി ചരിത്രം സൃഷ്ടിക്കുകയാണ്. ഇന്നത്തെ ധാർമ്മിക സഭയിലേക്ക് എത്തിച്ചേർന്നിരിക്കുന്ന വിശിഷ്ട വ്യക്തിത്വങ്ങളെ വേദിയിലേക്ക് ആനയിക്കുന്നതിന് വേണ്ടിയിട്ട് ക്ഷേത്ര ബ്രഹ്മകലശോത്സവ സമിതി ഭാരവാഹികളെ അറിയിക്കുകയാണ്. ഇന്നത്തെ ധാർമ്മിക സഭ പരിപാടിയിൽ അധ്യക്ഷ സ്ഥാനം അലങ്കരിക്കുന്നത് ബ്രിഗേഡിയർ IN റായ് ഇച്ചിലമ്പാടി, ഉപാധ്യക്ഷൻ ബ്രഹ്മകലോത്സവ സമിതി. ഇവരെ വേദിയിലേക്ക് ആനയിക്കുന്നതിന് വേണ്ടിയിട്ട് ഭാരവാഹികളെ ക്ഷണിക്കുന്നു. അതുപോലെ ഇന്നത്തെ ധാർമ്മിക സഭയുടെ വിശേഷ സാന്നിധ്യം ശ്രീ കോട്ടക്കുഞ്ചെ രവീന്ദ്ര ആൾവ കമ്പാർ അവറുകളാണ്. അവരെയും വേദിയിലേക്ക് ഹാർദമായി ക്ഷണിക്കുകയാണ്. മുഖ്യ പ്രഭാഷണം നടത്തുന്നത് ശ്രീമതി മിനി ഹരികുമാർ, മാതൃശക്തി സംസ്ഥാന സംയോജക വിശ്വ ഹിന്ദു പരിഷത്ത്. അവരെയും വേദിയിലേക്ക് ആനയിക്കണമെന്ന് അഭ്യർത്ഥിക്കുകയാണ്. അതുപോലെ ശ്രീ KV സുരേന്ദ്രൻ, പ്രാദേശിക സമിതി അധ്യക്ഷൻ, മലബാർ ദേവസ്വം ബോർഡ്. അവരെയും വേദിയിലേക്ക് ക്ഷണിക്കുന്നു. ശ്രീ ശങ്കർ ആദൂർ, പ്രാദേശിക സമിതി അംഗം, മലബാർ ദേവസ്വം ബോർഡ്, കാസർഗോഡ്. അവരെയും വേദിയിലേക്ക് ആനയിക്കുന്നതിന് വേണ്ടിയിട്ട് അഭ്യർത്ഥിക്കുന്നു. ശ്രീ നാഗരാജ ഷെട്ടി, എക്സ് മിനിസ്റ്റർ, ദേവസ്വം ബോർഡ്, കർണാടക. ഇവരെയും വേദിയിലേക്ക് സാദരം ക്ഷണിക്കുന്നു.
ഹരി ഓം. എല്ലാ ഭക്തജനങ്ങളും വേദിയുടെ മുൻവശത്ത് തന്നെ ഇരുന്നു കൊണ്ട് സഹകരിക്കണമെന്ന് അഭ്യർത്ഥിക്കുകയാണ്. അടുത്തതായി ധാർമ്മിക സഭ ആരംഭത്തിൻ്റെ തുടക്കം കുറിച്ചുകൊണ്ട് പ്രാർത്ഥന ചൊല്ലുന്നതിനായിട്ട് ശ്രീ വിദ്യാ നാഗരാജ് വിദ്യാനഗർ അവരെ ക്ഷണിക്കുകയാണ്. ഗർഭിതാനല ശിഖാംസോ ക്ലീം കലാഭിഭ്രതി സൗവർണാംബര ധാരിണി വരസുധാ വന്ദേ പുസ്തക പാശാങ്കുശധരം ഷഡ്ഭൂഷിതാ ഉജ്വലം ത്വാം ഗൗരീ ത്രിപുരാ പരാത്പരളഗ ശ്രീചക്രസഞ്ചാരിണി ചക്രസഞ്ചാരിണി ശ്രീചക്രസഞ്ചാരിണി നിതാന്തകാന്തദന്തകാന്തി മന്തകാന്തകാത്മജം അചിന്ത്യരൂപമന്തഹീന മന്ദരായകന്ദനം ഹൃദന്തരേ നിരന്തരം വസന്തമേവ യോഗിനം തമേകദന്തമേവ തം വിചിന്തയാമി സന്തതം വിചിന്തയാമി സന്തതം വിചിന്തയാമി സന്തതം. മാർച്ച് മാസം 27-ാം തീയതി തൊട്ട് ഏപ്രിൽ മാസം 7-ാം തീയതി വരെ നടക്കുന്ന മധൂർ ശ്രീ മദനന്തേശ്വര സിദ്ധിവിനായക ക്ഷേത്രത്തിലെ അഷ്ടബന്ധ ബ്രഹ്മകലശോത്സവ പരിപാടിയുടെ 6-ാം ദിവസമായിട്ടുള്ള ഇന്ന് ധാർമ്മിക സഭ പരിപാടി ഏകദേശം 12ഓളം ധാർമ്മിക സഭകൾ കഴിഞ്ഞ ഈ 6 ദിവസങ്ങളിലായിട്ട് നടന്നു വന്നു. 4 വേദികളിലായിട്ട് ധാർമ്മികവും കലാ സാംസ്കാരികവുമായിട്ടുള്ള വൈവിധ്യമാർന്ന ഭക്തിസാന്ദ്രമായിട്ടുള്ള പരിപാടികൾ നടക്കും. അതോടൊപ്പം തന്നെ ഇന്ന് ഈ പരിപാടിയിൽ സ്വാഗതം അറിയിക്കുന്നതിന് വേണ്ടിയിട്ട് കൺവീനർ സ്വയംസേവക സമിതി ശ്രീ സുനിൽ കുദ്രപ്പാടി അവരെ ഹാർദമായി ക്ഷണിക്കുകയാണ്. ಹರಿ ಓಂ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿನಾಯಕ ದೇವಸ್ಥಾನದಲ್ಲಿ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯ ಇಂದಿನ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನವನ್ನು ನೀಡುವವರು ಪರಮ ಪೂಜ್ಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಕಾಣಿಯೂರು ಮಠ ಉಡುಪಿ ಇವರಿಗೆ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಬ್ರಿಗೇಡಿಯರ್ IN ರೈ ಇಚ್ಚಲಂಬಾಡಿ, ಉಪಾಧ್ಯಕ್ಷರು ಬ್ರಹ್ಮಕಲಶ
ಸಮಿತಿ ಶ್ರೀ ಮದನಂತೇಶ್ವರ ಸಿದ್ಧಿನಾಯಕ ಕ್ಷೇತ್ರ ಮಧೂರು ಇವರನ್ನು ಕೂಡ ಈ ಸಭೆಗೆ ತುಂಬ ಇಂದಿನ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀ ಕೆ ರವೀಂದ್ರ ಆಳುವ ಕೋಟಕುಂಜೆ ಕಂಬಾರು, ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಲಹೆಗಾರರು, ಹುಡ್ಕೋ ಭಾರತ ಸರ್ಕಾರ, ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವ ಉಪಸ್ಥಿತರಿರುವ ಮತ್ತೊಬ್ಬರು ಶ್ರೀಕೃಷ್ಣ ಉಪಾಧ್ಯಾಯರು, ಪ್ರಧಾನ ಅರ್ಚಕರು ಮಧೂರು ಕ್ಷೇತ್ರ, ಇವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ಪ್ರಧಾನ ಭಾಷಣವನ್ನು ಮಾಡಲಿರುವವರು ಶ್ರೀಮತಿ ಮಿನಿ ಹರಿಕುಮಾರ್, ಮಾತೃಶಕ್ತಿ ಪ್ರಾಂತ ಸಂಯೋಜಕರು, ವಿಶ್ವ ಹಿಂದೂ ಪರಿಷತ್ ಕೇರಳ, ಇವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನಾಗರಾಜ ಶೆಟ್ಟಿ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಮುಜರಾಯಿ ಇಲಾಖೆ, ಇವರು ಸಚಿವರಾದ ಸಮಯದಲ್ಲಿ ಮಧೂರು ಶ್ರೀ ಮದನಂತೇಶ್ವರ ಕ್ಷೇತ್ರಕ್ಕೆ ಸಹಾಯವನ್ನು ಕೂಡ ನೀಡಿದ್ದಾರೆ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸುತ್ತಿದ್ದೇನೆ. ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶಂಕರ್ ಆದೂರು, ಪ್ರಾದೇಶಿಕ ಸಮಿತಿ ಸದಸ್ಯರು, ಮಲಬಾರ್ ದೇವಸ್ಥಾನ ಬೋರ್ಡ್ ಕಾಸರಗೋಡು, ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನಾರಾಯಣ ಹೆಗಡೆ ಕೋಡಿಬಯಲು, ಆಡಳಿತ ಮುಖ್ಯಸ್ಥರು, ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಕೆ.ವಿ. ಸುರೇಂದ್ರನ್, ಪ್ರಾದೇಶಿಕ ಸಮಿತಿ ಅಧ್ಯಕ್ಷರು, ಮಲಬಾರ್ ದೇವಸ್ಥಾನ ಬೋರ್ಡ್ ಕಾಸರಗೋಡು, ಅವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವ
ಪುರೋಹಿತ ರತ್ನ ಶ್ರೀ ಕೇಶವ ಆಚಾರ್ಯ ಉಳಿಯತಡ್ಕ ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ವಿಶ್ವನಾಥ್ ಭಟ್ ಮಧೂರ್, ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ ಕ್ಷೇತ್ರ ಇವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಶ್ರೀ MN ರಾಜೇಂದ್ರ ಕುಮಾರ್, ಚೇರ್ಮನ್ SCDCC ಬ್ಯಾಂಕ್ ಅವರನ್ನು ವೇದಿಕೆಗೆ ಬರಬೇಕಂತೇಳಿ ಕೋರುತ್ತಿದ್ದೇನೆ. ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತಿದ್ದೇನೆ. ಪುಷ್ಪರಾಜ್ ಜೈನ್ ಅವರನ್ನು ಕೂಡ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಶಶಿಕುಮಾರ್ ರೈ ಬಳ್ಳಿಯೊಟ್ಟು ಅವರನ್ನು ಕೂಡ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಮೋದ್ ಅವರನ್ನು ಕೂಡ ವೇದಿಕೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಜಯಪ್ರಕಾಶ್ ಮ್ಯಾಂಗ್ಳೂರು ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಯಶೋಧ ನಾಯಕ್, ಅಧ್ಯಕ್ಷರು ಸಮಾಜಕ್ಷೇಮ ಸ್ಥಾಯಿ ಸಮಿತಿ ಮಧುರ ಪಂಚಾಯತ್ ಅವರನ್ನು ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಮೇಘರಾಜ್ ಜೆ ಅವರು ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ SN ಮಯ್ಯ ಬದಿಯಡ್ಕ, ಸದಸ್ಯರು ಆರ್ಥಿಕ ಸಮಿತಿ ಅವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾಣಿಲ ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಸುನಿಲ್ ಚಂದ್ರನ್ PV, ಕನ್ಸಲ್ಟೆಂಟ್ ಸರ್ಜನ್, ಸರ್ಕಾರಿ ಆಸ್ಪತ್ರೆ ಕಾಸರಗೋಡು ಇವರನ್ನು ಕೂಡ ಈ ಧಾರ್ಮಿಕ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ.
ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವ ಮೇಘರಾಜ್ ಜೈನ್ ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಶಶಿಕುಮಾರ್ ರೈ ಬೆಳ್ಳೂರು ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಪುಷ್ಪರಾಜ್ ಜೈನ್ ಅವರನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮನ್ಯಲಕಂಠ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಮದೂರು ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹಾಗೂ ಮೂಡಪ್ಪ ಸೇವೆಯ ಈ ಒಂದು ಪರ್ವಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಭಗವಂತನ ದರ್ಶನವನ್ನು ಪಡೆದು ನಾವು ಅತ್ಯಂತ ಪುಳಕಿತರಾಗಿದ್ದೇವೆ. ವಿಶೇಷವಾಗಿ ಈಶ್ವರ ಮತ್ತು ಗಣಪತಿಯ ಸನ್ನಿಧಾನ ಈ ಕ್ಷೇತ್ರದಲ್ಲಿ ಇದೆ. ಈಶ್ವರ ನಮ್ಮೆಲ್ಲರ ಮನಸ್ಸಿನ ನಿಯಾಮಕ. ನಾವೆಲ್ಲರೂ ಇವತ್ತಿನ ಕಾಲದಲ್ಲಿ ನಮಗೆ ದೈಹಿಕವಾದ ಕಾಯಿಲೆಕ್ಕಿಂತ ಮಾನಸಿಕವಾದ ಒತ್ತಡದಲ್ಲಿ ನಾವೆಲ್ಲ ಸಿಲುಕಿದ್ದೇವೆ. ಮಾನಸಿಕವಾಗಿ ನಾನಾ ತರಹವಾದ ಒತ್ತಡಗಳು, ಕಾಯಿಲೆಗಳು, ಭಯ, ಆತಂಕ ಇವೆಲ್ಲವನ್ನು ಇವತ್ತು ಸಮಾಜದಲ್ಲೂ ಕಾಣ್ತಾ ಇದ್ದೇವೆ. ನಾವು ಏನಾದರೂ ಇವತ್ತು ಪತ್ರಿಕೆಯನ್ನು ತೆಗೆದ್ರೆ ಸಾಕು, ಒಂದ ಕೊಲೆ, ಒಂದ ಆತ್ಮಹತ್ಯೆ, ಇವೆಲ್ಲ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದರೆ ಇದಕ್ಕೆ ಮೂಲ ಕಾರಣ ಮನಸ್ಸಿನಲ್ಲಿ ಸಹಜವಾದಂತಹ ಪ್ರವೃತ್ತಿ ಇವತ್ತು ಇಲ್ಲ. ಒಂದೊಂದು ತರಹವಾಗಿ ಹಿಂಸಾ ಪ್ರವೃತ್ತಿ, ಇಲ್ದಿದ್ರೆ ಭಯ, ಆತಂಕ, ಇಲ್ದಿದ್ರೆ ಡಿಪ್ರೆಷನ್ ಅಂತ, ಒತ್ತಡ ಅಂತ ನಾವು ಹೇಳ್ತೇವೆ. ಈ ತರಹವಾದಂತಹ ಮಾನಸಿಕವಾದ ಆ ಒಂದು ಒತ್ತಡದಲ್ಲಿ ಇವತ್ತು ಬದುಕ್ತಾ ಇರುವ ಪ್ರಸಂಗದಲ್ಲಿ ನಾವು ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕಾದದ್ದು ರುದ್ರದೇವರನ್ನು. ರುದ್ರದೇವರು ನಮ್ಮ ಮನಸ್ಸನ್ನು ಸರಿಯಾಗಿ ಇಡುವವರು ರುದ್ರದೇವರು.
ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಾದರೆ, ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕಂತಾದರೆ ನಾವು ರುದ್ರದೇವರು ಪ್ರಾರ್ಥನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಒಂದೊಂದು ದೇವರಿಗೆ, ಒಂದೊಂದು ದೇವತೆಗಳ ಒಂದೊಂದು ಅಧಿಕಾರ ಇದೆ. ಒಳ್ಳೆಯ ಫಲ ಸಿಗಬೇಕು ಅಂತ ಹೇಳಿದ್ರೆ ಗಣಪತಿಯ ಪ್ರಾರ್ಥನೆ ಮಾಡಬೇಕು, ಗಣಪತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ಅಧಿಕಾರ ಇದೆ, ಒಂದೊಂದು ನಿಯಮನ ಮಾಡುವ ಆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಮಹಾರುದ್ರದೇವರಿಗೆ ಏನು ಅಧಿಕಾರ ಅಂತ ಹೇಳಿದ್ರೆ, ನಮ್ಮ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ನಿಯಮಿಸುವ ಒಂದು ಅಧಿಕಾರ ಆ ರುದ್ರದೇವರಿಗಿದೆ. ಆದ್ದರಿಂದ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಾದರೆ, ನಮ್ಮ ಮನಸ್ಸಿನಲ್ಲಿ ಭಯ ಆಗಿರಲಿ, ಮತ್ತೊಂದು ಪ್ರವೃತ್ತಿ ಆಗಲಿ ಮನಸ್ಸಲ್ಲಿ ಬರಬಾರದು ಅಂತಾದರೆ, ಯಾವಾಗಲೂ ನೆಮ್ಮದಿಯ ಬದುಕನ್ನು ಕಾಣಬೇಕಾದರೆ ನಾವು ರುದ್ರದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ ನಿಟ್ಟಿನಲ್ಲಿ ಮಹಾರುದ್ರದೇವರ ವಿಶೇಷವಾದ ಅನುಸಂಧಾನ, ಸ್ಮರಣೆ, ಚಿಂತನೆ ನಮ್ಮ ಬದುಕಿನ ಏಳಿಗೆಗೆ ಅತ್ಯಂತ ಅವಶ್ಯವಾದದ್ದು, ಅತ್ಯಂತ ಪೂರಕವಾದದ್ದು. ನಮ್ಮಲ್ಲಿ ಒಂದು ಪಂಥ ಇದೆ, ಈ ಶೈವರು, ವೈಷ್ಣವರು ಅಂತ ಹೇಳಿದ ಕೂಡಲೇ ಶಿವನನ್ನು ಹತ್ತಿರವೂ ಹೋಗಬಾರ್ದು ಅಂತ ಹೇಳ್ತಕ್ಕಂಥದ್ದು. ಶೈವರು ಅಂತ ಹೇಳಿದ ಕೂಡಲೇ ವಿಷ್ಣುವಿನ ಹತ್ತಿರವೇ ಹೋಗಬಾರದು ಹೇಳ್ತಕ್ಕಂಥದ್ದು. ಈ ತರಹವಾಗಿ ಅವು ನಮ್ಮಲ್ಲಿ ಒಂದು ವಿಭಾಗ ಆಗಿಬಿಟ್ಟಿದೆ. ಮೊದಲಿಗೆ ಹಿಂದೂಗಳು ಅಂತ ಹೇಳಿದರೆ ಅದು ಬೇರೆ 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 ಅಂತ ಕಾಣ್ತಕ್ಕಂತಹ ಆ ಒಂದು ಪ್ರವೃತ್ತಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಸಹಿತ ಶೈವರು, ವೈಷ್ಣವರು, ಮತ್ತೊಬ್ಬರು, ಹೀಗೆ ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಕಡಿಮೆ, ಇಂತಹ ಈ ನಾನಾ ತರಹವಾದ ಒಡಕುಗಳೇ ಜಾಸ್ತಿ ಇದೆ ಇವತ್ತು. ರುದ್ರದೇವರ ಬಗ್ಗೆ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ತವ ಪ್ರಿಯತಮಾತ್ ಅತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಟಂತಿ ಲುಟಂತಿ ತೇ ಷಟಹೃತ ಶುಚಾ ಶುಂಠಿತಾಹ ಅಂತ ಹೇಳ್ತಾರೆ. ಹೇಗೆ ರುದ್ರದೇವರ ಮತ್ತು ವಿಷ್ಣುವಿನ ಬಾಂಧವ್ಯ ಇದೆ ಅಂತ ಹೇಳಿದ್ರೆ, ವಿಷ್ಣುವನ್ನು ಬಿಟ್ಟು ಶಿವ ಬೇರೆ ಇಲ್ಲವೇ ಇಲ್ಲ, ಶಿವನ ಬಿಟ್ಟು ವಿಷ್ಣು ಬೇರೆ ಇಲ್ಲವೇ ಇಲ್ಲ. ಅಷ್ಟು ಮಾನಸಿಕವಾದ ಐಕ್ಯವರಲ್ಲಿದೆ, ಐಕಮತ್ಯವರಲ್ಲಿದೆ. ಹೇಗೆ ಅಂತ ಹೇಳಿದ್ರೆ, ತವ ಪ್ರಿಯತಮಾತ್ ಅತಿ ಪ್ರಿಯತಮಂ ಸದೈವಾಂತರಂ. ತನ್ನ ಪತ್ನಿಯಾದ ಪಾರ್ವತಿಗಿಂತಲೂ ಸಹಿತ ಮಹಾರುದ್ರದೇವರಿಗೆ ಮಹಾವಿಷ್ಣು ಅತ್ಯಂತ ಪ್ರೀತಿಯಂತೆ, ಮಹಾವಿಷ್ಣುಗೂ ಸಹಿತ ಮಹಾರುದ್ರದೇವರ ಬಹಳ ಪ್ರೀತಿಯಂತೆ. ಹೇಗೆ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ. ಹಾಲಿನಲ್ಲಿ ತುಪ್ಪ, ಅದು ಹಾಲು ಮೊಸರಾಗಿ, ಅದನ್ನು ಕಡೆದ ಮೇಲೆ ಅದು ಬೆಣ್ಣೆಯಾಗಿ, ಆಮೇಲೆ ತುಪ್ಪ ನಮಗೆ ಸಿಗುತ್ತೆ. ಆದರೆ ಆ ತುಪ್ಪದ ಮೂಲ ಅಂಶಗಳು ಹಾಲಿನಲ್ಲಿ ಬೆರೆತಿರ್ತವೆ, ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಷ್ಟೇ. ವಾಗಿ ಆ ಹಾಲಿನಲ್ಲಿ ಆ ತುಪ್ಪದ ಅಂಶಗಳು, ಮೂಲ ಅಂಶಗಳು ಬೆರೆತಿರ್ತವೆ, ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅದೇ ತರಹವಾಗಿ ಆ ರುದ್ರದೇವರು ಮತ್ತು ಮಹಾವಿಷ್ಣು ಇಬ್ಬರೂ ಸಹಿತ ಹಾಲು ತುಪ್ಪದಂತೆ ಪರಸ್ಪರ ಅವರು ಜೊತೆಗೇ ಇದ್ದಾರೆ. ಅಷ್ಟು ಜೊತೆಗೇ ಇರತಕ್ಕಂತಹ ಮಹಾರುದ್ರದೇವರು ಮತ್ತು ಆ ಮಹಾವಿಷ್ಣು ಅವರ ಬಗ್ಗೆ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಮಹಾವಿಷ್ಣು ಅಂದರೆ ಶಿವರಿಗೆ ಪಕ್ಷದವರಿಗೆ ಆಗೋದಿಲ್ಲ, ಶೈವರು ಅಂತ ಹೇಳಿದರೆ ವಿಷ್ಣು ಪಕ್ಷದವರಿಗೆ ಆಗೋದಿಲ್ಲ. ಈ ತರಹವಾದ ಗಲಾಟೆ ಮಾಡ್ಕೊಳ್ತಾ ಇದ್ದೇವೆ ಹೊರತು ಆ ದೇವತೆಗಳಲ್ಲಿ, ದೇವರುಗಳಲ್ಲಿ ಅಂತಹ ಗಲಾಟೆ ಇಲ್ಲವೇ ಇಲ್ಲ. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ದಕ್ಷ ಪ್ರಜಾಪತಿಯ ಒಂದು ಅಧ್ವರದಲ್ಲಿ ರುದ್ರದೇವರು ದಕ್ಷ ಪ್ರಜಾಪತಿ ಬರಬೇಕಾದರೆ ಹೇಳಲಿಲ್ಲ ಅಂತ ಹೇಳಿ ಭಾರಿ ದೊಡ್ಡ ಒಂದು ಗೊಂದಲ ಆಗಿಬಿಡುತ್ತೆ. ದಕ್ಷ ಪ್ರಜಾಪತಿ ರುದ್ರದೇವರನ್ನು ಅವಮಾನ ಮಾಡಿಬಿಡ್ತಾನೆ, ನಾನಾ ತರಹವಾದ ನಿಂದಗಳನ್ನು ಮಾಡ್ತಾನೆ.
ಆದರೆ ರುದ್ರದೇವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರಂತೆ. ಅದೂ ಸಮಾಧಾನ ಆಗಲಿಲ್ಲ ಅಂತೇಳಿ ದಕ್ಷ ಪ್ರಜಾಪತಿ ರುದ್ರದೇವರು ಅವಮಾನ ಮಾಡೋದಕ್ಕೋಸ್ಕರವೇನೆ ಮತ್ತೊಂದು ಯಾಗ ಅಂತ ತಾನು ಮಾಡಿದಂತೆ. ಎಲ್ಲ ದೇವತೆಗಳಿಗೆ ಆಹ್ವಾನ ಹೋಗಿದೆ ಅಂತೆ. ಎಲ್ಲ ದೇವತೆಗಳು ಆ ಯಜ್ಞಕ್ಕೆ ಹೋಗಿದ್ದಾರೆ. ಆದರೆ ಬ್ರಹ್ಮದೇವರು ಮತ್ತು ಮಹಾವಿಷ್ಣು ಇಬ್ಬರು ಮಾತ್ರ ಆ ಯಾಗಕ್ಕೆ ಹೋಗಲೇ ಇಲ್ಲ ಅಂತೆ. ಯಾಕೆಂತ ಹೇಳಿದರೆ ದಕ್ಷ ಪ್ರಜಾಪತಿ ರುದ್ರದೇವರ ಅವಮಾನ ಮಾಡೋದಕ್ಕೋಸ್ಕರ ಮಾಡತಕ್ಕಂಥ ಯಾಗ, ಅದಕ್ಕೋಸ್ಕರ ರುದ್ರದೇವರಿಗೆ ಅವಮಾನ ಆಗತಕ್ಕಂಥ ಸ್ಥಳಕ್ಕೆ ನಾನು ಹೋಗುವುದಿಲ್ಲ ಅಂತೇಳಿ ಬ್ರಹ್ಮದೇವರು ಹೋಗಲಿಲ್ಲ, ಮಹಾವಿಷ್ಣು ಹೋಗಲಿಲ್ಲ ಅಂತ. ಯಾಕೆಂದರೆ ಅಷ್ಟು ಪ್ರೀತಿ ಆ ರುದ್ರನ ಮೇಲೆ ಭಗವಂತನಿಗೆ ಇದೆ. ಅಷ್ಟೇ ಪ್ರೀತಿ ಭಗವಂತನ ಮೇಲೆ ವಿಷ್ಣುವಿನಲ್ಲಿ ರುದ್ರದೇವರಿಗಿದೆ. ಅದು ನಾವು ಗಲಾಟೆ ಮಾಡ್ತಾ ಇರ್ತೇವೆ, ಅವರು ವಿಷ್ಣು ಪಕ್ಷದವರು, ರುದ್ರ ಪಕ್ಷದವರು ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಹಿಂದೂ ಧರ್ಮದವರು ಒಟ್ಟಾಗಬೇಕು. ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ಯಾವ ಥರ ನಿಮ್ಮ ಸಂಪ್ರದಾಯ ಇದೆ, ಕ್ರಮ ಇದೆ, ಅದೇ ತರಹ ಪೂಜೆ ಮಾಡಿ. ಆದರೆ ಹೊರಗೆ ಬರಬೇಕಾದ್ರೆ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ನಾವೆಲ್ಲ ಜೊತೆಯಾಗಿರಬೇಕು. ಆವಾಗ ಮಾತ್ರ ಈ ಸಮಾಜ, ನಮ್ಮ ಧರ್ಮ, ನಾವೆಲ್ಲರೂ ಹೇಳಬೇಕು ಏನು ಅಂತ ಹೇಳಿದರೆ ನಾವೆಲ್ಲರೂ ಹಿಂದೂಗಳು ಎಂಬತಕ್ಕಂತಹ ಮಾತು ಬಾಯಲ್ಲಿ ಬರಬೇಕು. ಯಾವಾಗಲೂ ಸಮಾಜದಲ್ಲಿ ಬರಬೇಕಾದ್ರೆ ನಮ್ಮ ಮನೆಯಲ್ಲಿ ಸಂಪ್ರದಾಯ ಅಂತ ಇರುತ್ತೆ. ವೈಷ್ಣವ ಸಂಪ್ರದಾಯವೋ ಶೈವ ಸಂಪ್ರದಾಯವೋ ಮತ್ತೊಂದು ಇನ್ನೊಂದು ಸಂಪ್ರದಾಯ ಇರುತ್ತೆ. ಸಮಾಜದಲ್ಲಿ ಹೊರಗೆ ಬರಬೇಕಾದರೆ ನಾನು ಇಷ್ಟವ ಅಂತ ಹೇಳುವುದಲ್ಲ, ನಾನು ಶೈವ ಅಂತ ಹೇಳುವುದಲ್ಲ, ನಾನು ಒಬ್ಬ ಹಿಂದೂ ಬಾಂಧವ ಎಂಬತಕ್ಕಂಥ ಮಾತು ಯಾವಾಗ ಬರುತ್ತೋ ಆವಾಗ ನಮ್ಮ ಹಿಂದೂ ಸಮಾಜ ಸುದೃಢವಾದ ಸಮಾಜ ಆಗಲಿಕ್ಕೆ ಸಾಧ್ಯ. ಅಂತಹ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ಉಂಟಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅನಂತೇಶ್ವರ ಸಿದ್ಧಿವಿನಾಯಕ ಒಬ್ಬರು ಮನೋನಿಯಾಮಕರು, ಸಿದ್ಧಿವಿನಾಯಕ ವಿಘ್ನ ನಿವಾರಕರು. ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಬಹಳ ವಿಘ್ನ, ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಹೇಳ್ತಾರೆ ನೋಡಿ. ಬಹಳ ವಿಘ್ನ ಬರುತ್ತದೆ. ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಡ್ತೇವೆ ನಾವು, ಅನೇಕ ವಿಘ್ನಗಳು ಬರ್ತಾ ಇರ್ತವೆ. ದೃಷ್ಟಾಂತಕ್ಕೆ ಮಧೂರು ದೇವಸ್ಥಾನ, ಬ್ರಹ್ಮಕಲಶ ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ. ಹೋಗಬೇಕು ಅಂತ ಬಾಗಿಲು ಹಾಕಿ ಇನ್ನು ಹೊರಟಿದ್ದಾರೆ, ಯಾರೋ ಬಂದು ಬಿಟ್ಟರು ಮನೆಗೆ. ಬಂದವರು ಮಾತಾಡಲಿಕ್ಕೆ ಶುರು ಮಾಡಿದರು. 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, 3 ನಿಮಿಷ ಅಲ್ಲ, 1 ಗಂಟೆ ಅಲ್ಲ, 3 ಗಂಟೆ ಮಾತಾಡಲಿಕ್ಕೆ ಶುರು ಮಾಡಿದರು. ಇವರು ಪಾಪ ದೇವಸ್ಥಾನಕ್ಕೆ ಅಂತ ಹೊರಟರು, ಭಗವಂತ ದರ್ಶನ ಮಾಡಬೇಕಂತ ಹೊರಟರು. ಆವಾಗ ಯಾರೋ ಮಾತಾಡಲಿಕ್ಕೆ ಬಂದವರು ಮಾತಾಡ್ತಾ 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 ಸಮಯ ಹೋದದ್ದೇ ಗೊತ್ತಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಆಗಲೇ ಇಲ್ಲ ಕೊನೆಗೂ. ಇದನ್ನು ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಬೇಕಾದರೆ ಅನೇಕ ವಿಘ್ನಗಳು ಬರ್ತಾವಂತೆ, ಆದರೆ ಕೆಟ್ಟ ಕೆಲಸ ಮಾಡಿ ವಿಘ್ನ ಬರುವುದಿಲ್ಲ ನೋಡಿ ನಿಮಗೆ. ಹಾಗಾದರೆ ಶ್ರೇಯಸ್ಕರವಾಗಿರ್ತಕ್ಕಂತಹ ಕೆಲಸ ಮಾಡಬೇಕಾದ್ರೆ ಅನೇಕ ವಿಘ್ನಗಳು ಬರ್ತವೆ. ಹಾಗಾದರೆ ಆ ವಿಘ್ನ ಪರಿಹಾರ ಆಗಬೇಕು ಅಂತ ಹೇಳಿದರೆ ನಮ್ಮ ಗಣಪತಿಯ ಶರಣು ಹೊಂದಬೇಕು. ನಾವು ಶಾಲೆಗೆ ಚೆನ್ನಾಗಿ ಓದಿಕೊಂಡು ಹೋಗಿರ್ತಾರೆ ಪಾಪ, ದಿನ ಮಧ್ಯಾಹ್ನ ಎಕ್ಸಾಮ್ ತಿಂಗಳ ಪುಸ್ತಕ ಕೊಡೋದು, ಓದೋದು, ಹಳೆಗೆ ಹಗಲು ರಾತ್ರಿ ಎಲ್ಲ ಓದ್ತಾ ಕೂತ್ಕೊಳ್ಳೋದು. ಚೆನ್ನಾಗಿ ಓದಿದ ಪರೀಕ್ಷೆಯ ಹಾಲಿಗೆ ಬರುವ ತನಕ ಚೆನ್ನಾಗಿ ನೆನಪಿತ್ತು ತಲೆಯಲ್ಲಿ. ಎಕ್ಸಾಮಿಗೆ ಕೂತ್ಕೊಂಡ, ಪತ್ರ ಬಂತು, ಪೆನ್ನು ತೆಗೆದ, ಬರಲಿಕ್ಕೆ ಅಂತ ಶುರು ಮಾಡಿದ, ಎಲ್ಲ ಮರ್ತೋಗಿಬಿಡ್ತು. ಅಷ್ಟರವರೆಗೆ ನೆನಪಿದ್ದದ್ದು ಯಾವಾಗ ಪರೀಕ್ಷಾ ಹಾಲಿನಲ್ಲಿ ಬರೆಯಬೇಕು ಅಂತ ಕೂತ್ಕೊಂಡ, ಬರೀಬೇಕು ಅಂತ ಬರೀಬೇಕಂತ ಹೊರಡಬೇಕಾದರೆ ತಾನು ಓದಿದ್ದೆಲ್ಲ ಮರ್ತು ಹೋಗಿಬಿಡ್ತು. ಹಾಗಾದರೆ ಪಾಪ ಏನು ಬರೆಯುವುದು ಅವನು ಆವಾಗ? ಇದನ್ನೇ ವಿಘ್ನ ಅಂತ ಹೇಳ್ತಾರೆ. ಈ ತರಹವಾದ ವಿಘ್ನಗಳು ಹೋಗಬೇಕಂತಾದರೆ ಪರೀಕ್ಷೆಗೆ ಹೋಗುವ ಮೊದಲು ಒಂದು ಗಣಪತಿ ನಮಸ್ಕಾರ ಮಾಡಿ ಹೋಗಿ ನೀವು ಅಷ್ಟೇ. ಗಣಪತಿ ದೇವರೇ, ನಾವು ಏನು ಓದಿದ್ದೇವೆಯೋ ಅದೇ ಪರೀಕ್ಷೆಯಲ್ಲಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಹೋಗಿ. ಆವಾಗ ಚೆನ್ನಾಗಿ ಪರೀಕ್ಷೆ ಬರಲಿಕ್ಕೆ ಆಗುತ್ತೆ. ನಮಗೆ ಆ ಮನಸ್ಸಲ್ಲಿ ಹಾಗೆ ಕುಳಿತುಕೊಳ್ಳುತ್ತೆ ಓದಿದ್ದೆಲ್ಲ. ಆದ್ದರಿಂದ
ನಮ್ಮ ಅಧ್ಯಾತ್ಮ ಸಾಧನೆ ಆಗಲಿ, ಲೌಕಿಕವಾಗಿರ್ತಕ್ಕಂಥ ಸಾಧನೆ ಆಗಲಿ, ನಮ್ಮ ವಿಘ್ನಗಳು ಬಂದಾಗ ಆ ವಿಘ್ನಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವರು ಆ ಗಣಪತಿ ದೇವರು. ಅದರಲ್ಲೂ ಸಹಿತ ಮಧುರಿನ ಗಣಪತಿ ಅಂತ ಹೇಳಿದರೆ ಅದು ಮೂಡಪ್ಪ ಸೇವೆ, ಮೂಡಪ್ಪ ಗಣಪತಿ ಅಂತಲೇ ಹೇಳ್ತಾರೆ. ವಿಶೇಷವಾಗಿ ಆ ಭಕ್ತರಿಗೆ ಒಲಿಯತಕ್ಕಂತಹ, ವಿಶೇಷ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಉಳ್ಳಂತಹ, ಸಾನ್ನಿಧ್ಯ ಉಳ್ಳಂತಹ ಆ ಮಹಾಗಣಪತಿಯ ಸನ್ನಿಧಾನ, ಮಹಾರುದ್ರದೇವರ ಸನ್ನಿಧಾನದಲ್ಲಿ ಸೇರಿರುವುದು ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಮಧೂರಿನಲ್ಲಿ ನಾವು ಕುಂಭಮೇಳಕ್ಕೆ ಹೋಗಿದ್ದೆವು. ಸುಮಾರು 1 ತಿಂಗಳು ಮೊದಲು ಕುಂಭಮೇಳಕ್ಕೆ ಹೋಗಿದ್ದೆವು. ಅಲ್ಲಿ ಜನಸಾಗರ ಕಂಡಿದ್ದೆವು. ಅದರ ನಂತರದಲ್ಲಿ ಒಂದು ಜನಸಾಗರ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಮಧುರಿನಲ್ಲಿ ಅಂತ ನಾವು ಖಂಡಿತವಾಗಿ ಹೇಳಬಹುದು. ಒಂದು 2ನೇ ಕುಂಭಮೇಳ ಮಧುರಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಏನು ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟು ಜನಸಂದಣಿ ಬರ್ತಾನೇ ಇದೆ. ಯಾಕೆಂತ ಹೇಳಿದರೆ ಆ ಸಾನ್ನಿಧ್ಯ ಅಲ್ಲಿರುವುದರಿಂದ ಆ ಜನರೂ ಸಹಿತ ಅಲ್ಲಿ ಬರ್ತಾ ಇದ್ದಾರೆ. ನಾನಿಷ್ಟೇ ಹೇಳುವುದು, ಈಗ ಮಾತ್ರ ಬರುವುದಲ್ಲ, ಯಾವಾಗಲೂ ಬರ್ತಾ ಇರಬೇಕು ಅಷ್ಟೇ. ನಮ್ಮಲ್ಲೊಂದು ದೊಡ್ಡ ಚಾಳಿ ಇದೆ. ಏನು ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಯಾವಾಗ ಹೋಗುವುದು ಅಂತ ಹೇಳಿದರೆ ಜಾತ್ರೆಗೆ ಹೋಗುವುದು ಅಂತ ಹೇಳಿ. ಯಾವಾಗ ದೇವಸ್ಥಾನಕ್ಕೆ ಹೋಗುವುದು ಅಂತ ಹೇಳಿದರೆ ಜಾತ್ರೆ ಬಂದರೆ ದೇವಸ್ಥಾನಕ್ಕೆ ಹೋಗುವುದು, ಮತ್ತೆ ಜಾತ್ರೆ ಮುಂದಿನ ವರ್ಷ ಜಾತ್ರೆ, ಆಮೇಲೆ ಹೋಗುವುದು ಅಂತ ಹೇಳಿ. ಅಂತಹ ಆ ಚಾಳಿಯನ್ನು ಬಿಡಬೇಕು. ದೇವಸ್ಥಾನಕ್ಕೆ ಪ್ರತಿ ದಿವಸವೂ ಒಂದು ಹೊತ್ತಾದರೂ ಬರ್ತೇನೆ ಎಂಬ ಪ್ರತಿಜ್ಞೆಯನ್ನು ನಾವು ಮಾಡಿದಾಗ ಇಷ್ಟೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಸಾರ್ಥಕವಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಿತ, ಊರಿನವರು ಪ್ರತಿಯೊಬ್ಬರೂ ಸಹಿತ ಮಧೂರಿನ ಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ ಒಂದು ದಿವಸ ಭೇಟಿ ನೀಡದೆ ನಾನು ಮಧ್ಯಾಹ್ನ ಅಂತಾದರೆ ಊಟ ಮಾಡುವುದಿಲ್ಲ, ಸಾಯಂಕಾಲ ಫಲಾರ ಮಾಡುವುದಿಲ್ಲ. ಅಂತಹ ಪ್ರತಿಜ್ಞೆಯನ್ನು ನೀವೆಲ್ಲ ಊರಿನವರು ಕೈಗೊಳ್ಳಬೇಕು, ಪ್ರತಿಜ್ಞೆ ಮಾಡಬೇಕು. ತನ್ನ ಮೂಲಕ ಕ್ಷೇತ್ರಕ್ಕೆ, ಜನರು ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದಲ್ಲಿ ಮತ್ತಷ್ಟು ಸಾನ್ನಿಧ್ಯ ಹೆಚ್ಚಾಗ್ತದಂತೆ. ಆ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಜನರು ಬರ್ತಾ ಇರಬೇಕು. ತನ್ನ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತಾ, ನಮ್ಮ ತಂತ್ರಿವರ್ಯರೂ ಸಹಿತ ನಮ್ಮ ಊರಿನವರೇ, ಶಿವಪ್ರಸಾದ ತಂತ್ರಿಗಳು ನಮ್ಮ ಉಡುಪಿ ಕಡೆಯವರು ತಂತ್ರಿಗಳಾಗಿದ್ದಾರೆ. ಒಳ್ಳೆಯ ಆಗಮ ತಜ್ಞರು. ಅವರ ಈ ಒಂದು ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಆಗ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ನೀವೆಲ್ಲರೂ ವಿಶೇಷವಾಗಿ ಸೇರಿದ್ದೀರಿ. ನಾವು ಒಂದು ದಿವಸ ಬರ್ತಾ ಇದ್ದೇವೆ. ನಮ್ಮ ಮಾಣಿಲ ಸ್ವಾಮಿಗಳು ಮೊನ್ನೆಂದು ನೋಡ್ತಾ ಇದ್ದೇವೆ ನಾವು. ಅವರು ಹಗಲು ರಾತ್ರಿ ನಿದ್ರೆ ಬಿಟ್ಟು ಇಲ್ಲೇ ಇದ್ದುಕೊಂಡು ಪ್ರತಿಯೊಂದು ಕಾರ್ಯವನ್ನು ವೀಕ್ಷಿಸ್ತಾ ನೋಡಬೇಕಾದ್ರೆ ಅವರ ಆ ಸರಳತೆ ನಮಗೆ ಬಹಳ ಸಂತೋಷವಾಗುತ್ತೆ. ಈ ಸ್ವಾಮಿಗಳು ಅಂತ ಹೇಳಿದ ಕೂಡಲೇ ನಾವೆಲ್ಲ ನೋಡ್ತೇವೆ, ನಾವು ಒಂದು ಸ್ಟೇಜ್ ಬೇಕು, ಒಂದು ಕುರ್ಚಿ ಬೇಕು, ಒಬ್ಬರ ಹತ್ತಿರ ಯಾರಾದರೂ ಅಕ್ಕಪಕ್ಕ ಜನ ಬೇಕು ಇದ್ದಾಗ ಅವರೆಲ್ಲ ಸ್ವಾಮಿಗಳು ಹೊರಗೆ ಬರ್ತಾರೆ ಅಂತ ಹೇಳಿ. ಆದರೆ ಮಾಲಿನ್ಯ ಸ್ವಾಮಿಗಳ ಒಂದು ವ್ಯಕ್ತಿತ್ವ ಏನಂತ ಹೇಳಿದರೆ, ಅವರ ಪಕ್ಕದಲ್ಲಿ ಯಾರೂ ಬೇಕಾಗಿಲ್ಲ. ಯಾರಾದರೂ ಒಂದು ವೇಳೆ ಮಾಣಿಲ ಸ್ವಾಮಿಗಳ ಪರಿಚಯ ಇಲ್ದಿದ್ದವರಂತಾಗಿಬಿಟ್ರೆ ಯಾರಪ್ಪ ಈ ವ್ಯಕ್ತಿ ಅಂತ ಗಮನಿಸಬಹುದು. ಆ ತರಹವಾಗಿ ಅತ್ಯಂತ ಸರಳವಾಗಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಪ್ರತಿಯೊಂದು ಕಾರ್ಯದಲ್ಲೂ, ಅದು ಬರೀ ಮಧೂರು ಮಾತ್ರವಲ್ಲ, ಮಧೂರಲಾಗಲಿ ಕಟೀಲು ಕ್ಷೇತ್ರವಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬ್ರಹ್ಮಕಲಶವಾದಾಗ ತಾವು ಮುಂಚೂಣಿಯಲ್ಲಿದ್ದುಕೊಂಡು ಎಲ್ಲ ಸುಧಾರಿಸಿಕೊಂಡು ಹೋಗತಕ್ಕಂತಹ ಒಂದು ಸರಳ ವ್ಯಕ್ತಿತ್ವ ನಮ್ಮ ಮಾಣಿಲ ಸ್ವಾಮಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಸ್ವಾಮಿಗಳು ಈ ಒಂದು ಮೊದಲನೇ ದಿವಸದಿಂದಲೂ ಸಹಿತ ಇಲ್ಲಿದ್ದುಕೊಂಡು ವಿಶೇಷವಾಗಿ ಈ ಒಂದು ಕ್ಷೇತ್ರದ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಸಹಿತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಅನೇಕ ಜನರು, ರಾಜೇಂದ್ರ ಅವರು ಮೊದಲಿಂದಲೂ ಸಹಿತ ನಮಗೆ ಬಹಳ ಅತ್ಯಂತ ಚಿರಪರಿಚಿತರು, ನಮಗೆ ಬಹಳ ಬೇಕಾದವರು. ಬಹಳ ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ, ಉಡುಪಿಯ ಕ್ಷೇತ್ರದ ಪ್ರತಿಯೊಂದು ಕಾರ್ಯದಲ್ಲೂ ಸಹಿತ ಅವರ ವಿಶೇಷ ಸಹಕಾರ ಯಾವಾಗಲೂ ಇದೆ. ಅವರು ಇದ್ದಾರೆ. ನಮ್ಮ ದೇವಿ ಪ್ರಸಾದ್ ಅವರು ಮೊನ್ನೆ ಕಾಪಿಗೆ ಎಲ್ಲರೂ ಹೋಗಿರ್ಬೋದು ಕಾಣಿಸುತ್ತೆ, ಎಷ್ಟೋ ಜನ ಹೋಗಿದ್ದಾರೆ. ಆ ಕಾಪುವಿನ ಒಂದು ಕ್ಷೇತ್ರವನ್ನು ಮತ್ತೊಂದು ಸ್ವರ್ಗವನ್ನಾಗಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಎಲ್ಲ ಕಾಪುವಿನ ಜನತೆ ಸೇರಿದೆ, ದೇವಿ ಪ್ರಸಾದ್ ಅವರಿಗೆ ಸೇರಿದೆ. ಎಲ್ಲರೂ ಸಹಿತ ವಿಶೇಷವಾಗಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅವರೆಲ್ಲರನ್ನೂ ಸಹಿತ ಅನೇಕ ಜನ ಇದ್ದಾರೆ ಈ ಸಂದರ್ಭದಲ್ಲಿ. ಪ್ರತಿಯೊಬ್ಬರನ್ನೂ ಸಹಿತ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಕ್ಷೇತ್ರ ಮತ್ತಷ್ಟು ಬೆಳಗಲಿ, ಮತ್ತಷ್ಟು ಜನರು ಈ ಕ್ಷೇತ್ರಕ್ಕೆ ಬರುವಂತಾಗಲಿ ಅಂತಹ ಪ್ರಾರ್ಥನೆಯನ್ನು ಮಹಾರುದ್ರದೇವರಲ್ಲಿ ಹಾಗೂ ಗಣಪತಿಯ ಪ್ರಾರ್ಥನೆ ಮಾಡ್ತಾ,
ನಮಗೆ ಮುಂದೆ ಉಡುಪಿಗೆ ಹೋಗಬೇಕಾಗಿದೆ. ನಾವು ಹಾಗಾದರೆ 2 ಗಂಟೆಯ ಪ್ರಯಾಣ ಇದೆ, ಉಡುಪಿಗೆ ಹೋಗಬೇಕಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಸಹಿತ ನಾವು ವಿಶೇಷವಾಗಿ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. കൃഷ്ണാർപ്പണമസ്തു. മഹത്വചനങ്ങൾ നൽകിയ കാണിയൂർ മഠാധിപതിയായ ശ്രീ വിദ്യാവല്ലഭ തീർത്ഥ അവരുകളെ സാഷ്ടാംഗം പ്രണമിച്ചുകൊണ്ട് അടുത്തതായി മുഖ്യ പ്രഭാഷണം നടത്തുന്നതിന് വേണ്ടിയിട്ട് ശ്രീമതി മിനി ഹരികുമാർ അവരുകളെ ക്ഷണിക്കുകയാണ്. ഹരി ഓം. ആരാധ്യരായ ഗുരുജനങ്ങളെ, ആദരണീയരായ മാതാപിതാക്കളെ, ഈ യോഗത്തിൽ അധ്യക്ഷത വഹിക്കുന്ന ബാക്കി സ്റ്റേജിലിരിക്കുന്നവരുടെ പേര് പറയാൻ ഭാഷാ ബുദ്ധിമുട്ടുള്ളതുകൊണ്ട് എല്ലാ മഹത്തുക്കളെ ഒന്നിച്ച് പറയുകയാണ്. അതേപോലെ ഇവിടെ സന്നിഹിതരായിരിക്കുന്ന സനാതന ധർമ്മത്തിൻ്റെ കാവലാളുകളായ പ്രിയപ്പെട്ട ബന്ധുജനങ്ങളെ, നിങ്ങൾക്കേവർക്കും ഹിന്ദു സനാതന ധർമ്മത്തിൻ്റെ പേരിൽ ഇവളുടെ പ്രണാമം. ഞാൻ പറയുന്നതൊക്കെ നിങ്ങൾക്ക് മനസ്സിലാകുന്നുണ്ടോ എന്നുള്ളതാണ് ആദ്യം എൻ്റെ ചോദ്യം. മലയാളം മനസ്സിലാകുന്നുണ്ടോ? വലിയ ആശ്വാസം. എൻ്റെ അടുത്തിരുന്ന് നമ്മുടെ മലബാർ ദേവസ്വം ബോർഡിൻ്റെ ചെയർമാനായിട്ടുള്ള സുരേന്ദ്രൻജി എന്നോട് പറഞ്ഞു, അദ്ദേഹത്തിന് ഞാൻ അവിടെ ഇരിക്കുന്നുണ്ടൊരു ആശ്വാസം, കാരണം മലയാളം പറയുന്ന ഒരാളെ കണ്ടല്ലോ എന്ന്. അപ്പോൾ എനിക്കൊരാശ്വാസം, എൻ്റെ അടുത്തൊരു മലയാളി ഉണ്ടല്ലോ എന്ന്. അപ്പോൾ ഇപ്പുറത്തിരുന്ന ചേട്ടനോട് ചോദിച്ചപ്പോൾ അദ്ദേഹത്തിനും മലയാളം അറിയാം എന്ന് പറഞ്ഞു. പിന്നീട് സ്വാമിജിയുടെ വളരെ മഹത്തരങ്ങളായിട്ടുള്ള ഭാഷണം ഒന്നും മനസ്സിലാവാത്തത് കൊണ്ടാണ് ഞാൻ നിർവികാരയായിട്ട് അവിടെ ഇരുന്നത്. നിങ്ങൾ തെറ്റിദ്ധരിക്കരുത്, യാതൊരു ബഹുമാനവും ഇല്ലാതെ അങ്ങനെ ഇരുന്നു എന്ന് പറയുമ്പം ഞാൻ നിങ്ങളെ അസൂയയോടുകൂടിയാണ് നോക്കിയത്. എത്ര നല്ല കാര്യങ്ങളൊക്കെ നിങ്ങൾക്ക് മനസ്സിലാകുമ്പോൾ എനിക്ക് ഒന്നും മനസ്സിലാകുന്നില്ലല്ലോ എന്ന് കരുതിയിട്ട് തന്നെയാണ് ഞാൻ അവിടെ ഇരുന്നത്. അപ്പം എനിക്കിന്ന് ഈ ശബരിമല കലിയുഗവരദനായിട്ടുള്ള അയ്യപ്പസ്വാമിയുടെ മണ്ണായ പത്തനംതിട്ടയിൽ നിന്നും സപ്തഭാഷാ സംഗമ ഭൂമിയായ ഈ ഭൂമിയിൽ സാക്ഷാൽ ഗണപതി ഭഗവാന്റെയും ശ്രീ മഹാദേവൻ്റെയും ആശീർവാദത്തോടുകൂടി അനുവാദത്തോടുകൂടി ഇവിടെ വരുവാനായിട്ട് എന്നെ കൂടി അനുവദിച്ച ഈ ക്ഷേത്ര ഭരണ സമിതിയോടും ഇതിൻ്റെ സംഘാടകരോടും വിശിഷ്യ VHPയുടെ പ്രവർത്തകരോടും നേതാക്കന്മാരോടുമൊക്കെയുള്ള നന്ദി ഞാൻ ആദ്യമേ തന്നെ രേഖപ്പെടുത്തുകയാണ്. കുറഞ്ഞതൊരു 2 മണിക്കൂറെങ്കിലും കിട്ടി സനാതനധർമ്മത്തിൻ്റെ കാലിക പ്രസക്തി എന്ന വിഷയത്തെക്കുറിച്ച് നിങ്ങളോട് സംസാരിക്കണമെന്ന് വളരെ ആഗ്രഹിച്ചു മോഹിച്ചാണ് ഇവിടെ വന്നത്. പക്ഷേ ഇവിടെ അതിനുള്ള സമയമില്ല. 45 മിനിറ്റ് കൊണ്ട് നിർത്തിക്കോണമെന്ന് ആദ്യം പറഞ്ഞു. പിന്നെ ഒരു 40 മിനിറ്റ് കനിഞ്ഞു തന്നിട്ടുണ്ട്. പറ്റുമെങ്കിൽ 35 മിനിറ്റ് കൊണ്ട് നിർത്താൻ നോക്കാം. പക്ഷേ അതെന്ത് പറഞ്ഞ് നിർത്തും എന്ന് എനിക്ക് ഒരു നിശ്ചയമില്ല കേട്ടോ, അതും ഞാൻ പറയാം. എങ്കിൽ തന്നെയും
ഞാൻ നിങ്ങളോട് പറയാൻ ആഗ്രഹിക്കുന്നത് എന്തെന്ന് ചോദിച്ചാൽ, നമ്മളെല്ലാം ഇപ്പോഴും പറയും നമ്മുടെ നാട് ആകെ അധപ്പതിച്ചിരിക്കുന്നു, ഹിന്ദുമതം അധപ്പതിച്ചിരിക്കുന്നു, ഇങ്ങനെ ഓരോരോ കാര്യങ്ങൾ എടുത്തെടുത്തെടുത്ത് നമ്മൾ പറയും. നമ്മൾ പ്രശ്നങ്ങൾ പറയും, പ്രശ്നത്തിനുള്ള പരിഹാരം എന്തെന്നുള്ള കാര്യം നമ്മൾ പറയില്ല. എന്താണ് പ്രശ്നത്തിനുള്ള പരിഹാരമെന്ന്, ഹിന്ദു സനാതന ധർമ്മത്തെ രക്ഷിക്കുവാനുള്ള ആ ഒരു പ്രശ്നത്തിൻ്റെ കാരണം അല്ലെങ്കിൽ എന്താണ് അതിന് സാധിക്കുന്നതെന്ന് നമ്മൾ ഒരിക്കലും പറയാറില്ല. കാരണം നമ്മൾ ആ ഒരു സമാധാനത്തെക്കുറിച്ച് അല്ലെങ്കിൽ ഒരു പ്രശ്ന പരിഹാരത്തെക്കുറിച്ച് ചിന്തിക്കുന്നില്ല എന്നുള്ളതാണ് വസ്തുത. പ്രശ്നങ്ങൾ വരാനായിട്ട് നമ്മൾ നോക്കിയിരിക്കും. ആ പ്രശ്നങ്ങൾ വന്നു കഴിയുമ്പോൾ അയ്യോ ദേ കൊന്നു തിന്നു അല്ലെങ്കിൽ മതം മാറി ലവ് ജിഹാദ് നടത്തി എന്നൊക്കെ പറഞ്ഞ് നിലവിളിക്കുക അല്ലാതെ ഇതെന്താണ്, ഇതിനെ ഒന്ന് തടയാനുള്ള മാർഗം എന്ന് നമ്മൾ ഒരിക്കലും ചിന്തിക്കുന്നില്ല എന്നുള്ളതാണ് സത്യം. പണ്ടൊരു ദിവസം ഞാനൊരു കല്യാണ സ്ഥലത്ത് വെച്ച് പോയപ്പോൾ ആ നാട്ടിലെ ഒരു വളരെ ഉയർന്ന സർക്കാർ ഉദ്യോഗസ്ഥനെ എൻ്റെ ഒരു പരിചയക്കാരൻ എന്നെ അദ്ദേഹത്തിന് പരിചയപ്പെടുത്തിയത് ഇത് മിനി ഹരികുമാർ ആധ്യാത്മിക പ്രഭാഷകയാണ് എന്നൊക്കെ പറഞ്ഞപ്പോൾ ഞാനൊരല്പം ഗമയിലൊക്കെ നിന്നു. അപ്പോൾ കാരണം ഞാൻ ആ സാറിൻ്റെ വീടിൻ്റെ അടുത്തുള്ള ക്ഷേത്രത്തിൽ പ്രഭാഷണത്തിന് പോയിട്ടുണ്ടായിരുന്നു. അപ്പം അതുകൊണ്ട് തന്നെ ഞാൻ അദ്ദേഹത്തോട് ചോദിച്ചു, ഞാൻ സാറിൻ്റെ വീടിൻ്റെ അടുത്തുള്ള ക്ഷേത്രത്തിൽ പ്രഭാഷണത്തിന് വന്നിട്ടുണ്ടായിരുന്നു, അങ്ങ് കേട്ടുവോ എന്ന് ഒരല്പം ഗമയോടൊക്കെ കൂടി ചോദിച്ചു. അപ്പം സാറ് ഒരു ദാക്ഷിണ്യം ഇല്ലാതെ പറഞ്ഞു, ഇല്ല കേട്ടില്ല. അപ്പം എനിക്കൊരല്പം നീരസം വന്നു. ഞാൻ കരുതി എന്താ ഈ മനുഷ്യൻ ഞാൻ വന്നു എന്ന് പറഞ്ഞിട്ട് കേൾക്കാഞ്ഞത് എന്നുള്ള ഒരു ചിന്ത എൻ്റെ മനസ്സിലേക്ക് വന്നു. അപ്പം ഞാൻ ഇദ്ദേഹത്തിൻ്റെ നെറ്റിയിലേക്ക് നോക്കിയപ്പോൾ ചന്ദനക്കുറിയൊക്കെ ഉണ്ട്. അപ്പം എനിക്ക് മനസ്സിലായി ഇദ്ദേഹം ഈ നിരീശ്വരവാദിയല്ല എന്ന് മനസ്സിലായി. അപ്പം ഞാൻ ഇദ്ദേഹത്തോട് ചോദിച്ചു, അങ്ങ് നിരീശ്വരവാദിയാണോ എന്ന് ചോദിച്ചപ്പോൾ അദ്ദേഹം പറഞ്ഞൊരു കാര്യം, ഞാൻ നിരീശ്വരവാദിയല്ല, പക്ഷെ ഞാൻ നിങ്ങളുടെ എന്നല്ല ഒരാളുടെയും പ്രഭാഷണം കേൾക്കാറില്ല എന്ന് അദ്ദേഹം പറഞ്ഞത്. അപ്പം ഞാൻ അദ്ദേഹത്തോട് ചോദിച്ചു, എന്താ കാര്യം എന്ന് ചോദിച്ചു. അദ്ദേഹം പറഞ്ഞത്, ഹിന്ദുമത സമ്മേളനങ്ങളാകട്ടെ, ഇതേപോലെയുള്ള ക്ഷേത്രത്തിൻ്റെ ഉത്സവങ്ങളാകട്ടെ, സപ്താഹ വേദികളാകട്ടെ, ഇവിടെയെല്ലാം നിങ്ങളെപ്പോലെയുള്ള ധാരാളം ആളുകൾ വന്ന് പ്രഭാഷണം നടത്തുന്നുണ്ട്. എന്നോട് അദ്ദേഹം ചോദിച്ച ഒരു ചോദ്യം എനിക്കിഷ്ടപ്പെട്ടത്, നിങ്ങൾ ഈ പറയുന്നതിൽ എന്തെങ്കിലും ഒരു കാര്യം പിറ്റേ ദിവസം ആ സ്ഥലത്ത് നടന്നിട്ടില്ല എങ്കിൽ എല്ലാ ഹിന്ദു സമാജവും എല്ലാവരും വേണ്ട 10% ആളുകൾ അത് ഉൾക്കൊണ്ട് പ്രവർത്തിച്ചിട്ടുണ്ടേ എങ്കിൽ നാളെ മുതൽ ഞാനും വരാം പ്രഭാഷണം കേൾക്കാൻ. എനിക്ക് അദ്ദേഹത്തോടുള്ള നീരസം അപ്പാടെ മാറി. കാരണം നമ്മൾ ഒരുപാട് മതസമ്മേളനങ്ങൾ, ഇതേപോലെയുള്ള ലക്ഷക്കണക്കിന് രൂപ ചെലവാക്കിയിട്ടുള്ള പരിപാടികൾ ഒക്കെ വെക്കും. ആർക്കു വേണ്ടിയിട്ടാണ് നമുക്കറിയില്ല. നമ്മൾ ഇതുപോലെയുള്ള പരിപാടികളൊക്കെ വെക്കും. പക്ഷെ അദ്ദേഹത്തിനോട് എനിക്ക് അന്നേരം ആദരവ് തോന്നി. പക്ഷെ കാലങ്ങൾക്കിപ്പുറം ഞാനന്ന് മനസ്സിലാക്കി, ശരിയാണല്ലോ, നമ്മളിങ്ങനെ 2 മണിക്കൂർ 3 മണിക്കൂറൊക്കെ നിന്ന് ഇങ്ങനെ അട്ടഹസിച്ചിട്ട് പോയി കഴിയുമ്പം ഇരിക്കുന്ന ആളുകൾ ഇത് കേട്ടോ ഉൾക്കൊണ്ടോ എന്നൊന്നും നമുക്കും നിശ്ചയില്ല. ഇത് കഴിഞ്ഞ് കുറച്ച് കാലം കഴിഞ്ഞപ്പോഴാണ് ശബരിമലയിലെ സ്ത്രീ പ്രവേശന വിഷയവുമായിട്ട് ബന്ധപ്പെട്ട ആ സംഭവം നടക്കുന്നത്. പക്ഷേ അന്ന് എനിക്കൊരു കാര്യം മനസ്സിലായി. കാരണം ഞാൻ ആദ്യമേ പറഞ്ഞു, അയ്യൻ്റെ മണ്ണിൽ നിന്നാണ് ഞാൻ വരുന്നത്. ഈ സപ്തഭാഷാ സംഗമ ഭൂമിയിലേക്ക് അയ്യപ്പസ്വാമിയുടെ മണ്ണിൽ നിന്നാണ് ഞാൻ എത്തുന്നത്. അയ്യപ്പസ്വാമിയുടെ പരമപൂജിതമായിട്ടുള്ള പരമപവിത്രമായിട്ടുള്ള പൂങ്കാവനം ഒരു പറ്റം അഭിനവ മഹിഷിമാർ തകർക്കുവാൻ തുടങ്ങിയപ്പോൾ, അതിൻ്റെ ചൈതന്യത്തെ ഇല്ലാതാക്കുവാനായിട്ട് ശ്രമിച്ചപ്പം ഒരു രാഷ്ട്രീയ പാർട്ടിയുടെയോ ഒരു ഹിന്ദു സംഘടനയോടെയോ അതുമല്ലെങ്കിൽ ഏതെങ്കിലും ഒരു കൊടിയുടെയോ ആഹ്വാനമില്ലാതെ, ഒരു നേതാവിൻ്റെയും ആഹ്വാനമില്ലാതെ എൻ്റെ നാട്ടിൽ അങ്ങ് പത്തനംതിട്ട അയ്യൻ്റെ മണ്ണിൽ പന്തള ഭൂപതിയുടെ ആ നാട്ടിൽ ഒരു മഹാപ്രളയം സൃഷ്ടിച്ചു അവിടുത്തെ ഹിന്ദു ജനത. കുഞ്ഞുങ്ങളെ കയ്യിലെടുത്തുകൊണ്ട്, അന്ന് വരെ വീടിന് വെളിയിലിറങ്ങിയിട്ടില്ലാത്ത സ്ത്രീജനങ്ങള്, ഈ സ്വന്തം വീടിൻ്റെ ഉമ്മറപ്പടിക്കപ്പുറം കണ്ടിട്ടില്ലാത്ത മഹിളകള്, പുരുഷന്മാര്, അവർക്ക് രാഷ്ട്രീയമില്ലായിരുന്നു, അവർക്ക് ജാതിയില്ലായിരുന്നു, ഒറ്റ ലക്ഷ്യമേ ഉണ്ടായിരുന്നുള്ളൂ, ഒരു മുദ്രാവാക്യമില്ലായിരുന്നു. മറിച്ച് സ്വാമിയെ ശരണമയ്യപ്പ എന്നുള്ള മുദ്രാവാക്യത്തോടെ അല്ലെങ്കിൽ ശരണം വിളിയോട് കൂടിയിട്ട് ഒരു യുദ്ധഭൂമിയിലേക്ക് ഇറങ്ങുമ്പോൾ ഹിന്ദു ജനത അപ്പാടെ ആ പന്തള തയ്യൻ്റെ മണ്ണിൽ ഒരു മഹാപ്രളയം സൃഷ്ടിച്ചുവെങ്കിൽ, എന്നെ കേൾക്കുന്ന എൻ്റെ സഹോദരങ്ങളോട് എനിക്ക് പറയുവാനുള്ളത്, നമ്മൾ പറഞ്ഞു പോയി
കേട്ടില്ല എന്ന് നമ്മൾ ധരിക്കുന്നെങ്കിലും ഒരു ചെറു തരി കനലെങ്കിലും അവരുടെ മനസ്സിലേക്ക് ഓരോ പ്രാവശ്യവും വീണതുകൊണ്ടാണ് സ്വന്തം സമാജത്തിനൊരു ആപത്തെ എന്ന് കണ്ടപ്പോൾ ഹിന്ദു സമാജം ഒന്നടങ്കം ഉണർന്നെണീറ്റ് ആ പറയുന്ന ഈ ചൈതന്യവത്തായ ശബരിമലയെ തകർക്കുവാനാകിട്ട് സമ്മതിക്കാതെ സാധാരണക്കാരൻ്റെ സങ്കടങ്ങളും പ്രയാസങ്ങളും ഒക്കെ കെട്ടുനിറച്ച് ആ അയ്യൻ്റെ മണ്ണിലേക്ക് അല്ലെങ്കിൽ ആ ശബരിമലയുടെ പൊന്നും പൂങ്കാവനത്തിലേക്ക് ആൾക്ക് ഓടിയെത്തി അയ്യപ്പ സ്വാമിയുടെ മുമ്പിൽ തങ്ങളുടെ ഭാണ്ഡക്കെട്ട്, സങ്കടത്തിന്റെ ഭാണ്ഡക്കെട്ട് അഴിച്ചു വെക്കുവാൻ അയ്യൻ അവിടെ വേണം എന്ന് ഹിന്ദു സമാജം തീരുമാനിച്ചത് കൊണ്ട് അവിടെ രാഷ്ട്രീയവും ജാതിയുമില്ലാതെ ഈ പറയുന്ന ദുഷ്ടക്കൂട്ടങ്ങൾക്ക് സാധിച്ചില്ല ആ ശബരിമലയെ സ്പർശിക്കുവാൻ. ഇത് ഹിന്ദു സമാജത്തിന്റെ ശക്തിയായി തന്നെ നമ്മൾ കാണണം. ഇന്ന് ഇവിടെയും എവിടെയും ഉയർന്നു കേൾക്കാവുന്ന ഒരു ചോദ്യമാണ് മതം എന്തിനാണ് മതം? മതവും ഈശ്വരന്മാരും മനുഷ്യന്റെ അജ്ഞതയെ ചൂഷണം ചെയ്ത് പണം തട്ടുന്ന മാർഗങ്ങളാണെന്നാണ് പുരോഗമനവാദികളായിട്ടുള്ള കുറച്ച് ആളുകളുടെ വിശ്വാസം അല്ലെങ്കിൽ വിചാരം. അവർ പറയുന്നത് ക്ഷേത്രങ്ങളുടെ ആവശ്യമില്ല അല്ലെങ്കിൽ മതത്തിന്റെ ആവശ്യമില്ല. എന്തിനാണ് മതം? ആരെയും ബഹുമാനിക്കരുത്. ഇപ്പൊ പുതിയ തന്ത്രങ്ങളൊക്കെയാണ്. ആരെയും ബഹുമാനിക്കരുത്, ഒരിടത്തും പൂജ ചെയ്യരുത് എന്നൊക്കെ ഇങ്ങനെ പറഞ്ഞു പോകുന്ന പുരോഗമനവാദം. നിർഭാഗ്യവശാൽ നമ്മൾ ചിന്തിക്കേണ്ട ഒരു കാര്യം, ഈ പുരോഗമനവാദം ഹിന്ദുവിൻ്റെ ഇടയിൽ മാത്രമേയുള്ളൂ. ഇവിടെ ഏകോദര സോദരരായിട്ട് ഇസ്ലാം മതത്തിൻ്റെയും ക്രിസ്തു മതത്തിൻ്റെയും അല്ലെങ്കിൽ വേറെ വിഭാഗങ്ങളുടെയും ഒക്കെ ആളുകൾ ഇടപഴകി ജീവിക്കുമ്പം രാഷ്ട്രീയക്കാരനായിട്ടുള്ള കമ്മ്യൂണിസ്റ്റുകാരനും കോൺഗ്രസ്സുകാരനും BJP-കാരനുമായിട്ടുള്ള ക്രിസ്ത്യനും, അതായത് ഇസ്ലാം മതത്തിലെ സഹോദരങ്ങൾക്കും അവർക്ക് മതമുണ്ട്. പക്ഷേ ഹിന്ദു രാഷ്ട്രീയക്കാരനായാൽ അവന് മതമില്ല. ഹിന്ദുവിന് മാത്രം രാഷ്ട്രീയക്കാർക്ക് മതമില്ല, അവർക്ക് മാത്രം മതത്തിൻ്റെ ആവശ്യമില്ല എന്ന് പറഞ്ഞു പോകുന്ന ഒരു കാഴ്ചയാണ് നമ്മൾ എവിടെയും കണ്ടുവരുന്നത്. ഒരു നറേറ്റീവ് എന്ന് പറയും. അതായത് ഇല്ലാത്ത ഒരു വസ്തുവിനെ ഉണ്ടാക്കി ഉള്ളതായിട്ട് സങ്കല്പിച്ച് പറഞ്ഞു പരത്തി അതിനെ പ്രചരിപ്പിച്ച് തകർക്കുക എന്ന ലക്ഷ്യത്തോടു കൂടിയിട്ട്, ഈ നാടിനെ തകർക്കുക എന്ന് പറയുന്ന ലക്ഷ്യത്തോടു കൂടിയിട്ട് എങ്ങനെയാ ഹിന്ദുമതത്തെ തകർത്താർ നാടിനെ തകർക്കുന്നത് എന്ന് നിങ്ങൾ വിചാരിക്കും. ഒന്ന് ഓർക്കുക, ഭാരതം എന്ന് പറയുന്ന രാഷ്ട്രത്തിൻ്റെ ആത്മാവാണ് ഹിന്ദുമതം അല്ലെങ്കിൽ സനാതനധർമ്മം. ഭാരതം എന്ന് പറയുന്ന രാഷ്ട്രത്തിൻ്റെ ആത്മാവാണ്. ആത്മാവില്ലാത്ത ഏതൊന്നും ജഡമാണെന്ന് നമുക്കറിയാം. ആത്മാവില്ലാത്ത ഏതൊരു വസ്തുവും ജഡമാണ്. ഈ ഭാരതത്തിന് ഈ ഭാവരാഗ താള ലയത്തോടു കൂടി നിൽക്കുന്ന ഈ ഭാരതത്തിൻ്റെ പ്രകാശം എന്ന് പറയുന്നത് അതിൻ്റെ ആത്മാവായിട്ടുള്ള സനാതന ധർമ്മമാണ്. ആ സനാതന ധർമ്മത്തിൻ്റെ പ്രകാശം കണ്ടുകൊണ്ടാണ് വിദേശീയരായിട്ടുള്ള ആളുകൾ പോലും അറിവ് തേടിയും അർത്ഥം തേടിയും നമ്മുടെ നാട്ടിലേക്ക് വന്നതെന്നുള്ള കാര്യം നാം മറക്കരുത്. നമുക്കറിയാം, ചരിത്രം പഠിക്കുമ്പോൾ നമുക്കറിയാം, ആദ്യം കച്ചവടത്തിനെന്ന് പറഞ്ഞ് ഇവിടേക്ക് വന്ന ആളുകളെ അതിഥി ദേവോ ഭവ എന്ന ഹിന്ദു മതത്തിന്റെ തത്വമനുസരിച്ച് നിങ്ങൾ എവിടെ നിന്ന് വരുന്നു എന്ന് പോലും ചോദിക്കാതെ നമ്മുടെ പൂർവികരായിട്ടുള്ള ആളുകൾ എന്താ ചെയ്തത്? അവരെ സ്വീകരിച്ചിരുത്തി. നമ്മുടെ തത്വം എന്താ? ഒരാൾ നമ്മുടെ വീട്ടിലേക്ക് കടന്നു വരുമ്പം അവരോട് നിങ്ങൾ എവിടെ നിന്ന് വരുന്നു എന്ന് പോലും ചോദിക്കാതെ ആ ആളിൻ്റെ മുഖത്തെ ക്ഷീണം കണ്ടിട്ട് നമ്മൾ ആദ്യം പറയുന്നത് എന്താ? നല്ല ദാഹമുണ്ടല്ലോ, അല്പം വെള്ളം കുടിച്ചാലും എന്ന് പറഞ്ഞ് ആദ്യം നമ്മൾ അവർക്ക് ഒരു ഗ്ലാസ് വെള്ളം കൊടുക്കും. അതിനുശേഷം അവർക്ക് നന്നായിട്ട് വിശക്കുന്നു എന്ന് മനസ്സിലാക്കി അവർക്ക് കഴിക്കാനായിട്ട് ഭക്ഷണം കൊടുക്കും. അതിനുശേഷം അന്നത്തെ നമ്മുടെ പൂർവികരായിട്ടുള്ള ഹിന്ദു ജനത എന്താ ചെയ്തത്? അവരോട് പറയും, നന്നായി ക്ഷീണമുണ്ടെന്ന് തോന്നുന്നു, ഭക്ഷണമൊക്കെ കഴിച്ചില്ലേ, ഇനി അല്പനേരം വിശ്രമിച്ചാലും എന്ന് പറഞ്ഞ് അവരെ വിശ്രമിക്കാനായിട്ട് വിട്ടതിനു ശേഷം വിശ്രമിച്ച് തിരിച്ചെഴുന്നേറ്റ് വരുമ്പോഴാണ് അവരോട് ചോദിക്കുന്നത്, പറയൂ എന്താണ് കാര്യം, എന്തിനാണ് വന്നത് എന്ന് പറഞ്ഞപ്പം ഈ വിദേശീയരായിട്ടുള്ള ആളുകള് അവര് വന്ന ആവശ്യം പറഞ്ഞു. അവർക്ക് കച്ചവടം ചെയ്യണം, അവരിവിടുത്തെ സമ്പത്ത് കണ്ടു വന്നവരാണ്, അവർക്ക് കച്ചവടം ഇതിന് യാതൊരു അടിയും കൂടാതെ, അവന്റെ മതമേതെന്ന് അന്വേഷിക്കാതെ, അവൻ ഏത് കുലമെന്ന് അന്വേഷിക്കാതെ അവൻ അതിനുള്ള സാഹചര്യം ഈ ഭാരതത്തിന്റെ മണ്ണില് ഭാരതത്തിന്റെ ഹിന്ദുവിന്റെ പൂർവ്വ പിതാമഹന്മാർ ചെയ്തു കൊടുത്തു. തന്നെയുമല്ല, കച്ചവടം ചെയ്യുവാനുള്ള സാഹചര്യം ഒരുക്കിക്കൊടുക്കുക മാത്രമല്ല ചെയ്തത്, മറിച്ച് എപ്പോഴും അവൻ്റെ നാട്ടിലേക്ക് പോകണ്ടെന്ന് കരുതിയിട്ടായിരിക്കാം സ്വന്തം സമാജത്തിലെ പെൺകുട്ടികളെ യാതൊരു മടിയും കൂടാതെ അവർക്ക് വിവാഹം ചെയ്തു കൊടുത്തു. എന്തിനേറെ പറയുന്നു, ഹിന്ദു ക്ഷേത്രങ്ങൾ പള്ളികളും മോസ്കുകളും ആക്കുവാനായിട്ട് വിട്ടുകൊടുത്തു.
അവർക്ക് അവരുടെ ആരാധന അനുസരിച്ച് അവരുടെ മതവിശ്വാസം എന്താണോ ആ മതവിശ്വാസം അനുസരിച്ച് ജീവിച്ചു കൊള്ളുക എന്ന് പറഞ്ഞ് പല ക്ഷേത്രങ്ങളും വിട്ടുകൊടുത്തു. അതിനുശേഷം അവരെ നമ്മുടെ ആളുകളാക്കി തന്നെ, ഈ നാട്ടിലെ ആളുകളാക്കി തന്നെ, സ്വന്തം കൂടപ്പിറപ്പുകളാക്കി തന്നെ കണ്ട് ശീലിച്ച് സഹകരിച്ച് മുമ്പോട്ട് പോയപ്പം വിരുന്നു വന്നവൻ ഒരു കാലത്ത് വീട്ടുകാരനായിട്ട് മാറി, വീട്ടുകാരൻ അവൻ്റെ പുറംപണിക്കാരനായിട്ട് മാറിയ ചരിത്രമാണ് ഭാരതത്തിന് പറയാനുള്ളത്. നമുക്കറിയാം, ഞാൻ പറഞ്ഞു വന്നത് അതിഥി ദേവോ ഭവ എന്ന സിദ്ധാന്തം അനുസരിച്ച് വരുന്നവരെ എല്ലാവരെയും പൂജിച്ചിരുത്തി നീ ഹിന്ദുവായിക്കോ എന്ന് പറഞ്ഞ് ഒരാളും മറ്റൊരു മതക്കാരൻ്റെയും പുറകെ നടക്കുന്നില്ല. മറിച്ച് ഒരാളും ഹിന്ദു മതത്തിലേക്ക് വാ വാ എന്ന് പറഞ്ഞ് നടക്കുന്നില്ല. പക്ഷെ മറിച്ച് എന്താ നടക്കുന്നത്? നമ്മുടെ നാട്ടില് ഉള്ള ഹിന്ദുവിനെ മതം മാറ്റിക്കൊണ്ട് പോകാനായിട്ട് ശ്രമിക്കുമ്പം നമ്മൾ എന്താ ചെയ്യുന്നത്? വെറുതെ നിലവിളിക്കുക. അതാ ഞാൻ പറഞ്ഞു, ഇതിനൊരു സൊല്യൂഷൻ വേണ്ടേ, പരിഹാരം വേണ്ടേ? എല്ലാവരും പ്രശ്നങ്ങൾ പറയുന്നുണ്ട്, പ്രശ്നങ്ങൾക്ക് പരിഹാരമില്ല. എന്തുകൊണ്ടാണ്? ഞാൻ ഒരിക്കലും ക്രിസ്ത്യാനിയെയോ മുസ്ലിമിനെയോ കുറ്റം പറയില്ല. നമ്മൾ പറയും അവരതാ മതം മാറ്റുന്നു, അവർ ലവ് ജിഹാദ് ചെയ്യുന്നു. ഞാൻ പറയും അവരുടെ മിടുക്കാണ്, അതവരുടെ മിടുക്കാണ്. കാരണം നമ്മോട് സംസാരിച്ച് ഒരാൾക്ക് നമ്മുടെ മനസ്സിനെ മാറ്റിയെടുക്കാൻ സാധിക്കുമെങ്കിൽ അത് അവൻ്റെ മിടുക്കാണ്. എന്തുകൊണ്ടാണ് നമ്മുടെ കുഞ്ഞുങ്ങൾ വഴിതെറ്റിപ്പോകുന്നത്? അവർക്ക് വേണ്ടുന്ന ധാർമ്മികമായിട്ടുള്ള വിദ്യാഭ്യാസം കൊടുക്കാത്ത നമ്മുടെ വീടിൻ്റെയും അമ്മയുടെയും അച്ഛൻ്റെയും കുറ്റമാണ് അവർ ചെയ്യുന്ന ഓരോ പ്രവൃത്തികളുടെയും പിന്നിലെന്ന് ഞാൻ പറയും. ഒരിക്കലും കുഞ്ഞുങ്ങളെ കുറ്റം പറഞ്ഞിട്ട് കഥയില്ല. കാരണം അവർ ചെറിയ കുട്ടിയായിട്ട് ഈ ഭൂമിയിലേക്ക് വരുമ്പം നമ്മുടെ ആചാര്യന്മാർ പറയുന്നു, ഒരമ്മ, അതായത് സ്ത്രീ ഭാരതത്തിൽ പൂജിക്കപ്പെടേണ്ടവളാണെന്ന് പറയാൻ കാരണം നന്മയ്ക്കോ തിന്മയ്ക്കോ ആയിട്ടുള്ള ഒരാത്മാവിനെ ഈ ഇഹത്തിലേക്ക് കൊണ്ടുവരുന്ന ദൗത്യമാണ് ഒരമ്മ ചെയ്യുന്നത്. ഒരു ആത്മാവ്, പുതിയ ആത്മാവിനെ ഈ ഭൂമിയിലേക്ക് കൊണ്ടുവരിക അല്ലെങ്കിൽ അതിനെ പ്രസവിക്കുക എന്ന് പറയുന്ന ഉത്തമമായ ഒരു കർത്തവ്യമാണ് ഒരു അമ്മ ചെയ്യുന്നത്. ആ അമ്മ, ആ കൊണ്ടുവരുന്ന ആത്മാവ് ഒരു പക്ഷോ നന്മയ്ക്കോ തിന്മയ്ക്കോ ആകാം. അവൻ ഈശ്വരന്റെ 33 സവിശേഷ ഗുണങ്ങളുമായിട്ട് ഈ ഭൂമിയിലേക്ക് വന്ന് അവൻ്റെ ആ ഈശ്വരന്റെ 31 സവിശേഷ ഗുണങ്ങളെ അവൻ ജീവിക്കുന്ന ചുറ്റുപാടുകളിൽ കൂടി വളർന്നു വരുന്ന സാഹചര്യത്തിൽ കൂടി വികസിപ്പിച്ചെടുക്കുകയാണ് ചെയ്യുന്നതെന്ന് നമ്മുടെ ആചാര്യന്മാർ പറയുന്നു. ഒരു കുഞ്ഞിനെ നമ്മുടെ കയ്യിലേക്ക് കിട്ടിയാൽ അവൻ്റെ ആദ്യ ഗുരു അമ്മയാണ്. അമ്മയാണ് പറയുന്നത്. അമ്മ ആദ്യം പറഞ്ഞു കൊടുക്കുന്നു, ഇതാണ് അച്ഛൻ, അച്ഛാന്ന് വിളിക്ക്, ഇതാണ് അച്ഛനെന്ന് അമ്മ പറഞ്ഞു കൊടുക്കുന്നു. ഒരു മക്കളും തൻ്റെ അച്ഛനെ അച്ഛാന്ന് വിളിക്കുന്നത് DNA ടെസ്റ്റ് നടത്തിയിട്ടല്ല, മറിച്ച് അമ്മ പറഞ്ഞു ഇതാണ് അച്ഛൻ. അമ്മയെ വിശ്വാസമാണ്, അതുകൊണ്ട് ഇതാണ് അച്ഛൻ. രണ്ടാമത് അമ്മ കാക്കയെയും പൂച്ചയെയും ഒക്കെ കാട്ടിക്കൊടുത്ത് അവന് ഭക്ഷണം വാരിക്കൊടുക്കുമ്പം പ്രകൃതിയെ പരിചയപ്പെടുത്തും. അങ്ങനെ ഓരോരോ കാലഘട്ടത്തിൽ അമ്മ മക്കളുടെ ഗുരുവായിട്ട് മുമ്പോട്ട് പോകുമ്പം ശരിയായിട്ടുള്ള ധാർമ്മിക മൂല്യങ്ങൾ ആ കുഞ്ഞുങ്ങളുടെ മനസ്സിലേക്ക് പറഞ്ഞു കൊടുത്തില്ല എങ്കിൽ ഇങ്ങനെയൊക്കെയുള്ള ചുറ്റുപാടുകളിൽ നശിച്ച സന്തതികളായിട്ട് നമ്മുടെ മക്കൾ മാറും എന്നുള്ളതിൽ യാതൊരു എന്താ പറയുക തർക്കവുമില്ല എന്ന് വേണം പറയാൻ. നമുക്കറിയാം, എല്ലാവരും ചോദിക്കുന്നൊരു ചോദ്യമുണ്ട്, ഈ പുരാണങ്ങൾ വായിച്ചാൽ എന്താ പറയുന്നത്, പുരാണങ്ങൾ വായിച്ചാൽ വയറ് നിറയുമോ, പുരാണ കഥകൾ കേട്ടാൽ വയറ് നിറയുമോ എന്നൊക്കെ ചോദ്യങ്ങളുണ്ട്. പുരാണ കഥകൾ കേട്ടാൽ വയറ് നിറയില്ല. എന്തിനാ പുരാണ കാര്യങ്ങൾ കേൾക്കാൻ പറയുന്നത്? എന്തിനാണ് കഥകൾ കേൾക്കാൻ പറയുന്നത്? എന്തിനാണ് ഭാഗവത സപ്താഹം നടത്തുന്നത്? എന്തിനാണ് ഇതുപോലെയുള്ള പ്രഭാഷണ വേദികൾ നടത്തുന്നത്? ഇതിൽ നിന്നൊക്കെ കിട്ടുന്ന കാര്യങ്ങൾ, അതുമല്ലെങ്കിൽ ഒന്നുകൂടി മനസ്സിലാക്കത്തക്ക പോലെ പറഞ്ഞാൽ നമ്മുടെ മനുഷ്യന്മാരുടെ ആയുസ് എത്രയുണ്ടെന്ന് നമ്മൾ എപ്പോഴെങ്കിലും ചിന്തിച്ചിട്ടുണ്ടോ? നമ്മൾ വലിയ കേമന്മാരാണ്, ഞാൻ വലിയ ധനികനാണ്, ഞാൻ വലിയ എന്താ പറയുക നേതാവാണ് എന്നൊക്കെ പറഞ്ഞ്, ഞാൻ വലിയ ഫിലിം സ്റ്റാർ ആണെന്നൊക്കെ പറഞ്ഞ് അഹങ്കരിച്ച് നടക്കുന്ന നമ്മൾ എപ്പോഴെങ്കിലും നമ്മുടെ വീട്ടിൽ ചെന്നിരുന്ന് അല്പനിമിഷം ആലോചിക്കണം, ഞാൻ എത്ര കാലം ഈ ഭൂമിയിൽ ഉണ്ടാകും? എന്തായാലും ഈ ഭൂമിയിലേക്ക് നമ്മളെ സൃഷ്ടിച്ചു വിട്ട ആ ഭഗവാൻ നമുക്കൊരു സമയം നിശ്ചയിച്ചിട്ടുണ്ടാകും. ആ സമയം എന്ന് പറയുന്നത് നീ ഇത്ര ശ്വാസോച്ഛ്വാസം ചെയ്യണം, നീ ഭൂമിയിൽ ഇത്ര ശ്വാസോച്ഛ്വാസം ചെയ്യണം, അതിനുശേഷം തിരിച്ചു പോരണം എന്നാണ് ഭഗവാന്റെ നിശ്ചയം. ഇതൊന്നും മനസ്സിലാക്കാതെ ഒരു 80 വയസ്സാണ് ഒരു മനുഷ്യന്റെ ആയുസ് എന്നിരിക്കട്ടെ,
അതിൽ നമ്മൾ കണക്ക് കൂട്ടി നോക്കുമ്പോൾ 29,000 ശിഷ്ടം ദിവസങ്ങളാണ് നമുക്ക് ഈ ഭൂമിയിൽ. 30,000 തികച്ചില്ല, 29,000 ശിഷ്ടം ദിവസങ്ങളാണ് നമുക്ക് ഈ ഭൂമിയിൽ ജീവിക്കാൻ കിട്ടുന്നത്. കവി പൂന്താനം പറയുന്നത് പോലെ അതിൽ പകുതി ദിവസം നമ്മൾ ഉറങ്ങിത്തീർക്കും, പകുതി സമയം നമ്മൾ ഉറങ്ങിത്തീർക്കും. പിന്നെയോ ഒരു 10 വയസ്സ് വരെ നമ്മൾ കുട്ടികളാണ്. 70 വയസ്സിനു ശേഷം യാതൊരു അസുഖവും ഇല്ലെങ്കിലും നമ്മൾ പറയും ഞാൻ പ്രായമായി, ഇനി എനിക്ക് എന്നെയും കൊണ്ട് ഒന്നും സാധിക്കില്ല എന്ന് പറഞ്ഞ് സ്വയം റിട്ടയർമെൻ്റ് എടുക്കും. 70 വയസ്സിന് ശേഷം നമുക്ക് ഒരു ശാരീരിക ബുദ്ധിമുട്ടും കാണില്ല. പക്ഷെ നമ്മളെന്ത് പറയും, എനിക്ക് പ്രായമായി, എനിക്കിനി ഒന്നും വയ്യ, നിങ്ങൾ പിള്ളേരല്ലേ, നിങ്ങളൊക്കെ ചെയ്യെന്ന് പറഞ്ഞ് നേരെ വീട്ടിലേക്ക് കയറിയിരുന്ന് വീട്ടിലുള്ളവർക്ക് ശല്യം ഉണ്ടാക്കി, കൊച്ചുമക്കൾക്ക് ബുദ്ധിമുട്ടുണ്ടാക്കി, മരുമക്കളെ പ്രാഗി അളച്ച് ഒടുവിൽ അവസാനം അവർ പറയും ഈ സാധനം ഒന്ന് ചത്ത് കിട്ടിയിരുന്നെങ്കിലെന്ന് അവരെ കൊണ്ട് പറയിപ്പിക്കും. ഉള്ള സമയം സമാജത്തിലിറങ്ങി 70 വയസ്സ് വരെ ജീവിച്ച എക്സ്പീരിയൻസ് വെച്ചിട്ട് സമാജത്തിലെ കുഞ്ഞുങ്ങൾക്ക് പറഞ്ഞു കൊടുക്കണം, നീ ചെയ്യുന്നത് തെറ്റാടാ, ഇതാണ് ശരിയെന്ന് പറഞ്ഞു കൊടുക്കുന്നതിന് പകരം വീടിൻ്റെ ഉള്ളിലേക്ക് കയറിയിരുന്ന് വീട്ടുകാർക്ക് കിട്ടാവുന്ന ബദ്ധപ്പാടുകളൊക്കെ നമ്മൾ വാങ്ങിച്ചു കൊടുക്കും. ഈ കോമഡി കലാകാരന്മാരൊക്കെ പറയുന്നത് കേട്ടിട്ടുണ്ട്, ഞങ്ങളുടെ നാട്ടിലൊക്കെ പറയുന്നത് കേട്ടിട്ടുണ്ട്, ഈ റോഡിൽ കൂടെ ആക്രി പറക്കുകാർ പോവും. നിങ്ങൾ അങ്ങനെയാണോ പറയുന്നതെന്ന് എനിക്കറിയില്ല. ആക്രി പറക്കുകാർ, ഈ പഴയ സാധനങ്ങൾ എടുക്കുന്നവരും. അപ്പം ആക്രി ഉണ്ടോ എന്ന് വിളിച്ചോണ്ട് ചോദിച്ചു പോകും. അപ്പം നമ്മുടെ കൊച്ചുമക്കൾ അവിടെ ഇരുന്ന് പറയും ഉണ്ട്, ഇനി വാ ദേ ഇവിടെ 2 ഇരിക്കുന്നു, കൊണ്ടു വീട്ടില് സ്വസ്ഥത ഉണ്ടാകട്ടെ എന്ന് പറയും. ആ തരത്തിൽ ഉണ്ടാക്കല്ലേ എന്നാ ഞാൻ പറഞ്ഞു വന്നതിൻ്റെ അർത്ഥം. അപ്പോഴ് ഇതെല്ലാം ഈ 10 വയസ്സ് വരെയുള്ള സമയം, ഈ ജീവിതത്തിൻ്റെ 70 വയസ്സിന് ശേഷമുള്ള സമയം, അതേപോലെ ഈ ഉറങ്ങിത്തീർക്കുന്ന സമയം എല്ലാം കൂടെ കൂട്ടിക്കിഴിച്ചു വരുമ്പം നമുക്ക് ശരിക്കും പറഞ്ഞാൽ ഈ ഭൂമിയിൽ ജീവിക്കാൻ കിട്ടുന്ന സമയം എന്ന് പറയുന്നത് വെറും 11,000-ഓളം അടുത്ത ദിവസങ്ങൾ മാത്രമാണ്. 11,000 ദിവസമില്ല, 11,000-ഓളം അടുത്ത ദിവസങ്ങൾ മാത്രമാണ് നമ്മൾ ഈ ഭൂമിയിലുള്ളത്. ഈ 11,000 ദിവസം കൊണ്ട് നമ്മൾ ചിന്തിക്കുന്നത് എത്രത്തോളം പൈസ ഉണ്ടാക്കാം, അയൽവക്കക്കാരന് എത്രത്തോളം പാര പണിയാം, ആരെയൊക്കെ ദ്രോഹിക്കാം എന്നൊക്കെ ചിന്തിച്ച് ഗവേഷണം നടത്തി നമ്മൾ പോകും. ഇഷ്ടം പോലെ പൈസ വാരിക്കൂട്ടും. രാമായണത്തിലൊരു കഥയുണ്ട്, കബന്ധൻ്റെ കഥ. ആ കബന്ധൻ്റെ പ്രത്യേകത എന്താ? കബന്ധന് തലയില്ല. തലയില്ലാത്തത് കൊണ്ട് തന്നെ കബന്ധന് കണ്ണോ ചെവിയോ ഒന്നുമില്ല. അതുകൊണ്ട് എന്താ, കബന്ധന് വലിയ 2 കൈകൾ ഭഗവാൻ കൊടുത്തു. എന്തിനാ? ഒന്നും കാണണ്ട, പക്ഷേ ചുറ്റുമുള്ളതിന് എല്ലാം ഇങ്ങനെ വാരി പിടിച്ചോളാൻ. അഭിനവ കബന്ധന്മാരാണ് നമ്മൾ. എത്ര കിട്ടിയാലും തികയാത്ത, ഇനിയും വേണം വേണം വേണമെന്ന് പറഞ്ഞ് എത്ര കിട്ടിയാലും തികയാതെ എല്ലാം സമ്പാദിച്ചു കൂട്ടി 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 വെച്ച് നമ്മൾ എന്ത് ചെയ്യും? ക്ഷേത്രത്തിന് ശ്രീകോവിൽ പണിയാൻ 10 കോടി കൊടുക്കും. ഒരു എന്താ പറയുക, ഹോസ്പിറ്റലിൽ കിടന്ന് മരണശ്വാസം വലിക്കുന്ന ഒരു സഹോദരൻ വന്ന് ചോദിച്ചാൽ 10 പൈസ കൊടുക്കില്ല. ഒരു കാര്യം ഓർക്കുക, നമ്മുടെ ഭഗവാന് നമ്മുടെ പൈസയുടെ ആവശ്യമില്ല. കാരണം നമ്മൾ പലപ്പോഴും ചിന്തിക്കുന്ന ഒരു രീതിയുണ്ട്. ഞാൻ പലപ്പോഴും ചിന്തിക്കും, ആളുകൾ അമ്പലത്തിലേക്ക് പോകുന്നത് സൂപ്പർ മാർക്കറ്റിൽ പോകുമ്പോഴാണ്, അല്ലെങ്കിൽ പലചരക്ക് കടയിലേക്ക് പോകുമ്പോഴാണ്. അവിടേക്ക് ചെന്നിട്ട് ഭഗവാനോടൊരു ലിസ്റ്റ് അങ്ങ് അവതരിപ്പിക്കുകയാണ്. നമുക്ക് വേണ്ടുന്ന കാര്യങ്ങളെല്ലാം ഇങ്ങനെ ചോദിച്ച് കയ്യിൽ ഇങ്ങനെ വെച്ചിട്ട് നമ്മൾ ലാസ്റ്റിൽ പറയുന്നൊരു കാര്യം ഉണ്ട്. എന്താണെന്നറിയാമോ? നമ്മുടെ കയ്യിൽ 100 രൂപയുണ്ടെങ്കിൽ നമ്മളത് ചില്ലറ മാറിയിട്ട് 10 രൂപയാക്കും. ആക്കിയിട്ട് ആ 10 രൂപ എടുത്തിട്ട് ഭഗവാനെ കാണിച്ചിട്ട് പറയും, ഞാൻ ഈ പറഞ്ഞ കാര്യങ്ങളൊക്കെ സാധിച്ച് തരാമെങ്കിൽ ഇത് തരാം, തരാമെങ്കിലേ ഉള്ളൂ, തന്നില്ലെങ്കിൽ ഇല്ല. അതുകൂടെ ഓർത്തോണം. ഞാൻ ഈ പറഞ്ഞ സാധനങ്ങളൊക്കെ എനിക്ക് സാധിച്ച് തരാമെങ്കിൽ ഈ 10 രൂപ നിനക്ക് ഞാൻ തരാം എന്ന് പറഞ്ഞ് പോക്കറ്റിലിട്ടോണ്ട് പോകും. പക്ഷെ നമ്മൾ കേൾക്കത്തില്ല. അകത്തിരുന്ന് അദ്ദേഹം പറയും മനസ്സില്ല. അകത്തിരുന്ന് അദ്ദേഹം പറയും മനസ്സില്ല. അപ്പൊ ഭഗവാൻ ഒരു ചിരി കൂടെ ചിരിക്കും. എല്ലായ്പ്പോഴും ഭഗവാൻ ചിരിക്കില്ല, പക്ഷെ ആ സമയത്ത് ഭഗവാൻ ചിരിക്കും. എന്തിനാണെന്നറിയാമോ? ഭഗവാൻ നമ്മളോട് ചോദിക്കും, എടാ നിന്റെ കയ്യിൽ 100 രൂപ വെച്ച് തന്നത് ഞാനാ, ഞാൻ അറിയാതെ നിന്റെ കയ്യിലേക്ക് 100 രൂപ വരില്ല. ആ 100 രൂപ ഞാൻ നിന്റെ കയ്യിലേക്ക് വെച്ചു തന്നപ്പോൾ അത് ചില്ലറ മാറി 10 രൂപ എടുത്തുകൊണ്ട് നീ എനിക്ക് എന്താ പറയുന്നത്, സർക്കാർ ഓഫീസിൽ പോയിട്ട് ഈ പറയുന്ന കൈക്കൂലി കൊടുത്ത് കാര്യം സാധിക്കാൻ വന്നിരിക്കുന്നോ എന്ന് ഭഗവാൻ ചോദിക്കും. ഈ സർവചരാചരങ്ങളുടെയും അധിപനായിട്ടുള്ള, സർവസ്വത്തുക്കളുടെയും അധിപനായിട്ടുള്ള ശ്രീ ഭഗവാൻ
മനസ്സിലായി വീണ്ടും വീണ്ടും ചോദിച്ചപ്പോഴാണ് അവർ സ്വന്തം കുഞ്ഞിനോട് ഈ ക്രൂരകൃത്യം ചെയ്ത കഥ അവർ പറയുന്നത്. ഓർത്തു നോക്കൂ, അത്തരത്തിലുള്ള അമ്മമാരുടെ നാടായിട്ട് നമ്മുടെ നാട് മാറിയിരിക്കുന്നു. അങ്ങനെയുള്ള അമ്മമാർക്ക് എങ്ങനെ ഒരു നല്ല സന്തതി ഉണ്ടാകും? പിന്നെ എങ്ങനെയാ നമ്മുടെ കുഞ്ഞുങ്ങൾക്ക് ധാർമ്മിക വിദ്യാഭ്യാസം കിട്ടുക? മതപാഠശാലയിൽ കുഞ്ഞുങ്ങളെ വിടണം, അല്ലെങ്കിൽ ബാലഗോകുലത്തിൽ വിടണം എന്നൊക്കെ പറയുമ്പോൾ നമ്മുടെ ആളുകൾ പറയും അവർക്ക് 300 കൂട്ടം ക്ലാസ്സുകളുണ്ട്, ട്യൂഷനുണ്ട്, വയലിനുണ്ട്, ഗിറ്റാറുണ്ട്, ഡാൻസ് ഉണ്ട്, ഞായറാഴ്ച ഒരു ദിവസമാണ് അവർക്ക് സമയം കിട്ടുന്നത്, അവരൊന്ന് ഉറങ്ങിക്കോട്ടെ എന്ന് നമ്മുടെ അമ്മമാര് പറയും. ഒന്ന് ഓർക്കുക, എന്നെ കേൾക്കുന്ന എൻ്റെ സഹോദരി സഹോദരന്മാരെ, നിങ്ങൾ ഇതുപോലെയുള്ള വേദികളിലേക്ക് നിങ്ങളുടെ മക്കളുടെ കൈയും പിടിച്ചു വന്നില്ല എങ്കിൽ നാളെ എന്താ സംഭവിക്കുക എന്ന് നമുക്കും പറയാൻ പറ്റില്ല. കാരണം ഈ ഞായറാഴ്ച ഒരു ദിവസമേ ഉള്ളൂ എൻ്റെ മക്കൾ ഉറങ്ങിക്കോട്ടെ എന്ന് അമ്മമാര് സുമിത്രാദേവിയുടെ പ്രത്യേകത, ശ്രീരാമചന്ദ്ര ഭഗവാന്റെ അമ്മയെക്കാട്ടിൽ സുമിത്രാദേവിക്കുള്ള പ്രത്യേകത എന്തേ എന്ന് ചോദിച്ചാൽ, സുമിത്രയെക്കുറിച്ച് പറഞ്ഞു കൊടുക്കണമെന്ന് ഞാൻ പറഞ്ഞത് വനത്തിനുള്ളിലേക്ക് തൻ്റെ ജ്യേഷ്ഠനൊപ്പം താനും പോകുകയാണെന്ന് ഈ സുമിത്രയോട് പോലും ആലോചിക്കാതെ ലക്ഷ്മണകുമാരൻ വന്ന് പറയുന്ന ഒരു രംഗമുണ്ട്. ആ സമയത്ത് ഇന്നത്തെ കാലഘട്ടത്തിലെ ഞാനും നിങ്ങളുമാകുന്ന അമ്മമാരും എന്താ പറയുക എന്നറിയുമോ? നമ്മൾ പറയും, എടാ ചെറുക്ക, നീ നിന്റെ പാടുവല്ലോ നോക്കിക്കോണം, അവൻ പോകുന്നത് അവൻ്റെ വിധിയാണ്, അവൻ എത്ര വർഷമാണെന്ന് വെച്ചാൽ പോയിട്ട് വരട്ടെ, നീ ഇവിടെ നിന്നിട്ട് നീ എന്ത് ചെയ്യണം? ആ ഭരതൻ താമസിയാതെ ചക്രവർത്തിയാകും. അപ്പൊ ആ ഭരതന്റെ ഒരു മന്ത്രിസ്ഥാനമെങ്കിലും നിനക്ക് കിട്ടും. തരം കിട്ടുമ്പം ഭരതന്റെ കാലേ വാരി നിലത്തടിച്ചിട്ട് അയോധ്യയുടെ ചക്രവർത്തിയാകാൻ നോക്കട കൊച്ചേന്ന് ഇന്നത്തെ സുമിത്രമാരാണെങ്കിൽ പറഞ്ഞു കൊടുക്കും. അതിന് പകരം രാമായണത്തിലെ വാത്മീകി നമുക്ക് നമ്മുടെ മുമ്പിലേക്ക്, കലിയുഗത്തിലെ നമ്മുടെ മുമ്പിലേക്ക് ഇട്ടു തന്നിരിക്കുന്നു, സുമിത്രാദേവിയെ നീ ഇതേപോലെയുള്ള അമ്മയാക്. എന്താ കാരണം? രാമം ദശരഥം വിദ്ധി മാം വിദ്ധി ജനകാത്മാ മാം വിദ്ധി ജനകാത്മജ. അത് കലിയുഗത്തിലെ മനുഷ്യരെ നോക്കി, കലിയുഗത്തിലെ ജനങ്ങളോടാണ് ഈ സുമിത്ര വാത്മീകി മഹർഷി അത് പറയിപ്പിച്ചത്. എന്നെ പോലെ കാണു സുമിത്ര, എന്നെ പോലെ കാണു ജനകാത്മജയെ. സീതാദേവി നിന്റെ ജ്യേഷ്ഠത്തിയാകാം. 10 25 വയസ്സുള്ള 2 ചെറുപ്പക്കാരുടെ ഒപ്പം 18 വയസ്സുള്ള ഒരു പെൺകുട്ടി വനത്തിനുള്ളിലേക്ക് പോകുമ്പം അത് ജ്യേഷ്ഠന്റെ പത്നിയാകട്ടെ, അമ്മയാകട്ടെ, ആരുമാകട്ടെ, ഒരു മനുഷ്യന്റെ മനസ്സ് ചഞ്ചലപ്പെടുവാൻ സാധ്യതയുണ്ട്. അതുകൊണ്ട് സീതയെ നീ അമ്മയായി കരുത് എന്ന് പറഞ്ഞു കൊടുക്കുന്നൊരു ഭാഗമുണ്ട്. അത് നമ്മുടെ മക്കൾക്ക് പറഞ്ഞു കൊടുക്കണം. സ്വന്തം കൂടെ പഠിക്കുന്ന കുഞ്ഞുങ്ങളെയും കൂട്ടത്തിലുള്ളവരെയും അമ്മയെപ്പോലെ കാണ്, സഹോദരിമാരായിട്ട് കാണ്, കൂടെ പഠിക്കുന്ന കുട്ടികളെ കൂടപ്പിറപ്പിനെ പോലെ കാണ് എന്ന് പറഞ്ഞു കൊടുക്കുന്ന അമ്മമാരുണ്ടെങ്കിൽ ഇന്ന് ഒരു കുട്ടിക്കും, ഒരാൺകുട്ടിക്കും തൻ്റെ കൂടപ്പിറപ്പിൻ്റെ, അതല്ലെങ്കിൽ തൻ്റെ കൂട്ടുകാരിയുടെ ചേലത്തുമ്പിൽ കാമവെറിയോടെ പിടിക്കുവാൻ സാധിക്കില്ല. ഇവിടെ സുമിത്രമാരെ പോലെ ഉള്ള അമ്മമാരുണ്ടാകണമെങ്കിൽ എന്താ വേണ്ടത്? രാമായണത്തിന് അതിന് തക്ക പ്രചാരം ലഭിക്കണം. ഇതേപോലെയൊക്കെയുള്ള വേദികൾ സംഘടിപ്പിക്കുമ്പം മക്കളെ കൂട്ടി നിങ്ങൾ വന്നിരുന്ന് കേൾക്കണം. നിങ്ങൾക്കറിയാമായിരിക്കും, പത്തനംതിട്ടയിൽ വളരെ വലിയ ഒരു ഹിന്ദുമത സമ്മേളനം നടക്കും. ഏഷ്യയിലെ തന്നെ നമ്പർ 1 ചെറുകോൽപ്പുഴ ഹിന്ദുമത സമ്മേളനം. ആ സമയത്ത് തന്നെ അപ്പുറത്ത് മാരാമൺ കൺവെൻഷൻ എന്ന് പറയുന്ന ക്രിസ്തുമതത്തിന്റെ ഒരു സമ്മേളനവും നടക്കും. രണ്ടും തമ്മിലുള്ള വ്യത്യാസം എന്തെന്ന് ചോദിച്ചാൽ, രാപ്പകല് 24 മണിക്കൂറും ക്രിസ്തുമത സമ്മേളന വേദിയിൽ നിറഞ്ഞു കവിഞ്ഞു കുഞ്ഞു കുട്ടികൾ ഉൾപ്പെടെയുള്ളവര് അവരുടെ ആചാര്യന്മാരുടെ പ്രഭാഷണങ്ങൾ കേൾക്കാനിരിക്കും. ഇപ്പുറത്ത് ചെറുകോൽപ്പുഴയിലെ സമ്മേളന വേദിയിൽ കൂടി വന്നാൽ 200 പേര് കാണും. ഇപ്പുറത്ത് വടക്കേ ഇന്ത്യയിൽ ഉൾപ്പെടെയുള്ള കച്ചവടക്കാർ വന്ന് നിരന്നിരിപ്പുണ്ടാകും. അവരുടെ അടുത്ത് കാണും മുഴുവൻ ഹിന്ദു സമാജവും. ഇവിടെയും അത് തന്നെയാണ് സ്ഥിതി. 1,00,000 പേരും 80,000 പേരും ഒക്കെ പങ്കെടുക്കുന്ന ഒരു വലിയ ആ പരിപാടിയിൽ
സത്യം പറയണമെങ്കിൽ ഈ വേദിയിലിരിക്കുന്ന അല്ലെങ്കിൽ ഈ സദസ്സിലുള്ള ഹിന്ദു സമാജത്തെ കണ്ടിട്ട് ഞാൻ അമ്പരക്കുകയാണ്. എങ്ങനെയാണ് ഹിന്ദു സമാജത്തിൻ്റെ നേരെ ആക്രമണങ്ങൾ ഉണ്ടാകാതിരിക്കുക, എങ്ങനെയാണ് എമ്പുരാൻ പോലെയുള്ള ചിത്രങ്ങൾ സൃഷ്ടിക്കപ്പെടാതിരിക്കുക എന്ന് മാത്രം ചിന്തിക്കുക. എൻ്റെ പ്രിയപ്പെട്ടവരെ, ഒരു കഥ നിങ്ങൾ പഞ്ചതന്ത്രത്തിൽ കേട്ട് കാണും. ഒരു കഴുതയോട് ഒരു ദിവസം ഈ കാട്ടിലെ രാജാവായിട്ടുള്ള സിംഹം ഈ കൂടുതൽ വയസ്സനായി കഴിഞ്ഞപ്പോൾ അയാൾക്ക് സിംഹത്തിന് ഇര തേടി പിടിക്കുവാനുള്ള ഈ ഒരു ആരോഗ്യമില്ലാതെ വന്നു. അപ്പം സിംഹം കുറുക്കനെ വിട്ടിട്ട് പറഞ്ഞു, എനിക്ക് വിശക്കുന്നു, വല്ലതും കൊണ്ടെത്താ എന്ന് പറഞ്ഞ് കുറുക്കനെ വിട്ടു. കുറുക്കൻ ഈ കഴുതയോട് വന്ന് പറഞ്ഞു, കാട്ടിലെ സിംഹം നിന്നെ രാജാവാക്കാൻ ആഗ്രഹിക്കുന്നു, വരൂ വന്നു രാജാവാകൂ എന്ന് കുറുക്കൻ ഈ കഴുതയോട് പറഞ്ഞു. ഈ കഴുത രണ്ടിലൊന്നും ആലോചിക്കാതെ നേരെ സിംഹത്തിൻ്റെ അടുത്തേക്ക് ചെന്നു. സിംഹം കണ്ടപാടെ ഈ കഴുതയുടെ മേലെ ചാടി വീണു, രണ്ട് ചെവിയും കടിച്ചങ്ങനെ പറിച്ചു തിന്നു. പക്ഷെ എങ്ങനെയോ കഴുത രക്ഷപ്പെട്ടു കഴുത ഓടിപ്പോയി. പക്ഷെ പിറ്റേ ദിവസവും കുറുക്കൻ ചെന്നിട്ട് പറഞ്ഞു, ചങ്ങാതി നീ എന്ത് പരിപാടിയായി കാണിച്ചത്? രാജാവാകാൻ വേണ്ടിയിട്ട് കിരീടം വെക്കുമ്പോൾ നിന്റെ ചെവി അവിടെ ഇരിക്കുന്നത് ബുദ്ധിമുട്ടാണ്, അതിനാ തിരുമേനി ആ ചെവി കടിച്ചു പറിച്ചു തിന്നത് എന്ന് പറഞ്ഞപ്പം കഴുത വീണ്ടും ചെന്നപ്പോൾ ഈ കഴുതയുടെ വാലാണ് സിംഹത്തിന് കിട്ടിയത്. വാല് കടിച്ചു തിന്നപ്പോൾ വീണ്ടും വെപ്രാളപ്പെട്ട് കഴുത ഓടിയപ്പോൾ പിറ്റേ ദിവസവും ഈ ജീവനും കൊണ്ട് ഓടിയ കഴുതയുടെ അടുത്തേക്ക് കുറുക്കൻ ചെന്നിട്ട് പറഞ്ഞു, താൻ എന്തായി ചെയ്യുന്നത്? സിംഹാസനത്തിൽ ഇരിക്കണമെങ്കിൽ വാലൊരു തടസ്സമാണ്, അതുകൊണ്ടാണ് വാല് കടിച്ചു തിന്നതെന്ന് പറഞ്ഞപ്പം മൂന്നാമത്തെ ദിവസവും 2 ദിവസം കിട്ടിയ ആക്രമണങ്ങൾ മറന്നു പോയിട്ട് ചക്കര വർത്തമാനത്തിൽ ലയിച്ചിട്ട് ഈ കഴുത നേരെ ചെന്നു. സിംഹം ചാടി വീണതിൻ്റെ കഥ കഴിച്ചു. അതാ ഈ കഴുതയാ ഹിന്ദുമതം, ഈ കഴുതയാ ഈ നമ്മുടെ സമാജം. അടിക്കടി ആപത്തുകൾ നേരിട്ട് കൊണ്ടിരിക്കുമ്പം നിന്റെ നേരെ ആപത്തുകൾ വരുന്നു എന്ന് ഓരോരുത്തരും വിളിച്ചു പറയുമ്പം ഞാനിതൊന്നും കണ്ടില്ല കേട്ടില്ല എന്ന് പറഞ്ഞ് നമ്മെ ആക്രമിക്കുവാൻ വരുന്നവൻ്റെ പക്ഷം ചേർന്ന് നിന്ന് അവൻ്റെ പക്ഷം ചേർന്ന് സമാജത്തെ ആക്രമിക്കുവാനും രാജ്യത്തെ ആക്രമിക്കുവാനും ഒരുമ്പെടുന്നവൻ്റെ നാടായിട്ടും നമ്മുടെ നാട് അധപ്പതിച്ചിരിക്കുന്നു. ഇനിയെങ്കിലും മനസ്സിലാക്കണം, നമ്മുടെ മക്കളോട് മുരുകൻ കാട്ടാക്കടയുടെ 2 വരികൾ മാത്രം പറഞ്ഞു കൊടുക്കണമെന്ന് ഞാൻ നിങ്ങളോട് പറയുക. സമയമില്ല എന്നറിയാം, ഞാൻ നിർത്തുകയാണ്. എങ്കിലും മക്കളെ പറഞ്ഞു പഠിപ്പിക്കണം. മുരുകൻ കാട്ടാക്കടയുടെ ഒരു കവിതയുണ്ട്. നന്മകൾക്കു നിറം കെടുന്നൊരു കാലമെന്നുണ്ണി, തിന്മകൾക്കു നിറച്ചു വർണ്ണ ചന്തമെന്നുണ്ണി, മിന്നുന്നു പലതെങ്കിലും അവ പൊന്നല്ലെന്നുണ്ണി, പൊള്ളയായ പഴത്തിനുള്ളിൽ വിത്തുമില്ലുണ്ണി, ദീപനാളം കണ്ടു പാറും പ്രാണികൾ പോലെ ചിറകുവെന്തു കരിഞ്ഞു മണ്ണിൽ അടിഞ്ഞിടില്ലുണ്ണി, ചിറകുവെന്ത് കരിഞ്ഞു മണ്ണിൽ അടിഞ്ഞിടല്ലുണ്ണി. ഇത് മാത്രമാണ് എനിക്ക് നിങ്ങളോട് പറയുവാനുള്ളത്. ഈ നാടിൻ്റെ ആത്മാവായ ഹിന്ദുമതം ഇവിടെ വേണം. ലോകത്തിന് നേർവഴി നയിക്കുവാൻ, ലോകത്തിന് അറിവ് പകരുവാൻ സനാതനധർമ്മം നശിക്കുവാൻ പാടില്ല. സനാതനധർമ്മം അടുത്ത തലമുറയ്ക്ക് വെച്ചു മാറേണ്ട കാവലാളുകളാണ് നാം. അടുത്ത തലമുറ നമ്മോട് ചോദിക്കും, എന്തുകൊണ്ട് ഈ പരമപവിത്രമായിട്ടുള്ള ഈ സമാജത്തിൽ ഞങ്ങൾക്ക് ജീവിക്കുവാനുള്ള അവസരം നിങ്ങൾ ഉണ്ടാക്കി തന്നില്ല എന്ന് നമ്മുടെ നേരെ നമ്മുടെ മക്കൾ വിരൽ ചൂണ്ടി ചോദിക്കുന്നൊരു കാലം വരും. സഹോദരിമാരെ, സഹോദരന്മാരെ, അതിനിടവരുത്താതെ കണ്ണിലെ കൃഷ്ണമണി പോലെ നമ്മൾ സൂക്ഷിച്ചു വെക്കണം നമ്മുടെ ഈ പാരമ്പര്യത്തെ, നമ്മുടെ ഈ പൈതൃകത്തെ. നമ്മുടെ വരുന്ന തലമുറയ്ക്ക് വേണ്ടിയിട്ട് നിധി പോലെ സൂക്ഷിക്കേണ്ട ഉത്തരവാദിത്തമുള്ളവരാണ് നാം. ഇല്ല എന്നുണ്ടെങ്കിൽ വിവേകാനന്ദ സ്വാമികൾ പറഞ്ഞിട്ടുണ്ട്, 100 വർഷം കഴിയുമ്പോൾ ഭാരതത്തിലൊരു എക്സിബിഷൻ നടക്കും. അന്ന് ആ എക്സിബിഷൻ ഹാളിലേക്ക് തൻ്റെ മകൻ്റെ കയ്യും പിടിച്ചുകൊണ്ടൊരു അച്ഛൻ കയറി വരുമ്പം ഒരു കണ്ണാടിക്കൂട്ടിനുള്ളിലെ അസ്ഥികൂടം കാണിച്ചുകൊണ്ട് അവൻ ചോദിക്കും, ഇതെന്താണ് അച്ഛാ എന്ന് ചോദിക്കുമ്പം അവൻ്റെ അച്ഛൻ പറഞ്ഞു കൊടുക്കും, 100 വർഷം മുമ്പ് ഇവിടെ പ്രബലമായ ഒരു സമാജം ഉണ്ടായിരുന്നു, അതിൻ്റെ പേരിലാണ് ഈ രാഷ്ട്രം അറിയപ്പെട്ടത്, ഹിന്ദുവെന്ന് പറയും. പക്ഷേ ഇപ്പോൾ സംഭവിച്ചതെന്താ? നട്ടെല്ലില്ലാത്തത് കൊണ്ട് ആ സമാജം ഇല്ലാതായി പോയി. അവസാനത്തെ ഹിന്ദുവിൻ്റെ അസ്ഥികൂടമാണ് മോനെ ഈ ഇരിക്കുന്നതെന്ന് പറഞ്ഞു കൊടുക്കുവാനുള്ള അവസ്ഥയുണ്ടാകും. അതുണ്ടാകാതിരിക്കട്ടെ. എന്നെ ഈ പൂജിതമായിട്ടുള്ള ഈ എന്താ പറയുക സിദ്ധിവിനായകൻ്റെ മണ്ണിലേക്ക്, ശ്രീ മഹാദേവൻ്റെ മണ്ണിലേക്ക്
ഈ പറയുന്ന കാസർഗോഡിൻ്റെ മണ്ണിലേക്ക് ഒരവസരം തന്നു ക്ഷണിച്ചതിന് ഞാൻ നന്ദി പറയുകയാണ് നിങ്ങളോട്. നിങ്ങളെ എല്ലാവരെയും ജഗദീശ്വരൻ അനുഗ്രഹിക്കട്ടെ. നിങ്ങൾക്കെല്ലാവർക്കും നന്മയുണ്ടാകട്ടെ. എല്ലാവരുടെയും കുടുംബം ഐശ്വര്യപൂർണ്ണമാകട്ടെ. എൻ്റെ വാക്കുകൾ ചക്രപാണിയായ ശ്രീ ഭഗവാന്റെ തൃപ്പാദങ്ങളിൽ പൂജാമലരുകളായി ഞാൻ സമർപ്പിക്കുന്നു. ഹരേ കൃഷ്ണ. സർവം കൃഷ്ണാർപ്പണമസ്തു. നന്ദി ശ്രീമതി മിനി ഹരികുമാർ അവർകൾ. വിശ്വ ഹിന്ദു പരിഷത്ത് മാതൃശക്തി. അടുത്തതായി വേദിയിൽ ക്ഷേത്ര പുനരുദ്ധാരണത്തിന് വേണ്ടിയിട്ട് ഒരുപാട് ധനസഹായം നൽകിയിട്ടുള്ള എക്സ് മിനിസ്റ്റർ ദേവസ്വം കർണാടക ശ്രീ നാഗരാജ് ഷെട്ടി അവരുകളെ ക്ഷണിക്കുകയാണ്. ಆತ್ಮೀಯ ಹಿಂದೂ ಭಕ್ತಾಭಿಮಾನಿಗಳೇ, ಈ ಕ್ಷೇತ್ರದ ಅಧಿಪತಿಯಾದಂಥ ಶ್ರೀ ಮದನಂದೀಶ್ವರ ಸ್ವಾಮಿಗೂ ಹಾಗೂ ಸಿದ್ಧಿವಿನಾಯಕ ಸ್ವಾಮಿಗೂ ಹಾಗೂ ಪರಿವಾರ ದೇವರಿಗೆ ಹಾಗೂ ಇಡೀ ಮಾಗಣೆಯ ಅಥವಾ ಇಡೀ ಜಿಲ್ಲೆ ಎಲ್ಲ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸಿ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಸಭಾಧ್ಯಕ್ಷರೇ ಮತ್ತು ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸಮಯದ ಅಭಾವ ಇದೆ, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಸುದೀರ್ಘವಾದ ಮಾತನ್ನು ತಾವೆಲ್ಲ ಕೇಳಿದಿರಿ. ನಮ್ಮ ಈ ಹಿಂದೂ ದೇಶದಲ್ಲಿ ಹಿಂದೂಗಳು ಮುಂದು, ನಾವೆಲ್ಲ ಒಂದು ಅಂತ ಹೇಳುವ ಭಾವನೆಯಲ್ಲಿ ನಮ್ಮ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಇವತ್ತು ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಭಾಳ ಚಲೋದಾಗಿ ಹೇಳಿದರು, ನಮ್ಮಲ್ಲಿ ಅನೇಕ ಜಾತಿ ಗುಂಪುಗಳ ಮಧ್ಯದಲ್ಲಿ ಒಂದು ರೀತಿಯ ಮನಸ್ತಾಪಗಳು ಅಥವಾ ನಮ್ಮನ್ನು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಒಡೆಯುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೇವೆ. ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ವಿರೋಧಿಗಳು ಹೊರಗಿನವರಲ್ಲ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದವರು ನಮ್ಮ ವಿರೋಧಿಗಳಿದ್ದಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತೇನೆ. ಆದರೆ ಹಿಂದೂ ಸಮಾಜವನ್ನು, ಹಿಂದೂ ಸನಾತನ ಧರ್ಮವನ್ನು ಅಳಿಸಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಅದು ವಿಶಿಷ್ಟ ಶಕ್ತಿ. ಅದಕ್ಕೋಸ್ಕರ ನಮ್ಮ ಎಲ್ಲ ದೇವಸ್ಥಾನಗಳು, ದೈವಸ್ಥಾನಗಳು, ಭೂತಸ್ಥಾನಗಳು, ನಾಗಬನಗಳು ಅಭಿವೃದ್ಧಿ ಆಗ್ತಾ ಇದೆ. ತಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಕೇರಳ ಅಂತ ಹೇಳಿದ್ರೆ ದೇವರ ನಾಡು ಅಂತ. ನನಗೆ ಭಾಳ ಸಂತೋಷ ಆಯಿತು. ಕಾಸರಗೋಡಿನ ಒಳಗೆ ಬರುವಾಗ ಇಡೀ ನೋಡುವಾಗ ಕೇಸರಿಮಯ ಆಗಿತ್ತು. ಇದಕ್ಕೋಸ್ಕರ ನಾನು ಭಾಳ ಹೃದಯಾಂತರಾಳದಿಂದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಭಾಳ ಪ್ರಾಮುಖ್ಯವಾದಂಥ ವಿಚಾರ, ಈ ಭಾರತ ದೇಶದಲ್ಲಿ ಹುಟ್ಟಿದವರೆಲ್ಲ ನಾವೆಲ್ಲ ಭಾರತೀಯರು. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ. ಆದರೆ ಇಲ್ಲಿ ನಮ್ಮಲ್ಲಿ ರಾಜಕೀಯ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ತುಂಡು ಮಾಡುವಂಥ ವ್ಯವಸ್ಥೆ ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ತಾವು ಈಗಾಗಲೇ ನೋಡ್ತಾ ಇದ್ದೀರಿ, ನಮ್ಮ ಈ ಭವ್ಯವಾದ ದೇಗುಲ ಬಹಳ ಇತಿಹಾಸವಿರುವಂಥ ದೇವಸ್ಥಾನ. ನನಗೊಬ್ಬರು ಹಿರಿಯರೊಂದು ಮಾತು ಹೇಳಿದರು, ನಾಗರಾಜ್ ಶೆಟ್ರೆ, ತಾವು ಭಾಳಷ್ಟು ದೇವಸ್ಥಾನದಲ್ಲಿ ಕಾರ್ಯಕರ್ತರಾಗಿ ದುಡಿತಾ ಇದ್ದೀರಿ, ಆದರೆ ನಮ್ಮ ಈ ಕರಾವಳಿ ಏನೋ ಇದೆ ನಮ್ಮ ದಕ್ಷಿಣ ಭಾರತದ, ಅದರಲ್ಲಿರುವಂಥ ದೇವಸ್ಥಾನಗಳು, ದೈವಸ್ಥಾನಗಳು, ಭೂತಸ್ಥಾನಗಳು, ನಾಗಬನಗಳು ಭಾಳ ವಿಶೇಷ ಶಕ್ತಿಯಲ್ಲಿದೆ. ಅದರಲ್ಲಿಯೂ ಕೂಡ ಅಭಿವೃದ್ಧಿ ಆಗುವಂಥ ಯೋಜನೆಗಳನ್ನು ನೋಡುವಾಗ ಪ್ರತಿಯೊಂದು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಆದರೆ ಮಹಾಗಣಪತಿ ಮತ್ತು ದುರ್ಗೆಗೆ ಭಾಳಷ್ಟು ಶಕ್ತಿ ಹೆಚ್ಚಿದೆ ಶೆಟ್ರೆ. ಅವರನ್ನು ಎಲ್ಲಿವರೆಗೆ ನೀವು ಪೂಜಿಸ್ತೀರಾ ಅಲ್ಲಿವರೆಗೆ ನಿಮಗೆ ನೀವು ಕೇಳಿದ್ದನ್ನು ಕೊಡುವಂಥ ದೇವರು ಇವತ್ತು ಕಲಿಯುಗದಲ್ಲಿ ಅಂತ ಒಂದು ಮಾತನ್ನು ಹೇಳಿದರು. ಹಾಗೆ ಈ ಒಂದು ವಿಶಿಷ್ಟವಾದಂಥ ದೇವಸ್ಥಾನ 10 ವರ್ಷದಿಂದ ನಾನು ಪ್ರಥಮ ಒಂದು ಮೀಟಿಂಗ್ ಕೂಡ ಬಂದಿದ್ದೆ ಜೀರ್ಣೋದ್ಧಾರ ಸಮಿತಿಯದು. ಆಗ ಸ್ವಲ್ಪ ನಮ್ಮಲ್ಲಿ ರಾಜಕೀಯ ಗುಂಪುಗಾರಿಕೆ ಆಯಿತು. ಎಡನೂರು ಹಿರಿಯ ಸ್ವಾಮಿಗಳಿದ್ದದನ್ನು ನೆನೆಸ್ತಾ ಇದ್ದೆ ನಾನು.
ಆದರೆ ಅವ್ರು ಲಾಸ್ಟ್ ಕೋಣೆಗೆ ಕಣ್ಣನೀರು ಹಾಕಿ ಅಲ್ಲಿಂದ ಹೊರಟು ಹೋದರು. ನಾನು ಅವರ ಹಿಂದೆ ಹೋಗಿಬಿಟ್ಟೆ. ಆದರೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲ ಇಡೀ ಸಮಾಜ ಆ ಜಾತಿ ಈ ಜಾತಿ ಎಂಬ ಭಾವನೆ ಇಲ್ಲ, ಶ್ರೀಮಂತ ಎಂಬ ಬಡವ ಎಂಬ ಭಾವನೆ ಇಲ್ಲ. ನಾವೆಲ್ಲ ಹಿಂದೂಗಳು ಅಂಥೇಳಿ ಎಲ್ಲರೂ ಸಂಘಟಿತರಾಗಿ ವಿಶೇಷವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಭಾಳ ಸಂತೋಷ ಆಗ್ತಾ ಇದೆ ಬಂಧುಗಳೇ. ಇದೊಂದು ದೊಡ್ಡ ನಮ್ಮ ಜೀವನದಲ್ಲಿ ಕಾಣುವಂಥ ದೊಡ್ಡ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶ ನಾವು ನೋಡ್ತಾ ಇದ್ದೇವೆ. ಅನೇಕ ನಮ್ಮ ಹಿರಿಯರಿಗೆ, ತಾತನಿಗಿರ್ಬೋದು, ಅಜ್ಜನಿಗಿರ್ಬೋದು, ಅಪ್ಪನಿಗಿರ್ಬೋದು ಆ ನೋಡುವಂಥ ಭಾಗ್ಯ ಇರಲಿಲ್ಲ. ಆದರೆ ನಾವೆಲ್ಲ ಪುಣ್ಯಾತ್ಮರು, ನಾವು ನೋಡ್ತಾ ಇದ್ದೇವೆ ಕಣ್ಣಾರೆ. ನಾಳೆ ಬ್ರಹ್ಮಕಲಶ ಆಗ್ತಾ ಇದೆ, ತಾವೆಲ್ಲ ನೋಡ್ತಾ ಇರ್ತೀರಿ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗದೇ ಇದ್ದರೂ ವಿಡಿಯೋ ಇದರಲ್ಲಿ ಸ್ಕ್ರೀನಲ್ಲಿ ನೋಡುವಂಥ ವ್ಯವಸ್ಥೆ ಇದೆ. ಸೊ ಈ ರೀತಿ ನಮ್ಮ ಸಮಾಜ ಒಗ್ಗಟ್ಟಾಗಬೇಕು ಅಂತೇಳಿ ಸ್ವಾಮಿಗಳು ಹೇಗೆ ಕರೆ ಕೊಟ್ಟರು, ನಮ್ಮಲ್ಲಿ ಅನೇಕ ಸಣ್ಣ ಪುಟ್ಟ ಲೋಪದೋಷಗಳಿವೆ, ಸರಿ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರಾಜಕೀಯ ಯಾವಾಗ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ಮಾತ್ರ, ಅದರ್ವೈಸ್ ಇಲ್ಲದಿದ್ದರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎಂದ ಭಾವನೆಯಿಂದ ಮುನ್ನಡೆಯಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ಬಂಧುಗಳೇ. ಇನ್ನೊಂದು ವಿಚಾರ ನಮ್ಮೊಂದು ಹಿರಿಯರು ಮಾತಾಡುವಾಗ ಹೇಳಿದರು, ನಮ್ಮ ದೇಶದಲ್ಲಿ ನಾವು ಭಾಳ ಎದೆತಟ್ಟಿ ಹೇಳ್ತಾ ಇದ್ದೇವೆ. ಹಿಂದೆ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ನಮಗೆ ಎದೆತಟ್ಟಿ ಹೇಳಲಿಕ್ಕೆ, ಹೆದರಿಕೆ ಇತ್ತು. ಈಗ ಎದೆತಟ್ಟಿ ಹೇಳ್ತಾ ಇದ್ದೇನೆ, ನಾನೊಬ್ಬ ಭಾರತೀಯ, ಹಿಂದೂ ದೇಶದಲ್ಲಿ ಹುಟ್ಟಿ ಹಿಂದೂ ಅಂತ ಹೇಳಿ ಎದೆತಟ್ಟಿ ಹೇಳ್ತಾ ಇದ್ದೇವೆ. ಆದರೆ ಒಂದು ಮಾತು ಇಲ್ಲಿ ನೆನಪಿಡಬೇಕು, ನಾವು ಮೊನ್ನೆ ಕಳೆದ ವರ್ಷ ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಬಾಲ ಶ್ರೀರಾಮನ ದೇವಾಲಯ ಆಯಿತು, 500 ವರ್ಷದ ಹೋರಾಟದ ನಂತರ, ಅದರ ನಂತರ ಮಹತ್ತರ ಬದಲಾವಣೆಯನ್ನು ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಹಿಂದೂ ಸಮಾಜ ಎದ್ದಿದೆ, ಎಲ್ರಿಗೂ ಗೊತ್ತಾಗಿದೆ ನಾನೊಬ್ಬ ಹಿಂದೂ, ಶ್ರೀರಾಮನನ್ನು ಪೂಜೆ ಮಾಡಬೇಕು ಅಂತ. ನಾನು ರಾಜಕೀಯ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ, ಆ ಜಾತಿ ಈ ಜಾತಿ, ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ನಾವೆಲ್ಲ ಹಿಂದೂ ಅಂಥೇಳಿ ಶ್ರೀರಾಮನ ಪೂಜೆ ಮಾಡೋದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಎರಡನೇದಾಗಿ ಕಳೆದ ಒಂದು ಕೆಲವು ತಿಂಗಳ ಹಿಂದೆ ನಾನು ಕೂಡ ಹೋಗಿದ್ದೆ. ಆ ಏನು ಕುಂಭಮೇಳ ಆಯಿತು, ಸುಮಾರು 75 ಕೋಟಿ ಜನ ಬಂದು ಅಲ್ಲಿ ಆ ತೀರ್ಥಸ್ನಾನ ಮಾಡಿದರು. ಅದರ ನಂತರ ಇಡೀ ಹಿಂದೂ ಸಮಾಜ ಎದ್ದಿದೆ. ಪೂಜ್ಯ ವಿವೇಕಾನಂದರದ್ದು ಮಾತಿದೆ, ಏನಂತ ಹೇಳಿದ್ರೆ, ಎದ್ದೇಳು ಗುರಿ ಮುಟ್ಟುವ ತನಕ ವಿರಮಿಸಿದರು ಅಂತ. ಆ ರೀತಿ ಹಿಂದೂ ಸಮಾಜ ಸಂಘಟಿತರಾಗ್ತಾ ಇದ್ದಾರೆ. ಮುಂದಕ್ಕೆ ಒಗ್ಗಟ್ಟಾಗಿ ಓಡುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಕೆಲವಾರು ದಿನದಿಂದ ಒಬ್ಬ ಮಾಜಿ ಮುಜರಾಯಿ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದ ನನಗೆ ದೇವಸ್ಥಾನ ಮತ್ತು ದೈವಸ್ಥಾನಗಳ ಮೇಲೆ ಪ್ರೀತಿ ಹೆಚ್ಚು. ಸೊ ಅದರ ಸೇವೆ ಮಾಡ್ತಾ ಇರ್ತೇನೆ ನಾನು ಒಬ್ಬ ಸಾಮಾನ್ಯ ಹಿಂದೂ ಕಾರ್ಯಕರ್ತನಾಗಿ. ಆದರೆ ಇವತ್ತು ಭಾಳ ಸಂತೋಷ ಆಯಿತು. ಇನ್ನೊಂದು ಬಂಧುಗಳೇ, ನಾನು ಅಲ್ಲಿ ಬರುವಾಗ ನೋಡ್ತಾ ಇದ್ದೇನೆ, ಅಲ್ಲಿಂದ ಇಲ್ಲಿವರೆಗೆ ಮಾರ್ಗದ ಬದಿಯಲ್ಲಿ ಎಲ್ಲಿ ಕೂಡ ಒಂದು ಕಸ ಕೂಡ ಕಾಣುವಂಥ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ, ಭಾಳ ವಿಶೇಷವಾಗಿ ಅದನ್ನು ಸ್ವಾಗತ ಮಾಡ್ತಾರೆ. ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಅಂತ ಇಲ್ಲಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಅರ್ಥಾತ್ ನಮ್ಮ ಸ್ವಯಂ ಸೇವಕರು ಭಾಳ ಮುತುವರ್ಜಿ ವಹಿಸಿ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈಗಾಗಲೇ ತಾವು ನೋಡಿದಿರಿ, ಲಕ್ಷಾಂತರ ಜನ ಬರುವಂಥ ಯೋಜನೆಗಳು. ಅದೇ ರೀತಿ ನಮ್ಮ ಹೊರೆ ಕಾಣಿಕೆ ಸಾಕಷ್ಟು ಬಂದಿದೆ. ನಾವು ಕೊಟ್ಟದಲ್ಲ, ನನ್ನದು ಅಂತ ಹೇಳುವ ಮಾತಿಲ್ಲ. ಆ ಭಗವಂತ ಮದರಂತೇಶ್ವರ, ಆ ಮಾಗಡ ದೇವರು ನಮ್ಮನ್ನು ಮಾಡಿಸ್ತಾರೆ ಅಷ್ಟೇ, ನಾವೊಂದು ಟೂಲ್ ಮಾತ್ರ. ಆದರೆ ಈ ವಿಚಾರದಲ್ಲಿ ನನ್ನ ಒಂದೇ ಒಂದು ಕಳಕಳಿಯ ಪ್ರಾರ್ಥನೆ ಅಂತ ಹೇಳಿದರೆ, ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಇನ್ನಷ್ಟು ಸೇವೆಯನ್ನು ಮಾಡೋಣ ಅಂತ ಒಂದು ಮಾತು. ಎರಡನೇದಾಗಿ ನಮ್ಮಲ್ಲಿ ಸಂಸ್ಕಾರ ಪೂರಿತ ಜೀವನ ಆಗಬೇಕು ಅಂತ. ನಮ್ಮಲ್ಲಿ ಕೋಟ್ಯಾಂತರ ಜನ ನಾವು ಇದ್ದೇವೆ. ಆದರೆ ಹಿಂದೂ ಸಮಾಜದಲ್ಲಿ ನಮ್ಮಲ್ಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ ಕೊಟ್ಟು ಸಂಸ್ಕಾರ ಕೊಡುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ದೇವಸ್ಥಾನ ಪೂಜಾ ಸ್ಥಳಗಳ ಮೂಲಕ ಸಂಸ್ಕೃತಿಯನ್ನು ಕೊಡುವಂಥ ಕೆಲಸ ಆಗಬೇಕು. ಶಾಲೆಗಳ ಮೂಲ ಆಗೋದಿಲ್ಲ. ಹಿಂದೆ ಶಾಲೆಗಳಲ್ಲಿ ಕೊಡ್ತಾ ಇದ್ದು ಗುರುಕುಲಗಳಿತ್ತು, ಅದಕ್ಕೆ ಇದೆಲ್ಲ ಮಾಸಿ ಹೋಗಿದೆ. ಆದರೆ ಇಂಥ ದೇವಸ್ಥಾನಗಳಲ್ಲಿ ನಮ್ಮ ಹಿಂದೂ ದೇಶದ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಆ ಒಂದು ಸಂಸ್ಕಾರ ಪೂರಿತ ಕಾರ್ಯಕ್ರಮಗಳು ನಿರಂತರ ನಡೀಬೇಕು. ಅದಕ್ಕೋಸ್ಕರ ನಮ್ಮ ಪೂಜ್ಯ ಸ್ವಾಮೀಜಿಯವರೊಂದು ಮಾತನ್ನು ಹೇಳಿದರು, ನೀವು ವರ್ಷಕ್ಕೊಮ್ಮೆ ಬರುವುದಲ್ಲ, ದಿನನಿತ್ಯ ದೇವಸ್ಥಾನಕ್ಕೆ ಬರಬೇಕು, ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರಬೇಕು. ನಾನು ಅನೇಕ ಕಡೆ ಹೇಳ್ತೇನೆ, ಶನಿ ಪೂಜೆ ಇರ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ, ಹುಣ್ಣಿಮೆ ದಿವಸ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು. ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಅನೇಕ ದೇವಾಲಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಕ್ಷಗಾನವನ್ನು ಧರ್ಮಾರ್ಥವಾಗಿ ಕಲಿಸ್ತಾ ಇದ್ದೇವೆ, ಭರತನಾಟ್ಯವನ್ನು ಧರ್ಮಾರ್ಥವಾಗಿ ಕಲಿಸ್ತಾ ಇದ್ದೇವೆ. ಈ ರೀತಿ ಅನೇಕ ಕಾರ್ಯಕ್ರಮಗಳ ಮೂಲಕ ಆಕರ್ಷಣೆ ಮಾಡಲಿಕ್ಕೆ ಇವತ್ತು ನಾನು ನೋಡ್ತಾ ಇದ್ದೆ.
ಅನೇಕ ಮಕ್ಕಳನ್ನು ಕರ್ಕೊಂಡು ಬಂದ ತಾಯಂದಿರು ಹಿರಿಯರು ಬಂದಿದ್ದಾರೆ. ಮಕ್ಕಳಿಗೆ ಭರತನಾಟ್ಯ ಉಂಟು, ಡ್ಯಾನ್ಸ್ ಉಂಟು ಅಂತ. ಆ ನಿಟ್ಟಿನಲ್ಲಾದರೂ ಅವರು ಬರ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆಯ ದೇವಸ್ಥಾನ. ಇಡೀ ದಕ್ಷಿಣ ಭಾರತದಲ್ಲೆಲ್ಲ, ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ ಒಳ್ಳೆ ಹೆಸರು ಪಡೆದಂಥ ಮದ್ದೂರು ಮಹಾಗಣಪತಿ ಅಂತ ಹೇಳಿದರೆ ಎಲ್ಲರೂ ತಲೆಬಾಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಬಂಧುಗಳೇ, ಹಿಂದೂ ಸಮಾಜದಲ್ಲಿ. ಅಂಥ ಪುಣ್ಯಕ್ಷೇತ್ರದಲ್ಲಿ ತಾವೆಲ್ಲ ರಾತ್ರಿಗಳು ದುಡಿದಿದ್ದೀರಿ. ಕಾರ್ಯಕರ್ತರು ಭಾಳ ಕಷ್ಟಪಟ್ಟಿದ್ದಾರೆ, ಕರಸೇವೆ ಮಾಡಿದ್ದಾರೆ. ಅವರಿಗೆ 100ಕ್ಕೆ 100 ಆ ಗಣಪತಿ ಮತ್ತು ಆ ಮದನಂತೇಶ್ವರನ ಅನುಗ್ರಹ ಇದೆ ಅಂತ ಆ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಾ, ನಮ್ಮಲ್ಲಿ ಕೊನೆಯ ಒಂದು ಮಾತು ಏನಂತ ಹೇಳಿದ್ರೆ, ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಏನು ಕಾರಣ ಅಂತ ನಿಮಗೆಲ್ಲ ಗೊತ್ತು, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಣ್ಣ ಪ್ರಾಯದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದವರು ಎಲ್ಲ ಸ್ವಲ್ಪ ವರ್ಷ ಹೆಚ್ಚು ಹೋಗಿ ಆಮೇಲೆ ಮದುವೆ ಆಗ್ತಾರೆ, ಆಮೇಲೆ ಮಕ್ಕಳಾಗೋದಿಲ್ಲ. ಮಕ್ಕಳಲ್ಲಿ ಆದರೂ ಕೂಡ 1 ಸಾಕು 2 ಬೇಕು ಅಂತ ಹಿಂದೆ ಇತ್ತು, ಈಗ ಅದು ಇಲ್ಲ. 1 ಮಗು ಕೂಡ ಇಲ್ಲ ನಮ್ಮಲ್ಲಿ. ಸೊ ಈ ರೀತಿ ಮಕ್ಕಳು ಕೂಡ ನಮಗೆ ಅಗತ್ಯ ಇದೆ. ನಮ್ಮ ಸಂಖ್ಯೆ ಹೆಚ್ಚಾಗಬೇಕು. ನಾವೀಗ ಹೀಗೆ ಹೋದರೆ ಮುಂದಿನ 10 ವರ್ಷದಲ್ಲಿ ನಾವು ಮೈನಾರಿಟಿ ಆಗ್ತೇವೆ, ಅನ್ಯ ಜಾತಿಯವರು ಮೆಜಾರಿಟಿ ಆಗ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ಮಾತು, ಕಿವಿ ಮಾತನ್ನು ಕೂಡ ತಮ್ಮಲ್ಲಿ ಗಣಪತಿ ದೇವರ ಮದನಂತೇಶ್ವರ ಹೆಸರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲಿ ಅನೇಕ ಹಿಂದೂ ಬಾಂಧವರನ್ನ ಪ್ರಾರ್ಥನೆ, ಹೆಚ್ಚು ಮಕ್ಕಳನ್ನು ಸಮಾಜ ಕೊಡುವಂಥ ಕೆಲಸ ಮಾಡಿ, ಸಂಸ್ಕಾರ ಕೊಡಿ, ಸಮಾಜ ಸೇವೆ ಮಾಡುವಂಥ, ದೇಶ ರಕ್ಷಣೆ ಮಾಡುವಂಥ, ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗಿ ಇಡೀ ಜಗತ್ತಿಗೆ ಗುರುವಾಗುವಂಥ ಶಕ್ತಿ ಇರುವಂಥ ಈ ಹಿಂದೂ ದೇಶ ಇವತ್ತು ಭಾಳ ಉನ್ನತ ಮಟ್ಟದಲ್ಲಿ ಮುಂದೆ ಹೋಗ್ತಾ ಇದೆ. ಅದಕ್ಕೆಲ್ಲ ನಾವೆಲ್ಲ ಹೆಗಲಿಗೆ ಕೊಟ್ಟು ಮುನ್ನಡೆಯೋಣ. ಅದರೊಟ್ಟಿಗೆ ನಮ್ಮ ದೇಶದ ಏನು ಸಂಸ್ಕೃತಿ ಇದೆ ಅದನ್ನು ಬೆಳೆಸೋದ್ರ ಮೂಲಕ ನಮ್ಮ ದೇಶದ ವಿಶಿಷ್ಟವಾದ ಶಕ್ತಿಯನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಪುರೋಹಿತರು ಒಂದು ಪೂಜೆ ಮಾಡಿದರೆ, ಆ ಒಬ್ಬ ಕಾರ್ಮಿಕ 150 ರೂಪಾಯಿ ಕೊಟ್ಟು ಗಣಹೋಮ ಮಾಡಿದರೆ, ಆ ಪುರೋಹಿತರು ಪ್ರಾರ್ಥನೆ ಮಾಡೋದು ಸರ್ವೇ ಜನ ಸುಖಿನೋ ಭವಂತು, ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಖಾಲಿ ಒಂದು ಸಣ್ಣ ಪೂಜೆಗೆ. ಆದರೆ ಇದು ಒಂದು ನಮ್ಮ ವಿಶಿಷ್ಟವಾದಂಥ ಗುಣ ಹಿಂದೂ ಸಮಾಜದ ಈ ಹಿಂದೂ ದೇಶದಲ್ಲಿ. ಬಾಕಿ ಅನ್ಯ ಜಾತಿಯವರು ಯಾರೂ ಈ ಪ್ರಾರ್ಥನೆ ಮಾಡ್ತಿಲ್ಲ. ಅವ್ರು ಹೇಳಿದ್ರು ನಮ್ಮ ಸಮಾಜವನ್ನು, ನಮ್ಮ ಜಾತಿಯನ್ನು ಮಾತ್ರ ಅಭಿವೃದ್ಧಿ ಮಾಡಿ, ನಮ್ಮ ಹೆಂಡತಿ ಮಕ್ಕಳನ್ನು ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡುವಂಥ ಸಮಾಜ ಇಡೀ ಜಗತ್ತಿನಲ್ಲಿದೆ. ಆದರೆ ನಮ್ಮ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ದೇಶದ ಸಂಸ್ಕೃತಿ ವಿಶಿಷ್ಟವಾಗಿ ಆ ಒಂದು ವಿಚಾರಧಾರೆಯಲ್ಲಿ ನಾವು ಮುನ್ನಡೀತಾ ಇದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ಈಗ ಹಿಂದೂ ದೇಶದ ಸಂಸ್ಕೃತಿಯನ್ನು ಅಪ್ಪಿಕೊಂಡು ಬರುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಪ್ರಧಾನಮಂತ್ರಿಯವರು ಇಡೀ ಜಗತ್ತಿಗೆ ಈಗ ಗುರುವಾಗುವಂಥ ಸ್ಥಿತಿಯಲ್ಲಿರುವಂಥ ಪದ್ಧತಿಯಲ್ಲಿ ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ, ಹಿಂದೂ ದೇಶದ ನೋಡ್ತಾ ಇದೆ. ಅದಕ್ಕೆಲ್ಲ ನಾವು ಸಹಕಾರವನ್ನು ಕೊಡೋಣ, ನಮ್ಮ ಸಮಾಜವನ್ನು ಮುನ್ನಡೆಸೋಣ. ಅದೇ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ ಕೊಟ್ಟು ಸಂಸ್ಕಾರ ಪೂರಿತರಾಗಿ ಭವ್ಯ ಭಾರತದ ನಿರ್ಮಾಣದಲ್ಲಿ ನಮ್ಮ ತೊಡಗಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. നന്ദി ശ്രീ നാഗരാജ് ഷെട്ടി അവർ. അടുത്തതായി സംസാരിക്കുന്നതിന് വേണ്ടിയിട്ട് മലബാർ ദേവസ്വം ബോർഡ് പ്രാദേശിക സമിതി അധ്യക്ഷൻ ശ്രീ KV സുരേന്ദ്രൻ അവരുകളെ ക്ഷണിക്കുന്നു. വേദിയിലും സദസ്സിലുമുള്ള ബഹുമാന്യരെ, ഇവിടെ വളരെ ദീർഘമായ പ്രസംഗങ്ങൾ കേട്ട് കഴിഞ്ഞു. ശ്രീമതി മിനി ഹരികുമാർ നടത്തിയ പ്രഭാഷണം, അതുപോലെ തന്നെ നമ്മുടെ പ്രിയപ്പെട്ട മുൻ മന്ത്രി ശ്രീ നാഗരാജ അവറുകൾ കർണാടക ദേവസ്വം ബോർഡിൻ്റെ മന്ത്രിയായിരുന്നു. അദ്ദേഹവും ഇവിടെ വളരെ അനന്തേശ്വര സിദ്ധിവിനായക ക്ഷേത്രം നവീകരണ അഷ്ടബന്ധ ബ്രഹ്മകലോത്സവവും മുടപ്പ് സേവയും ഇത് കഴിഞ്ഞ മാസം, ഇന്ന് ഏപ്രിൽ 1 മാർച്ച് 27 ശരിക്കും പറഞ്ഞാൽ 26 തന്നെ ഇവിടെ ആരംഭിച്ചു. 26 സദാശിവ ഷെട്ടി ഈ പരിപാടിയുടെ ഭാഗമായി, ചടങ്ങിൻ്റെ ഭാഗമായിട്ട് സമർപ്പിച്ച പ്രവേശന കവാടത്തിൻ്റെ ഉദ്ഘാടനത്തോടുകൂടിയാണ് ചടങ്ങുകൾ ആരംഭിച്ചത്. ഈ പരിപാടിയെക്കുറിച്ച് പറയുമ്പം മലബാർ ദേവസ്വം ബോർഡിന് വളരെയധികം അഭിമാനിക്കാൻ വകയുള്ളൊരു പരിപാടിയാണ്. കാരണം ദേവസ്വത്തിൻ്റെ കീഴിൽ 5 ഡിവിഷനുകളായിട്ട്
പാലക്കാട്, മലപ്പുറം, കോഴിക്കോട്, തലശ്ശേരി, കാസർഗോഡ് 5 ഡിവിഷനിലായിട്ട് ഏകദേശം ഒരു 1500ഓളം ക്ഷേത്രങ്ങൾ കാണും. ഏകദേശം ഒരു 10% ക്ഷേത്രങ്ങൾ മാത്രമേ സാമ്പത്തികമായിട്ട് മെച്ചപ്പെട്ട നിലയിലുള്ള ക്ഷേത്രങ്ങളുള്ളൂ. ബാക്കി ക്ഷേത്രങ്ങളിലത്തെ ജീവനക്കാർക്ക് ശമ്പളം തന്നെ മാസങ്ങൾ വൈകിട്ടാണ് കൊടുക്കുന്നത്. പിന്നെ ദേവസ്വം ബോർഡിൻ്റെ ഒരു പ്രശ്നമുണ്ട്. എപ്പോൾ ദേവസ്വം ബോർഡിലെ ജീവനക്കാർക്ക് സമരം ചെയ്യാൻ കഴിയില്ല. അവരെന്തെങ്കിലും വിഷമവും പറയേണ്ടത് ദേവനോടും ദേവിയോടാണ്. വേറൊരു നിവാവില്ല പറയാൻ വേണ്ടി. ഇപ്പം എൻ്റെ നാട്ടിലൊക്കെ ചില ക്ഷേത്രങ്ങളിൽ ശാന്തിക്കാർക്ക് മാസങ്ങളെ ശമ്പളം കിട്ടിയിട്ടില്ല. അവർക്ക് അവരെ വേദന പറയാൻ ആരോടാ കയ്യിൽ? ദേവനോടോ ദേവിയോടോ. മറ്റ് സമരമുഖത്തോ അവർക്ക് പോകാൻ പറ്റില്ല. അതേ സമയത്ത് ഈ ക്ഷേത്രത്തെ സംബന്ധിച്ച് പറയുകയാണെങ്കിൽ ഇതിപ്പം പറഞ്ഞ 992 അതായത് 33 വർഷം മുമ്പാണ് ഇവിടെ മൂടപ്പ സേവ നടന്നതായിട്ട് അറിയാൻ കഴിഞ്ഞത്. അതായത് മുമ്പിലേ നടന്നിട്ടുണ്ട്. ഇത് 92 വളരെ വർഷങ്ങൾക്ക് മുമ്പാകും. അപ്പോൾ ഈ ചടങ്ങടക്കം 2 സേവ മൂടപ്പ സേവ കണ്ടവരല്ലാതെ മൂന്നാമതൊരു സേവ കാണുന്ന ഇപ്പം എനിക്ക് കാണാൻ പറ്റും എനിക്ക് തോന്നില്ല. കാരണം എൻ്റെ പ്രായപരിധി വെച്ച് നോക്കുമ്പം ഇന്നിപ്പോൾ 65 വയസ്സായി. ഇനിയിപ്പോൾ ഒരു മൂടപ്പ സേവ നടക്കുന്നത് ഇതുപോലെ വർഷങ്ങൾ കഴിഞ്ഞിട്ടാണെങ്കിൽ ഇതിനൊരു മൂടപ്പ സേവ കാണാൻ വേണ്ടി പറ്റില്ല. അതിനുള്ളൊരു ഭാഗ്യം സിദ്ധിച്ചുന്നത് വലിയൊരു കാര്യം തന്നെയാണ്. ഇങ്ങനൊരു ചടങ്ങിൽ പങ്കെടുക്കാൻ വേണ്ടി. അതുമാത്രമല്ല, ഈ ചടങ്ങിൻ്റെ പ്രത്യേകത ഞാൻ മനസ്സിലാക്കിയിടത്തോളം ഇത്ര അടുക്കും ചിട്ടയോട് കൂടിയിട്ട് മലബാർ ദേവസ്വത്തിൻ്റെ പരിപാടി കീഴിലെ ഈ ക്ഷേത്രത്തിൽ നടന്ന ചടങ്ങ്, ഇതിൻ്റെ സന്നദ്ധ സേവകർ വളരെ അടുക്കും ചിട്ടയോടുകൂടി, ശരിക്കും പറയുന്നത് പോലീസുകാർ ഉണ്ടെന്നേ ഇല്ലൂ. പോലീസുകാരൊന്നും ആവശ്യമില്ല. പോലീസുകാരെ ഇതായിട്ട് പറയുന്നല്ല, പോലീസ് അവരുമായിട്ട് ബന്ധപ്പെട്ട സമയത്ത് ഞാൻ പറയുന്നത് നിങ്ങൾ ശരിക്കും നടത്തേണ്ട ആവശ്യമില്ല. ഇവിടെ കൃത്യമായിട്ട് തന്നെ കാര്യങ്ങൾ ചെയ്യാൻ വേണ്ടി നല്ല ഉശിരുള്ള ചെറുപ്പക്കാരും മാതൃസംഘടനകളൊക്കെ കർമ്മധീരരായിട്ട് പ്രവർത്തിക്കുന്നുണ്ട്. വളരെ അടുക്കും ചിട്ടയോടുകൂടി. ഇത്ര അടുക്കും ചിട്ടയോടുകൂടി ഇതിപ്പോൾ കഴിഞ്ഞ 27 അടുത്ത 7-ാം തീയതി ഏപ്രിൽ 7-ന് ഇത് അവസാനിക്കൽ. 5-ാം തീയതി മൂടപ്പ സേവ, 6-ാം തീയതി ഇതിൻ്റെ പ്രസാദ വേണം, 7-ാം തീയതി സമാപനം. അത്രയും ഭംഗിയായി തന്നെ ഇത് സംഘടിപ്പിച്ചെടുത്ത സംഘാടകരോട് മലബാർ ദേവസ്വം ബോർഡിൻ്റെ ആശംസകൾ, അഭിനന്ദനങ്ങൾ എങ്ങനെ അറിയിക്കണം എന്നറിയില്ല. എങ്ങനെ പറഞ്ഞാലും തീരുവില്ല. കാരണം പറഞ്ഞാൽ ഏതാണ്ട് കോടികളോളം എൻ്റെ ഞാൻ മനസ്സിലാക്കിയെടുത്ത വർഷം 10-10.5 കോടി 11 കോടിയോളം രൂപ ചിലവ് വന്നിട്ടുണ്ട്. ഇത് പ്രവേശന കവാടത്തിൻ്റെ ചിലവ് വേറെ, അത് വേറെയുണ്ട്. അപ്പോൾ ഇത്രയും ഭീമമായ സംഖ്യ ചിലവാക്കി മലബാർ ദേവസ്വം ബോർഡിൻ്റെ കീഴിലെ ഈ ക്ഷേത്രത്തിൻ്റെ ഈ ചടങ്ങ് നടത്താൻ വേണ്ടിയിട്ട് തയ്യാറായ ഇതിൻ്റെ സംഘാടകരോട് ഹൃദയത്തിൻ്റെ ഭാഷയിൽ നന്ദി രേഖപ്പെടുത്തുന്നു മലബാർ ദേവസ്വം ബോർഡിന് വേണ്ടി. പിന്നെ ഇവിടെ നേരത്തെ സൂചിപ്പിച്ച ഇത് ധാർമ്മിക സഭയാണ്. ഇവിടെ നേരത്തെ എനിക്ക് മുമ്പ് സംസാരിച്ച മിനി സൂചിപ്പിച്ച ഒരു കാര്യം, ധാർമ്മിക മൂല്യ ശോഷണം നടന്നുകൊണ്ടിരിക്കുന്ന ഒരു കാലഘട്ടത്തിലാണ് നമ്മൾ ജീവിക്കുന്നത്. ഇപ്പം നേരത്തെ സൂചിപ്പിച്ചു കൊല്ലത്തൊരു ഒരു കുഞ്ഞിനെ ഒരു അമ്മ കൊന്നത്. നമ്മളെ കുഞ്ഞു മനസ്സുകളിൽ പോലും വല്ലാത്തൊരു അവസ്ഥയിലാണ്, നമ്മൾ അരക്ഷിതമായ അവസ്ഥയിലാണ് നമ്മളിപ്പോൾ കഴിഞ്ഞു പോകുന്നത്. കേരളം ശരിക്കും ഒരുപാട് മുമ്പോട്ട് പോയിട്ടുണ്ട്. ആരോഗ്യ രംഗത്ത് മുമ്പോട്ട് പോയിട്ടുണ്ട്, വിദ്യാഭ്യാസ രംഗത്ത് മുമ്പോട്ട് പോയിട്ടുണ്ട്, മറ്റ് ഭൗതിക സാഹചര്യങ്ങൾ എന്ന് റോഡുകൾ, പാലങ്ങൾ, അങ്ങനെ എല്ലാ രംഗത്തും കേരളം വളരെ മുമ്പ് എത്തിയിട്ടുണ്ട്. 925 വൈക്കം സത്യാഗ്രഹം നടന്ന് കേരളത്തിലത്തെ മുഴുവൻ വൈക്കത്തിലെ ക്ഷേത്രത്തിൽ എല്ലാ ജാതിക്കാർക്കും പ്രവേശനം നേടിയെടുക്കാൻ വേണ്ടി നമുക്ക് സാധിച്ചിട്ടുണ്ട്. ഗുരുവായൂർ സത്യാഗ്രഹം നടന്നു, ദേശീയ സ്വാതന്ത്ര്യ സമരം എടുത്തിട്ട്, ഇതൊക്കെ നമ്മൾ കാണുന്നത് നമ്മൾ ഈ രാജ്യ മാറ്റങ്ങളാണ്, ഒരുപാട് മാറ്റങ്ങൾ നടന്നു. ഗവൺമെന്റ് ശേഷം കേരളത്തിലെ ജനങ്ങൾക്ക് മുഴുവൻ ജനങ്ങൾക്ക് ഭൂമിയില്ലാത്ത ജനങ്ങൾക്ക് കുടിയെടുപ്പവകാശം കൊടുത്തിട്ടുള്ള ഗവൺമെന്റ് ആയിരുന്നു. അങ്ങനെ ഒരുപാട് മാറ്റങ്ങൾ ഈ സംസ്ഥാനത്ത് ഉണ്ടായിട്ടുണ്ടെങ്കിലും ഈ കഴിഞ്ഞ കുറച്ച് കാലമായിട്ട് വളരെ നിരാശാജനകമായ രീതിയിലാണ് നമ്മളെ സംസ്ഥാനത്ത് നടന്നുകൊണ്ടിരിക്കുന്ന സംഭവങ്ങൾ. ഒരുപാട് സംഭവങ്ങൾ നിങ്ങൾ എല്ലാ ദിവസവും പത്രം എടുത്ത് അറിയാം. ചെറുപ്പക്കാർ, കുട്ടികൾ അങ്ങോട്ടും ഇങ്ങോട്ടും, താമരശ്ശേരി സ്കൂളിൽ നടന്നത് 2 ഗ്രൂപ്പിൽപ്പെട്ട കുട്ടികൾ അങ്ങോട്ടും ഇങ്ങോട്ടും തമ്മലടിച്ച് ഒരു കുട്ടിയെ കൊല്ലുന്ന സ്ഥിതിവിശേഷമുണ്ടായത്. അതുപോലെ തന്നെ ഇപ്പം കഴിഞ്ഞ ദിവസം അതുപോലെ അത്
എറണാകുളം ജില്ലയാണ്, കളമശ്ശേരിയിലാണ്. ഒരു പോളിടെക്നിക്കിൻ്റെ ക്യാമ്പസ് മറ്റേ ഹോസ്റ്റൽ റെയ്ഡ് ചെയ്ത സമയത്ത് കഞ്ചാവ്. അപ്പം കഞ്ചാവിൻ്റെയും മയക്കുമരുന്നിൻ്റെയും ഇതൊക്കെ ഒരു സങ്കേതമായിട്ട് നമ്മുടെ നാട് അധപ്പതിച്ചുകൊണ്ടിരിക്കുകയാണ്. ഇങ്ങനെ മൂല്യശോഷണം നടക്കുന്നുണ്ട് നമ്മുടെ നാട്ടിൽ. ഈ മൂല്യശോഷണം നടക്കുന്ന ഒരു കാലഘട്ടത്തിലാണ് ഇത്തരത്തിലുള്ള ധാർമ്മിക സഭക്കുള്ള പ്രസക്തി വർദ്ധിക്കുന്നത്. ഇത്തരം സാംസ്കാരിക സഭകൾക്കുള്ള പ്രസക്തി ക്ഷേത്രങ്ങളിൽ ഈ തരത്തിലുള്ള പരിപാടികൾ നടക്കുന്നത്. പക്ഷേ ഈ പരിപാടിയിൽ ഇന്നിപ്പോൾ പങ്കെടുത്തതിൽ പുതിയ തലമുറയിൽപ്പെട്ട ആളുകൾ കുറവാണ്. പുതിയ തലമുറയിൽപ്പെട്ട ആളുകളെ ആകർഷിക്കാൻ വേണ്ടി നമുക്ക് കഴിയണം. നമ്മളെ കുഞ്ഞുങ്ങളെ ശ്രദ്ധിക്കണം. നമ്മളെ കുഞ്ഞുങ്ങൾ വഴിതെറ്റുന്നുണ്ടോ എന്ന് നോക്കണം. അങ്ങനെ ഈ നാട്ടിൽ ഒരുപാട് മാറ്റങ്ങൾ ഉണ്ടായിട്ടുണ്ടെങ്കിൽ ആ മാറ്റങ്ങൾക്കനുസൃതമായ രീതിയിൽ ഇപ്പം അതിൻ്റെ നേർ വിപരീതമായിട്ട് കുറ്റകൃത്യങ്ങളടക്കം വർദ്ധിച്ചു വരിക്കുന്ന ഒരു കാലഘട്ടത്തിലൂടെ ആണ് നമ്മൾ കടന്നു പോകുന്നത്. ഇപ്പം മൂല്യശോഷണം നടക്കുന്ന ഈ കാലഘട്ടത്തിൽ നമ്മൾ അതിനെ തിരിച്ചു പിടിക്കാനുള്ള സർവ്വസന്നാഹങ്ങളോടുകൂടിയിട്ടും നമ്മൾ രംഗത്തിറങ്ങിക്കേണ്ട കാലഘട്ടമാണിത്. അതിന് ഇത്തരത്തിലുള്ള ധാർമ്മിക സഭകൾ ഉപയോഗപ്പെടുത്തണം. ഇത്തരത്തിലുള്ള ക്ഷേത്രങ്ങളിൽ നടക്കുന്ന പരിപാടികളിൽ ആളുകളെ കൂടുതൽ എത്തിക്കാനും നമുക്ക് സാധിക്കണം. അതിന് ഈ മാതൃസംഘടനകൾ അതുപോലെ തന്നെ വയോജനങ്ങൾ എല്ലാവരും രംഗത്തിറങ്ങണം. ഈ സംഘാടനം ഇത്രയും നല്ല രീതിയിൽ സംഘടിപ്പിച്ച ഇതിൻ്റെ സംഘാടകർക്ക് മലബാർ ദേവസ്വം ബോർഡിൻ്റെ അറിയിച്ചുകൊണ്ട് ഞാൻ എൻ്റെ വാക്കുകൾ നിർത്തുന്നു. നന്ദി, നമസ്കാരം. നന്ദി ശ്രീ KV സുരേന്ദ്രൻ അവർ. അടുത്തതായി വേദിയിൽ കോട്ടക്കുഞ്ചെ രവീന്ദ്ര ആൾവ കമ്പാർ അവറുകൾ, മുൻ എക്സിക്യൂട്ടീവ് ഡയറക്ടർ ഹഡ്കോ, അതുപോലെ തന്നെ ക്ഷേത്രങ്ങൾക്കും സംഘടനകൾക്കും ഒരുപാട് സഹായങ്ങൾ നൽകുന്ന വ്യക്തിത്വം. ബദ്രെടുക്ക ശ്രീ പൂമാണി കിന്നിമാണി ക്ഷേത്രത്തിൻ്റെ ചുറ്റുമതിൽ, അതുപോലെ തന്നെ വണ്ടി ഗോപുരം, കിതൂർ മഹാക്ഷേത്രത്തിലെ ഗോപുരം, നമ്മുടെ മധൂർ ക്ഷേത്രത്തിലെ മദനന്തേശ്വരന് മുമ്പിലുള്ള മണ്ഡപം, ಶ್ರೀ ನಮ್ಮ ಮಹಾಗಣಪತಿ ಮದನಂತೇಶ್ವರ ದೇವಸ್ಥಾನಕ್ಕೆ ನಾನು ಪ್ರಣಾಮ ಮಾಡುತ್ತಾ ಇಲ್ಲಿ ಕೂತ್ಕೊಂಡ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ತುಂಬ ಜನ ಇಲ್ಲಿ ಸ್ವಾಮೀಜಿಯವರು ಬಂದಿದ್ದಾರೆ. ದೊಡ್ಡ ದೊಡ್ಡ ಸ್ವಾಮೀಜಿಯವರು ಬಂದಿದ್ದಾರೆ. ನಾವು ಎಷ್ಟವರನ್ನು ಕೇಳಿಕೊಂಡಿದ್ದೇವೋ ಅದನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಅದು ಯಾಕೆಂತ ಹೇಳಿದರೆ ಈ ಒಂದು ನಮ್ಮದು ಬ್ರಹ್ಮಕಲಶ ಒಂದು 10 ವರ್ಷ ಮೊದಲು ನಾವು ಶುರು ಮಾಡಿದ್ದೆವು. 10 ವರ್ಷ ಶುರು ಮಾಡಿ ತುಂಬ ಜನ ಕಡೆಗೆ ನಮ್ಮ UT ಆಳ್ವರನ್ನು ಕೂಡ ಇವತ್ತು ನೆನೆಸ್ಕೊಡ್ಬೇಕಾಗ್ತದೆ. ತುಂಬ ಶ್ರಮಪಟ್ಟು ಎಲ್ಲರೂ ಇದು ಮಾಡಿ ಇವತ್ತಿಗೆ ಒಂದು ಸಂತೋಷದ ವಿಷಯವಾಗಿದೆ ನಮಗೆ. ಇದರ ಮಧ್ಯದಲ್ಲಿ ಏನೆಲ್ಲ ಆಗಿ ಹೋಗಿದೆ ಅದನ್ನು ನಾವು ಹೇಳೋದು ಬೇಡ. ಇದು ಎಂಡಿಗೆ ಏನಾಯ್ತು ಅಂದರೆ ಒಂದು ಬ್ರಹ್ಮಕಲಶ ಒಂದು ಆಗುವಂಥ ಪರಿಸ್ಥಿತಿ ನಾವು ಬಂದಿದೆ. ನಾಳೆ 2ನೇ ತಾರೀಕಿಗೆ ಬ್ರಹ್ಮಕಲಶ ಆಗ್ತಾ ಉಂಟು. ಅದರ ಮೇಲೆ ಮೂಡಪ್ಪ ಸೇವೆಯು ಆಗ್ತಾ ಉಂಟು. ಎಲ್ಲವನ್ನು ಒಂದು 5, 6, 7 ತಾರೀಕಿನವರೆಗೆ ಆಗುವಾಗ ಎಲ್ಲವೂ ಮುಗಿದು ನಮಗೆಲ್ಲ ಒಂದು ಆ ದೇವರ ಆಶೀರ್ವಾದ ಸಿಗುತ್ತದೆ. ಆದರೆ ನಾವು ನಮ್ಮ ಮಿನಿಸ್ಟ್ರಿ ಹೇಳಿದ್ದಾರೆ, ಎಲ್ಲರೂ ಇದನ್ನು ಹೇಳಿಕೊಂಡಿದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಈ ಮಧುರಾಗಲಿ ಎಲ್ಲದಕ್ಕಾಗಿ ನಾವಿಲ್ಲಿ ಯಾವಾಗ ಭಕ್ತ ಇದ್ದೇವೆ. ನಾವು ನಮ್ಮ ಕಷ್ಟವನ್ನು ಅವರಿಗೆ ಹೇಳ್ತೇವೆ. ನಮಗೆ ಏನಾದರೂ ಒಂದು ಒಳ್ಳೇದು ಮಾಡಿ ಮಹಾಗಣಪತಿ. ನಾವು ಬೆಳಿಗ್ಗೆ ಎದ್ದರೆ ನಮ್ಮ ಊರಿನವರು ತಿಳಿದವರು ಇಲ್ಲಿಗೆ ಬರುವವರು, ನಾವು ಬೆಳಿಗ್ಗೆಯೂ ಸಾಯಂಕಾಲವೂ ದಿನನಿತ್ಯವೂ ನಾವು ಅವರಿಗೆ ಆ ಮಹಾಗಣಪತಿಯ ಹೆಸರನ್ನು ಹೇಳ್ತಾ ಇದ್ದೇವೆ. ಇಲ್ಲಿ 2-3 ವರ್ಷ ಮೊದಲು ವೀರೇಂದ್ರ ಹೆಗ್ಡೆಯವರು ಬಂದಿದ್ದರು. ಅದು ಮೊನ್ನೆ ಅವರಿಗೇನೋ ವಿಷಯದಲ್ಲಿ ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ತುಂಬ ಟೈಮ್ ಇಲ್ಲಿ ಅವರು ಒಂದು 2-3-4 ಗಂಟೆ ಅವರು ಇದ್ದರು ಇಲ್ಲಿ. ನಾನು ಅವತ್ತು ಇದ್ದೇ ಇಲ್ಲ. ಸೊ ವೀರೇಂದ್ರ ಹೆಗ್ಡೆ ಅವರು ತುಂಬ ವಿಷಯ ಹೇಳಿದರು. ನಾವು ಇಲ್ಲಿ ಈ ಧರ್ಮವನ್ನು ಉಳಿಸ್ಬೇಕಂತ ಹೇಳಿದರೆ ನಾವೆಲ್ಲ ಒಟ್ಟಿಗೆ ಆಗಬೇಕು. ನಾಳೆ 10 ರೂಪಾಯಿ ಕೊಟ್ಟವನು ಒಂದೇ, 100 ರೂಪಾಯಿ ಕೊಟ್ಟವನು ಒಂದೇ, 1000 ರೂಪಾಯಿ ಕೊಟ್ಟವನು ಒಂದೇ.
ಇದರಲ್ಲಿ ನಮಗೆ ಸ್ನಾನಮಾನ ನಾವು ಯಾವುದನ್ನು ತಗೊಳ್ಬಾರ್ದು ನನ್ನ ಲೆಕ್ಕದಲ್ಲಿ. ಯಾಕಂತೇಳಿದರೆ ಆ ಮಗಣಪತಿ ನಮಗೆ ಏನು ಕೊಟ್ಟಿದ್ದಾರೆ ಅದೇನಾದರೂ ನಾವು ಕೊಟ್ಟಿರ್ಬೋದು, ಅದು ಬೇರೆ ಸಂಗತಿ ವಿಷಯ. ಬಟ್ ನಮಗೆ ಇವತ್ತು ಇಂಪಾರ್ಟೆಂಟ್ ಯಾರು ಅಂತೇಳಿದರೆ 5 ರೂಪಾಯಿ ಕೊಟ್ಟವನು ನಮಗೆ ಇಂಪಾರ್ಟೆಂಟ್ ಇದ್ದಾನೆ ಇಲ್ಲಿ. ಯಾಕಂದರೆ ಅವನು ಇಲ್ಲಿ ಬರುವವರು ನಾಳೆ, ಇವರು ಬೇರೆ ಕಡೆ ಬರ್ಬೋದು. ಇಲ್ಲಿ ನಮಗೆ ದಿನನಿತ್ಯ ಬರುವವರು ನಮ್ಮ ಊರಿನವರು, ನಮ್ಮ ನಂಬುವವರು, ನಮ್ಮ ಮಾಗಣೆಯವರು. ಸೊ ಅದನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಾನು ತುಂಬ ವಿಡಿಯೋ ನೋಡಿದ್ದೆ. ಯಾಕಂತೇಳಿದರೆ ಅದರಲ್ಲಿ ನಾವು 1-2-3 ಇದೆ, ನನಗೆ ಜಾಸ್ತಿ ಸಿಕ್ಕಲಿಲ್ಲ ನೋಡಲಿಕ್ಕೆ. ನಾನು ನಮ್ಮ ಎಡನೀರು ಸ್ವಾಮೀಜಿಯವರ ಮಾತನ್ನು ಒಂದು 10 ಸರ್ತಿ ಕೇಳಿದೆ. ಅದೇ ಪ್ರಕಾರ ನಮ್ಮ ವಿಶ್ವಕರ್ಮ ಸಮಾಜದ ಸ್ವಾಮೀಜಿ ಇದ್ದಾರೆ, ನನಗೆ ತುಂಬ ಗುರುತಾಯಿದ್ದೆ ಅವರಿಗೆ, ಉಡುಪಿಯಲ್ಲಿರೋದು. ಅವ್ರದ್ದು ಒಂದು 5-6 ಸರ್ತಿ ನಾನು ಕೇಳಿದ್ದೆ ಅದನ್ನು. ಆಗ ನನ್ನ ಮನಸ್ಸಿಗೂ ಬಂತು, ನಾವು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೇವೆ, ಇದು ಯಾರಿಗೆ ಬೇಕಾಗಿ ನಾವು ಮಾಡ್ತಾ ಇದ್ದೇವೆ ಇಲ್ಲಿ. ನಾವು ಆ ದೇವರ ಒಂದು ಬ್ರಹ್ಮ ಕಲಶ ಅದು ಒಳ್ಳೇದು ಮಾಡ್ತದೆ. ಯಾಕಂದರೆ ಬ್ರಹ್ಮ ಕಲಶ ಅವರಿಗೆ 12 ವರ್ಷಕ್ಕೆ ಒಂದು ಸಲ ಆಗಬೇಕಾಗ್ತದೆ. ಅದು ಆದರೆ ಅಲ್ಲಿಗೆ ಒಂದು ವೈಬ್ರೇಷನ್ ಬರ್ತದೆ, ಜನರಿಗೂ ಒಂದು ಇದು ಕುತೂಹಲ ಬರ್ತದೆ. ಇದು ಒಳ್ಳೆ ವಿಷಯ ಇಲ್ಲಿ ಆಗ್ತಾ ಉಂಟು. ದೇವರಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ನಮ್ಮ ಒಂದು ವಿಷಯ ಇಲ್ಲಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಅವತ್ತು ವೀರೇಂದ್ರ ಹೆಗಡೆ ಬಂದಿದ್ರು, ನನಗೆ ನೆನಪುಂಟು ಆ ದಿವಾನ. ವೀರೇಂದ್ರ ಹೆಗಡೆಯವರು ಹೇಳಿದರು. ಆಗ ನನಗೆ ಭಟ್ರು ಹೇಳಿದರು, ನಮ್ಮ ಇಲ್ಲಿ ಕೂತ್ಕೊಂಡ್ರೆ ಭಟ್ರು ಹೇಳಿದರು, ಅಳವರೆ ನಿಮ್ಮದೇನೊಂದು ಪ್ರಾರ್ಥನೆ ಮಾಡಿ ನಿಮ್ಮದು. ನಾನೊಂದು ಪ್ರಾರ್ಥನೆ ಮಾಡಿದೆ ಅಲ್ಲಿ, ನನ್ನ ಮನಸ್ಸಿಗೆ ಹೇಳಿಕೊಂಡೆ. ನನಗೆ 8 ದಿನದಲ್ಲಿ ಅದು ಕೆಲಸ ಆಯಿತು. 8 ದಿನದಲ್ಲಿ ಕೆಲಸ ಆಗಿದೆ ನನಗೆ ಅದು. ಆಗ ಅಲ್ಲಿಗೆ ಎಷ್ಟು ಅವರ ಹತ್ರ ಪವರ್ ಉಂಟು, ಆ ದೇವರದ ಪವರ್ ಉಂಟು. ನಾವು ಅದನ್ನು ಮಾಡಿಕೊಂಡು ದಿನನಿತ್ಯ ಅವರ ಹೆಸರನ್ನು ಹೇಳಿಕೊಂಡು ನಮ್ಮ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಮನಸ್ಸನ್ನು ಒಳ್ಳೆ ಮನಸ್ಸು ಮಾಡಿಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು. ಈಗ 2ನೇ ವಿಷಯ ನಾನು ಹೇಳ್ತಾ ಇದ್ದೇನೆ, ಬಹಳ ಮುಖ್ಯವಾದ ವಿಷಯ. ಇದು ಬರಿಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು 100 ರೂಪಾಯಿ ಕೊಡ್ತಾರೆ, ಎಷ್ಟು ಅವರು ದುಡ್ಡು ಕೊಡಲಿ, ಇವತ್ತು ದೊಡ್ಡ ದೊಡ್ಡ ವಿಷಯ ಇಲ್ಲಿ ಆಗಿದೆ. ಎದುರುಗಡೆ ದೊಡ್ಡ ನಮ್ಮ ಗೋಪುರ ಆಗಿದೆ, ಎಲ್ಲ ಆಗಿದೆ. ಇದಕ್ಕೆ 7ನೇ ತಾರೀಕಿನ ನಂತರ ಇದಕ್ಕೆ ಯಾರು ಜನ, ಈ ಕಮಿಟಿ ಇರುವುದಿಲ್ಲ. ಆಗ ಈ ಕಮಿಟಿ ಇರೋದಾಗ ಇದನ್ನು ಮೇಂಟೈನ್ ಮಾಡೋರು ಯಾರು, ಈ ದೇವಸ್ಥಾನವನ್ನು ಮೇಂಟೈನ್ ಮಾಡೋದು ಯಾರು? ಆಗ ಯಾರೂ ಇರುವುದಿಲ್ಲ ಇಲ್ಲಿ. ಯಾಕೆಂತ ಹೇಳಿದ್ರೆ ಈಗ ಎಲ್ರಿಗೂ ಇಂಟ್ರೆಸ್ಟ್ ಇರ್ತದೆ, ಎಲ್ಲ ಇದಾಗ್ತದೆ, ಬರ್ತಾರೆ ಹೋಗ್ತಾರೆ ಹೊಗಳ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನೇ ಇದನ್ನು ಡೈಲಿ ಮೇಂಟೆನೆನ್ಸ್ ಮಾಡೋನು ಯಾರು, ವೀಕ್ಲಿ ಮೇಂಟೆನೆನ್ಸ್ ಮಾಡೋನು ಯಾರು, 15 ಡೇಸ್ಗೆ ಒಂದ್ಸಲ ಮೇಂಟೈನ್ ಮಾಡುವವನು, 1 ತಿಂಗಳಿಗೆ ಒಂದ್ಸಲ ಮೇಂಟೈನ್ ಕ್ಲೀನ್ ಮಾಡೋರು ಯಾರು? ಯಾಕೆಂತ ಹೇಳಿದ್ರೆ ಈಗ ನಾನು ಈಗಲೇ ಒಂದ್ಸಲ ಹೇಳಿದ್ದೆ, ನಮ್ಮ ಗೋಪುರ ಇವರು ಶೆಟ್ರು ಕಟ್ಟಿದ್ದಾರೆ ಅಲ್ಲಿ. ಇವತ್ತು ನಾನು ನೋಡಿದೆ ಅದರಲ್ಲಿ ಫುಲ್ಲು ಕೆಂಪಾಗಿದೆ. ಅದೇ ಪ್ರಕಾರ ದೇವಸ್ಥಾನವನ್ನೊಂದು ಕ್ಲೀನಾಗಿ ಇಡದಿದ್ದರೆ ಅದು ದೇವಸ್ಥಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು. ಯಾಕಂತ ಹೇಳಿದರೆ ಇದು ಮೇನ್ ಇದು ವಿಶೇಷ. ಇದು ಈ ಕಮಿಟಿಯವರಿಗೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಇನ್ನೂ ಹೊಸ ಏನು ದೇವಸ್ಥಾನ ಬೋರ್ಡ್ ಚೇರ್ಮನ್ ಕೂಡ ಇಲ್ಲಿದ್ದಾರೆ, ಇದಕ್ಕೆ ಮುಂದೆ ಕಮಿಟಿ ಯಾರಪ್ಪ ಇದಕ್ಕೆ, ಇದನ್ನು ಡೈಲಿ ನೋಡುವವರು ಯಾಕೆ? ಈಗ ಎಂಡೋಮೆಂಟ್ ಆಗ್ತದೆ, ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವರ ಹತ್ರ ಏನೋ ಫಂಡ್ ಇರುವುದಿಲ್ಲ, ಏನೂ ಇರುವುದಿಲ್ಲ ಅವ್ರ ಹತ್ರ, ಅವ್ರ ಕೆಲಸ ಮಾಡಲಿಕ್ಕೆ ಜನವೂ ಇರುವುದಿಲ್ಲ ಇಲ್ಲಿ. ಹಾಗಾದರೆ ಕ್ಲೀನ್ ನೀಟಾಗಿ ಇಟ್ಕೊಳ್ಳೋದು ಯಾರನ್ನು, ಇದನ್ನು ನಾವು ತುಂಬ ನಮ್ಮ ಊರಿನವರು ಕೂಡ ಇದರ ಚಿಂತನೆ ಮಾಡಬೇಕಾಗ್ತದೆ. ಚಿಂತನೆ ಮಾಡಿದರೆ ಮಾತ್ರ ಇದು ಮುಂದಕ್ಕೆ ಒಂದು ಒಳ್ಳೆ ಸ್ಥಳ ಆಗ್ಬೋದು. ಇದು ವಿಷಯ. 2ನೇ ವಿಷಯ, ನಾನು ಇದು ಆಗುವಾಗ ಒಂದು ದೊಡ್ಡ ವಿಷಯ ಹೇಳಿದ್ದೇನೆ. ಏನಂತ ಹೇಳಿದರೆ, ನಾವು ಎಲ್ಲವನ್ನು ಮಾಡಿಕೊಳ್ಬೋದು. ನಾವು ಈ ದೇವಸ್ಥಾನಕ್ಕೆ ನೀರು ಬರದೆ ಮಾಡೋದು ಹೇಗೆ? ಫಸ್ಟ್ ಕೆಲಸ ಇದು. ಇಲ್ಲಿಗೆ ಇದಕ್ಕೆ ನೆರೆ ಬರದೆ ಮಾಡೋದು ಹೇಗೆ? ಆ ಮಹಾಗಣಪತಿಯ ಒಳಗೆ ನೀರು ಹೋಗಲಿಲ್ಲ, ಹೋಗೋ ಸ್ಥಿತಿನಲ್ಲಿ ಬಂದು ಅದನ್ನು ಹೇಗೆ ಮಾಡೋದು? ಆಗ ನಾನು ವಿಟಿವಾಳಿಯವರಿಗೆ ಹೇಳಿದ್ದೇನೆ, ಬೇರೆಯವರಿಗೂ ಹೇಳಿದ್ದೇನೆ, ನಮ್ಮ ಖಂಡಿಗೆಯವರಿಗೂ ಹೇಳಿದ್ದೇನೆ. ಏನಂತ ಹೇಳಿದರೆ, ಈ ಹೊಳೆಯನ್ನು ನಾವು ಡಬಲ್ ಮಾಡುವ, ಆ ಸೈಡ್ನ ಲ್ಯಾಂಡ್ನವ್ರ ಹತ್ರ ಲ್ಯಾಂಡ್ ತಗೊಳ್ಳುವ, ನಾವು ಮುಂದಕ್ಕೂ ಸ್ವಲ್ಪ ಇದನ್ನು ಡ್ರೆಜ್ಜಿಂಗ್ ಮಾಡುವ, ಇಲ್ಲಿಗೆ ನೀರು ಬರದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳುವ, ಅದಕ್ಕೊಂದು ಬ್ರಿಡ್ಜ್ ಕೂಡ ನಾವು ಮಾಡುವ. ಬೇಕಾದ್ರೆ ಗೌರ್ಮೆಂಟ್ನಲ್ಲಿ ಎಲ್ಲಿಂದಾದ್ರೂ ದುಡ್ಡು ತಂದು ಏನಾದರೂ ಮಾಡಿಕೊಳ್ಳುವ. ಇದು ನಾವು ಮಾಡಬೇಕಂತ ಹೇಳ್ತಾ ಇದ್ದೇನೆ. ನಾನು ಈಗಲೂ ಇದನ್ನು ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಬಲಭಾಗದಲ್ಲಿ ದೊಡ್ಡ ಗೆಸ್ಟ್ ಹೌಸ್ ಕಟ್ಟಿದ್ದೇವೆ. ಅದರಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹೇಗೆ ಕಟ್ಟಿದಾರ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಒಳ್ಳೆ ಇಂಜಿನಿಯರ್ ಮಾಡಿರ್ಬೋದು. ಕಡೆಗೆ ನಾಳೆ ನೀರು ಬಂದರೆ ಆ ಕೊಳಕು ನೀರು ಎಲ್ಲಿಗೆ ಹೋಗಬಹುದು ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ ಈಗಲೇ. ಯಾಕಂತಂದರೂ ದೇವಸ್ಥಾನದ ಒಳಗೆ ಹೋಗಬಾರ್ದು ಅದು.
ಇದೆಲ್ಲ ವಿಷಯವನ್ನು ನಾವು ಕೂಲಂಕಷ ಮಾಡಿಕೊಂಡು ಈ 7ನೇ ತಾರೀಕು ಮುಗಿದ ಕೂಡಲೇ ಇದಕ್ಕೊಂದು ಹೊಸ ಕಮಿಟಿ ತಯಾರಾಗಬೇಕು. ಆ ಕಮಿಟಿನಲ್ಲಿ ಯಾರೇ ಬರಲಿ ಅವನಿಗೆ ದೇವರ ಮೇಲೆ ಪ್ರೀತಿ ಇರಬೇಕು. ಅವನಿಗೆ ಇಲ್ಲಿ ಕೆಲಸ, ಇಲ್ಲಿ ನನಗೆ ಅದು ಆಗಬೇಕು ಇದಾಗಬೇಕು ಅವನು ಇರಬಾರ್ದು. ಒಳ್ಳೆ ದೇವರ ಕೆಲಸ ಮಾಡಿಕೊಂಡು, ಇದು ಇಂಪಾರ್ಟೆಂಟ್ ಕೆಲಸ ಇದರಲ್ಲಿ ಉಂಟು. ಇದು ನಾನು ಹೇಳಿ ಇನ್ನು ಜಾಸ್ತಿ ಮಾತಾಡೋದಿಲ್ಲ, ಈಗ ಬೇರೆಯವರು ಮಾತಾಡೋರು ಇದ್ದಾರೆ. ಎಷ್ಟಿನಂತ ಮುಗಿಸ್ತೇನೆ. നന്ദി ശ്രീ കോട്ടയക്കുഞ്ചെ രവീന്ദ്ര ആൾവ അവറുകൾ. അടുത്തതായി സംസാരിക്കുന്നതിന് വേണ്ടിയിട്ട് ശ്രീ ശങ്കർ ആദൂർ അവറുകളെ ക്ഷണിക്കുകയാണ്. പ്രാദേശിക സമിതി അംഗം മലബാർ ദേവസ്വം ബോർഡ് കാസർഗോഡ്. ನಮ್ಮ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಬ್ರಿಗೇಡ್ ಸರ್ ಅವರೇ, ನಮಗೆಲ್ಲರಿಗೂ ಪ್ರಥಮವಾಗಿ ಆಶೀರ್ವಚನ ನೀಡಿದಂತಹ ಸ್ವಾಮೀಜಿಯವರ ಪಾದಗಳನ್ನು ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪವಿಷ್ಟರಾದಂತಹ ಗಣ್ಯ ವ್ಯಕ್ತಿಗಳಿಗೆ ಮುಂದೆ ತಲೆಬಾಗುತ್ತಾ, ಮುಂದೆ ಇರುವಂತಹ ಎಲ್ಲ ಬುದ್ಧ ಮಹಾಶಯರಲ್ಲಿ ಕೈ ಮುಗಿದು, ಈಗಾಗಲೇ ಇಲ್ಲಿ ನಮ್ಮ ಮಿನಿಚಂದ್ರವರು, ಅಂತೆಯೇ ನಮ್ಮ ಮಲಬಾರ್ ದೇವಸ್ವಂ ಬೋರ್ಡ್ ಅಧ್ಯಕ್ಷರಾದಂತಹ ಸುರೇಂದ್ರ ಅವರು, ಅದೇ ಥರ ಮಾಜಿ ಕರ್ನಾಟಕದ ಸಚಿವರಾದಂತಹ ನಾಗರಾಜ್ ಶೆಟ್ಟಿ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದರು. ಅವರ ಆ ಸುದೀರ್ಘವಾದ ಮಾತಿಗೆ, ಆ ಹಾಲಿನಂಥ ಮಾತಿಗೆ ಹುಳಿಯನ್ನು ಹಿಂಡಿ ನಿಮ್ಮನ್ನು ಯಾರನ್ನು ಕೂಡ ನೋಯಿಸದೆ ಒಂದೆರಡು ಮಾತುಗಳನ್ನು ಹೇಳುತ್ತಾ ನಾನು ನನ್ನ ಹ್ರಸ್ವ ಭಾಷಣ ನಿಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈಗಾಗಲೇ ನನಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಮಂಜೇಶ್ವರ ಪಕ್ಕದಲ್ಲಿ, ಅಂದರೆ ವರ್ಕಾಡಿ ಪಕ್ಕದಲ್ಲಿ ಮಲರಾಯ ಕ್ಷೇತ್ರ ಎಂಬ ಒಂದು ಕ್ಷೇತ್ರವಿದೆ. ಅಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ. ನಾವು 6-7 ಗಂಟೆಗಳಲ್ಲಿ ತಲುಪುತ್ತೀವಿ ಅಂತ ಹೇಳಿದ ಕಾರಣ ಒಂದು ಸುದೀರ್ಘವಾದಂತಹ ಮಾತಿಗೆ ನಾನು ಮುಂದುವರಿಯದೆ ಒಂದೆರಡು ಮಾತುಗಳನ್ನು ಹೇಳುತ್ತಾ ನಾನು ನಿಲ್ಲಿಸ್ತಾ ಇದ್ದೇನೆ. ಅಂದರೆ ನಮ್ಮ ದೇವಸ್ಥಾನಗಳು ಅಥವಾ ದೇಗುಲಗಳಲ್ಲಿ ಕೂಡ ರಾಜಕೀಯದ ಕಪಿಮುಷ್ಟಿ ಆಗಿ ಹೋಗಿದೆಯೋ ಎಂದು ನಾವು ಚಿಂತೆ ನಡೆಸಬೇಕು, ನಾವು ಆಲೋಚನೆ ಮಾಡುವಂಥ ಸಂದರ್ಭ ಇದು. ಯಾಕಂದರೆ ನಮ್ಮ ದೇವಾಲಯಗಳಲ್ಲಿ ನಾವು ಮೊದಲೆಲ್ಲ ದೇವಾಲಯಗಳಿಗೆ ಪ್ರವೇಶ ಮಾಡುತ್ತಿರುವಾಗ ಇದರೆಡೆಗೆ ನಮ್ಮ ಅನಂತಪುರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಯುವಾಗ ಅಲ್ಲಿಯೊಬ್ಬರು ಗಣ್ಯ ವ್ಯಕ್ತಿಗಳು ಹೇಳಿದರು, ನಾವು ದೇವಸ್ಥಾನಗಳಿಗೆ ಪ್ರವೇಶ ಮಾಡುವಾಗ ನಮ್ಮ ಕಾಲಲ್ಲಿರುವಂತಹ ಚಪ್ಪಲಿಯನ್ನು ಯಾವ ರೀತಿ ದೂರ ಇಟ್ಟು ಒಳಗೆ ಪ್ರವೇಶ ಮಾಡುತ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಸು ಮತ್ತು ಶರೀರವಿರಬೇಕು ಅಂತ ಹೇಳಿದರು. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಜಾತಿಯನ್ನು, ಮತವನ್ನು, ದ್ವೇಷವನ್ನು, ರಾಜಕೀಯವನ್ನು ಇಟ್ಟುಕೊಂಡಿರ್ತೇವೆ. ಅದನ್ನಿಟ್ಟುಕೊಂಡು ನಾವು ದೇವಸ್ಥಾನ ಒಳಗೆ ಹೋದರೆ ಖಂಡಿತವಾಗಿ ನಮಗೆ ಮುಕ್ತಿ ಸಿಗುವುದಿಲ್ಲ ಅನ್ನೋದರಲ್ಲಿ ಯಾರಿಗೂ ತರ್ಕವಿಲ್ಲ. ಆದ ಕಾರಣ ನಮ್ಮೆಲ್ಲರ ಭಗವದ್ಭಕ್ತರಲ್ಲಿ ನನಗೆ ಒಂದೇ ಒಂದು ಪ್ರಾರ್ಥನೆ, ದೇವಸ್ಥಾನದ ಒಳಗೆ ಹೋಗುವಾಗಲಾದರೂ ನಾವು ನಮ್ಮಲ್ಲಿರುವಂಥ ಭೇದವನ್ನು ಮರೆತು ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿಕೊಂಡು, ಈಗ ನಮ್ಮ ಸಮಾಜದಲ್ಲಿ ಇರುವಂತಹ ಮಾದಕ ಹಾವಳಿ, ಈ ಮಾದಕ ದ್ರವ್ಯಗಳ ಹಾವಳಿಯಿಂದಾಗಿ ಬಹುಶಃ ಕರ್ನಾಟಕದಲ್ಲಿ ಇರಬಾರ್ದು, ನಮ್ಮ ಕೇರಳದಲ್ಲಿ ಯಾವಾಗ ಟಿವಿ ಓಪನ್ ಮಾಡಿದ್ರು, ಯಾವಾಗ ನಾವು ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದ್ರು, ಯಾವಾಗ ನಾವು ಪೇಪರನ್ನು ನೋಡಿದ್ರು, ಅದರಲ್ಲಿ ಯಾವತ್ತೂ ಇರುವುದು ಮಾದಕ ದ್ರವ್ಯದ ಹಾವಳಿಯಿಂದ ನಮ್ಮ ಜನಸಮೂಹ ಅಥವಾ ನಮ್ಮ ಸಮಾಜ ಏನಾಗಿದೆ ಎನ್ನುವ ಚಿಂತೆಯಲ್ಲಿ ನಾವಿರಬೇಕು, ನಾವು ಓದಲೇಬೇಕು. ಆದ ಕಾರಣ ಅದನ್ನು ಹತೋಟಿಯಲ್ಲಿಡಲು ಖಂಡಿತವಾಗಿ ಆಡಳಿತಾಧಿಕಾರಿಗಳಿಂದ ಸಾಧ್ಯವಿಲ್ಲ. ಆಡಳಿತಾಧಿಕಾರಿಗಳು ಮಾತ್ರ ಚಿಂತಿಸಿದರೆ ಈ ಮಾದಕ ದ್ರವ್ಯದ ಹಾವಳಿಯಿಂದ ನಮ್ಮ ಸಮಾಜವನ್ನು ರಕ್ಷಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಅನ್ನುವುದಕ್ಕೆ ಯಾವುದೇ ಸಂಶಯ ಬೇಡ. ಆದ ಕಾರಣ ನನಗೆ ಒಂದೇ ಒಂದು ಪ್ರಾರ್ಥನೆ, ನನ್ನ ಒಂದೇ ಒಂದು ವಿನಂತಿ, ಇದರ ಹಾವಳಿಯನ್ನು ತಡೆಯಬೇಕಿದೆ. ದೇಗುಲಗಳು ಮತ್ತು ಯತಿವರಿಯರು ಆಲೋಚನೆ ಮಾಡಬೇಕು.
ದೇಗುಲಗಳು ಮತ್ತು ಯತಿವರಿಗೆ ಆಲೋಚನೆ ಮಾಡಿದರೆ ಖಂಡಿತವಾಗಿ ಇದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಇದನ್ನು ಹತೋಟಿಗೆ ತರಬಹುದು ಅನ್ನೋ ಕಾರ್ಯದಲ್ಲಿ ಯಾವುದೇ ಒಂದು ಸಂದೇಶವಿಲ್ಲ ಅಂತ ಹೇಳಿಕೊಡುತ್ತಾ ಒಂದು ಸಣ್ಣ ಮುಗಿಸ್ತೇನೆ. ಯಾರಿಗೂ ಕೂಡ ಬೋರ್ ಆಗೋ ಹಾಗೆ ನಾವು ಮಾಡುವುದಿಲ್ಲ. ಯಾಕಂದರೆ ಒಂದು ಸಣ್ಣ ವಿಷಯ ನಾವು ಹೇಳ್ತೇವೆ ಏನಂದರೆ, ಮೊದಲು ಅಮೇರಿಕ ಮತ್ತು ಇರಾಕಿನಲ್ಲಿ ಯುದ್ಧ ನಡೆಯುವಂಥ ಒಂದು ಸಂದರ್ಭ ಇಸವಿ ನಿಮಗೆ ನೆನಪಿರಬಹುದು. ಆ ಸಂದರ್ಭದಲ್ಲಿ ಅಮೇರಿಕ ಮತ್ತು ಐಕ್ಯರಾಷ್ಟ್ರ ಸಭೆಯ ಮಿಸೈಲ್ಗಳು, ಪ್ಯಾಟ್ರಿಯಟ್ ಮಿಸೈಲ್ಗಳು, ಸ್ಕಡ್ ಮಿಸೈಲ್ಗಳೆಲ್ಲ ಇರಾಕಿನ ರಾಜಧಾನಿ ನಗರವಾದಂತಹ ಬಾಗ್ದಾದ್ ನಗರವನ್ನು ಆಕ್ರಮಿಸ್ತಾ ಇದೆ. ಅಲ್ಲಿದ್ದಂತಹ ಜನರೆಲ್ಲ ತತ್ತರಿಸ್ತಿದ್ರು. ದಿನದಿಂದ ದಿನಕ್ಕೆ ಮರಣ ಲೆಕ್ಕಕ್ಕಿಂತ ಹೆಚ್ಚು ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಅಧ್ಯಕ್ಷರಾಗಿದ್ದಂತಹ ಸದ್ದಾಮ್ ಹುಸೈನರಿಗೆ ಏನು ಮಾಡಬೇಕು ಎನ್ನುವುದು ಅನಿಸಲಿಲ್ಲವಂತೆ. ಇದನ್ನು ನಾನು ನೆನಪಿಸಲಿಕ್ಕೆ ಕಾರಣ, ನಾನು ಕಾಲೇಜು ಕಲಿಯುವಂಥ ಸಂದರ್ಭದಲ್ಲಿ ಒಂದು ಪೇಪರಲ್ಲಿ ಬಂತಹ ಒಂದು ತುಣುಕದ ನಮ್ಮ ಮಲಯಾಳದ ಮಾತೃಭೂಮಿ ಪೇಪರಲ್ಲಿ ಒಬ್ಬರು ಕಾರ್ಟೂನಿಸ್ಟ್ ಇದ್ದರು, ಗಫೂರ್ ಅಂತೇಳಿ. ಆ ಗಫೂರ್ ಅವರು ಮಂಡಿಸಿದಂಥ ಅವರ ಒಂದು ಕಾರ್ಟೂನ್ನ ಕತೆ ನೋಡಿದ್ದು. ಆ ಸಂದರ್ಭದಲ್ಲಿ ನಮ್ಮ ಇರಾಕಿನ ಅಧ್ಯಕ್ಷರಾಗಿದ್ದಂತಹ ಸದ್ದಾಮ್ ಹುಸೈನರಿಗೆ ತೋರಿತು, ಏನು ಮಾಡಬೇಕು, ನಾನು ನನ್ನ ದೇಶವನ್ನು ರಕ್ಷಿಸಲಿಕ್ಕೆ ನನ್ನಿಂದ ಆಗೋದಿಲ್ಲ, ನನ್ನ ಪ್ರಜೆಗಳನ್ನು ರಕ್ಷಿಸಲಿಕ್ಕೆ ನನಗಾಗೋದಿಲ್ಲ, ಆದ ಕಾರಣ ಈ ದೇಶದ ಗತಿ ಏನಾಗ್ಬೋದು ನಾಳೆ ಅಂತ ಆಲೋಚನೆ ಮಾಡಿ ಅವರು ಆಲೋಚನೆ ಮಾಡಿದ್ರಂತೆ. ಒಂದು ದಿನ ಮಲಗುವ ಸಂದರ್ಭದಲ್ಲಿ ತಲೆಯಡಿಗೆ ಕೈ ಇಟ್ಟು ಆಲೋಚನೆ ಮಾಡಿದ್ರಂತೆ, ನನಗಿನ್ನು ದೇವರ ಮೊರೆ ಹೋಗುವುದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ, ಆದ ಕಾರಣ ನಾನು ನಾಳೆ ದೇವರನ್ನು ಹುಡುಕಿಕೊಂಡು ಹೋಗ್ತೇನೆ ಅಂತ ಅಲ್ಲಿನ ಅಧ್ಯಕ್ಷರಾಗಿದ್ದಂತಹ ಸದ್ದಾಮ್ ಹುಸೈನ್ ಅವರು ದೇವರನ್ನು ಹುಡುಕಿಕೊಂಡು ಹೋದ್ರಂತೆ. ಅಂತೂ ಹುಡುಕಿಕೊಂಡೋಗಿ ಅವರಿಗೆ ದೇವರು ಸಿಕ್ಕಿದ್ರು. ದೇವರಲ್ಲಿ ಇವರು ಕೇಳ್ತಾರೆ, ಅಯ್ಯೋ ದೇವರೇ, ನನ್ನ ದೇಶದ ಪರಿಸ್ಥಿತಿ ನನಗೆ ಗೊತ್ತಿರಬಹುದು. ಅಮೇರಿಕ ಅನ್ನುವಂತಹ ಲೋಕ ಪೊಲೀಸ್ ಆದಂತಹ ರಾಜ್ಯ ನನ್ನನ್ನು ಬಿಡುವುದಿಲ್ಲ, ಅವರ ಜೊತೆ ಇಲ್ಲಿ ಬೇಕಾದಷ್ಟು ಸಖ್ಯ ರಾಷ್ಟ್ರಗಳು ಇವೆ. ನನ್ನ ಒಂದು ಸಣ್ಣ ರಾಜ್ಯ, ಈ ರಾಜ್ಯದ ಆಕ್ರಮಿಸಿ ನನ್ನ ಜನರನ್ನು ಕೊಲ್ಲುವಂತಹ ಪ್ರಯತ್ನದಲ್ಲೇ ಕೊಂದುಕೊಂಡಿದ್ದಾರೆ, ನನಗೆ ದಾರಿಗೆ ತೋಚುವುದಿಲ್ಲ, ಆದ ಕಾರಣ ನಾನು ಏನು ಮಾಡಲಿ ಅಂತ ಕೇಳಿದ್ರಂತೆ ಸದ್ದಾಮ್ ಹುಸೈನ್ ದೇವರಲ್ಲಿ. ಇದು ಇಷ್ಟೊಂದು ಸಮಾಧಾನಕ್ಕೆ ಬರಬೇಕಿದ್ರೆ, ನನ್ನ ರಾಜ್ಯ ಒಳ್ಳೆಯದಾಗ್ತಿದ್ರೆ ಎಷ್ಟು ವರ್ಷ ನನಗೆ ಏನಾರಲೇ ಹೇಳಿದ್ರಂತೆ, ಇನ್ನೂ ಕೂಡ ನೀನು ಬದುಕುವುದೇ ಕಷ್ಟ, ಒಂದು ವೇಳೆ ನೀನು ಬದುಕಿದ್ರೆ ಇನ್ನೂ ಕೂಡ ಒಂದು 100 ವರ್ಷ ಬೇಕಾದಿತ್ತು ಅಂತ ದೇವರು ಹೇಳಿದ್ರಂತೆ. ಇದನ್ನು ತಿಳಿದಂಥ ಅಮೇರಿಕ ಅಧ್ಯಕ್ಷರಾದಂಥ ಅಂದಿನ ಕಾಲದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಆಲೋಚನೆ ಮಾಡಿದ್ರಂತೆ. ನಿನ್ನೆಯ ದಿನ ಇರಾಕಿನ ಅಧ್ಯಕ್ಷರಾಗಿದ್ದಂಥ ಸದ್ದಾಮ್ ಹುಸೈನರು ದೇವರಲ್ಲಿ ಹೋಗಿ ಅಭಿಪ್ರಾಯ ಕೇಳಿದರು, ನನಗೆ ಯಾಕೆ ಆಗಬಾರ್ದು ಅಂತ ಕೇಳಿ ಮರುದಿನ ಅಮೇರಿಕದ ಅಧ್ಯಕ್ಷರಾಗಿದ್ದಂತಹ ಬಿಲ್ ಕ್ಲಿಂಟನ್ ಅವರು ದೇವರನ್ನು ನೋಡಲಿಕ್ಕೆ ಆಲೋಚನೆ ಮಾಡಿದರು. ಹಾಗೆ ದೇವರಲ್ಲಿಗೆ ಹೋದಂತೆ ಯಾರು, ನಮ್ಮ ಅಮೇರಿಕ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್. ಆ ಬಿಲ್ ಕ್ಲಿಂಟನ್ ಹೋಗಿ ದೇವರಲ್ಲಿ ಕೇಳಿದ್ದು, ದೇವರೇ, ನಿನ್ನೆ ತಾನೇ ಇಲ್ಲಿಗೆ ನನ್ನ ಶತ್ರುವಾದಂತಹ ಇರಾಕಿನ ಅಧ್ಯಕ್ಷ ಸದ್ದಾಮ್ ಹುಸೈನ್ ಬಂದು ಕೇಳಿದರು, ನನ್ನ ರಾಜ್ಯ ಯಾವಾಗ ಒಳ್ಳೆಯದಾಗ್ತದೆ ಅಂತ. ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ, ಸ್ವಾಮಿ, ನನ್ನ ರಾಜ್ಯದ ಕೂಡ ಕತೆ ಅಷ್ಟೇ. ನನ್ನ ಅತಿ ದೊಡ್ಡ ರಾಜ್ಯ, ಈ ರಾಜ್ಯವನ್ನು ಅಥವಾ ಈ ದೇಶವನ್ನು ರಕ್ಷಣೆ ಮಾಡಲು ನಾನು ಏನು ಮಾಡಬೇಕು, ನನಗೆ ದಿಕ್ಕು ತೋಚುವುದಿಲ್ಲ ಅಂತ ಅಧ್ಯಕ್ಷರು ಕೇಳಿದಾಗ ಇವರು ಹೇಳಿದ್ರಂತೆ, 100-150 ವರ್ಷ ನೀನು ಕಾಯು, ನಿನ್ನ ರಾಜ್ಯ ಒಳ್ಳೆಯದಾಗ್ತದೆ ಅಂತ. ಇದನ್ನು ತಿಳಿದಂತಹ ನಮ್ಮ ಭಾರತ ಪ್ರಧಾನಮಂತ್ರಿಯಾಗಿದ್ದಂತಹ ನರಸಿಂಹರಾಯರು ಗೊತ್ತಾಯಿತು ಅವರಿಗೆ. ಅಮೇರಿಕದ ಅಧ್ಯಕ್ಷರು ಹೋಗಿ ಕೇಳಿದ್ರು, ಇರಾಕಿನ ಅಧ್ಯಕ್ಷರಾಗಿದ್ದಂತಹ ಸದ್ದಾಮ್ ಹುಸೈನ್ ಹೋಗಿ ದೇವರ ಕೇಳಿದರು, ನಮಗೆ ಯಾಕೆ ಕೇಳಬಾರ್ದು, ನಾವು ಯಾಕೆ ದೇವರಲ್ಲಿಗೆ ಹೋಗಬಾರ್ದು ಅಂತ ನಮ್ಮ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ನರಸಿಂಹರಾವ್ ಅವರು ಹೋಗಿ ಕೇಳಿದ್ರಂತೆ. ಹಾಗೆ ಹೋಗಿ ಇವರು ಕೇಳಿ ತುಂಬ ಸಂಕಟವನ್ನೆಲ್ಲ ದೇವರಲ್ಲಿ ಹೇಳ್ತಾರೆ, ಅವರ ಮುಂದೆ ಮಂಡಿಸ್ತಾರೆ. ದೇವ, ನನ್ನ ಕಷ್ಟ ಹೀಗಾಗೋಗಿದೆ, ನನ್ನ ರಾಷ್ಟ್ರ, ನನ್ನ ದೇಶ ರಕ್ಷಣೆ ಹೊಂದುವಂಥ ಇದಿಲ್ಲ, ನಾನೇನು ಮಾಡಲಿ, ನಿನ್ನೆ ಬಂದಂಥ ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ, ನನಗೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸಯ್ಯ ಅಂತ ದೇವರಲ್ಲಿ ಬೇಡಿಕೊಂಡ್ರಂತೆ. ಆವಾಗ ದೇವರು ನಮ್ಮ ಪ್ರಧಾನಮಂತ್ರಿಯಾದಂತಹ ನರಸಿಂಹರಾವ್ ಅವರ ಮುಖವನ್ನೇ ನೋಡಿ ಗಳಗಳನೆ ಹತ್ತು ಬಿಟ್ರಂತೆ. ನರಸಿಂಹರಾಯರಿಗೆ ತುಂಬ ಸಂಕೋಚವಾಯಿತು. ಅಲ್ಲ ದೇವರೇ, ನೀನು ಅವರಿಬ್ಬರೂ ಕೇಳುವಾಗ ಉತ್ತರ ಕೊಟ್ಟಿದ್ಯಲ್ಲ, ನನ್ನ ಸಮಸ್ಯೆಗೆ ಅಥವಾ ನನ್ನ ಪ್ರಶ್ನೆಗೆ ಯಾಕೆ ನೀನು ಉತ್ತರ ಕೊಡೋದಿಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ದೇವರಂತೆ, ಭಾರತದ ಪ್ರಧಾನಮಂತ್ರಿಯವರೇ, ನೋಡಿ, ಲೋಕದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯವಾದಂತಹ ಭಾರತ, ಆ ಭಾರತದಲ್ಲಿ ಸಮಾಧಾನವಾಗಬೇಕು ಅಂತ ನೀನು ಕೇಳ್ತಿದ್ಯಲ್ಲ, ಭಾರತ ಒಳಗೆ ನೀವು ಪರಸ್ಪರ ಕಚ್ಚಾಟದಿಂದ ಈ ರೀತಿ ಹೋಗುವಾಗ ನಿಮಗೆ ಎಲ್ಲಿಂದ ಸಮಾಧಾನ ಸಿಗ್ತದೆ ಹೇಳಿ ನಾನು ಹತ್ತು ಬಿಟ್ಟೆ ಅಂತ ಹೇಳಿದಂತೆ.
ಅದೇ ಥರವಾಗಿ ಹೋಗಿದೆ ನಮ್ಮ ಸಮಾಜ ಕೂಡ. ಆದ ಕಾರಣ ನಾವು ಹೆಚ್ಚು ಏನು ಅರಿಸಬಾರ್ದು, ನಾವು ಇರಿಸಬೇಕೇನೆಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನುವುದಂತೂ ಸತ್ಯ. ನಮ್ಮಲ್ಲಿ ರಾಜಕೀಯದ ಕಪಿಮುಷ್ಟಿ, ಆ ರಾಜಕೀಯದ ಕಪಿಮುಷ್ಟಿಯಿಂದ ನಮ್ಮ ಮನಸ್ಸನ್ನು ಮತ್ತು ಶರೀರವನ್ನು ಬಿಟ್ಟು ಹೊರಬರದಿದ್ದರೆ ನಾವು ಖಂಡಿತವಾಗಿಯೂ ನಾವು ಉದ್ಧಾರ ಆಗುವಂಥ ಲಕ್ಷಣ ಕಾಣುತ್ತಿಲ್ಲ. ನಮ್ಮ ನಾಗರಾಜ್ ಶೆಟ್ಟಿ ಅವರು ಹೇಳಿದರು, ನಮಗೆ ರಾಜಕೀಯ ಇರ್ಬೋದು, ಆ ರಾಜ್ಯಕ್ಕೆ ಇರುವುದಿದ್ರೆ ಕೂಡ ಅದು ಓಟಿನ ಸಮಯದಲ್ಲಿ ಅಥವಾ ಎಲೆಕ್ಷನ್ ಸಮಯಕ್ಕೆ ಮಾತ್ರ ಮೀಸಲಿರಬೇಕು ಹೊರತು ಬಾಕಿ ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯದ ಬಗ್ಗೆ ಆಲೋಚನೆ ಮಾಡುವ ಚಿಂತಿಸಬಾರದು ಅಂತ ಹೇಳಿ ನಮಗೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾನು ಹೆಚ್ಚೇನು ಹೇಳುವುದಿಲ್ಲ. ನಮಗೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ತಿಳಿಸಿಕೊಂಡು ನಿಲ್ಲಿಸ್ತೇನೆ. ನಿಮಗೆ ನಮಸ್ಕಾರ. ಜೈ ಭಾರತ್. നന്ദി ശ്രീ ശങ്കർ ആദൂർ അവറുകൾ. അടുത്തതായി വേദിയിൽ കർണാടക കശുവണ്ടി കോർപ്പറേഷൻ ചെയർപേഴ്സൺ മമത DS ഗട്ടി അവറുകളെ ക്ഷണിക്കുകയാണ്. അടുത്തതായി സംസാരിക്കുന്നതിന് വേണ്ടിയിട്ട് ശ്രീ നാരായണ ഹെഗ്ഡെ കൊടിബയിൽ, ഐല മാനേജ്മെൻറ്റ് ട്രസ്റ്റി, ശ്രീ ദുർഗാ പരമേശ്വരി ക്ഷേത്രം. ಮದನಂತೇಶ್ವರ ಸಿದ್ಧಿವಿನಾಯಕ ದೇವರಿಗೆ ಸಾಷ್ಟಾಂಗ ಅಡ್ಡಬೂರೊಂದು ಅಂಚೆನೆ ನಮ್ಮ ಸೇವೆ ಮಲ್ಪುನ ಮಾಗಣ ದೇವರಾಯನ ಐಲ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಸಾಷ್ಟಾಂಗ ವಂದನೆ ಮಲ್ತೊಂದು ಈ ಧರ್ಮಸಭೆಟ್ಟು ಇನ್ನಿತ್ತ ಗುರುಕಾರಮೇನು ವಯಸ್ಸೊಣ್ಯ ಸೀಮೆದ ಗುರಿಕಾರಿಂದ ಎಂಕಲು ನಾಣ್ಯಪಣ್ಣನ ಸಾಧಾರಣ ಪಣ್ಪನೆ ಇಚ್ಚರಂಪಾಡಿ ಮನೆತನದ ಒಂಜಿ ಹಿರಿಯಾರು ಒಂಜಿ ಪಾತೆರುಂಡು ಗುಡ್ಡಿಟ್ಟು ದೇಬೇರು ಕಾತೆರಡ ಗಡ್ಡಿಟ್ಟು ಸೈನಿಕೆ ಕಾಪುವೇನು ಅಂಚ ನಾಣ್ಯಪಣ್ಣ ಎಂಗ್ಲೇನು ಮಾತ 39 ವರ್ಷ ಇರು ಆರ್ಮಿಡೊಂಜಿ ಮಲ್ಲ ಬ್ರಿಗೇಡಿಯರ್ ಆದ ಇತ್ತದು ಇತ್ತೆ ಈ ಧಾರ್ಮಿಕ ನೆಟ್ಟು ಇತ್ತನ ಎಂಕಲ್ನ ಆತ್ಮೀಯರ್ಲಂದು ಎನ್ನ ಮುಟ್ಟದ ಬಂಧುಲಂದು ನಾಣ್ಯಪಣ್ಣಗೆ ಅನು ಗೌರವದ ಒಂಜಿ ನಮಸ್ಕಾರ ಅಂತಂದೆ. ಮತ್ತೆ ಉಳ್ಳೇರು ಉಳ್ಳೇರು ಅಂಚನೆ ಮಾಜಿ ಧಾರ್ಮಿಕ ದತ್ತಿ ಮಂತ್ರಿ ನಾಗರಾಜ ಅಣ್ಣೆ ಉಳ್ಳೇರು ಯಾನ್ ಏರೇನು ಪನೋಡು ಏರೇನು ಬುಡೋಡ್ಸಿದ್ದು ನಾನ್ಲ ಎಂಕಲ್ನ ಒಂಜಿ ದೇವಸ್ಥಾನ ಬೋರ್ಡನ್ನು ಬುಡಿಯಾರೆ ಎಂಕ್ಲೆಗೆ ಆಪುಜಿ ದಯಮಂಡ ನಮ್ಮ ದೇವಸ್ಥಾನ ಬೋರ್ಡದ ಅಡಿಟಿತ್ತನ ದೇವಸ್ಥಾನೋಡು ಆಡಳಿತ ಮಲ್ತೊಂದುಲ್ಲ. ದೇವಸ್ಥಾನ ಬೋರ್ಡದ ನೀಲೇಶ್ವರಡು ಎಂಕಲ್ನ ಕಾಸರಗೋಡು ಏರಿಯಾ ಕಮಿಟಿ ಚೇರ್ಮನ್ ಉಳ್ಳೇರು ಯಾನ್ ಪಾತಿರ್ನ ಅರೆಗೆ ಅರ್ಥ ನಾಣ್ಲಾರ್ನ ಒಟ್ಟಿಗೆ ಒಂಜಿ ಮೆಂಬರ್ ಉಳ್ಳೇರು ಈರೆಗೆ ಅರ್ಥ ನೀರು ಅರೆಗೆ ಪಣ್ಲೆ ಅಂಚೆ ಎಂಕಲ್ನ ಮೆಂಬರ್ ಉಳ್ಳೇರು ಬತ್ತನ ಮಾತ ಗೌರವಾನ್ವಿತರೆ ಮಾತಿರ್ಲಿಲ್ಲೇರು ಸ್ವಾಮಿ ನಮಸ್ಕಾರ. ಅಂಚೆನೆ ಜನ ಕಮ್ಮಿ ಆಣ್ಲ ಒಂದೆ ತಿರ್ಲಿತ್ತು ನಗಲು ಉಪ್ಪುನೆಂದು ಎನ್ನ ಯಾನೊಂಜಿ ಲೆಕ್ಕ ಪಾಡುವೆ ದಯಬಂಡ ಮಾತು ದಯಬಂಡ ಕಮ್ಮಿ ನಂದು ಪಂಡ್ರೆ ಬೆಲ್ಲಿಗೆ ಮುರಣಿ ಪಂಡಿರುವರಿ ಆಯ್ತು ದಯಬಂಡ ಕೋಟ್ಯಾಂತರ ಜನ ಒಂದೇನು ಮಾಧ್ಯಮದ ಮುಖಾಂತರ ತೂವೊಂದುಳ್ಳೇರು ಅಂಚರಡ್ಡು ಪಾತೆರಗಂದು ಮುರಣಿ ಧಾರ್ಮಿಕ ಮನುಷ್ಯ ಮುಲ್ಪಂಡಿರಿ ಏರಂದು ಪಣ್ಪುಜಿ ಅಂಚ ಮಾತೆರಲ್ಲ ಇಲ್ಲಡೆ ಕುಲೊಂದು ತೂಪೇರಂದು ನಮ್ಮ ಹೆಣ್ಣೊನ್ಗ ಎಂಚಿನಲ್ಲ ಅವಡೊಂದು ವಿಶೇಷವಾಯಿನ ಸಂದರ್ಭ ಸುದೀರ್ಘವಾಯಿನ 14 ವರ್ಷ ನಮ್ಮ ಈ ಜೀರ್ಣೋದ್ಧಾರ ಮಲ್ತದು ಇಂಚಿನ ಒಂಜಿ ವಿಶೇಷವಾಯಿನ ಈ ಸಂದರ್ಭಕ್ಕೆ ಇಡೆ ಇನಿ ಬತ್ತು ಎತ್ತದ 14 ವರ್ಷಗಳ ಒಂಜಿ ವಿಶಿಷ್ಟವಾಯಿನ ಒಂಜಿ ಇತಿಹಾಸ ಉಂಟು. ಅವು ದಾದಂದು ಯಾನ್ ನನ್ನ ಪನೋಡೊಂದಿಜ್ಜ 14 ವರ್ಷ ಆತನೇ ದಾಯ ಪಂಡ ಈತ ಮಲ್ಲ ಮಟ್ಟಡು ಒಂಜಿ ಸೀಮೆ ದೇವಸ್ಥಾನದ ಈತ ಮಲ್ಲ ಮಟ್ಟದ ಒಂಜಿ ವಿಶೇಷವಾಯಿನ ಒಂಜಿ ಈ ಒಂಜಿ ಇಂಚಿನಂಜಿ ಬ್ರಹ್ಮಕಲಶ ಮೂಡಪ್ಪ ಸೇವೆ ಆಯಾರೆ ಒಂದೇ ವರ್ಷಕ್ಕೆ ದುಂಬು ಆತಂಡ ಆತಂದ ದನ್ನ ರವೀಂದ್ರ ರೈಗಲೆ ಈ ರೆಪಣ್ಲೆ ಅದಕ್ಕೆ ಮಾತ ಜನ ಈ ಮಹಾಗಣಪತಿಗೆ ಒಂತೆ ಜನನ ಜೋಡಣೆ ಮಲ್ಪರಿರ್ತಾನೆ ಬೇತೆ ಬೇತೆ ಊರುಡ್ದು ಬೇತೆ ಬೇತೆ ಸ್ಟೇಟ್ ಹಿಡ್ದು ಬೇತೆ ಬೇತೆ ರಾಜ್ಯ ಹಿಡ್ದು ಅಂಚ ಮಾತಿರ್ಲ ಬತ್ತು ಯಾನ್ ಕುದರ್ ಪಣಿಯರೇ ಪೋಂಡ ಕೆಲವು ಕುದರ ಖಂಡಿತ ಬಿಡ್ದು ಪೋ ಅಂಚ ದೇವಸ್ಥಾನ ಬೋರ್ಡ್ದ ಜನಲ್ಲ ಅಂತೆ ಗಟ್ಟಿ ಬಿಟ್ಟು ಉಳ್ಳೇರು ದಯಬಣ್ಣ ನಮ್ಮ ಬಾರಿ ದೀರ್ಘ ಆನಂದ ಲೆಕ್ಕ ಆಯ್ತು ಅರ್ಥ ಆಗ್ಲು ಸೂಚಿಸೇರು ಎಂಕ್ಲೆ ದೀರ್ಘ ಹಾಪುಣ ಎಂಕ್ಲೊಂದು ದೂರ ಪೋಪುನಾಗ್ಲೇನು ಎಂಕ್ಲು ಊರ್ದಾಗ್ಲಿ ಬೊಕ್ಕ ಯಾನ್ ದಾಯ ತುಳುಟು ಪಾತೀರಿ ಪಂಡ ಒಂದು ತುಳುನಾಡು ನಾಗರಾಜಣ್ಣ ಒಂಜಿ ತುಳು ನೆನಪುನ ಒಂಜಿ ದ್ರಾವಿಡ ಭಾಷೆ ಒಂಜಿ ಭಾಷೆ ಅಪ್ಪಗೆ ನಿಖಿಲ್ ಮಾತ ಮಲಯಾಳಡು ಪಾತೀರಿ ಕನ್ನಡಡು ಪಾತೀರಿ ಬಗ್ಗೆ ಎಂಕ್ಲು ತುಳುನು ಮೂಲ ಬುಂಡ ತುಳುತ ಅಸ್ತಿತ್ವನೇ ಇಜ್ಜಂದೆ ಅವು ಅಂಚಾದು ಅರ್ಥ ಆವಾಡು ಅರ್ಥ ಇಜ್ಜಂದೆ ಆವಂದನೆ ಉಪ್ಪಾಡು ತೊಂದರೆಜ್ಜಿ ಮತ್ತು ಬೇರೆ ಮಲಯಾಳ ಧಾರ್ಮಿಕ ಭಾಷಣ ಮತ್ತು ಮಲ್ತೀರು ಅವು ನಂಗೆ ಒಂತೆ ಅರ್ಥ ಅಣ್ಣು ಮೇರೆಗೆ ಅರ್ಥ ಅವನಪ್ಪ ನಮ್ಮನೆ ಹುಷಾರು ಹಾಕಲಿ ಹೇಳ್ತೇವೆ ಅವಾಗ ಈ ಸುದೀರ್ಘವಾಯಿನ ಈ
ಬ್ರಹ್ಮಕಲಶ ಹೆಚ್ಚಾನು ಪಾತಿರೆ ಪೋಪುಜಿ ಪಾತಿರನೇನು ಮಾತ್ರ ರವೀಂದ್ರನ್ನೇ ಪಂಡೇರು ನಾಗರಾಜನ್ನೇ ಪಂಡೇರು ಇತ್ತೆ ನಂಜ ಪಣ್ಣೆ ಐಡ್ದಿಲ್ಲ ಹೆಚ್ಚ ಪನೀರುಂಡು ಅರೆಡ ಪನೀರ ಬಿದ್ದಂಡು ಒಂಜಿ ದಿನ ಇಡೀ ಬೋಡಾವು ನಂಜ ಪನ್ನೀರಿಗೆ ಒಂದು ಹೆಚ್ಚು ಸಮಯ ಎಂಕಲ್ ಕೊರ್ಪ ಅಂಡ್ ವಿಶೇಷವಾದ ಯಾನು ಒಂಜಿ ರಡ್ಡು ಜನತ ಒಂಜಿ ಗೌರವದ ನವನ ಮಲ್ಪೋಡ ಏರು ಬಂಡ ಒಂಜಿ ನಮ್ಮ ಹಿರಿಯ ಒಂಜಿ IFS ಆಫೀಸರ್ ಉಳಿಪಾಡಿ ಗೊತ್ತು ತಾರನಾಥ್ ಆಳ್ವೇರು ಒಂಜಿ ಹಿರಿಯರು ಅಂಚೆನೆ ಆಯ್ತು ಒಟ್ಟಿಗೆ ಒಂಜಿ ಸೆಕ್ರೆಟರಿ ಆದಿತ್ತೇರಿ ಎಂಕಲ್ನ ವಿಶ್ವನಾಥ ಮಾಸ್ಟರ್ ನಿಕ್ಲೆ ಮತ ನೆನಪುಂಡ ಇಜ್ಜ ಗೊತ್ತಿಜ್ಜಿ ಆ ರಡ್ಡು ಜನ ಮುಲ್ಪ ಏತ್ತು ಮುತ್ತುವರ್ಜಿ ದೆತ್ತದೇ ಇರೋದು ಬಂಡ ಈ ಬ್ರಹ್ಮಕಲಶದ ಜೀರ್ಣೋದ್ಧಾರ ಸಭೆ ಈ ಕಾರ್ಯ ಶುರು ಆನಾಗ ಐಲ ದೇವಸ್ಥಾನ ಒಂಜಿ ಮಲ್ಲ ಮೀಟಿಂಗ್ ಲೆತ್ತೇರು ತಾರನ ತಾಳ್ವೇರ್ಲ ನಮ್ಮ ಮಾತ ಇಲ್ಲರ ನಿಕ್ಲಿ ಯಾನು ಪುದರ್ ಬಂಡ ರಡಜ ಅಂತ ಅಕ್ಲಿತ ಇಜ್ಜಂದಿನ ಇರ್ತದ ಅಕ್ಲಿ ನಾನು ಸ್ಮರಣೆ ಮಲ್ಪಡಪ್ಪನು ಮೊಲ್ಲ ಒಂಜಿ ಭಾರಿ ಗೌಜಿದ ಮೀಟಿಂಗ್ ಲೆತ್ತೇರು ಭಾರಿ ಜನ ಬತ್ತನೆ ಮಾತೆಲ್ಲ ಸೇರಿರು ಅಪ್ಪ ಎಂಕಲ್ ಮಾತ ಎಣ್ಣೆ ಓ ಮಧುರ ಅನ್ಪನ ನನ್ನ ಒಂಜಿ 2 ವರ್ಷದಲ್ಲೇ ಖಂಡಿತ ಬ್ರಹ್ಮಕಲಶ ಆಪುನು ಎಂಕಲ್ ಆ ಕಾಲೋಡು ಎಂಕಲ್ನ ಮಂಡೆಗೆ ಬೋದಿತ್ತನೆ ದಂಡ ಜನಕಲ್ನ ಬಾಯಿಡ್ಲ ಇತ್ತನು ಮಧುರುಗು ದಾನೆ ಮಾರೇರೆ ಮಧುರದ ಪುದರ್ ಬಂಡ ಬರು ಬತ್ತಜಿ ಅವು ದಾನೆಂದು ಗೊತ್ತು ಸಮಯದ ವಲಯ ಬತ್ತಜಿ ಅವು ದಾಯ ಬತ್ತಜಿ ಅಂಡ ಮದನಂತೇಶ್ವರಗೆಲ್ಲ ಬೋಡಿತ್ತು ನಲ್ಲವಂತೆ ನೆಕ್ಕಿ ಜನ ಸೇರೋಡು ಮಲ್ಲ ಒಂಜಿ ರಾಜಗೋಪುರ ಸದಾಶಿವ ಸೆಟ್ರಿಯಡ ಕಟ್ಟವಡು ಐದು ಪಕ್ಕ ರವೀಂದ್ರಣ್ಣನವಂತೆ ದೇಣಿಗೆ ಓಡು ಮಾತ ಸೆಟ್ರನಾಗಲ್ಲ ಮಾತ ಆ ಜಾತಿ ಈ ಜಾತಿಯಿಂದ ಬಣ್ಪುಜಿ ಇತ್ತ ಬಣಜೀರ ಮಾತ ಸಮಾಜದಾಗಲು ಮಾತಾ ಜಾತಿದಾಗಲು ಸೇರಿ ದಯಬಣ್ಣ ಒಂದು ಸೀಮೆ ದೇವಸ್ಥಾನ ನೆಟ್ಟು ಒಂಜಿ ಸಮಾಜ ಸೇರಿದ ಆಪನವತ್ತು ಇಡೀ ನಾತ ಸಮಾಜದಾಗಲ್ಲ ಸೇರಿದ ಆಪನವು ಈ ಮಹತ್ ಕಾರ್ಯ 4 ಸೀಮೆ ದೇವಸ್ಥಾನ ನಮ್ಮ ಓಡೆ ಎಂಚಿನ ಪೋಂಡುಂಡ್ಲ ಒಂಜಿ ಇಲ್ಲಡು ಒವ್ವಾಂಡ್ಲ ಕಾರ್ಯಕ್ರಮ ಆಪಲ ಮಧುರು ಮಹಾಗಣಪತಿಗೆ ಒಂಜಿ ಸೇವೆ ಮಲ್ಪಂದಿನ ಈ ಸೀಮೆಡು ವಾ ಇಲ್ಲ ಒಪ್ಪಂದು ಬಗ ನಾಸ್ತಿಕವಾದಿ ನಕ್ಲು ಉಪ್ಪೆರಲ ಯಾರು ಅವು ಬೇತೆ ವಿಷಯ ಆಂಡ ಒಂಜಿ ಆಸ್ತಿಕವಾದಿ ಏರು ಉಲ್ಲೇ ಆಯ ಮಧುರುಗೊಂಜಿ ಸೇವೆ ಕೊರಂದನ ಒಂಜಿ ವಾ ಇಲ್ಲ ಮೂಲು ಖಂಡಿತ ಉಪ್ಪಂದು ಅಂಚಾದ ಆ ಸೇವೆ ಕೊರನ ಪಲಟ್ಟು ಇನ್ನು ಇತ್ತು ಮಲ್ಲ ಒಂಜಿ ಕಾರ್ಯ ನಮ್ಮ ಎಣ್ಣದೇಜ್ಜಿ ಏರ್ಲ ಎಣ್ಣದಿಜ್ಜಾರು ನಿಖಲ್ ಮತ್ತ ಕಮಿಟಿಡ್ ಇತ್ತಿನಾಗೆಲ್ಲ ಎಣ್ಣದ ಉಪ್ಪಾರು ಹಿರಿಯರಾಯನ BS ರಾಯರು ಇತ್ತೇರು ನಮ್ಮ ಕಾಮತೇರು ಇತ್ತೇರು ಕಂಡಿಗೆ ಇತ್ತೇರು ಮಾತಿರ್ಲ ಇತ್ತೇರು ಅಕಲ್ಲ ಈತು ಮಲ್ಲ ಗೌಜಿಡ್ ಆಪಣ ಒಂದು ಏರು ನೆನೆತದನೇ ಅತ್ತು ಅಪ್ಪ ದೈವ ಸಂಕಲ್ಪ ಒಂಜಿ ಬಾರಿ ಮಲ್ಲೆಗೆ ಇತ್ತಂಡು ಪೊರ್ಲುದ ಕಾರ್ಯಕ್ರಮ ಆಂಡ ಮಾತ ಇಂಚಿನ ಗಣ್ಯಾತಿ ಗಣ್ಯರು ಮಾತ ದಿನೊಟ್ಟು ರಡ್ಡು ಸಭೆ ಅಂಡ್ ಮಾತಿರ್ಲ ಪಣ್ಪುನೆ ಯಾನ್ ಬೇಜಾರು ಬೇಜಾರು ಮಲ್ಪೊಡ್ಚಿ ದಾದ ಮಾರ ಸಭೆಗೆ ಜನನೇ ಇಜ್ಜಿ ಜನ ಇಜ್ಜಿಂದ ನಿಗಲು ಪನೋಡ್ಚಿ ಜನ ಖಂಡಿತ ಲಕ್ಷೋಪ ಕೋಟಿ ಕಟ್ಲೆ ಜನ ಒಂದೇನು ಖಂಡಿತ ಟಿವಿಡು ತೂತೇರು ಅನ್ಕ ದಯಬಂಡ ನಮ್ಮಲ್ಲಿ ಇಡೀ ಬರಂದು ನಾನೇ ಈ ಮಧುರದ ಸಭೆನ ಟಿವಿಡು ತೂತಂದು ಎಂಕ್ಲಿಗೆ ಒಂದು ಸಮಾಧಾನ ಅಂಚೆ ನಾಡಲ್ಲ ಆಂಡಲ್ಲ ನಂಗೆ ಇವರು ಸಮಾಧಾನದ ಸಂಗತಿ ಎತ್ತುಂದು ದಯಬಂಡ ಇತ್ತೆ ಪಂಡಜೇರ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಜೋಕ್ಲು ನಮ್ಮ ಪೊಂಜನಕ್ಲು ಆಯ್ನಾತ್ ಈ ಧಾರ್ಮಿಕ ಚಿಂತನೆದ ಈ ಸಭೆಗೆ ನಮ್ಮ ಆಯ್ನಾತ್ ಜನಕ್ಲೇನು ಕೊಣೋಡಾಪುಂಡು ಕೊಣವೇರ 10 ಜನ ಗೊತ್ತು ಜತ ಆಜಿ ದಿನೊಟ್ಟು ಬತ್ತು ಪೋಯಿರೋದು ಆಂಡಲ್ಲ ನಮ್ಮ ಧಾರ್ಮಿಕ ಸಭೆಟ್ಟು ಜನಸಂಖ್ಯೆ ಭಕ್ತಿರ್ನ ಸಂಖ್ಯೆ ಕಮ್ಮಿ ಅನ್ಪನೆಗೆ ನಮ್ಮ ಖಂಡಿತವಾದ ಒತ್ತು ನೋಡಾಪುಂಡು ದಾದಂದು ಗೊತ್ತು ಸಿದ್ಧಿವಿನಾಯಕಗೆ ಬೇತೆ ಅಲ್ಪ ವೇದಿಕೆಲುಂಡು ಸಾಂಸ್ಕೃತಿಕ ವೇದಿಕೆ ಜನಗಳು ಪೂರ ಹಂಚಿಬೋದು ಪರ್ಲ್ಯಾರು ಎಂಚಿನಲ್ಲ ಆಡು ಈತ ಮಲ್ಲ ಒಂಜಿ ಕಾರ್ಯ ಈತ ಪೊರ್ಲುಡೆ ಈತ ಶಿಸ್ತುಬದ್ಧವಾದ ಸ್ವಯಂ ಸೇವಕರೇನು ನಮ್ಮ ಐಡ್ದೆಚ್ಚ ಮಲ್ಲ ಮಿತ್ತಿದಿ ಓಡ ಅಕಲ್ನ ದುಡ್ಡು ಮುಖ್ಯತ್ತು ಸ್ವಯಂ ಸೇವಕರು ತೂರ 3-4 ಕಿಲೋಮೀಟರ್ ದೂರೋಡು ಕಾಡಿಗೆ ಅಡ್ಡ ಬರ್ತದೆ ನಮ್ಮನ್ನು ಓಲು ಬೋಡಾಯಿನ ಅಲ್ಪ ಉಂತದೇರು ಅಕ್ಲು ಬ್ರಹ್ಮಕಲಶ ಎಂಚಿನ ಅಂದ ಅಕ್ಲು ತೂತೂಚೀರು ಅಕ್ಲು ಏನ್ ಪಂಡ್ಬೇಕು ನಿಗ್ಲು ಓರಣ್ಣ ನನೊಂದಿ ಕೆಡ್ಬೋದು ಬ್ರಹ್ಮಕಲಶ ತೂಲಿ ಈ ಕ್ಷೇತ್ರೋಡು ನಿಗ್ಲಿಗೆ ತೂಯೇರ ತಿಕ್ಕಂದ ಅಂಚೆನೆ ಒಲೋ ಗುಡ್ಡೆಡು ಗಾಡಿ ಉಂತವನ ಬ್ರಹ್ಮಕಲಶ ತೂಯೇರ ತಿಕ್ಕೊಂಡ ಮತ್ತೆ ಎಂಕುಲ್ಲ ಅಂಚೆನೆ ಬತ್ತನಗಲು ಯಾನ್ಲ ಸುಮಾರು ವರ್ಷ ಸಾಮಾನ್ಯ ಒಂಜಿ ಕಾರ್ಯಕರ್ತೆ ಆದಬೋದು ಅಲ್ಪ ಟ್ರಸ್ಟಿ ಆದು ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ತ ದೇವಸ್ಥಾನದ ಆಡಳಿತ ಮಲ್ಪನೆ ಯಾನೊಂದು ಅಧಿಕಾರದ ದೆತ್ತೊಂದಿನತ್ತು ಯಾನ್ ಎನ್ನ ಒಂಜಿ ಜವಾಬ್ದಾರಿಯಿಂದ ದೆತ್ತೊಂದಿನ ಮಲಬಾರ್ ದೇವಸ್ಥಾನ ಬೋರ್ಡ್ ಕೊರ್ನ ಒಂಜಿ ಜವಾಬ್ದಾರಿಯಿಂದ ದೆತ್ತೊಂದು ಎಂಕುಲ್ಲ ಆಡಳಿತ ಮಲ್ತೊಂದು ಲಂಚ ಇಂಚಿನ ಭರತ್ ಕಾರ್ಯಡು ಮಾತಿರ್ಲ ಸೇರ್ದು ಮಾತಾ ಸ್ವಯಂ ಸೇವಕರವಾಡು ಆಡಳಿತದಕ್ಲವಾಡು ಜೀರ್ಣೋದ್ಧಾರ ಅವಾಡು ಬ್ರಹ್ಮಕಲಶ ಸಮಿತಿ ಅವಾಡು ಮಾತಿರ್ಲ ನಾವು ಒಂಜಪ್ಪೆ ಜೋಕಲ್ ಲೆಕ್ಕ ಒಂದೇನು ಮಾತ ನಡಪಣ ಮಾತ್ರ ಒಂದು ಪೊರ್ಲುಡು ನಡಪು ರವೀಂದ್ರಣ್ಣೆ ಪಂಡಿರು ನಮ್ಮ ದುಂಬುಗೆ ಎಂಚ ನಿತ್ಯ ಮಸ್ತ್ ಜನ ಉಲ್ಲ ನಮ್ಮ ನಿರ್ಮಾಣ ಮಲ್ಪರೆ ಒಲ್ಲ ಬಂಗಜ್ಜಿ ಯಾನು ಒಂಜಿ ಪಂಪೆ ದೇವಸ್ಥಾನ ನಿರ್ಮಾಣ ಮಲ್ಪರೆ ಮಸ್ತ್ ಜನ ದಾನಿಗಳು ಬರ್ಪಿ ರವೀಂದ್ರಣ್ಣೆ ತೆಲ್ಲೆ ಬೋದೈತೆ ದೆಪ್ಪರೆ ಬರ ತೊಲ್ಲೆನಿಗಳು ಲೇನು ದೆಪ್ಪೋಡ ಆಡಳಿತದಕ್ಲೈತ ಮುತುಜಿ ದೆಪ್ಪೋಡ ತಂದೆ ಕೊರ್ನೆ ಖಂಡಿತ ಬರ ಪಣ್ವಿ ಮಸ್ತ್ ಕೆಲಸ ಜೀರ್ಣೋದ್ಧಾರ ಸಮಿತಿದಾಗಲ ಐಕ್ಲೋ ಒಂಜಿ ವ್ಯವಸ್ಥೆ ಮಲ್ತದು ಈ ದೇವಸ್ಥಾನ ಎಂಚ ಇತ್ತೆ ಉಂಡ ಅಂಚೆನೇ ನನ್ನ ದುಂಬುಗಳ ಒರಿಯೋಡು ಐನ ಆಯ್ತಾ ಪವಿತ್ರತೆಯನ್ನು ಒರಿಯೋಡು ಆ ಸ್ವಚ್ಛತೆ ಓಲು ಉಂಡ ಅವಳು ಸಾನ್ನಿಧ್ಯ ಉಂಡೊಂದು ಲೆಕ್ಕ ಸ್ವಚ್ಛತೆ ಇಜ್ಜಿನಾಣ ನಂಗೆ ಗಂಡಿ ದುಂಬುಲ ನಮ್ಮ ತೂತ ಮಧುರು ಕ್ಷೇತ್ರನು ಯಾನದಾಲ ಎಲ್ಲೇ ಮಲ್ಪನೆತ್ತು ನೆಟ್ಟ ಸ್ವಚ್ಛತೆ ಮಸ್ತ್ ಕಡಿಮೆ ಎತ್ತನಿ ಯಾನು ಓಲ್ ಬೊಂಡಲ್ಲ ಪಣೋಲಿ ಐದಾಲ ಸತ್ಯ ದೇವರನ್ನ ಎದುರುಡೆ ಪಣೋಲಿ
ಮಸ್ತ್ ಕಮ್ಮಿತ್ತು ನಂಚ ಆ ಒಂಜಿ ಪರಿಸ್ಥಿತಿಗೆ ನಾನು ಖಂಡಿತ ಬರ್ರೆಬಲ್ಲಿ ನಮಲ ಇಟ್ಟು ಒಂಜಿ ಜನ ಬತ್ತಂಡ ನಮಲೈಗೆ ಸಹಕಾರ ಕೊರಡು ಬಂದು ಕೇಳೊಂದು ಈ ವೇದಿಕೆ ರೆಡ್ ಪಾತೆರ ಅವಕಾಶ ಕೊರಂಜಿತನ ಈ ಆಡಳಿತ ದಕ್ಕಲಿಗೆ ಮಾತೆರೆಗಳನ್ನ ಸಾಷ್ಟಾಂಗ ವಂದನೆ ಮಲ್ತು ನಾನು ದುಂಬುಗು ಈ ಕಾರ್ಯ ಮಲ್ಪೆರೆ ನನಗೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ಕೊರಡು ಬಂದು ಕೇಳೊಂದು ಎನ್ನ ರೆಡ್ ಪಾತೆರ ನುಂತವೆ. ಜೈ ಹಿಂದ್, ಜೈ ಭಾರತ್. ಸೊಲ್ಮೇಲು ನಾರಾಯಣ ಹೆಗ್ಡೇರಿ ಇರ್ನ ಆ ಪಾತೆರ ಎಂಕ್ಲಿಗೆ ಭಾರಿ ಪ್ರೇರಣೆ ಅಂಡ್ ಇನ್ನು ಉಪಸ್ಥಿತಿಯಲ್ಲಿರುವವರು ಕೇವಲ ಒಂದೆರಡು ಮಾತುಗಳಲ್ಲಿ ಶುಭಾಶಂಸನೆ ಗೈಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಸಮಯ ರತ್ನ ಶ್ರೀ ಕೇಶವ ಆಚಾರ್ಯ ಅವರು ತಮ್ಮ ಒಂದೆರಡು ಮಾತುಗಳಿಂದ ನಮಗೆ ಆಶೀರ್ವಚನೆ ಇಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳಷ್ಟು ಪರಮಾನಂದವಾಗಿ ಈ ವರ್ಷದ ಬ್ರಹ್ಮಕಲಶೋತ್ಸವ ಸಂದರ್ಭವನ್ನು ಅನುಸರಿಸಿ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಈ ಒಳ್ಳೆಯ ಶುಭ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಪರಮಾತ್ಮ ಒದಗಿಸಿಕೊಟ್ಟಿದ್ದಾರೆ. ಎಷ್ಟೋ ಜನಗಳು ಇದಕ್ಕೆ ಅನುಸರಿಸಿಕೊಂಡು ಕಾಯ್ತಾ ಶತಮಾನಗಳಲ್ಲಿ ಇದನ್ನು ಮಾಡುವಂತಹ ಇಂಥ ಒಂದು ಪುಣ್ಯ ಕಾರ್ಯವನ್ನು ಅಳವಡಿಸಿಕೊಂಡಿದೆ. ಎಷ್ಟೋ ಜನ ಸಮೂಹವನ್ನು ನೋಡಿಕೊಂಡು ಎಲ್ಲರೂ ಸ್ವಯಂ ಸೇವೆಯಾಗಿ ಮಾಡುವಂತಹ ಈ ಕಾರ್ಯಭಾಗದಲ್ಲಿ ಎಷ್ಟು ಅದನ್ನು ಸತಪ್ರಯತ್ನ ಮಾಡಿದರೂ ಸಾಕಾಗದಷ್ಟು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಹೇಳಿದ್ದಾರೆ, ಬಹಳ ಇದ್ದು ಇಲ್ಲದೆಯೋ ಮಾಡುವಂತಹ ಈ ಕಾರ್ಯಭಾಗ ಬಹಳಷ್ಟು ಪರಮಾನಂದವಾಗಿ ನಡೆಸಿಕೊಡಬೇಕು ಅಂತ ಹೇಳುವಂಥ ಪ್ರಯತ್ನದಿಂದ ಎಷ್ಟೋ ವರ್ಷ ಕಾಲದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ಭಗವದ್ಭಕ್ತರ ನೆರವಿನಿಂದ, ಸ್ವಯಂ ಸೇವಕರ ನೆರವಿನಿಂದ ಆರ್ಥಿಕ ಸ್ಥಿತಿಯ ಕೊರತೆಯನ್ನು ಪರಿಹಾರ ಮಾಡಿ ಬೇಕಾದ ರೀತಿಯ ಎಲ್ಲ ಯೋಜನೆಗಳನ್ನು ಹಾಕಿಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಮಹಾರಿಗೂ ನಿರಂತರವಾದ ಶುಭಾಶೀರ್ವಾದಗಳನ್ನು ನಿಟ್ಟು ಕಾಪಾಡಬೇಕು ಅಂತ ಹೇಳುವಂತಹ ರೂಪದಿಂದ ಲೋಕದ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳಗಳೆಂಬ 14 ಲೋಕಗಳನ್ನು ಅನುಸರಿಸಿಕೊಂಡಿರುವಂತಹ ಪರಮಾತ್ಮ ಒಂದು ದಿನ ಎಲ್ಲರಿಗೂ ಒಂದು ಒಳ್ಳೆ ರೀತಿಯ ಭಾವನೆಯನ್ನು ಕೊಟ್ಟರಂತೆ. ನಿಮಗೆ ಇದಕ್ಕೆ ಒಂದು ಪೂರ್ಣ ಜವಾಬ್ದಾರಿಯನ್ನು ನಾನು ಕೊಡ್ತೇನೆ, ಎಲ್ಲರೂ ಲೋಕವನ್ನು ಸುತ್ತಿಕೊಂಡು ಬರಬೇಕು ಅಂತ ಹೇಳುವಂಥ ಎಲ್ಲರೂ ಎದ್ದು ಅವರವರ ವಾಹನಗಳನ್ನು ಎಲ್ಲ ದಿಕ್ಪಾಲಕರು, ಅಷ್ಟದಿಕ್ಪಾಲಕರು, ಸೂರ್ಯಚಂದ್ರರು, ನವಗ್ರಹಾದಿ ದೇವತೆಗಳು ಎಲ್ಲರೂ ಹೋದರಂತೆ. ಅಂಥ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರವು ಕೂತುಕೊಂಡಿದ್ದಾರೆ. ಅದಕ್ಕೆ ಅನುಸರಿಸಿಕೊಂಡು ಎಲ್ಲ ಅವರವರ ವಾಹನದಲ್ಲಿ ಹೋಗಿಬಿಟ್ರಂತೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಹೋದವರು ಸಾಯಂಕಾಲದವರೆಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಮಹಾಗಣಪತಿಗೆ ಎಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಅವನ ಆ ಮೂಷಿಕ ವಾಹನದಲ್ಲಿ ಕೂತು ಅವನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲದ ಹಾಗೆ ಆ ಸಾಯಂಕಾಲದಲ್ಲಿ ಅವ ಎಲ್ಲರನ್ನು ಸ್ಮರಣೆ ಮಾಡಿ ತಂದೆ ತಾಯಿಯರನ್ನು ಇಟ್ಟುಕೊಂಡು ದೀಪ ಪ್ರಜ್ವಲನೆ ಮಾಡಿ ಆ ಕಾರ್ಯಭಾಗವನ್ನು ಆರಂಭ ಮಾಡಿದ್ದಾನೆ. ಇಡೀ ಲೋಕವೇ ಎಲ್ಲರೂ ಅವರವರು ಹೋಗಿ ಬಂದಾಗ ಲೋಕವೇ ಕದಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಆ ಮಹಾಗಣಪತಿಗೆ ದೀಪವನ್ನು ಪ್ರಜ್ವಲನೆ ಮಾಡಿಸಿಕೊಂಡಾಗ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ದೀಪ ಪ್ರಜ್ವಲನೆ ಮಾಡುವಾಗ ಮಹಾಗಣಪತಿಯನ್ನು ಸ್ತುತಿ ಮಾಡಿ ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತೋ ಒಂದೇ ವಾಂಛಿತ ಸಿದ್ಧಯೇ ಅಂತ ಇಂತಹ ಒಂದು ಸಂದರ್ಭವನ್ನು ಅನುಸರಿಸಿಕೊಂಡು ಇಡೀ ಜಗತ್ಪ್ರಸೂತಿಯಾದಂತಹ ಮಹಾಗಣಪತಿ, ಈ ಮಧೂರು ಮಹಾಗಣಪತಿಯ ಸಿದ್ಧಿವಿನಾಯಕ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಇಂಥ ಒಂದು ದೊಡ್ಡ ಮಹತ್ಕಾರ್ಯವನ್ನು ಎಲ್ಲ ಲೋಕದ 14 ಲೋಕದ ಜನಗಳು ಕೂಡ ಬಂದು ಇಲ್ಲಿ ಸೇರಿಕೊಂಡು ಈ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮೂಡಪ್ಪ ಸೇವೆ, ಆ ಅಷ್ಟಬಂಧ ಬ್ರಹ್ಮಕಲಶ ಇತ್ಯಾದಿಗಳನ್ನು ಮಾಡುವಂಥ ಒಂದು ಸುಯೋಗಕ್ಕೆ ಬಹಳತ್ತು ಪೂರ್ವಪುಣ್ಯದ ಸುಕೃತ ಬರಬೇಕಂತ ಇದನ್ನು ನೋಡಲಿಕ್ಕೂ ಎಷ್ಟು
ಎಷ್ಟು ಕಣ್ಣು ಸಾಲದು ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಒಂದು ಎಲ್ಲರೂ ಸೇರಿಕೊಂಡು ಮಾಡುವಂತಹ ಅವರ ಸ್ವಯಂ ಸೇವೆ, ಯಾರೂ ಭೇದ ಇಲ್ಲದೆ ಬೇಕಾದ ದೊಡ್ಡವನು ಸಣ್ಣವನು ಎಲ್ಲರೂ ಸರಿ ಸಮಾನರಾಗಿ ದೇವರ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅವರು ಹೇಳಿದಾಗೆ ಇನ್ನು ಮುಂದಿನ ಯೋಗ ಕೂಡ ಒಳ್ಳೆಯ ಯಾವಾಗಲೂ ಸುಸಂದರ್ಭವಾಗಿ ಸುಯೋಗವಾಗಿ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಬರುವಂತಹ ಒಂದು ಪುಣ್ಯಪ್ರದವಾದಂತಹ ಕಾರ್ಯಭಾಗ ನಡೆಸುವಂತೆ ಆ ದೇವರು ನಮಗೆಲ್ಲರಿಗೂ ಆಯುರಾರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಸೇರಿಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿಯ ಕೊರತೆ ಇಲ್ಲದ ಹಾಗೆ ನಡೆಸಿಕೊಡಂಥ ಯೋಗ ಭಾಗ್ಯ ಪರಮಾತ್ಮ ಅನುಗ್ರಹಿಸಲಿ ಅಂತ ನಾವೆಲ್ಲರೂ ಕೇಳ್ತಾ, ಇವತ್ತಿನ ಒಂದು ಅವಕಾಶವನ್ನು ಕೊಟ್ಟಂತಹ ನಾವು ಕೂಡ ಎಷ್ಟೋ ವರ್ಷ ಕಾಲದಿಂದಲೇ ಸೇವೆಯನ್ನು ಮಾಡ್ತಾ ಇದ್ದೇವೆ, ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅಂತಹ ಅದಕ್ಕೆ ಒಂದು ಪುಣ್ಯ ಪ್ರಸಾದವನ್ನು ಪರಮಾತ್ಮ ಒದಗಿಸಿದ್ದಕ್ಕೆ ಇನ್ನು ಮುಂದೆಯೂ ಕೂಡ ಎಲ್ಲರಿಗೂ ಆಯುರಾರೋಗ್ಯ ಸಂಪತ್ತು ಸಮೃದ್ಧಿಯಾಗಿ ನಿರಂತರವಾದ ಶುಭಾಶೀರ್ವಾದಗಳೊಂದಿಗೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗವಾಗಿ ದೇವರನ್ನು ನಡೆಸಿ ಕಾಪಾಡಲಿ ಅಂತೇಳಿ ಹೇಳ್ತಾ ನನಗೆ ಕೊಟ್ಟಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಕೊಡ್ತಾ ದೇವರು ಅನುಗ್ರಹಿಸಲಿ ಅಂತ ನಾನು ಮಾಡುವಂಥ ಪ್ರಾರ್ಥನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇಣ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಓಂ ಶಾಂತಿ ಶಾಂತಿ ಶಾಂತಿ. ശ്രീ കേശവ ആചാര്യ സമയത്തിൻ്റെ പരിമിതി അറിയിച്ചുകൊണ്ട് തന്നെ സഹകരിക്കണമെന്ന് അഭ്യർത്ഥിക്കുകയാണ്. അടുത്തതായി വേദിയിൽ ശ്രീ സുനിൽ ചന്ദ്ര ഡോക്ടർ. ഹരി ഓം. ബഹുമാനപ്പെട്ട അധ്യക്ഷനവകൾ, വേദിയിലിരിക്കുന്ന വിശിഷ്ട വ്യക്തികളെ, സ്വാമിജിമാർ, സദസ്സിലുള്ള സുഹൃത്തുക്കളെ, ഈ ഒരു വേദിയിൽ എനിക്ക് ഇരിക്കാനൊരവസരം തന്നതിൽ തന്നെ ഞാൻ ആദ്യമായി ഇതിൻ്റെ സംഘാടകരോടും ഈ യോഗത്തിൻ്റെ സംഘാടകരോട് ഞാൻ ആദ്യമായി നന്ദി പറയുന്നു. ഏതൊരു ഉത്സവവും ഇപ്പം നമ്മൾ പൊതുവായിട്ട് മറ്റ് സ്ഥലങ്ങളിൽ കുറേ ഉത്സവത്തിൽ ഇപ്പം നമ്മൾ പങ്കെടുക്കാറുണ്ട്. പക്ഷേ തീർത്തും വ്യത്യസ്തമായി നമ്മുടെ സമാജത്തിൻ്റെ, അല്ലാതെ നമ്മുടെ ഹിന്ദു സമാജത്തിൻ്റെ ഒരു ഉത്സവമായി തന്നെ ഇത് മുന്നോട്ട് കൊണ്ടുപോകാൻ സാധിച്ചതിൽ, അതിന് ശ്രമിച്ചതിൽ ഇതിൻ്റെ സംഘാടകരോട് ഞാൻ അവർക്ക് വളരെയധികം അഭിനന്ദനം നൽകുന്നു. പല സ്ഥലത്തും നമ്മൾ കാണുന്നത് നമ്മുടെ ക്ഷേത്രങ്ങളും നമ്മുടെ ആചാരങ്ങളും നടക്കുന്ന സ്ഥലങ്ങളിലെല്ലാം പല മിക്സുകൾ, അതായത് നമ്മളിപ്പം കാണിക്കുന്ന നമ്മൾ ഇവിടുത്തെ 2, 3, 4 വേദികളിലായിട്ട് പരിപാടികൾ നടക്കുന്നുണ്ട്. പക്ഷേ അത് ഏത് തരം പരിപാടികളാണെന്ന് നമുക്ക് കണ്ടാൽ അറിയാം. അത് മറ്റുള്ള സ്ഥലങ്ങളിൽ നടക്കുന്ന പരിപാടികളുമായിട്ട് ഒന്ന് താരതമ്യം ചെയ്താൽ തന്നെ നമുക്കറിയാം നമ്മുടെ ഈ ഒരു ഉത്സവം എത്ര ഗംഭീരമായിട്ടാണ് നടന്നുകൊണ്ടിരിക്കുന്നത് എന്നുള്ളത്. നേരത്തെ നമ്മുടെ പ്രൗഢ ഗംഭീരമായ പ്രഭാഷണങ്ങൾ നമ്മളിവിടെ കേട്ട് കഴിഞ്ഞു. നമുക്കറിയാം നമ്മുടെ സമാജം, അതായത് ഹിന്ദു സമാജത്തിൽ ജനിക്കാൻ കഴിഞ്ഞത് തന്നെ നമ്മുടെ ഒരു ഭാഗ്യമാണ്. നമുക്കിനി വേറെ ഏതൊരു സംസ്കാരത്തിലും കിട്ടാത്ത ഒരു സ്വാതന്ത്ര്യവും നമുക്ക് നമ്മുടേതായിട്ടുള്ള രീതിയിൽ ജീവിക്കാനൊരു അവകാശവും എല്ലാം തരുന്ന ഒരു സംവിധാനമാണ് നമ്മുടെ ഹിന്ദു സമാജം, അല്ല ഹിന്ദു സംസ്കാരം. ഇതിൽ ഒരിക്കലും തീർത്തും ശരിക്കുമുള്ളൊരു ഹിന്ദു ആണെങ്കിൽ നമുക്ക് ഒരിക്കലും എവിടെയും കാണാൻ പറ്റൂല. നമ്മൾ ഒരിക്കലും വേറൊരു അന്യൊരു വർഗ വിവേചനം ഒന്നും ഇല്ലാത്ത ഒരു സംവിധാനമാണ്, അല്ലെങ്കിൽ ഒരു സംസ്കാരമാണ് നമ്മുടേത്. അപ്പം ഇങ്ങനെയുള്ള ഒരു സംസ്കാരത്തിൽ ജനിക്കാൻ പറ്റിയത് തന്നെ നമ്മുടെ വലിയ ഭാഗ്യമാണ്. അതിൻ്റെ കൂട്ടത്തിൽ ഇതുപോലെയുള്ള ഉത്സവങ്ങളും, ബ്രഹ്മകലശോത്സവം ഒരു വലിയ ഇതാണ്. അപ്പോൾ അങ്ങനെയുള്ളൊരു ഉത്സവം നമ്മൾ കാണാനും അതിൽ പങ്കെടുക്കാനും നമുക്ക് സാധിച്ചത് തന്നെ നമ്മുടെ ഒരു ജന്മപുണ്യമായിട്ട് തന്നെ കാണാം. എല്ലാ ഉത്സവങ്ങളും നമ്മുടെ ഒരുമയ്ക്ക് വേണ്ടിയിട്ടുള്ള ഒരു പ്രവർത്തനമായിട്ടാണ് എനിക്ക് മനസ്സിലാവുന്നത്, എനിക്ക് തോന്നുന്നത്. അപ്പോൾ ഇതിൻ്റെ ഈ ഒരു ഉത്സവത്തിന് എല്ലാവിധ ഭാവുകങ്ങളും എല്ലാ ആശംസകളും ഞാൻ എൻ്റെ പ്രാർത്ഥിക്കുന്നു. എനിക്ക് ദൈവത്തോട് പ്രാർത്ഥിച്ചുകൊണ്ട് ഞാൻ ഈ 2 വാക്കുകൾ ഞാൻ നിർത്തുന്നു. നന്ദി. ശ്രീ
ചന്ദ്ര ഡോക്ടർ. അടുത്തതായി സംസാരിക്കുന്നതിന് വേണ്ടി SN മയ്യ പതിയെടുക്കാം അവരെ ക്ഷണിക്കാം. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಅಧಿದೇವತೆ ಶ್ರೀ ಮದರಂತೇಶ್ವರ ಶ್ರೀ ಮಹಾಗಣಪತಿ ಹಾಗೂ ಪರಿವಾರ ದೇವತೆಗಳನ್ನು ವಂದಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿರುವ ಗಣ್ಯರೇ, ಸದನದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಗವಂತನ ಭಕ್ತರಿಗೆ ನನ್ನ ವಂದನೆಗಳು. ಮಧೂರು ಶ್ರೀ ಮದರಂತೇಶ್ವರ ಕ್ಷೇತ್ರದ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಉತ್ಸವದ 5ನೇ ದಿನವಾದಂಥ ಈ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಭಗವದ್ಭಕ್ತರು ಆಗಮಿಸಿದ್ದಾರೆ. ನಮ್ಮ ಈ ಕ್ಷೇತ್ರ ನಿಮಗೆಲ್ಲ ತಿಳಿದಿರಬಹುದು. ಕ್ಷೇತ್ರ ಅಂದರೆ ಕ್ಷಯಾತ್ ತ್ರಾಯತೆ ಇತಿ ಕ್ಷೇತ್ರ ಅಂತೇಳಿ. ಕ್ಷಯಾತ್ ಅಂದರೆ ಕುಂದುಕೊರತೆ, ನಮ್ಮಲ್ಲಿರುವಂಥ ಬಡತನ ಅಥವಾ ನಮ್ಮ ಮನಸ್ಸಿಗೆ ತೃಪ್ತಿ ಇಲ್ಲದಿರುವುದು ಅಥವಾ ಮನೆಯೊಳಗೆ ಅಶಾಂತಿ ಇರುವಂಥದ್ದು, ಹಾಗೆ ಹಲವಾರು ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ಇರುವಂಥ ಕ್ಷೇತ್ರ, ಅದುವೇ ಕ್ಷೇತ್ರ ಅಂತೇಳಿ ಕರೀಲಿಕ್ಕೆ ಕಾರಣ ಅದು. ಹಾಗೆ ನಮ್ಮ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡು ಎಲ್ಲ ಭಗವದ್ಭಕ್ತರು ಭಾಗವಹಿಸ್ತಾ ಇದ್ದೀರಿ. ಮುಂದಕ್ಕೂ ಕೂಡ ಎಲ್ಲ ದಿನಗಳಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಸಾನ್ನಿಧ್ಯಕ್ಕೆ ವಂದಿಸಿಕೊಳ್ಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ದಿನಗಳಿಂದ, ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕರ್ತರು ಬಹಳ ಶ್ರಮವಹಿಸಿ ಹಗಲು ರಾತ್ರಿ ಅನ್ನದೇ ಶ್ರಮವಹಿಸ್ತಾ ಇದ್ದೀರಿ. ಎಲ್ಲ ಭಗವಂತ ಭಕ್ತರಿಗೂ ಕಾರ್ಯಕರ್ತರಿಗೂ ಶ್ರೀ ಮಹಾಗಣಪತಿ ಶ್ರೀ ಮದರಂತೇಶ್ವರ ವಿನಾಯಕನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಹೇಳಿಕೊಂಡು ಎಲ್ಲರಿಗೂ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ನೆರವೇರಿಸ್ತೇನೆ. ಜೈ ಗುರುದೇವ್. നന്ദി ശ്രീ SN മയ്യ അവറുകൾ. അടുത്തായി 2 വാക്ക് സംസാരിക്കുന്നതിന് വേണ്ടിയിട്ട് ശ്രീ വിശ്വനാഥ് ഭട്ട് മധൂർ അവരെ ക്ഷണിക്കുക. ಮೊದಲನೇದಾಗಿ ಶ್ರೀ ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ ವಂದಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಭಗವದ್ ಭಕ್ತರೇ, ಎಲ್ಲರಿಗೂ ನನ್ನ ಮೊದಲನೆಯ ವಂದನೆಗಳು. ನಾನು ಹುಟ್ಟಿ ಬೆಳೆದಂತಹ ಇದೇ ಊರಲ್ಲಿ, ಇಲ್ಲೇ ಹುಟ್ಟಿ ಬೆಳೆದದ್ದು ಹಾಗೂ ಇಲ್ಲಿ ಬೆಳೆದು ಈ ಮಧೂರು ಅಂತ ಹೇಳುವ ಪರಿಸರದಲ್ಲಿ ಇದ್ದೇನೆ ಅಂತ ಹೇಳೋದಕ್ಕೆ ಅಥವಾ ಈ ವೇದಿಕೆಯಲ್ಲಿ ಬಂದು 2 ಮಾತಾಡುವುದಕ್ಕೆ ನನಗೆ ಮೊದಲನೇದಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. ಮೊದಲನೇ ಕಾರಣವೇ ಮಧೂರು ಬೊಡ್ಡಜ್ಜ. ಹೇಳಿದರೆ ನಾನು ಇತ್ತೀಚೆಗೆ ಒಂದು 3 ಸಲ ಹಾರ್ಟ್ ಅಟ್ಯಾಕ್ ಆಗಿ ಆ ಉದಯಸ್ತಮಾನ ಅಂತೇಳಿ ನಂಬಿಕೊಂಡು ಅದರ ಪವರಲ್ಲಿ ಮಾತ್ರ ನಾನು ಬದುಕಿಕೊಂಡಿದ್ದೆ. ಹೇಳಿದರೆ ಜಯದೇವ ಹಾಸ್ಪಿಟಲಿಗೆ ನಾನು ಅಟ್ಯಾಕ್ ಆಗಿ ನಂತರ ಕಡಿಮೆ ಆದ ನಂತರ ಮರುದಿವಸ ನಾನು ಚೆಕಪ್ಪಿಗೆ ಹೋಗಿರುವಾಗ ಡಾಕ್ಟ್ರು ಫುಲ್ ಚೆಕಪ್ ಮಾಡಿ ಜಯದೇವ ಹಾಸ್ಪಿಟಲಲ್ಲಿ ಸುನೀಲ್ ಹೇಳುವ ಡಾಕ್ಟ್ರು ಹೇಳಿದರು, ಹಾರ್ಟ್ ವರ್ಕ್ ಭಾರಿ ಕಡಿಮೆ ಆಗ್ತಾ ಇದೆ, ಬೈಪಾಸ್ ಸರ್ಜರಿ ಆಗಿ ಚಾನ್ಸ್ ಇದ್ದರೆ ಬದುಕುವಾಗ ನಾನು ಡಾಕ್ಟರ್ ಹತ್ರ ಹೇಳಿ, ಸರ್ ನನ್ನ ಮಧುರು ಗಣಪತಿ ದೇವರೇ ಅವರಿಗೆ ಸಹಸ್ರಾಪ ಸೇವೆ ನಾನು ಮಾಡಿ ಅವರ ದೇವರ ಹತ್ರ ಕೂಗಿ ಪ್ರಾರ್ಥನೆ ಮಾಡಿ ನಾನು ಬೆಂಗಳೂರಿಗೆ ಬಂದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ದೇವರ ದಯದಿಂದ ಆ ಆಪರೇಷನ್ ಕೂಡ ಸಕ್ಸಸ್ ಆಗಿ ನಾನು ಈಗ ಇಲ್ಲಿ ನಿಮ್ಮ ಮುಂದೆ ಕಣ್ಣಿನ ಮುಂದೆ ಈ ಸ್ಟೇಜಲ್ಲಿ ನಿಲ್ಲಲಿಕ್ಕೆ ಮೊದಲೇ ನನಗೆ ಆಶೀರ್ವಾದ ದೇವರದೇ ಸಿಕ್ಕಿದ್ದು. ಅದು ಅಲ್ಲ, ನಾನು ಈ ಕಮಿಟಿಯಲ್ಲಿ ಬರಬೇಕಾದ ನನ್ನ ಹಿರಿಯರಾದಂತಹ ನನ್ನ ದೊಡ್ಡಪ್ಪ ಹೇಳಿದರೆ ಅಳಕೆ ಶಂಕರನಾರಾಯಣ ಭಟ್ ಅವರು ಇದೇ ದೇವಸ್ಥಾನದಲ್ಲಿ ತುಂಬ ಹಿಂದೆ ಅವರು ಮ್ಯಾನೇಜರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅದರಿಂದ ನಂತರ ನನ್ನ ತಂದೆಯವರಾದ ಶ್ರೀ ಅಳಕೆ ಮಹಾಲಿಂಗ ಭಟ್ ಕನ್ನಡ ಪಂಡಿತರು ಈ ದೇವಸ್ಥಾನದ ಕ್ಷೇತ್ರ ಪರಿಚಯ ಕ್ಷೇತ್ರ ಪುರಾಣ ಅಂತ ಹೇಳುವ ಪುಸ್ತಕವನ್ನು ಕನ್ನಡದಲ್ಲೂ ಮಲಯಾಳದಲ್ಲೂ ಇಂಗ್ಲೀಷಲ್ಲೂ ಕೂಡ ತರ್ಜುಮೆ ಮಾಡಿ ಪ್ರಕಾಶನ ಪಡಿಸಿದ್ದಾರೆ. ಮಾತ್ರವಲ್ಲ 92ರ ಮೂಡಪ್ಪದಲ್ಲಿ ಇಡೀ ಚಪ್ಪರದ ವ್ಯವಸ್ಥೆಯನ್ನು ಕೂಡ ಒಪ್ಪಿಕೊಂಡದ್ದು ನನ್ನ ತಂದೆಯವರೇ. ಹಾಗೂ ಅದೇ ರೀತಿಯಲ್ಲಿ ಅವರು ಮಾಡಿದಂತಹ ಒಂದು ಕೆಲಸಗಳಿಂದ ನನಗೆ ಸಿಕ್ಕಿದಂತಹ ಒಂದು ಸಣ್ಣ ಅಳಿಲ ಸೇವೆಯನ್ನು ಮಾಡುವ ಹಾಗೆ ನನಗೊಂದು ಇದರಲ್ಲಿ ಕಮಿಟಿಯಲ್ಲಿ ಬಂದು ಅಳಿಲ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ನನಗೆ ಒದಗಿದೆ. ಆದರೆ ಈ ಸಲ ನನಗೆ ಹೆಚ್ಚೇನು ನನ್ನ ಹಾರ್ಟಲ್ಲಿ ಆಪ್ರೇಷನ್ ಬೈಪಾಸ್ ಸರ್ಜರಿ ಅದಕ್ಕೆ ಹೆಚ್ಚು ಸ್ವಯಂ ಸೇವಕ ಮಾಡೋದಕ್ಕೆ ಆಗಲಿಲ್ಲ.
ಅದು ಅಲ್ಲದೆ ಇನ್ನೊಂದು ನಿದರ್ಶನ ಅಂತ ಹೇಳಿದರೆ 92ರ ಮೂಡಪ್ಪದ, ಇದು ನನ್ನ 2ನೇ ಮೂಡಪ್ಪ, ನನ್ನ ಜನ್ಮದಲ್ಲಿ 2ನೇ ಮೂಡಪ್ಪ. 92ರ ಮೂಡಪ್ಪದ ಟೈಮಲ್ಲಿ ನಾನು PSC, ನಾನು ಆ್ಯಕ್ಚುಲಿ ನಿನ್ನೆಗೆ 1 ವರ್ಷ ಆಯಿತು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಗೌರ್ಮೆಂಟ್ ಇದರಿಂದ ರಿಟೈರ್ಡ್ ಆಗಿ 1 ವರ್ಷ ಆಯಿತು ನಿನ್ನೆಗೆ. 92ರ ಮೂಡಪ್ಪದ ಟೈಮಲ್ಲಿ ನಮ್ಮ PSC ಲಿಸ್ಟ್, ನಾನು 1ನೇ ರ್ಯಾಂಕ್ ಆಗಿದ್ದೆ ಲಿಸ್ಟಲ್ಲಿ. ಆದರೆ ಅದು ರೊಟೇಷನ್ ಬೇಸಿಸಲ್ಲಿ ಹೋಗುವ ಕಾರಣ OEC OBC ಮುಸ್ಲಿಮಿಗೆ ಕೋಟ ಹೋಗಿ 7 ಜನಕ್ಕೆ ಆದಮೇಲೆ ನನಗೆ ಸಿಗುವ ಒಂದು ಚಾನ್ಸ್ ನಾನು ಕಾಣಲಿಲ್ಲ. ಪ್ರತ್ಯೇಕವಾಗಿ ಫಾರ್ವರ್ಡ್ ಕಾಸ್ಟ್. ಅದಲ್ಲದೆ ಜುಲೈಯಲ್ಲಿ ಆಗುವಾಗ ಅದರ ಕಾಲಾವಧಿ ಮುಗೀತದೆ. ಆಗ ನಾವೊಂದು 60 ಜನ ಸೇರಿ ಈ ದೊಡ್ಡ ಜನಲ್ಲಿ ಬಂದು ನಡೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಅವ್ರ ಹತ್ರ ನಾವು ಸ್ವಲ್ಪ ಸ್ವಯಂ ಸೇವೆ ಮಾಡುವ, ನಮಗೆ ಮೂಡಪ್ಪ ಸೇವೆ ಕಳೆಯುವಾಗ ಅಪಾಯಿಂಟ್ಮೆಂಟ್ ಆದರೂ ಸಿಗ್ಬೋದು, ದೊಡ್ಡ ದೇವರ ಕಾರ್ಯ ಮಾಡುವಂಥ. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ನಾವು ಇಲ್ಲಿ ಸ್ವಯಂ ಸೇವೆಯನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಆ ಮೂಡಪ್ಪ ಸೇವೆ ಕಳೆದು 92 ಕಳೆದು ಜುಲೈ 26ನೇ ತಾರೀಕಿಗೆ ನಮಗೆಲ್ಲರಿಗೆ ಅಡ್ವೈಸ್ ಮೆಮೊ ಬಂದು ನಾವೆಲ್ಲರೂ ಕೂಡ ಗೌರ್ಮೆಂಟ್, ನಾನು ಫಸ್ಟ್ ರ್ಯಾಂಕ್ ಇದ್ದೆ, ಆದರೂ ಕೂಡ ಅದರಲ್ಲಿ ನನಗೆ ಸಿಕ್ಕಿದೆ 8th ಪ್ಲೇಸಲ್ಲಿ. ಎಲ್ಲರೂ 60 ಮಂದಿ ಕೂಡ ಅಪಾಯಿಂಟ್ಮೆಂಟ್ ಆಗಿ ನಾವು ನಿನ್ನೆ ಎಲ್ಲರೂ ಒಟ್ಟಿಗೆ ರಿಟೈರ್ಡ್ ಆದ್ದು. ಅಲ್ಲ, ನಿನ್ನೆಗೆ 1 ವರ್ಷ ಆಯಿತು ರಿಟೈರ್ಡ್ ಆಗಿ. ಅದು ಭಾರಿ ಒಂದು ಈ ಗಣಪತಿಯ ನಿದರ್ಶನ ಅಂತ ಹೇಳೋದಕ್ಕೆ, ನಂಬಿದರೆ ಕೈ ಬಿಡದ ಈ ಬೊಡ್ಡಜ್ಜನ ಊರಲ್ಲಿ ನೆಲೆಸಿರುವುದಕ್ಕೆ ತುಂಬ ಹೆಮ್ಮೆ ಪಡ್ತೇವೆ. ಮಾತ್ರವಲ್ಲ, ಬೇರೊಂದು ನಿದರ್ಶನ ಅಂತ ಹೇಳಿದರೆ, ನಾನು ದೈಹಿಕ ಶಿಕ್ಷಕನಾಗಿದ್ದುಕೊಂಡು ನಮ್ಮೂರಲ್ಲಿ ನನಗೆ ಮಾತಾಡೋದ್ರಲ್ಲಿ ಹೆಚ್ಚೇನು ಪ್ರಭಾವಿ ಅಲ್ಲ. ಅದೇ ಒಂದು ವಿಸಿಲ್ ಸಿಕ್ಕಿದರೆ, ಕಬಡ್ಡಿಯನ್ನು ಸಿಕ್ಕಿದರೆ ಇನ್ನು ನಾಳೆ ಬೆಳಿಗ್ಗೆವರೆಗೂ ಕೂಡ ವಿಸಿಲ್ ಹಾಕಿ ಕಂಡಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಹಾಗೆ ನಮ್ಮೂರಲ್ಲಿ ಇಲ್ಲಿ ಮಧೂರು ಅಂತ ಹೇಳುವಲ್ಲಿ ಒಂದು ಸಂಘಶಕ್ತಿ ಮಧೂರು ಅಂತೇಳಿ ಹೇಳುವ ಒಂದು ಕಬಡ್ಡಿ ಟೀಮನ್ನು ಕೂಡ ಕಟ್ಟಿಕೊಂಡು ಅವರು ಈ ಕಾಸರಗೋಡು ಜಿಲ್ಲೆಯಲ್ಲಿ ಹೆಸರನ್ನು ಪಡೆದಂತಹ ಒಂದು ಪ್ರಭಾವಿ ತಂಡ. ಮಾತ್ರವಲ್ಲ, ಗೆದ್ದು ಒಂದು ಫೈನಲ್ ಕಾಣದೆ ಆ ಟೀಮು ಮಧುರಲ್ಲಿ ನಂಬಿಕೊಂಡು ಹೋಗ್ತಾರೆ. ಮಾತ್ರವಲ್ಲ, ಬಂದು ಆ ಟ್ರಾಫಿಯನ್ನು ನಡೆಯಲಿಟ್ಟೆ ಅವರು ಪುನಃ ಬೇರೊಂದು ಮ್ಯಾಚಿಗೆ ಹೋಗುವಂಥ ಕ್ರಮ. ಹಾಗೆ ಅವರಿಗೂ ಕೂಡ ಇನ್ನಷ್ಟು ಶಕ್ತಿ, ನಮ್ಮ ಮಧೂರಿನ ಹೆಸರನ್ನು ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳಗುವಂತೆ ಮಾಡಲಿ. ಹಾಗೆ ನಮ್ಮ ಎಲ್ಲ ಪರ ಊರ ಬಾಂಧವರೆಲ್ಲರಿಗೂ ಕೂಡ ಆ ವಿಘ್ನೇಶ್ವರನು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. നന്ദി ശ്രീ വിശ്വനാഥ ഭട്ട് അവറുകൾ. അടുത്തതായി അധ്യക്ഷ പ്രസംഗം നടത്തുന്നതിന് വേണ്ടിയിട്ട് ശ്രീ ബ്രിഗേഡിയർ IN റായ് ഇച്ചിലമ്പാടി അവറുകളെ ക്ഷണിക്കുകയാണ്. ಯಾನು ಎಲ್ಲಿಯ ಭಾಷಣ ತುಳುಟ್ಟೆ ಕೊರಪೆ ನಾರಾಯಣನ ನಲಕನೆ ಟೈಮ್ ಆಂಡ್ 7:30 ಗಂಟೆ ಅವನು ಬರ್ತನು. ಯಾನು 3:30 ಗಂಟೆ ಇಡೇ ಬೈದೆ. ಸುರುಟು ಸೀಮೆದ ಎಂಕಲ್ನ ಮಹತ್ವಪೂರ್ಣ ದೇವಸ್ಥಾನಗಳು ಮಧೂರು, ಅಡೂರು, ಕಣಿಪುರ, ಕಾವು, ಮುಜಂಗಾವು ದೇವರಿಗೆ ಮಾತ ಕೈಮುಗಿ ಒಂದು ಎನ್ನ ಕುಟುಂಬದ 2 ದೇವಸ್ಥಾನ ಉಂಡು. ಇಸ್ಲಂಪಾಡಿ ಕಾರಂಜ, ಕಿದೇವರದ ಮಹಾಲಿಂಗೇಶ್ವರ ದೇವಸ್ಥಾನ ಐಕ್ಲ ಕೈಮುಗಿ ಒಂದು 2 ಎಲ್ಲಿಯ ಪಾತೆರ ಬಂಪೆ ಹೆಚ್ಚು ಟೈಮ್ ಗೆತ್ತೋನುಜಿ. ಕೆಲವರು ಎನ್ವೇರು ಯಾಕೆ ಮಿಲಿಟ್ರಿದಾಗ ಧಾರ್ಮಿಕ ಭಾಷಣ ಕೊರದಾಯ ಬೈದೇವಂಡು ಅದೇ ನಾರಾಯಣ ಆಡ ನಿಕ್ಲಿಕ್ಕೆ ಮಿಲಿಟ್ರಿ ಪೋ ತೂಂಡು ನಾಡ ಗೊತ್ತಾಪುಂಡು. ನಾಗರಾಜಣ್ಣೆ ಅಂಜಿ ಅರ್ನೊಂಜಿ ಭಾಷಣ ಪಂಡೇರು ನಮ್ಮ ಹಿಂದೂ ಸಮಾಜನೇ ಡಿವೈಡ್ ಆತಂಡು ಬೇತೆ ಬೇತೆ ಮೇಲು ಕೀಳು ಜಾತಿ ಮಾಡದಂದು ನಿಕ್ಲು ಸಿಯಾಚಿನಗೆ ಬೋಲೆ 18,000 20,000 ಅಡಿ ಮಿತ್ತು ಅಡೆ ಪೋನಾಗ ಉಸಿರು ಕಟ್ಟೊಂದು ಉಪ್ಪುಂಡು ಬಡಾ ಉಜ್ಜಿ -48 ಡಿಗ್ರಿ ಸೆಲ್ಸಿಯಸ್ ನಿಕಲ್ನ ಫ್ರಿಡ್ಜ್ದೆಲ್ಲ ಏತು -5 ಡಿಗ್ರಿ. ಅಲ್ಪ ನಮ್ಮ ಸೈನಿಕರು ಉಪ್ಪೇರು ಅವನು ಪ್ರೆಷರ್ ಕುಕ್ಕರ್ಡ್ ಬಾಕಿದ ಒಣಸ್ ತಿಂಡ್ರೆ ಅಪ್ಪುಜಿ ಐಟ್ ದಾಲ್ ಬೊಕ್ಕ ಅರಿ ಮಸಾಲ ಮಾತ ಪಾಡ್ದು ಒಟ್ಟುಗೈನು ಬೈಪ ಅವನು ಪ್ರೆಷರ್ ಕಮ್ಮಿ ಹಿಡ್ದು ಅದು ಬೇಗ ಬೇಯ್ಪುನ ಅಜ್ಜಿ ಆಯ್ತಾ ವಿಸಿಲ್ ಹಾಕೊಂದೇ ಇಪ್ಪುಂಡು ಐನು ಪ್ರೆಷರ್ ಕುಕ್ಕರ್ ಅದು ಬಾಯ್ದಿಪ್ಪುನು ಬೆತ್ತದಪ್ಪನ ಬಂಗಾಡು ಒಂದು 10 ಜನ ಸೋಲ್ಜರ್ಸ್ ಒಪ್ಪುವರು ಆಯ್ತಾ ರಾಜ್ಪೂತ್ಲೊಪ್ಪುವೆ ಬ್ರಾಹ್ಮಣಲೊಪ್ಪುವೆ ವೈಶ್ಯಲೊಪ್ಪುವೆ
ಶೂದ್ರಲಪ್ಪೆ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಮಾತಾವಲೇರು ಆ 10 ಜನಲ ಆ ಪ್ರೆಷರ್ ಕುಕ್ಕರ್ದ ಉಲಾಯಿ ಕೈ ಪಾಡ್ದು ಪಂಡ ಐದು ಬಟ್ಟಲ್ಗೆ ಪಾಡ್ಡ ಅವು ಅಡಿಗೆ ಗಟ್ಟಿಗಟ್ಟುಂಡು -48°C ಪ್ರೆಷರ್ ಕುಕ್ಕರ್ದ ಉಲಾಯಿ ಕೈ ಪಾಡ್ದು ಅಪಗೆ ಕೇನು ಜೇರು ಇನ್ನು ವಾ ಜಾತಿ ಮೇಲ್ ಜಾತಿಯ ಕೀಳ್ ಜಾತಿ ಅಂದು ಕೇನು ಜೇರು ಮಾತೆರ್ಲ ತಿನ್ಪೇರು ಮಾತೆರ್ನ ಎಟ್ಲ ಬಾಯಿಚಾರ ಅರೆ ಬಾಯಿ ತುಮ್ನೆ ಖಾಯ ನೈ ತುಮ್ ಖಾओ ಅಂಚಿನ ಒಂಜಿ ನಮ್ಮ ಭಾರತದ ಏಕತೆ ಐಕ್ಯತೆ ಅಖಂಡತೆಯನ್ನು ಒರಿಪ್ಪ ಹೊಡೆದಾಂಡ ನಿಕ್ಲು ಆರ್ಮಿನ್ ಬತ್ತ ತೋಡು ಆರ್ಮಿನ ನಂಬೋಡು ದಟ್ಸ್ ದ ಓನ್ಲಿ ಫ್ಯೂಚರ್ ಹೋಪ್ ಫಾರ್ ದಿಸ್ ಕಂಟ್ರಿ ದಟ್ ಇಟ್ ವಿಲ್ ಸೇವ್ ಅವರ್ ನೇಷನ್ಸ್ ಇಂಟೆಗ್ರಿಟಿ ಮಾಡೋದು ಧಾರ್ಮಿಕ ವಿಷಯ ಇತ್ತೇಗ್ಲು ಸಿಯಾಚಿಂದ ವೆಸ್ಟರ್ನ್ ಬಾರ್ಡರ್ಡ್ ಈಸ್ಟರ್ನ್ ಬಾರ್ಡರ್ಡ್ ಸೈನಿಕರನ್ನ ಬಂಕರ್ಗೆ ಪೋಂಡ ಅವಳು ಪ್ರತಿ ಬಂಕರ್ಡ್ ಒಂಜೊಂಜಿ ಮೆಷಿನ್ ಗನ್ ಬರ್ತದೆ ಸೋಲ್ಜರ್ ಉಂತೊಂದುಪ್ಪೆ ಆ್ಯನ ಮೆಷಿನ್ ಗನ್ದ ಸೈಡ್ ಆ್ಯನ ಕುಲದೇವರನ್ನ ಫೋಟೋ ಉಪ್ಪುಂಡು ಬುಕ್ಕೊಂಜಿ ಸೈಡ್ ಆ್ಯನ ಕುಟುಂಬದ ಅಪ್ಪನ ಇಜ್ಜಿನ ಬಿಡಿದಿನ ಇದನ್ನ ಜೋಕುಲ್ನ ಫೋಟೋ ಉಪ್ಪುಂಡು ಆ ತೂದು ಇಡೀ ದಿಪ್ಪೆ ಸುರುಟು ಮೂಲು ಸ್ವಾಮೀಜಿ ಪಂಡೇರು ಪ್ರೆಷರ್ಡ್ ವೇಲೆ ಮನ್ಪು ಇರುವಂಥದ್ದು ಸೋಲ್ಜರ್ಗೆ ವಾ ಪ್ರೆಷರ್ ಲಜ್ಜಿ ಆ ನೈಟ್ ವಿಷನ್ ಎಕ್ವಿಪ್ಮೆಂಟ್ ಪಾಡ್ದು ಎದುರು ತುಯ್ಯನಾಡ ಆನ ಏಕಾಗ್ರತೆ ಎದುರು ಮಾತ್ರ ಆ್ಯಂಡ್ ಕ್ರಾಸ್ ಮಂತನ ಯು ಹ್ಯಾವ್ ಟು ಶೂಟ್ ಟು ಕಿಲ್ ಬಂಡದು ಅಕಲ್ನ ಧರ್ಮದ ಭಕ್ತಿನ ತೂಣ್ದಾಂಡ ನಮ್ಮ ಅಕಲ್ನ ಎದುರು ಭಾರಿ ಎಲ್ಲಿ ಅಂತ ಗೊತ್ತಾಗ್ಬಿಡು ಯಾನು ಸೈನ್ಯಕ್ಕೆ ಸೇರಿನಾಗ ಬೊಡ್ಚಿ ಯಾನು ಇಸ್ಲಾಂ ಪಡ್ದೆ ಮದವ್ರಿಗೂ ಎಂಕ್ಲ 1960 ಮೂಡಪ್ಪ ಸೇವೆಡು ಅವಾಗ ಬೇರೆ ಕೆಲವರು ಮಾತ್ರ ಪುಟ್ಟದ ನಿಜಾಂಡು 1960ದ ಶತಕದ ಸೇವೆಡು ಎಂಕ್ಲ ಜೋಕ್ಲು 14 ವರ್ಷದ ಜೋಕ್ಲು ಇಸ್ಲಾಂ ಪಾಡಿಡ್ದು ನಾಯಕಾಪುರದ ಅನಂತಪುರದ ಮಾಯ್ಪಾಡಿಡ್ದು ಮದೂರಿಗೂ ನಡತೊಂದು ಬೈದ ರಾತ್ರಿ ಬತ್ತದು ಮೂಲ ಎಕ್ಕ ಸೇವೆಡು ಪಾಲ್ಗೊಂಡದು ಮನದಾನಿ ಪುಲ್ಯ ಕಂಡ ಫಿರಬೋತ ಐದು ಕಾಯನ ಮಧುರ್ದ ಮಹಾಗಣಪತಿನ ಭಕ್ತಿ ಸಿದ್ಧಿವಿನಾಯಕನ ಮದ್ಮೆ ಅದು ಎಂಕ ಕಾರ್ಕಳದ ಮದ್ಮೆ ಅಂಡ್ ಆನೆ ರಾತ್ರಿಗೆ ಕುಂಬ್ಳೆ ಬತ್ತ ಮನದಾನಿ ಕಾಂಡೆ ಇಡೇ ಬತ್ತದು ಉದಯಾಸ್ತಮಾನ ಪೂಜೆ ಏನ ಬಿಡದಿಲ್ಲ ತಂದು ಬೈದೆ ಆತ ಎಂಕ ಭಕ್ತಿ ಕುಂಬ್ಳೆದ ಗೋಪಾಲಕೃಷ್ಣ ದೇವರನ್ನ ಭಕ್ತಿ ಎಂಕಲ್ನ ಊರ್ದ ದೇವರನ್ನ ಭಕ್ತಿ ಅಕೆರಿಗೆ ಮಿಲಿಟರಿ ಸೇರಿನಾಗ ದಾಯ ಪೋಪ ಅಂದು ಅಕೆರಿಗೆ ಕೆಲವರು ಪಂಡೇರು ಆಯ ಸಯ್ಯರ ಬಂದುಲ್ಲೆ ಮಾರ ದಾಯನ ಕಡ ಪಡುವರು ಯಾನ್ ಪಂಡೆ ಪಗ ದೇವರಿಗೆ ನರಮನೆ ಸೈ ಹೊಡೆದು ಏಪಾಯನ ಹನೆಟ್ಟು ಬರೆತ್ತಾರ ಇರು ಇಲ್ಲಡ ಜೆತ್ನಲ್ಲಿ ಪಲ ಸಾಯ್ಪಾರು ಮೋಟರ್ ಸೈಕಲ್ ಹೋನಾಗ ಟ್ರಕ್ ದಾಡಿಕಲ್ಲ ಬುರ್ ಸಾಯ್ಪಾರು ಕೆಲವು ಅಪ್ಪೆಲ್ಲಡ ಪಂತೆ ಕಾಲೇಜ್ದು ಅವು ಡಾಗ್ಸ್ ಡೆತ್ ಮಾಡೋದು ಮಾರ್ಗಡ್ ಟ್ರಕ್ ದಾಡಿಕ್ಕೆ ಬೋದು ಸಾಯ್ಪುನೇ ಅವು ನಾಯಿಗಳನ್ನ ಡೆತ್ ಸಮಾನ ತಿಗಲೆಡ 4 ಗುಂಡಿಗೆ ತಂದು ಮಿತ್ ನಮ್ಮ ಭಾರತದ ಧ್ವಜ ಪಾಡೊಂದು ಇಲ್ಲ ಬತ್ತಂಡ ಐಡ್ದು ಮಲ್ಲ ಮರಣ ಇಜ್ಜಿ ಅಂಚ ಯಾನ್ ಸೈನ್ಯಕ್ಕೆ ಸೇರಿಯೆ ಎಲ್ಪತ್ತೊಂದನೇ ಯುದ್ಧಡ್ ರಾತ್ರಿಗೆ ಹೋದು ಪಾಕಿಸ್ತಾನದ ಮಿತ್ ಎಂಕ್ಲಲ್ಲಿ ಆಗಿದ ಗುರಿಯ ಎನ್ನ ಅವಲ ಹೋಗಿ ಪೋತಿನಿ ಹೋಯ್ಕ್ ಸೌತ್ ಇಂಡಿಯನ್ ಪೋದು ಸಿಖ್ ರೆಜಿಮೆಂಟಿಗೆ ಸೇರಿದ್ನಿ ಅವಳು ಪೂರಾ ಸರ್ದಾರ್ ನಕಲು ಆಫೀಸರ್ ಮಾತ್ರ ಎನ್ನ ಲೆಕ್ಕತ್ ನಕಲು ರಾತ್ರಿ ಬೋದು ಪಾಕಿಸ್ತಾನದ ಮಿತ್ ಬುರಿಯ ಒಂಜಿ ರಾತ್ರಿ ಕೈಡಿ ಯುದ್ಧ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಬಂತೀರು ಆನಿ ರಾತ್ರಿ 11 ಗಂಟೆ ಹಿಡ್ದು ಕಾಂಡೆ 5 ಗಂಟೆ ಮುಟ್ಟ ಎಂಕಲ್ನ 42 ಸೋಲ್ಜರ್ ವೀರಮರಣಕ್ಕೆ ಹೋಯ್ರು 85 ಜನ ಸೀರಿಯಸ್ಲಿ wounded ಕೆಲವಂಡ ಬಂಜಿ ಬಿಚ್ಚಿದ್ದು ಕರ್ಲು ಮಾತ ತಿರ್ತು ಮಣ್ಣಿಡ್ ಬೋರ್ದತ್ತೆ ಐನು ಮಾತ ತಲ್ಲದು ಉಲಾಯ ಪಾಡ್ದು ಸರ್ದಾರ್ನ ಅಕ್ಲನ್ನ ಪಗಡಿಗೆ ಎತ್ತಿದ್ದು ಐನು ಸೊಂಟಾಗ ಮಾತ ಕಟ್ಟದು ಅಕ್ಲನ್ನ ಅವಾಗ ಹಂಗೆ 22 ವರ್ಷ ಪ್ಲಸ್ 23 ಪೂರ ಆತುಜಿ ಎನ್ನ ರೂಮ್ದ ರಡ್ಡು ಸಾಪನ ಅಕ್ಲು ಒರಿ ಎಂಕ ಆಜು ತಿಂಗೋಲು ಮಲ್ಲೆ ಒರಿ ಆಜು ತಿಂಗೋಲು ಎಲ್ಲಿ ಅಕ್ಲು ರಡ್ಜಾಲ ಎನ್ನ ಅಂಚಿಂಚಿತ್ ನಕ್ಲು ಸಾಯ್ತೇರು ಆಡ ಮಧುರದ ಸಿದ್ಧಿವಿನಾಯಕ ದೇವರೇನೋ ಸಯ್ಯರ ಬಿಡ್ಜೀರು ಬಹುಶಃ ಆರ್ನ ಮನಸ್ಸಿಡು ಎಂಕ ಬೇತೆ ದಾದನ ಬೇತೆ ನಾನೆಲ್ಲ ಕೆಲಸ ಉಂಡು ಬಹುಶಃ ಆರ್ನ ಮನಸ್ಸಿಡುತ್ತನ್ನು ತೋಚುಂಡು
ಐದಕ್ಕ ಮೂಜಿ ತಿಂಗಳು ನಾಗಾಲ್ಯಾಂಡ್ ಪೋಯ ಅವಳು ಅಪಗ ಫಿಜೋ ಇಂಗ್ಲೆಂಡ್ ಇತ್ತೆ ನಾಗಾಲ್ಯಾಂಡ್ ಕಾಡಿಡು ಮಲೇರಿಯಾದ ಉಮಿಲು ಮಲ್ಲ ಮಲ್ಲ ಪಾವರಿಲು ಸುರುಟ ಎಲ್ಲೆಲ್ಲಿ ಸೂಜಿದಲ್ಲೇ ಕತ್ತನ ಅಡ್ದುಕ ನೆತ್ತೆರ ಹೋಯ್ತದ ಮೇಡ್ದು ಉಲಾಯಿ ತಿಡ್ತದ ರೋಲ್ ಆಪನು ನಾಗನಕಲ್ನ ಗುಂಡು ಮೂಜಿ ವರ್ಷ ದಾಲಾಯ್ಜಿ ದೇವರು ಒರಿಪಾಯರು ಕಡೆಗೆ ನಾನು ಶ್ರೀಲಂಕಾ ಗಡಪಡಿಯರು ಲಡಾಖಡ್ ಒಂಜರ ವರ್ಷ ಅತ್ತೆ ಬುಕ್ಕ ಶ್ರೀಲಂಕಾ ಗಡಪಡಿಯರು ಅವಳು ಯಾನು ದಾದವಂತೆ ಸರ್ದಾರ್ ನಗಲ ನಡುಟು ಲುಂಗಿ ಕಟ್ಟದ್ದು ಬನಿಯನ್ ಪಾಡೊಂದು ಬೆಲ್ಟ್ ಕಟ್ಟದ್ದು ಕಾರ್ಬೈನ್ ಬತ್ತೊಂದು ಪೋಪುನು ಎನ್ನ ಬ್ರೋಕನ್ ತಮಿಳ್ದು ಅಕ್ಲ ಪಾತಿರು ಅಂಚಾಯನ ಅಕ್ಲನ ಕಣ್ಣಿಗೆ ಬುರಿಯೆ ತಮಿಳ್ ಟೈಗರ್ನ ಕಣ್ಣಿಗೆ ಏನಾನು ಟಾರ್ಗೆಟ್ ಬಂತದ್ದು ಎನ್ನ ಓಪನ್ ಜೀಪ್ನು ಪುಡತ್ತೀರು ಐ ಹಿಡಿಬಾರ್ದು ಮಲ್ಲ ಸಿಲಿಂಡರ್ಡ್ ಯಾನ್ಲ ಜೀಪ್ಲ ಒಟ್ಟಿಗೆ ಮೆತ್ತು ಪೋಯ ಓದ್ತಿರ್ತು ಬತ್ತ ಎಂಕ ಪುಡಾದ್ನೆಲ್ಲ ಗೊತ್ತುಜ್ಜಿ ಬೇನೆಲ್ಲ ಗೊತ್ತುಜ್ಜಿ ದಾಲ ಗೊತ್ತುಜ್ಜಿ ಯಾನೊಂದು ಪನ್ಪುನು ಇಂದುವೆ ದೇವರನ ಕನೆಕ್ಷನ್ ಪನ್ಪುನು ಯಾನು ಕೃಷ್ಣೆ ಪಂತೆಗೆ ರೈಸ್ ಓ ಸನ್ ಆಫ್ ಕುಂತಿ ಫೈಟ್ ದಿಸ್ ರೈಟಿಯಸ್ ವಾರ್ ಕುಂತಿ ಪುತ್ರನೇ ಎದ್ದೇಳು ಈ ಧರ್ಮ ಯುದ್ಧವನ್ನು ಮಾಡು ಗೆದ್ದರೆ ಈ ಲೋಕವನ್ನು ಭೂಲೋಕವನ್ನು ಯು ವಿಲ್ ಎಂಜಾಯ್ ದ ಅರ್ತ್ ಇಫ್ ಯು ಡೈ ಯು ವಿಲ್ ಗೋ ಟು ಹೆವನ್ ಎನ್ನ ಬಹುಶಃ ಮನಸ್ಸರು ಯಾನು ಎಂಕ್ ಗೊತ್ತುಜ್ಜಿ ಈತ ಅಂದ ಪಾತ್ಯರ್ನಾಗ ಲೈಟ್ ಬೊಯ್ಲೆಕ್ಕನೆ ಮೂಜಿ ದಿನ ಕರೀದು ಏನಾನು ಕಾರ್ಡ್ ಹಿಡ್ದು ಸರ್ದಾರ್ನ ಅಕ್ಲನೇ ಪಗಡಿನೇ ನಾನು ಸೀಟ್ ಕಟ್ಟದು ಹೆಡ್ ಕ್ವಾರ್ಟರ್ ಕೊನತ್ತದು ಅಲ್ಪಡ್ದು ಹೆಲಿಕಾಪ್ಟರ್ಡು ಜಾಫ್ನಾಗೂ ಕೊನೋದು ಅಲ್ಪಡ್ದು AN-32 ಮೆಡ್ರಾಸು ಕೊನೋದು ಚೆನ್ನೈಗೂ ಕೊನೋದು ಅಲ್ಪಡ್ದು ಬ್ಯಾಂಗ್ಳೂರು ಏರ್ಫೋರ್ಸ್ ಹಾಸ್ಪಿಟಲ್ ICU ಪಾಡಿಯರು ಎನ್ನ ಬಿಡಿದ್ದಿ ಅಮ್ಮ ಸಮ್ಮಲ್ಲೆಲ್ಲ ಮಾತ ಬತ್ತೇರು ಎನ್ನ ಇಡೀ ಮೇಟು ನೆತ್ತೆರು ನುಂಗದು ಮಣ್ಣದ ಬಜೆಂಟದ ಲೆಕ್ಕ ಆದತ್ತನು ಎನ್ನ ಶರ್ಟನ್ನು ಕತ್ತರಿ ಬಾಡ್ದು ಬನ್ಯಾನೆಲ್ಲ ಕತ್ತಿರ್ತೇರು ಕತ್ತಿರ್ತಾ ಪುಣ್ಣೆ ಎನ್ನ ಬನ್ಯಂದೆಲ್ಲ ಹಿಡ್ದು ಒಂದು ಗಣಪತಿ ದೇವರನ್ನ ಒಂಜಿ ಎಲ್ಲಿ ಒಂಜಿ ಪೆಂಡೆಂಟ್ ಒಯ್ತಾ ತಾಮ್ರದ ಐಕ್ ಪಿದಾಯಿ ದೇವಸ್ಥಾನದ ಪಿದಾಯಿಗೆ ತೊಂಡ 20-28 ರೂಪಾಯಿ ಆ ಟೈಮ್ ಇಡು ಎಂಕ್ ಮಾತ್ರ ನೆಕ್ಕತ್ತೆ ಬೆಲೆ ಕಟ್ಟಿರೋ ಸಾಧ್ಯ ಎನ್ನ ಬುಡದಿ ನೆಕ್ ಒಂಜಿ ಕಪ್ಪುದ ಸಿಲ್ಕ್ದ ದಾರ ಕಟ್ಟದು ಎನ್ನ ಕಂಟೆಲ್ಲಿ ಬಾರ್ದು ತಲಂದೆ ಆ ಬಾಂಬ್ ಪುಡನಾಗ ಅವು ಇಡೀ ರಟ್ಟದ್ದು ತುಂಡು ಮಾತ ಕಪ್ಪುದ ದಾರ ತುಂಡಾತಂಡು ನೆತ್ತ ಕೊಕ್ಕೆಲ್ಲ ಬೋತುಂಡು ಒಂದು ಬನಿಯಂದವಲಾಯಿ ಇಡೀ ನೆತ್ತೆರ ಒಟ್ಟಿಗೆ ಆದ ಮಣ್ಣದೊಟ್ಟಿಗೆ ಆದ ತಿಂಗಳಿಗೆ ಅಂಟದಿತ್ತಂಡು ಆಯ್ತ ಅರ್ಥ ಸಿದ್ಧಿವಿನಾಯಕ ದೇವರು ಏನನ್ನು ಕೊಡಲ್ಲ ಸೈಯರ ಬಿಡ್ತಿದ್ದೀರು ತುಲೆ ಏರೇನ ಪಂತೇರು ಆಯ ಸೈಯರೆ ಬೋಂದು ಆಕ್ಲ ಮಾತ ಬೋದಾತನು ಇಂದು ಸಿದ್ಧಿವಿನಾಯಕ ದೇವರನ್ನ ಒಂಜಿ ಆಶೀರ್ವಾದ ಏಪ ನರಮನೆಗೆ ಪೋಡ ಆನಿ ಪೋಡೆ ಏಪ ಬದುಕೋಡ ಆನಿ ಬದುಕೋಡೆ ಐಡ್ದುಕ ಯಾನ್ ಅಪಗ ಮೇಜರ್ ಮಂಡೆ ಒಂಜಿ ಬಚ್ಚಂಗಾಯದ ಲೆಕ್ಕತ್ತನು KBP ಬೈದನು ಮೋನೆ ಇಡೀ ಎಲ್ಲೂ ಪೊಡಿ ಪೊಡಿ ಆದು ಮಾತ ವಯರ್ಡ್ ಬಾಡ್ದು ಕಟ್ಟದು ಬಾಯಿ ಮುಚ್ಚಿದರು 4 ಕೂಲಿಜ್ಜಿ 3 ತಿಂಗಳು ಐಸಿ ಇಡುತ್ತೆ ಜ್ಯೂಸ್ ಮಾತ್ರ ಬರ್ತೀನಿ ಬಾಯಿ ದೆಪ್ಪೆರಾಪು ಇಂಚನೆ ಬರ್ತಡು ಬಾಯಿ ಕೂಡ ಪ್ಯಾರಾಲಿಸಿಸ್ ಅವಾಗ ಇಲ್ಲಾಗ ಯಾನು ಅನ್ಫಿಟ್ ಫಾರ್ ಮಿಲಿಟರಿ ಮಾಡೋದು ಇಲ್ಲಾಗ ಮೇಜರ್ ಅದು ಪೋಡುತ್ತಂಡು ತೂಲೆ ದೇವರನ ಆಶೀರ್ವಾದ ತೂಲೆ ಆಜಿ ತಿಂಗಳು ಹಾಸ್ಪಿಟ್ಲ್ ಕನ್ನೆರದುಕ್ಕ ಕಣ್ಣು ಮತ ರೆಪ್ಪೆ ಬುಲಾಯರಾಂಡು ಕೆಬಿತ್ತ ಉಲಾಯ್ದ ಪರ ತಿಕ್ಕಾಯರು ಕೆಬಿನ್ಲ ಸರಿವಂತೇರು ಐಡ್ದಕ್ಕ ಮೂಜಿ ಪ್ರಮೋಷನ್ ಆಂಡು ಉನ್ನತ ಹುದ್ದೆಗೆ ದಿಕ್ಕಂಡು ಐತ ಅರ್ಥ ದೇವರನ ಆರ್ನೊಂಜಿ ಆಶೀರ್ವಾದ ಬಲ ಇತ್ತಂದಾಂಡ ದೇವರ ಪಂಡೆರ್ನ ಮಗ ಈ ಪೋಪುಜ ನಿನ್ನ ಪೋಪುನ ಕಾಲ ಬೈಜಿ ನಿಕ್ಕ ನಲ್ಲ ಕೆಲಸ ಉಂಡು ಕೆಲಸದ ಇಲ್ಲಾಗ ರಿಟೈರ್ಡ್ ಬತ್ತದು ಎನ್ನ ಅಪ್ಪೆನು ಮೆಗ್ಗ್ಯನು ಮೆಗ್ದಿನು ಮಾತೆಲ್ಲ ತೂಪುನ ಕೆಲಸ ಹೆಂಕಾಂಡು ಅಂಚಿನ ದೇವರನ್ನ ನಮ್ಮ ಮೂಲ ಕಮಿಟಿ ಮನ್ಪುನಾಗ ಏನಾನು ವೈಸ್ ಪ್ರೆಸಿಡೆಂಟ್ ಬಂತೀರು UT ಆಳ್ವಿಯರ್ನೊಟ್ಟಿಗೆ ಬರೋಂದಿತ್ತ ಎಂಕ್ಲ ಯಾನ್ಲ ಆರ್ನ
ಕೆಲವು ಸರ್ತಿ ಅವ್ರನ್ನ ಸ್ಥಿತಿ ಏತು ವೀಕ್ ಇತ್ತಿನ ಬಂಡ ಅವ್ರನ್ನ ಕಾರ್ಡ್ ಆಕ್ಸಿಜನ್ ಸಿಲಿಂಡರ್ ಅವ್ರನ್ನ ಮೋನೆಗೆ ಆಕ್ಸಿಜನ್ ಸಿಲಿಂಡರ್ದ ಮಾಸ್ಕ್ ದಿವ್ದು ಏನೊಟ್ಟಿಗೆ ಪಾತ್ರೊಂದು ಬರ್ಪುನು ಹೊರವರ ಇಲ್ಲ ಬತ್ತದು ತಿರ್ತು ಅಣ್ಣ ಓಲ್ಲ ಇಲ್ಲಡಲ್ಲೇ ಅಂಕಲ್ ನಾ ಯಾನು ಇಲ್ಲಡ ಪಂತಜಿ ನಮ್ಮ ಮೆಲ್ಲ ಮಧುರು ಭಯ ಅಂಚಿನ ಆತ್ಮಲ್ಲ ಭಕ್ತರನ್ನ ಕೆಲಸ ಮಾಡ್ತಿದ್ದಾರೆ ಯೂಟಿ ಆಳು ಅಂಕಲ್ ಆರೆ ಒಂಜಿ ಇತ್ತೆಲ್ಲ ಒಂಜಿ ಕೈ ಮುಗಿದು ಅರೆಗೆ ಏತು ಧನ್ಯವಾದ ಪನ್ನೊಲಿಂದ ಪಂಡ್ರೆ ಸಾಧ್ಯಜ್ಜಿ ಅಕ್ಕೇರಿಗೆ ಅವ್ರನ್ನ ಬಿಡದಿಲ್ಲ ಜೋಕುಲ ಅಕ್ಕರ್ನ ಕಾರ್ಡ್ ಒಂಜಿ ಹೋಮಿಂಗ್ ಡಿವೈಸ್ ಪಾಡಿಯರು 3ನೇ ಸರ್ತಿ ಅಕ್ಲಿಂಗ್ ಬತ್ತಿಯರು ನಿಕ್ಲು ಕುಂಬ್ಳೆ ಕ್ರಾಸ್ ಆದತ್ತೆ ಓಡೇ ಹೋಂದುಲ್ಲಾರು ನಾಯಕಾಬುದು ಅಲ್ಪ ಒಲ್ಲಾರು ಅಂಚಿನ ಭಕ್ತೆ ಯಾರು ಆರ್ನ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹಿಂಗೆ ಕೊಂಚ ಭಾಗ್ಯದಿಂದ ಪನೊಲ್ಲಿ ಐಡ್ದಕ್ಕ ವೈಯಕ್ತಿಕ ಕಾರಣ ಆರು ತೀರ್ನ ದುಃಖ ಎನ್ನ ಮನಸ್ಸಾಗಿ ಒಂಜಿ ಸಮಾಧಾನ ಆಯ್ಜಿ ಯಾನೊಂತೆ ದೂರ ಅಂತೀಯ ಬೆರಿ ಬೇನೆತ್ತನು ಅಂಚಾದ ಎನ್ನ ನೆಟ್ಟದಲ್ಲ ವಿಶೇಷ ಕೆಲಸಜ್ಜಿ ಪುದರ್ಗ ಮಾತ್ರ ಒಂಜಿ ವೈಸ್ ಪ್ರೆಸಿಡೆಂಟ್ ಆಂಡ ಇಡೀ ಕಮಿಟಿದ ಮೆಂಬರ್ಸ್ ಸ್ವಯಂ ಸೇವಕರು ಆಕಲಿ ಎದುರು ತೋಜ್ಜೇರು ಪರ್ದದ ಪಿರಾಡುಲ್ಲೇರು ಆಕಲಿನ ಕಾರ್ಯ ఆయన ಪಂಡದ ಪುಗರ್ದ ಸಾಧ್ಯಜ್ಜಿ ನಾರಾಯಣ ಗಡ್ರ ಪಂಡೇರು ಕೆಲಸ ಆಯ್ಜಿ 14 ವರ್ಷದಾಗುಂಡು 14 ವರ್ಷದಾಗುಂಡು 10 ವರ್ಷದ್ದು ಆಂಡ ಹನಿ ಕೂಡಿ ಹಳ್ಳದಿಂದ ನದಿಯಿಂದ ಸಾಗರ ಅನ್ನುವಂತೇರು ವೈಕ್ಲ ಕಾರ್ಯ ದಿನ ಬರೋಡು ಐಕ್ ಸರಿಯಾದ ಕೆಲ ಮತ ದಾನಿಗಳು ಅರು ಮಧುರದ ದೇವರು ಕೋತದಾಕಲ್ನ ಎದು ಅಂತಾಯಿರು ಕೆಲವರು ಮೂಲೆ ಕುಲ್ಲದೇರು ವೇದಿಕೆಡು ಐತರೆಟ್ಟು ಭಕ್ತಾದಿಗಳು ಎಲ್ಲೆಲ್ಲ ಅಳಿಲು ಸೇವೆ ಮಂತೇರು ಇನ್ನು ಭವ್ಯವಾಯಿನ ಒಂಜಿ ಬ್ರಹ್ಮಕಲಶ ಆವೊಂದುಂಡು ಐಕ್ಕನಿಕ್ಲಿಗೆ ಮಾತೆರೆಗ್ಲ ಒಂಜಿ ಕೈ ಮುಗಿದು ಧನ್ಯವಾದ ಪನೊಂದು ಇಚ್ಛೆ ಮಂತೊಂದುಲ್ಲೆ ದೇವರ ನಿಕ್ಲಿಗೆ ಮಾತ್ರೆಗಳ ಎಡ್ಡೆ ಮನ್ಪಾಡು ಸಿದ್ಧಿವಿನಾಯಕ ನಿಕ್ಲ ಮೇತಿ ಏಪಲ ಅನುಗ್ರಹ ದಿವಾಡು ಮಂಜುನಾಥೇಶ್ವರಿ ನಿಕ್ಲ ಮೇತ ಅನುಗ್ರಹ ದಿವಾಡು ಮಾಡೋದು ಈ ರಡ್ಡ ಪಾತೆರನ್ನು ಉಂತಾವೆ. ಜೈ ಹಿಂದ್. ಹಲೋ ಈರೆ ಗಣಪತಿನ ಶಕ್ತಿ ದಾದ ಗಣಪತಿ ಪಂಡ ದಾದ ವಿಘ್ನೇಶ್ವರ ಪಂಡ ದಾದ ಅಂಚ ಸಭೆಗೆ ತೆರಪಾಯಿನಂಚಿನ ಬ್ರಿಗೇಡ್ BN ರೈ ಎಂಬೆರೆಗೆ ಅನಂತ ಧನ್ಯವಾದ. ಮಾತ್ರವತ್ತು ಯೂಟ್ಯೂಬ್ ಏತು ಕಸ್ಟಡಿ ಇಡೇ ಬತ್ತೇರು ಯೂಟ್ಯೂಬ್ ದಾದ ಮಂತೇರು ಪಂಡೇನು ಸಭೆಗೆ ತೆರಪಾಯಿನಂಚಿನ ಐಕ್ಲ ನೀರು ಧನ್ಯವಾದ. ಎಡ್ತ ಮುಖ್ಯ ಒಂಜಿ ಕಾರಣ ನಮ್ಮ ಸ್ಟೇಜ್ ರೂಪನ ನಾಗರಾಜ ಶೆಟ್ರ್ ಪಂಡ ದಕ್ಷಿಣ ಕನ್ನಡದ ತೊಗಾಡಿಯ ಬಂದ ಪುದರಿತ್ತಿನಾರೆ ತುಂಬು ಹಿಂದೂ ಬ್ರ್ಯಾಂಡ್ ನಾಗರಾಜ ಶೆಟ್ಟಿ ಒಂದು ಪುದರಿತ್ತಿನಾರ ಮಿನಿಸ್ಟರ್ ಆಫ್ನ ಸಮಯಟ್ ಮಾತ್ರ ತಂದೆ ಇಡೀ ಕರ್ನಾಟಕಕ್ಕೆ ಹಿಂದುತ್ವ ಬಲಪಾರ್ಪಡುತ್ತೆ ಹಗಲು ಇರಲು ಬಂತು ದುಡಿನಂತರ ಮಹಾ ವ್ಯಕ್ತಿ ನಾಗರಾಜ ಶೆಟ್ರ್. ಕೊನೆಯದಾದ ಧನ್ಯವಾದ ರವೀಂದ್ರ ರೈ. मम्मा अपने बेबी के लिए एक्स्ट्रा सेफ्टी चाहती है, उसके लिए एक्स्ट्रा केयरफुल रहती है, उसकी ज़रूरतों का एक्स्ट्रा ध्यान रखती है. वाइप्स देना. वाइप्स तो कोई भी चलेगा ना. कोई भी नहीं, एक्स्ट्रा क्लीनिंग के लिए सिर्फ मैमी पोको एक्स्ट्रा क्लीन वाइप्स. इसकी थिक क्रिस क्रॉस शीट विद एक्स्ट्रा मॉइस्चर स्किन से डर्ट को ट्रैप करे और रखे उसे एक्स्ट्रा क्लीन. मैमी पोको एक्स्ट्रा क्लीन वाइप्स, थिक क्रिस क्रॉस फॉर एक्स्ट्रा केयर. मैमी पोको वाइप्स.
be calling me, calling me. They'll be calling me royalty. Best to give me loyalty, 'cause I'm taking the world, you'll see. They'll be calling me, calling me. They'll be calling me royalty. Working with a big company has always been my childhood dream, and this internship is my first step towards making it a reality. I'm thrilled to have this opportunity. I see this internship as a turning point in my career. I want to learn as much as possible and connect with new people. Today, many youngsters are stepping into top companies as interns, providing their skills and embarking on their journey to success. If you are amongst the selected candidates, make sure to reach your assigned internship location as soon as possible and embark on a journey towards a brighter future. Prime Minister's Internship Scheme. Take flight towards your dreams. Learn from the best. For more details, visit www.pminternship.mca.gov.in or call the toll-free number 1800-116-090. Introducing iSmart Inverter Kitchen Hoods by Elica. Experience a 5-star performance with unbeatable power savings up to 60%. Fitted with a brushless DC motor for super quiet and flexi voltage operation. Future-ready inverter chimneys by Elica.
ಮಲಬಾರ್ ಸ್ಟಡ್ಸ್ ಅಂಡ್ ಡ್ರಾಪ್ಸ್ ಹಬ್ಬವನ್ನು ಪರಿಚಯಿಸುತ್ತಿದ್ದೇವೆ. ಅಮೋಘ ಶ್ರೇಣಿಯ ಚಿನ್ನ ಮತ್ತು ಅನ್ಕಟ್ ವಜ್ರಗಳ ಅದ್ಭುತ ಕಿವಿಯೋಳಗಳ ಸಂಗ್ರಹ. ಚಿನ್ನದ ತೂಕಕ್ಕೆ ಸರಿಸಮವಾದ ಉಚಿತ ಬೆಳ್ಳಿಯನ್ನು ಪಡೆಯಿರಿ. ಇದು ನಿಮ್ಮ ಆಭರಣಗಳ ಸಂಗ್ರಹವನ್ನು ರಿಫ್ರೆಶ್ ಮಾಡಿಕೊಳ್ಳಲು ಸೂಕ್ತವಾದ ಸಂದರ್ಭ. മലബാർ ഗോൾഡൻ ഡയമണ്ട്സ്. കണ്ണടച്ചല്ല, കണ്ണു തുറന്ന് ക്വാളിറ്റി കണ്ടറിഞ്ഞു വേണം TMT ബാർ തെരഞ്ഞെടുക്കാൻ. സ്ട്രോങ് വീടുകൾക്ക് വേണം സൂപ്പർ സ്ട്രോങ് TMT. മെറ്റ്കോൺ TMT, കെട്ടിടങ്ങളുടെ ഉൾക്കരുത്ത്. कहाँ जाना है बताओ? चलो घास को मारने पहले। हाँ एंड वहाँ चलते हैं ना। आ गया मैं तेरे घर पे। नेदर का चलो, है चलो, तेरे चलो, पास चलो। कुछ? हाँ नेदर का क्या? अरे जैसे मतलब तेरे को लावा वावा से कुछ दिक्कत ना हो। नहीं मरूंगा तो नहीं इतना लावा से। डैमेज मिलेगा लेकिन मरूंगा नहीं। ओशन ब्लॉक CCV फैक्ट विथ शॉट, थैंक यू सो मच फॉर मेंबरशिप ब्रो। चल यहाँ पे है वो आसपास क्या सोल वैली? ना ना नहीं है। नहीं है? सुन फिर किस साइड वो है क्या बोलते हैं मतलब अनएक्सप्लोर है किस साइड? रुको आजा मेरे देखता हूँ। साथ आ, मेरे साथ आ, इस साइड में मिल ओके, सकती है। चलो चलो। राइट साइड। रुक मैं वो बना लेता हूँ पहले घर पहुंचने के लिए। मुझे भी एक दे देना ठीक है घर पहुंचने के लिए। तेरे पास नहीं अरे है क्या? कंपास है सोल वैली ढूंढना है ना। हाँ निकाल फिर कंपास है तो। ओके। पाजी सोल वैली नहीं है इधर। सोल लिख के कुछ नहीं आ रहा है। सोल वैली ने गास्ट करके कुछ रुको देखता आना, इधर घूमते हैं मिल जाएगी। आजा। हूँ। ओके चलो आ रहा हूँ। अरे नेदर के बंदे मारता हूँ ना फिर तो मेरा लेवल और जल्दी बढ़ेगा ना। हाँ हाँ मारो लेकिन गलती से ज़ॉम्बी को मत मारना। ज़ॉम्बी अबे ये क्या मारा इसने मुझे? ज़ॉम्बी इसकी फिलिंग को मत तलवार में मारना कुछ तो है बे। क्योंकि ज़ॉम्बी पिगलिन एक को मारोगे तो बहुत आ जाएगा। समझ गया। नीचे चले। हाँ हाँ चलो। आ जाओ बाजी ऊपर वेट कर रहे हैं। तू सही है स्पाइडरमैन की तरह भाग रहा, मैं स्पाइडरमैन थोड़ी हूँ। स्पाइडरमैन स्पाइडरमैन मेरे को भी बना लेना चाहिए था ये। हाँ ये मस्त चीज है। मजा आ गया है इस मोड पे ये चीज बना के। अरे वो क्या है? नेदर गॉन्टलेट स्पॉन हो रखा है। अरे फिर से वो वाला बॉस का। अरे भाई मेरे पंगा को मत लो। देखना भी नहीं है उसको। अरे लैपिस
कहाँ पे? तो चाबी तो सागर के पास ही है। रुको एक सेकंड। एक मिनट यार, बोंग आ रहा हूँ मैं, ठीक है गाइस, आ रहा हूँ। ओके जब तक तुम बोलते रहो, तुम्हारी वॉइस जा रही है चैट में। ओके ओके ओके। हेलो 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 गाइस, क्या हालचाल? वैसे मेरे आवाज़ अभी आ रहा है ना, तुम लोग भी सुन पा रहे हो पाजी की तरफ से? ओके चलो यार, हम लोग पाजी को वेट करते हैं। रीजन्स का चाम बनाओ, हाँ वो भी मैं बनाऊंगा यार। रीजनेशन बनाऊं क्या, वो वाला बनाऊं यार? देखो चाम भी है एक, ये वाला चीज़ है, देख रहा हूँ देखो। इसमें बोल रहा है 30% डैमेज टू हील रिकवर एस हेल्थ ओवर द नेक्स्ट 4 सेकेंड। ये वाला अच्छा रहेगा क्या, वो वाला अच्छा रहेगा? वैसे डाउट है कि रीजनरेशन वाला चाम पूरा वो होगा, जो टूटेगा नहीं। ये मेरे पे डाउट है, पता है। फिर भी देखते हैं, पहले पाजी बनाएगा फिर मैं ये बनाऊंगा, ठीक है भाई? बन जाएगा तो भाई बढ़िया रहेगा। दोनों बनाऊं, दोनों बनाने के लिए ഹിന്ദുക്കൾക്ക് ഇവൻ മഹിരാവണൻ, ഇസ്ലാമിൽ അവൻ ഇബലീസ് എന്ന് പറയും, ക്രിസ്ത്യാനികൾക്കിടയിൽ അവൻ ഒരു പേര് ലൂസിഫർ. വാടാ. हर लम्हा एक रंग है, यारियां जब संग है, रंग जैसे कि यार है, हर कई हर बार है। Surprise! This is the way we wanna live our lives together. This is the moment, let's just live it up. आई थिंक पाजी आएगा कब? ये देख ये देख ये देख, छोटे 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 को मैं पकड़ के लेके जा सकता हूँ, रुक जा। मैं पकड़ सकता हूँ क्या छोटे के? अरे छोटे को पकड़ नहीं सकता, रुक जा। अरे 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 छोटे छोटे अरे 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 गास्ट है। रुक 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 रुक, कहाँ है गास्ट? इधर आ, इधर आ, इधर आ। अरे कुत्ते पड़ गया पीछे, रुक। अरे यार कुत्ते पड़ गया पीछे। ओके नाइस, नॉट बैड। कोई तो क्वेस्ट कंप्लीट हुआ। ओके अरे यार घास्ट आ गया। पाजी आ जाओ जल्दी। घास्ट यार, अरे यार कहाँ है? रुको 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 रुको, इसका बंदोबस्त कर रहा हूँ मैं। रेंडर डिस्टेंस कम है इसके लिए आई थिंक। रुक जाओ गाइस, पाजी जब तक नहीं आता तब तक के लिए मैं इसको ठीक करता हूँ। मेरा थोड़ा दिक्कत दे रहा था, इसलिए रेंडर डिस्टेंस को बहुत कम किया था। ओके आप सही है, रीलोड करो। हाँ हेलो आदित्य भाई, क्या हालचाल? हाँ हिमांशु गुप्ता, हेलो। पाजी के लाइव स्ट्रीम से आया हूँ, वेलकम टू द स्ट्रीम। वैसे स्वागत है आपको भी। अरे यार रुको मैं, अरे 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 गिरने वाला था यार, रुको गाइस, गिरने वाला था अभी।
मौत का तमाशा निकल जाता है यार। ओके, कहाँ गया? कहाँ गया? रुको गाइस, तुम लोग स्वागत करो यार। मैं गास्ट को ढूंढता हूँ यार, इधर ही था। अरे यार, कहाँ है ये यार? अरे यार, हेलो बॉय, हेलो 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 भाई। तुम्हारा नाम का स्पेलिंग ठीक से समझ नहीं पा रहा हूँ, लेकिन गेमिंग भाई बोलूंगा, ठीक है तुमको। वैसे तुम्हारा नाम क्या है? वैसे समझ में नहीं पा रहा हूँ वैसे। ओके। अरे यार, घास था यार। पाजी, पाजी आ जाओ यार, इधर ही घास था यार। ओके, नॉट बैड। अरे यार, इधर ही घास था। फिर से चेक करता हूँ एक बार। हाँ, हेलो वीआईपी भाई, क्या हाल चाल? वेलकम टू द स्ट्रीम। वैसे इंट्रो गेमिंग है उसका नाम। अच्छा, इंट्रो गेमिंग। अच्छा, समझ में आया। बढ़िया नाम है भाई, तुम लोग अच्छे अच्छे नाम चॉइस करते हो यार। ये देखो, छोटे बच्चे, छोटे बच्चे, याद है? हाँ, लव फ्रॉम सनी भाई, यस ब्रो। यार घास चला गया यार। थोड़ा आसपास देखते हैं, एक्सप्लोर करते हैं जब तक पाजी नहीं आते, ठीक है? चलो यार। ओके, नॉट बैड। घास्ट का कोई सिंबल नहीं दिखा था क्या इधर? ओके, नागा आ गया। ये नागा बहुत ही खतरनाक चीज है, पता है? ओके। सही है, नहीं है अभी। गाइस, जब तक पाजी आता है तब तक मैं ना इस वेस्टर्न को लूटता हूँ, ठीक है? चलो यार, वेस्टर्न को लूटने के लिए एक टारगेट जगह चाहिए। ओके, चला गया। ओह, नॉट बैड। ओह सिट। नॉट बैड। ओके 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 ओके, सही है सही है सही है, बच गया बच गया बच गया। सेट 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 सेट। ओ, सही है भाई। मैं अभी जाता था भाई। चलो। खजाना आ गया भाई, हाथ में खजाना है। अरे, ओके। हम लोग ढूंढते खजाना। तुम्हारे और क्या, क्या बात कर रहे हो? हेलो बॉन्ग पाजी। अरे पाजी आ रहे हैं, पाजी आ रहे हैं, रुको गाइस, रुको, पाजी आ रहे हैं वैसे। आ रहे हैं पाजी आ रहे हैं। तुम लोग रुको, मैं थोड़ा खजाना लूटता हूँ तब तक के लिए भाई। ओके ओके, किसी को पता नहीं चलेगा। मैं इधर से भाई फटाक से उठाता हूँ। ओके, किसने पता नहीं चला ना? नहीं चला। ओके, नाइस। अरे यार, अरे यार, आए। तू नीचे क्या कर रहा है? रुको गाइस, ऊपर चढ़ते हैं। ओके, खजाना मिल गया। कोई देख तो नहीं रहा ना? ओके, बटरफ्लाई क्रॉसबो। वाह, यूनिक नेम है भाई, नॉट बैड। नेकलेस मिला, गोल्ड मिला, नाइस भाई। नया कुछ मिला है भाई। चलो अब लूटने का। ठीक है ठीक है, और भी गोल्ड है इधर से, थोड़ा ले लेता हूँ यार।
ओ भाई एंग्री हो गया भाई। ओ नाइस, नॉट बैड। भाई भाई भाई, नहीं 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 नहीं, मैं नहीं था, मुझे जाने दे। अरे आ रहा है भाई, रुक जा। अब बता कौन स्पाइडरमैन है, आके दिखा ऊपर। हाँ पाजी का स्ट्रीम क्यों नहीं चल रहा? पाजी अभी आ रहा है बोला, पाजी आ रहा है, आ रहा है, आ रहा है। रुको वेट करो यार, थोड़ा सब्र करो। फ्रेंड तू मेरे से पिटेगा। ओके चलो भाई इधर से निकलते हैं। डन भाई। पाँच की स्टीम क्यों नहीं? गूगल क्रैश हो गया। अरे नहीं रे, आ रहे पाजी आ रहे। रुको रुको तुम लोग रुको यार, पाजी आ रहे, रुको सब रुक जाओ यार, पाजी आ रहे हैं। वैसे पाजी को ढूंढते ढूंढते यार मैं इस जगह पे आ गया यार, सोल वैली पहुंच गया भाई। ओके गाइस, चलो गाइस मैं सोल वैली पहुंच गया। वैसे आप ढूंढना पड़ेगा यार, ठीक है। चलो सोल वैली पे, ओ नाइस, हम लोग पहुंच गए सोल वैली, ठीक है गाइस। और इधर ढूंढते भाई, हट जा भाई। ओके साउंड सुनाई दिया घास्ट का, रुको भाई। ओह नॉट बैड, देख रहे हो इतना ऊंचा से। मिस्टर जैक पाजी को बुला, कब आएगा? मैं मोड से हटा दिया दे क्या? भाई मैं पाजी को कैसे बुलाऊं यार, पाजी आ रहा है ना भाई। मैं भी तो बंगाली हूँ भाई, तुम बंगाली हो तो क्या मुनाच हो? पता है बाड़ी बोलो पहले। थोड़ा ऑडियंस थोड़ा हिंदी में, तो इसलिए हिंदी में ही बात करता हूँ। ओके सुनाई दे रहा है भाई, इधर ही है, इधर ही है आसपास। ओके ओके मिल गया, कष्ट कष्ट मिल गया भाई, भैंस की आंख। ओके एक रिक्स ले रहा हूँ। ओ नॉट बैड, मिल जा। रुको 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 गाइस, लूटिंग से मारा। रुको 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 रुको, मिल गया। ओ वेट 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 वेट, ओ भाई 3 मिल गया। ओके नॉट बैड। ओके और एक है, रुक जाओ गाइस, थोड़ा चैट देखो तुम लोग, थोड़ा मॉडरेटर थोड़ा वेलकम करो सबको, और तब तक मैं देखता हूँ यार पाजी के लिए जुगाड़ हो जाएगा। आई थिंक पाजी आके सरप्राइज मिल जाएगा। रुको अरे यार सॉरी 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 सॉरी। हाँ आदित्य भाई आपके हार्ट ज़्यादा है। हाँ भाई थोड़ा ज़्यादा ही है यार। ओके नेक्स्ट 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 पाजी को सरप्राइज दूंगा, रुको। ओके 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 घास्ट है, उसको इधर बुलाता हूँ, रुको। अरे नहीं नहीं नहीं, सबको इज्जत से बात करो यार। हाँ ओके, तो थोड़ा दिखाई, ओ दिखाई दिया, आजा यार। हेलो हेलो मैं हेलो इधर हेलो हूँ। हेलो, हेलो हेलो हेलो। आई एम अरे बैक। पाजी आपके लिए जुगाड़ कर दिया, आ जाओ। किस चीज का? घास है इधर, आ जाओ। अरे गाइस जितने भी लोग चैट में, थैंक यू भाई इतनी देर तक रुकने के लिए यार। अरे हाँ सब भाई रुके हैं। हमारे यहाँ पता क्या हुआ था भाई, अभी जहाँ पे मैं गाड़ी खड़ी करता हूँ ना, वहाँ पे आग लग गई भाई। और भाई मेरी बात गाड़ी कर रहे हो? बिल्कुल साइड में ही खड़ी हुई उसके आग के भाई। भाई साहब क्या मंजर था यार, कैसे कैसे करके मैं साइड में लगा के आया हूँ उसको। अब अगर क्या बोलते हैं लाइव स्ट्रीम नहीं कर रहा होता तो पूरा नज़ारा लेता मैं वहाँ पे। बट यार क्या करे, लाइव स्ट्रीम कर रहा हूँ मैं तो नहीं ले सकते नज़ारे। पाजी को ऑडियंस शेयर कर रहा हूँ, आ जाओ। करो।
आ जाओ। मतलब तेरे को घास टेयर मिल गई क्या? हाँ 3 मिला है, मैं भी तो बना रहा हूँ ना, ऐड करो। अरे तो 3 मिला है तो रुको, ऐड कैसे करते हैं? एस से? हाँ देखो, हाँ ऐड करो। कहाँ है? ये रहा। अरे 277 मीटर ये। हाँ का पास में ही है, आ जाओ। लेट्स गो। आ जाओ आ जाओ आ जाओ आ जाओ। एक घास्ट को मारा है, स्पाइडरमैन बन के आज घास्ट के ऊपर चढ़ गया। आ जाओ भाई। अरे मैं बेस्टन के अंदर घुसा हूँ मैं। उसी जगह पे मैं भी घुसा था। अरे आ जाओ आ जाओ। ओ सोल वैली तो है ये, सोल सैंड वैली। हाँ हाँ मिल गया ना, आ जाओ आ जाओ आ जाओ, जल्दी आ जाओ। मैं इधर ही हूँ, घास्ट इधर ही और एक था, भाग गया। 1 सेकंड 3 बन जाएंगे। 1 से 3 बन जाएंगे। 1 से 3 बन जाएंगे वो कह रहा है। बन जाएगा? हाँ ना, 3 लेकिन 3 ही तो चाहिए भाई। 1 से 3 बन जाएगा तो मेरे पास हाँ 3 है टोटल। हाँ तो बहुत है ना 3 घास यार, मैं तो पैक कह ही रहा था तेरे से। तो फिर चलो। अरे तुम भी आ गए, थोड़ा देखते ना, और मिल जाएगा तो अच्छा ही है ना। हाँ हाँ थोड़ा देखो ना आसपास, मैं भी देख रहा हूँ। नोर निकलने का वेट करना पड़ेगा उसका। अरे इधर ही था एक और, कहाँ है मैं भी यार? बनाऊंगा यार ये स्पाइडरमैन गॉन्कलेट। पाजी भी तब गाना गाएगा, मैं भी स्पाइडरमैन हूँ। लैपिस की इतनी मारा मारे, चंक इकट्ठे करने पड़ रहे हैं लैपिस के यार। इधर ही था इधर ही था। अरे हम्म। अच्छा, मैं सोचा लावा में कूद गया आप। नहीं भाई ऐसे कैसे? नहीं आ रहा है। चलो फिर वापस चले क्या? एक जगह है, लूटोगे? यहाँ पे? हाँ एक जगह है, लूटोगे? मेरे को दिख नहीं रही वो जगह, रुको। हाँ आओ दिख रही आओ है। आओ। दिख रही है, चलो चलते हैं। ये विलेज टाइप ना? हाँ विलेज टाइप का ही कुछ। अरे मेरे को ये मिले हैं, काले 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 घोड़े। अरे हाँ उसको मारो नाइट उसको में। मारो, लूटिंग से मारो, लूटिंग से। कहाँ मिला? अरे आप कहाँ गए? क्या क्या मिलेगा? कुछ नहीं मिला उससे। अरे मिलता है वो एक आग वाला चीज मिलता है, उससे हथियार बनता है। देखते हैं इसको टेम भी कर सकते हैं। अबे ये तो अटैक कर रहा है। हाँ हाँ अटैक करता है। अबे 232 हेल्थ है इसका। अरे हाँ कहाँ है बताओ ना। मार रहा हूँ मैं इसको, मेरी बॉडी पे होगा वो। अरे मैं भी ढूंढ रहा हूँ उसको। वाह भाई, तभी मेरे को ये हथियार सही नहीं लग रहा। पता है क्या हुआ? किसने ले लिया मेरा किल? क्या? स्कैली ने किल ले लिया मेरा। अरे रुको कुछ अरे भी ड्रॉप नहीं स्कैली किया ने? उसने, कुछ भी ड्रॉप नहीं किया। अरे 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 इसको मारते ना, इसका अंडा मिलेगा तो वो मिलेगा इससे। हेड, इधर हेड। इसका अंडा चाहिए, रुको मैं देखता हूँ। भी इधर हेड ही मिल गया, अंडा नहीं मिला। मेरे में लूटिंग कितना है? कितना है? तेरे में looting? कितना है? मेरे में 4 है। देखता हूँ देखता हूँ देखता हूँ।
मेरे पे भी 4 है। मुझे एक क्रॉसबो मिला, इसका नाम है वो देखो घास पाजी। क्या? घास अरे का आवाज। विदर स्केलेटन का अंडा मिल गया मेरे को भाई। हाँ हाँ, घास का भी आवाज आ रहा है, अभी आसपास ही है, ढूंढो। मेरे को इधर नहीं है, आया। इस तरफ है, इस तरफ है। मैप में दिख रही है क्या? हाँ दिख रही है, थोड़ा दूर है, चलते हैं लेकिन। आसपास ही है। भाई स्कैली ने मेरा किल लिया था पता है अभी। वो एक मुझे एचपी मार रहा बचा, एक एचपी बचा, स्कैली ने मार दिया उसको। मुझे मार रहा है पाजी। हाँ ना, तो अटैक कर इधर आने दे उसको, आने दिए उधर। नाइट शैडो मैं तेरे को छोड़ूंगा नहीं, आजा। सोल रिपर है इसका नाम। कितने खाएगा भाई, क्या इतना नल्ला हथियार। मारो बाजी सबको। कोशिश कर रहा हूँ भाई। अरे यार। मारो ये मारो नीचे गिर बाजी। जाएगी, नीचे गिर जाएगी वो है ना। ओके तो फिर इसको इधर लेके आ रहा हूँ उनको। ये कैसी जगह है भाई। अरे आ रहा है डार्क गेमर भाई, थैंक यू सो मच फॉर मेंबरशिप ब्रो। एनसीसी फैक्ट्स विद शॉर्ट्स, अच्छा इनका तो पढ़ लिया था मैंने। नो नेम नूबड़ा गेमिंग, पाजी आपका इंचेंटिंग टेबल 30 लेवल का इंचेंटमेंट नहीं देगा। अपने ग्राइंड स्टोन डिसइंचेंटर सब अंदर रखा है बुक शेल्फ है। लेकिन वो तो 30 का दे रहा है, वो तो दे रहा था 30 का, फिर क्यों? एक बार चेक कर लूंगा, क्या पता कम कर दिया उसने। पास में ऊपर है पाजी, ऊपर है। कहाँ पास में? दूर है वो। दूर ओए है? गायब, डिस्पोन। डिस्पोन? हाँ अरे ऐसा करते हैं, घर निकलते हैं सीधा। 3 तो मिल गए ना, काफी आई थिंक 3। चलो घर आ गया। आप मेरे लिए भी बना दो पाजी, रुक ना। सामान देता हूँ। चलो चलो चलो, आ गया घर पे। आ जाओ पाजी आ जाओ, वेट अरे कर रहा हूँ। रुको, आया भाई आया। नेदर से डेब्रिस तो उठा लूं। और रूबी स्मिथिंग टेम्पलेट, वाह। मिल गया रूबी स्मिथिंग टेम्पलेट। हाँ अरे अभी अभी। बाप रे, ये तो बहुत ही बढ़िया चीज मिला कलेक्शन के लिए, आर्मर के लिए। बढ़िया चीज मिला पाजी आपको। अच्छा चीज है, क्या होएगा हाँ उससे? हाँ, मतलब आर्मर के कलेक्शन के लिए ये अच्छा आर्मर बनता है, मतलब उतना भी नहीं अच्छा। लेकिन स्टाइलिश है। सिर्फ यही वो जगह है जहाँ पे स्मिथिंग टेम्पलेट मिलता है, हर एक बेशन में। ऊपर वाला जो एरिया होता है। यहाँ पे लगता है कोई आ चुका है और घूम चुका है, बट उसको स्मिथिंग टेम्पलेट नहीं मिले, या मिल गए होंगे क्योंकि इसमें लूटर चेस्ट है ना, तो हर बार एक ना ना, नई नहीं लूट मिला स्पॉन नहीं होती मिला है। नहीं मिला। अरे लूटर चेस्ट है हाँ, तो हर बार उसमें रैंडम चेस्ट होती है ना। मैं ही लूटा था, नहीं मिला। तेरे को नहीं मिला लेकिन मेरे को ना। मिल गया। ये लो, मेरे को तो 2-2 रूबी स्मिथिंग टेम्पलेट मिल गए। ऑल स्पीड 3 काम आएगी।
अच्छा ये शायद से ये जो बड़ी सी जेलीफिश टाइप जैसी दिख रही है, इसको मारने से भी घास टीयर मिलता है क्या? ना ना, उससे पंगा मत लो। क्यों? वो प्रैंक के लिए। आप एक बार मार के देखो एरो दूर से। क्या करती है वो बता? ब्लास्ट देखो ना, करती है देखो ना? ना। हाँ, मैं पहली बार मारने गया था। बहुत। क्लोज में नहीं जाना चाहिए उसके। अरे काफी दूर तक रास्ता बना रखा है नजर में तो। ओ ओ भाई, बेशन से बेशन। अच्छा ये तो गॉन्टलेट का है। पाजी, उससे पंगा मत लो अभी। तो यहाँ पे वे स्टोन था ना, वो देख रहा हूँ घर जाने के लिए। फिर ये आई बच जाएगा ना मेरा। अरे आई बना सकता हूँ मैं बहुत। अभी वो एंड पे गया था ना, बहुत सारे लेके आया था। मिल गया मेरे को। हाँ हाँ। क्या लोडिंग चलो आ रहा है पाजी, भाई? ये लो नाइस। ये लो ये लो ये लो, ये लो। दे 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 मेरे को एक। What happened? She's getting her teeth. So she has started biting now. Teething started? Wow. Did you bring Kiko toothpaste? Kiko toothpaste. Because Kiko toothpaste is 75% lesser abrasive on baby's teeth and it is fluoride and preservative free. Cute smiles today, healthy teeth tomorrow. A chance to grow, a chance to learn, to turn in the top companies of India. This is the time for change, and this time no one gets left behind. Receive mentorship from industry experts and gain real-world experience in business environment. In round 1 of the Prime Minister's internship scheme, India's top companies offered internships across diverse sectors and all states and union territories. And now the scheme is back with round 2. Registrations are now live. Apply today and stand a chance to secure an internship opportunity in information technology, finance, oil and gas, industry and manufacturing, and other key sectors. Prime Minister's internship scheme. Take the first flight towards your dreams. This is your turn to intern and learn from the best. हाँ, रूबी का दे दो, रूबी का दे दो। अरे इसको बनेगा कैसे फिर? ये इसको बनाने के लिए भी रूबी चाहिए होगा। ओ हाँ, भाई, ये देखो ना, रूबी हाथ तो में देखो, सील्ड देखो, काफी। रूबी का सील्ड है। अच्छा हाँ हाँ, इससे रुको। इससे 7 का 9 हार्ट बढ़ता है मेरा। बट आगे आगे जाके डिफिकल्ट हो रहा है। आगे जाके डिफिकल्ट हो रहा है रूबी, क्योंकि रूबी की कोई फार्मिंग नहीं है भाई। इतना एक्सपेंसिव कैसे करेगा मैनेज? सोल स्पीड। एक बार ड्रैगन देखता को हूँ। मार दिए पाजी। कहाँ अभी कहाँ मारा? नहीं नहीं, अभी तो थोड़ा हम लोग मस्ती मजाक कर रहे हैं। अच्छा अच्छा, चलो चलो चलो, जल्दी मैं भी आ रहा हूँ। फिर ड्रैगन हमारे साथ मस्ती मजाक करेंगे। तगड़ा वाला मजाक करेंगे। 30 का दे तो रहेगा, इस पूरा 30 का दे रहा है ये। जो वाह, मेरे 30 का दे रहा है गाइस ये। तीस का दे रहा है पाजी ये। बस थोड़ा सा ही मेरे वाले से इंचेंट करो ना पाजी, 75 का है वो। हम्म। मैं आ रहा हूँ। हाँ क्या कह रहे थे? मेरे वाले से करो ना, 75 का है वो। एक सेकंड। जी
फायर प्रोटेक्शन 3 लैपिस तो दवा खाओ हाई लगा पानी, ठंडा ठंडा पानी पियो भाई, मजा आ जाता है। सोच रहा हूँ फेस कैम कर लूंगा अब मैं जल्दी स्टार्ट वापस, हाँ पाजी करो भाई, है मजा ना? आता है यार। मजा आता है। फिर सही इंटरेक्ट हो जाएगा। अच्छा कैसे तूने 75 पे कैसे की भाई? वो है ना इसका जो एन्चेंटमेंट वगैरह प्रिंस ने बनाया उसको। अच्छा मैं भी आ रहा हूँ गेम में, करता हूँ, खोलता हूँ मैं उसका चंक खोलता हूँ, करो वहाँ पे। ATM 10 वाला चीज है वो, ATM 10 में जैसे किया था ना हम लोगों ने। खोलो फिर आके देखता हूँ बस कैसे आ ही कैसे रहा हूँ, आ है। ही रहा हूँ, गेम चालू हो रहा है मेरा। क्या करूँ? मैं देख के आता हूँ कैसे किया है, फिर उसके बाद हम भी ऐसे ही करते हैं। एक लिखा होगा खाली करता ट्रेन में बैठ के आऊँ या ऐसे ही आ जाऊँ? जैसे इच्छा आपकी। ट्रेन में बैठ के चलते हैं, क्या जा रहा सारी है। सुविधा उपलब्ध है। पता उसने रुको ट्रेन रुको अच्छी रुको, तो आ रहा बनाई हूँ है। आ क्या रहा तू हूँ भी आ रहा हूँ आ रहा हूँ ट्रेन पे आ बैठ रहा के हूँ आ रहा हूँ चलेगा? आ रहा हूँ आ रहा हूँ आ रहा हूँ, रुको रुको रुको। ट्रेन पे आ रहा है क्या? नहीं नहीं नहीं, ट्रेन पे मैं भी बैठूंगा, रुको आ रहा हूँ। जल्दी आ फिर फटाफट साथ में। लेकिन यहाँ सीट तो दो ही है, एक पे ड्राइवर बैठा है, पीछे एक पे मैं बैठा पीछे हूँ। जाओ ना, पीछे जाओ पाजी, पीछे जाओ पीछे। अरे तो अपने आप नहीं चलेगी भाई, उसका निकाल दिया हमने, वो खुद से चलानी पड़ेगी। VIP बॉय 3x3 बचा है पाजी का। क्या बचा है 3x3? गाइस बाय द वे आज अप्रैल फूल है, किसने किसका काटा बताओगे क्या? जल्दी आ, मैं निकल रहा हूँ नहीं चलो तो मैं। चलो हाँ चलो 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 ट्रेन चलो चल रहा है। भाई। आज मैं वो शाहरुख खान वाला रोल करूंगा ट्रेन के बैठ ऊपर गया से। तू? ऊपर नहीं ऊपर हूँ। गिर जाएगा गिर जाएगा, स्लिप होकर गिर अरे जाएगा। गिर जाएगा बॉम्ब। अरे मैं स्पाइडरमैन बनूंगा आज, ट्रेन रोकूंगा स्पाइडरमैन बन के। कितना टाइम लगाता है यार स्टार्ट होने में। चल भाई। अरे यहाँ पे बॉस स्टेशन है है क्या? या नीचे? हाँ आ गए नहीं। सामने। हाँ यहाँ से नहीं चला पाऊंगा आगे मैं। अबे मैं उतर भी नहीं पा रहा, ले भाई हो गया पंगा।